ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುದಾದರ ಬಾಣಿಯರ ಪಾದಾಂಬುಜಕ್ಕೆ ಪೊಡಬಡುತ್ತ ಬಂದಿದ್ದೀನಿ ಕಥಾಮೃತವ ನಾನೇ ಸರಿ ಅನೇಕ ವಿಧಿಯಾಲಿಸಿವೆ ಪೃಥ್ವಿಯೊಳಗೆ ಭಾಗ್ಯವೆತ್ತ ಮಂದರಗಿರಿ ಕಾಪಾಡು ತಂದೆ ಕಾಪಾಡು. ಮಂದರಾಪುರವಿದು ಎಂತಹ ಭಾಗ್ಯ ನೋಡಿ. ತಂದೆ ಅವರು ಅಳಿದ ಬಳಿಕ ಇಲ್ಲಿಯ ಸರ್ವಾಧಿಕಾರ ಪಟ್ಟವನ್ನು ನಾನು ಏರಿಕೊಂಡೆ. ಕೆಲವೊಂದು ಸಂದರ್ಭದಲ್ಲಿ ಭಾಗ್ಯವು ಯೋಗವು ಕೂಡಿ ಬರಬೇಕಂತೆ. ಒಂದು ಕಡೆ ಭಾಗ್ಯ ಕೂಡಿ ಬಂದ್ರೆ ಇನ್ನೊಂದು ಕಡೆ ಯೋಗ್ಯ ಕೂಡಿ ಬರುವುದಿಲ್ಲ. ಒಂದು ಕಡೆ ಯೋಗ್ಯತೆ ಕೂಡಿ ಬಂದ್ರೆ ಇನ್ನೊಂದು ಕಡೆ ಭಾಗ್ಯತೆ ಕೂಡಿ ಬರುವುದಿಲ್ಲ. ಹಾಗಾದ್ರೆ ನನ್ನ ಬದುಕಿನಲ್ಲಿ ಆದಂತಹ ಬದಲಾವಣೆಗಳು ಇಷ್ಟೇ. ಭಾಗ್ಯವೂ ಬಂದಿದೆ, ಯೋಗವೂ ಬಂದಿದೆ. ಎಷ್ಟು ಧನ್ಯವಂತ ನೋಡಿ ನಾನು. ಹಾಗಿದ್ದ ಮೇಲೆ ಪ್ರಜಾರಂಜಕನಾಗಿ ಹೊತ್ತಿಗೆ ಮಂದರಾಪುರವನ್ನು ನಾನು ಆಳುತ್ತಾ ಇದ್ದೇನೆ. ನನ್ನ ಪ್ರಜೆಗಳಿಗೆ ಅದೆಷ್ಟೇ ತೊಂದರೆ ಬಂದರು, ಕಷ್ಟ ಕಾರ್ಪಣ್ಯಗಳು ಬಂದು ಹೇಳುವುದು ನನ್ನಲ್ಲಿ. ಯಾಕೆ? ಇಲ್ಲಿಯ ಸರ್ವಾಧಿಕಾರಿ ನಾನಾಗಿದ್ದೇನೆ. ನನ್ನಲ್ಲಿ ಯಾವುದಾದ್ರೂ ಬಂದು ಈ ವಿಷಯವನ್ನು ಬಿತ್ತರಿಸಿದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೊಡುತ್ತೇನೆ ಎಂಬ ಕಾರಣಕ್ಕೆ ಬೇಕಾಗಿ
ನೋಡಿದಿರಾ ನೋಡಿದಿರಾ ನಿತ್ಯ ವಿಧಿವಿಧಾನಗಳನ್ನು ಪೂರೈಸಿ ಸಭಾಸ್ಥಾನವನ್ನು ಪ್ರವೇಶಿಸಿದವ ನಾನು. ವಿಶ್ವಾಸಿಗೆ ಜಯವಾಗಲಿ ಎನ್ನುವ ಹಾಗೆ ಜಯೋದ್ಘೋಷವನ್ನು ಕೇಳ್ತಾ ಇದ್ದೇನೆ. ಮನಸ್ಸಿಗೆ ಬಹಳ ಸಂತೋಷ ಆಗುತ್ತಾ ಇದೆ. ಪ್ರಜೆಗಳಿಗೆ ನಾನು ಯಾವ ರೀತಿ ಬೇಕು ಆ ರೀತಿ ಒದಗಿ ಬರುವವನಿದ್ದೇನೆ. ಅವರ ಕಣ್ಣೀರನ್ನು ಒರೆಸಿದವನಿದ್ದೇನೆ. ಆಗಲಿ ಇಷ್ಟೆಲ್ಲ ಮಾತನಾಡುತ್ತಿರುವಾಗ ಯಾರೋ ನನ್ನನ್ನು ನೋಡೋದಕ್ಕೆ ಬರ್ತಾ ಇದ್ದಾರಂತಲ್ಲ. ಬರ್ಲಿ ಬರ್ಲಿ, ಹೀಗೆ ಬರ್ಲಿ. ರಾಣಿ ಬರುದರ ಸಗೆರಗಿ ಬರುದ ಅರಸಗಿರಗಿ ತಳ್ಗಿರಿ ತರಸಗಳು ಏನಿದೇನಿದು ಏನಿದೇನಿದು ಮೊಗದಲ್ಲಿ ತುಗುಡಾದ ಎದ್ದೇಳು ಸುಕೇಶಿನಿ. ಸ್ವಾಮಿ ಆಶ್ಚರ್ಯಗೊಂಡವ ನಾನು. ಯಾಕೆ? ಯಾವತ್ತಿನ ಹಾಗೆ ಇವತ್ತಿಲ್ಲ. ಮುಖವನ್ನು ಗಮನಿಸಿದೆ ಎಂದಾದರೆ ದುಃಖದಿಂದಿದ್ದೆ, ನಿಜ. ದುಗುಡದಿಂದ ಇದ್ದೆ. ನನಗೆ ಏನು ಅಂತ ಅರ್ಥ ಆಗಲಿಲ್ಲ. ಸಭಾ ಮಂಟಪಕ್ಕೆ ಬರುವಂತಹ ಸಂದರ್ಭಕ್ಕೆ ನಗುನಗುತ್ತಾ ಬರುತ್ತಿರುವವಳು ನೀನು. ಇಂದು ಹಾಗಲ್ಲ, ವ್ಯತ್ಯಾಸವನ್ನೇ ಕಾಣ್ತಾ ಇದ್ದೇನೆ. ಏನಾಯ್ತೆ? ಎಲ್ಲವನ್ನು ಬಿತ್ತರಿಸಿ ನೋಡೋಣ. ಲಾಲಿಸಬೇಕು ಸ್ವಾಮಿ. ಇನಿಯಲಾಲಿಪುದನ್ನ ಮನದ ಬೇಗೆಯ ನಿಮ್ಮ ಇನಿಯ ಘನವಂತ ಪತಿ ಧನ ಗಣಗಾದಿ ಭರಿತವು ಹೌದಲ್ವೇ? ಧನವಂತ ಪತಿ ಧನ ಗಣಗಾದಿ ಭರಿತವು ಎನಗಿಲ್ಲ ಮನ ಶಾಂತಿ ಸತತ ಎನಗಿಲ್ಲ ಮನ ಶಾಂತಿ ಸತತ ನನ್ನ ಮುಖವನ್ನು ಅವಲೋಕನೆ ಮಾಡಿ ದುಃಖದಲ್ಲಿ ಇದ್ದೀಯ ಎಂಬುದಾಗಿ ಸ್ಪಷ್ಟವಾಗಿ ನೀವು ಬಿತ್ತರಿಸಿದ್ದೀರಾ. ಆದರೆ ಕಾರಣ ಏನೆಂಬುದಾಗಿ ಕುತೂಹಲದಿಂದ ಕೇಳುತ್ತಾ ಇದ್ದೀರಾ. ಸದಾ ನಿನ್ನನ್ನು ನೋಡುವವ ನಾನು. ಸ್ವಾಮಿ, ನನ್ನಿಂದ ಏನಾದರೂ ತೊಂದರೆ ಉಂಟಾಯ್ತೇನೆ? ಹೆಣ್ಣಿನ ಜೀವನದಲ್ಲಿ ಆಕೆ ಸದಾ ಬದಲಾವಣೆಗಳನ್ನು ಕಾಣುತ್ತಾಳೆ. ಹುಟ್ಟಿದಾಗ ತಂದೆ ತಾಯರ ಆಧೀನದಲ್ಲಿ ಇರುತ್ತಾಳೆ. ಮದುವೆ ಆದ ಬಳಿಕ ಗಂಡನ ಆಧೀನ ಅಲ್ವೇ? ನಿಮ್ಮ ಆಧೀನದಲ್ಲಿ ಇದ್ದುಕೊಂಡು ನನಗೆ ಏನಾದ್ರೂ ಕೊರತೆ ಉಂಟಾಗಿದೆ? ಖಂಡಿತವಾಗಿ ಇಲ್ಲ, ಸಾಧ್ಯವಿಲ್ಲ. ನನ್ನನ್ನು ನೋಡುವಾಗಲೇ ಸ್ಪಷ್ಟವಾಗಬೇಕು. ಯಾವ ರೀತಿಯಲ್ಲಿ ಕುಂದುಕೊರತೆಯನ್ನು ಮಾಡಿದವ ನಾನಲ್ಲ. ನಿನ್ನನ್ನು ಸ್ವಲ್ಪ ಸಹ ಕೆಲಸ ಮಾಡಿಸ್ತೇನ. ತಂದೆ ಯಾವ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಿದ್ದಾರೋ, ಯಾವ ರಕ್ಷಣೆಯನ್ನು ನೀಡಿದ್ದಾರೋ ಅದೆಲ್ಲವನ್ನು ನೀವು ಕೂಡ ನನಗೆ ನೀಡಿದ್ದೀರಾ. ತಾಯಿಯ ಮಮತೆಯನ್ನು ನೀವು ತೋರಿಸಿದ್ದೀರಾ. ಅಣ್ಣ ತಮ್ಮಂದಿರ ಆ ರಕ್ಷಾಕವಚೆಯಂತೆ ನೀವು ಇದ್ದೀರಾ. ಅಷ್ಟು ಮಾತ್ರ ಅಲ್ಲ ಸ್ವಾಮಿ, ನೋಡಿ ಘನವಾದಂತಹ ವೈಭವದಿಂದ ತುಂಬಿ ತುಳುಕಾಡುತ್ತಾ ಇದೆ ನಮ್ಮ ಈ ರಾಜ್ಯ. ಮದುವೆಯಾದ ಬಳಿಕ ಹಾಗೆ ಹೆಣ್ಣು ಎಲ್ಲಿಗೆ ಬರ್ತಾಳೋ ಅಲ್ಲಿಗೆ ಗಂಡನೆನಿಸಿಕೊಂಡವ ಆ ಹೆಣ್ಣನ್ನು ತಾಯಿಯ ತರ ನೋಡಿಕೊಳ್ಳಬೇಕು ಅಂತ ಒಂದು ಮಾತುಂಟು. ಹೌದು, ನಾನು ಅದೇ ರೀತಿ ನೋಡಿದವನು. ಅದೇ ರೀತಿಯಲ್ಲಿ ನೋಡಿಕೊಂಡು ಬಂದಿದ್ದೀರಾ ಸ್ವಾಮಿ. ಇಷ್ಟೆಲ್ಲ ಇದ್ದರೂ ಬೇಸರ ಆವರಿಸಿಕೊಂಡಿದ್ದೇ ಸ್ಪಷ್ಟ. ನನಗೆ ಅದೇ ಅರ್ಥ ಆಗುವುದಿಲ್ಲ ಸ್ವಾಮಿ. ಇಷ್ಟು ಹೇಳಿದ್ದರೂ ಅರ್ಥ ಆಗ್ಲಿಲ್ವೇ? ತಾಯ್ತನ ಎಂಬುದು ಪೂರ್ಣತೆಗೊಂಡಿದೆಯೇ? ಏನಿದ್ದರೇನು ಸ್ವಾಮಿ? ಏನಿದ್ದರೆ
ಯಾರೋ ಏನಿದ್ದರೆ ಮುಂದೆ ಜೋಡಿ ಬಗೆ ಬರರು ಕಾಣೆವು ಸಂತತಿನಿದು ಕಾಣೆವು ಸಂತತಿನಿದು ಪುಣ್ಯರು ನಾವು ಜಗದಿ ಹೀನ ಪುಣ್ಯರು ನಾವು ಜಗದಿ ಇದೆಯ ಏನಿದ್ದರೇನು ಎಷ್ಟಿದ್ದರೇನು ಹೆಣ್ಣಿನ ಜೀವನದಲ್ಲಿ ವೃದ್ಧಾಪ್ಯದಲ್ಲಿ ಆಕೆಗೆ ಆಸರೆಯಾಗಿ ಬರುವುದು ಯಾರು? ಮಕ್ಕಳು ತಾನೆ, ಮಕ್ಕಳು ತಾನೆ. ಆದರೆ ಮದುವೆ ಆಗಿ ಎಷ್ಟು ಸಮಯಗಳೇ ಕಳೆದು ಹೋಯಿತು, ಆ ಭಾಗ್ಯವು ನನಗೆ ಒದಗಿ ಬರಲಿಲ್ವಲ್ಲ. ನಾನು ಕೂಡ ಪ್ರಜೆಯಲ್ಲಿ ಇರುವಂತಹ ಇಷ್ಟು ಹೆಣ್ಣು ಮಕ್ಕಳನ್ನು ನೋಡುತ್ತೇನೆ. ಅವರ ಜಂಗಾ ಪ್ರದೇಶದಲ್ಲಿ ಮಕ್ಕಳನ್ನು ಇರಿಸಿ ಲಲ್ಲೆಯನ್ನು ಕರೆದು ಮುದ್ದಿಸುವಂತಹ ದೃಶ್ಯವನ್ನು ನೋಡುವಾಗ ನನಗೆ ಆ ಭಾಗ್ಯ ಇಲ್ಲವಾಗಿ ಹೋಯಿತಲ್ಲ ಎಂಬುದಾಗಿ ದುಃಖವನ್ನು ವ್ಯಕ್ತ ಮಾಡುತ್ತೇನೆ. ಸ್ವಾಮಿ, ಪುತ್ರಸ್ಯ ಗತಿರ್ನಾಸ್ತಿ, ಪುತ್ರಹೀನರಾದವರಿಗೆ ಸ್ವರ್ಗ ಲೋಕದಲ್ಲಿ ಸ್ಥಳ ಸಿಗುವುದಿಲ್ಲ. ಹೀನ ಭಾಗ್ಯರಾಗಿ ಹೋಯಿತಲ್ಲ ಸ್ವಾಮಿ. ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡು ಬಂದವರು ತಾವು. ಆದರೆ ನಮ್ಮ ಬದುಕಿನಲ್ಲಿ ನಾಳೆ ನಮ್ಮನ್ನು ನೋಡುವವರು ಯಾರು ಇಲ್ವಲ್ಲ. ದುಃಖಿಸಬೇಡ. ಧನವಿದ್ಯೆ ಸಂತತಿಯು ಘನಯತ್ನದಿಯು ಲಭಿಸದೆನುವರದು. ಧನವಿದ್ಯೆ ಸಂತತಿಯು ಘನಯತ್ನದಿಯು ಲಭಿಸದೆನುವರದು. ಜನ್ಮಾಂತರದ ಪುಣ್ಯದ್ಯೋ ಲಭ್ಯ. ವನಿತೆ ದುಃಖಿಸಬೇಡ, ಧರ್ಮ ಪುರಿದೆವು ನಮ್ಮ ಪುರಿವುದದೆ ಧರ್ಮ ನಿರತಾದ. ವನಿತೆ ದುಃಖಿಸಬೇಡ, ಧರ್ಮ ಪುರಿದೆವು ನಮ್ಮ ಪುರಿವುದದೆ ಧರ್ಮ ನಿರತಾದ. ಧನವಿದ್ಯೆ ಸಂತತಿಯು ಘನಯತ್ನದೆಯು ಲಭಿಸದೆನುವರದು. ಜನ್ಮಾಂತರದ ಪುಣ್ಯದೆಯು ಲಭ್ಯ. ಕಾಂತೆ ಕಾಂತೆ ಅರ್ಥವಾಯಿತು. ಪ್ರಜಾರಂಜಕನಾಗಿ ಮೆರೆದವ ನಾನು ಲೋಕಮುಖದಲ್ಲಿ ನಾನೊಬ್ಬ ಗುರುತಿಸಿಕೊಳ್ತೇನೆ ಎಂಬ ಕಾರಣಕ್ಕೆ ಬೇಕಾಗಿ ಒಬ್ಬ ರಾಜ, ಒಬ್ಬ ಅರಸ ಅಂತ ನಾನು ಕರೆಸಿಕೊಂಡವ. ನಿಜ. ಪ್ರಪಂಚ ಮುಖದಲ್ಲಿ ಎಲ್ಲರೂ ಸಂತೋಷವಾಗಿರ್ತಾ ಇದ್ರೆ ಕೆಲವೊಂದು ವಿಚಾರದಲ್ಲಿ ಆತನ ಮನದಲ್ಲಿ ದುಗುಡವೆಂಬುದು ಎದ್ದು ಕಾಣ್ತದೆ ಅಂತೆ. ಎಷ್ಟೇ ಸಂತೋಷವಾಗಿದ್ರು ಮನಸ್ಸಿನಲ್ಲಿ ಅಡಗಿರುವಂತಹ ನೋವಿಗೆ ಮದ್ದಿಲ್ಲವಂತೆ. ಇಲ್ವೇ ಇಲ್ಲ. ಹಾಗಿದ್ದ ಮೇಲೆ ನಾವು ಎಷ್ಟು ಪಡೆದರೇನು, ಎಷ್ಟು ಕೊಟ್ಟರೇನು, ಎಷ್ಟು ಪುಣ್ಯ ಮಾಡಿದರೇನು, ಮಕ್ಕಳಿಲ್ಲ ಎಂಬಂತಹ ಚಿಂತೆ ನಮ್ಮಿಬ್ಬರಿಗೂ ಬಾಧಿಸುತ್ತಾ ಇದೆ. ಧರ್ಮವನ್ನು ಮೀರಿ ನಡೆದವರು ನಾವಲ್ಲ. ಯಾವತ್ತು ಅಂತ ತಪ್ಪು ಕಾರ್ಯವನ್ನು ನಾವು ಮಾಡಿದವರೇ ಅಲ್ಲ. ನೋಡಿದೆಯಾ, ನಮ್ಮ ಪುರದಲ್ಲಿ ಎಲ್ಲರೂ ಅನಾಥರಾಗಿದ್ದವರಿಗೆ ನಾನೇ ಆಶ್ರಯವನ್ನು ಕೊಟ್ಟವನಿದ್ದೇನೆ. ಹೌದು, ಒಳ್ಳೆಯ ಕಾರ್ಯವಲ್ವೇ ಅದು? ನಿಜ. ಅಷ್ಟೇ ಅಲ್ಲ,
ಎಲ್ಲರ ಬಳಿಯೂ ಮಗು ಇದೆ ಎಂಬ ಕಾರಣಕ್ಕೆ ಬೇಕಾಗಿ ನೀನು ಹೇಳಿದಂತಹ ಮಾತು ನನಗೂ ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ಅಳುತ್ತಾ ಇದ್ದೀಯೇನೆ. ಹೆಂತನೆ ಎಂಬುದು ಸಾರ್ಥಕತೆ ಹೊಂದುವುದು ತಾಯ್ತನದಲ್ಲಿ. ಅಂಗಳದಲ್ಲಿ ಮಕ್ಕಳು ಆಟವಾಡಿದಂತಾದ್ರೆ ಆ ಮನೆ ತುಂಬುವುದಕ್ಕೆ ಸಾಧ್ಯ, ಬೆಳಗುವುದಕ್ಕೆ ಸಾಧ್ಯ. ನಮ್ಮ ಮನೆಯಲ್ಲಿ ಬೆಳಗುವುದಕ್ಕೆ ನೀನಿದ್ದಿ ಎಂದಾದ ಮೇಲೆ ಆದರೆ ಬೆಳಗುವಂತಹ ಅವಕಾಶವೇ ಆ ದೇವರು ಅನುಗ್ರಹ ಮಾಡಲಿಲ್ವಲ್ಲ. ಹೌದು ಪ್ರಾಣಕಾಂತಿ, ಅರ್ಥವಾಯಿತು. ಇಷ್ಟಕ್ಕೂ ನಾವು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲ ಏನುಂಟೋ ಅದರ ಮೂಲಕವಾಗಿ ನಮಗೆ ಏನಾದ್ರೂ ಮುಂದೆ ಆಗುವುದಕ್ಕೂ ಸಾಧ್ಯ ಉಂಟು. ಅನ್ಯಾಯವೆಸಗಿದವರೆಲ್ಲ ಪುಣ್ಯ ಕಾರ್ಯವನ್ನೇ ನಾವು ಮಾಡುತ್ತಾ ಇಲ್ಲಿಯವರೆಗೆ ಬಂದವರು. ಅದೇ ಧರ್ಮ ಏನಿದೆಯೋ, ಅದೇ ಪುಣ್ಯ ಏನಿದೆಯೋ ನಮ್ಮನ್ನು ಸದಾ ಹರಸುತ್ತಾ ಬರ್ತಾ ಇದೆ. ಚಿಂತಿಸಬೇಡ, ದುಃಖಿಸಬೇಡ, ದುಃಖಿಸಬೇಡ. ಹೀಗೆ ಬಾ, ಹೀಗೆ ಬಾ. ಲೀಲಾಮಯ ಶ್ರೀಧರ ವೈಕುಂಠವಾಸ ಲೀಲಾಮಯ ಶ್ರೀಧರ ಲೀಲಾಮಯ ಶ್ರೀಧರ ವೈಕುಂಠವಾಸ ಲೀಲಾಮಯ ಶ್ರೀಧರ ಜಯ ಜಯ ನಾರಾಯಣ ನಾರಾಯಣ ಶ್ರೀಹರಿ ವೈಕುಂಠವಾಸ ಲಕ್ಷ್ಮೀ ಜೋಲ ಶೇಷ ಜಯನ ಜಯ 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 ನಾರದ ಬರೆದಂಡು ಘನದರದ ಭಕ್ತಿಯಲ್ಲಿ ನಮಿದಿ ಘನದರದ ಭಕ್ತಿಯಲ್ಲಿ ನಮಿದಿ ಪೂಜಿಸಿ ಮುನಿಪಾಲ ಹರಸುತ್ತ ಉಭಯರನನ್ನು ನೋಡಿ ಕೇಳ್ದ ನದಿ ಚೋದ್ಯವೆನ್ನುತ್ತ ನಾರದ ಬರೆಕಂಡು ಘನತರ ಭಕ್ತಿಯಲ್ಲಿ ಪೂಜಿಸಿ ಸತಿಪತಿಯರು ಒಂದಾಗಿ ನನ್ನ ಕಾಲನ್ನು ತೊಳೆದು ಮುಖಕ್ಕೆ ಮಂಗಳಾರತಿ ಬೆಳಗಿದ್ದೀರಿ. ಮೇಲೇಳಿ ಮೇಲೇಳಿ. ಅತಿಥಿಗಳು ದೇವರಿಗೆ ಸಮಾನ. ಅದಕ್ಕಾಗಿ ಬಂದಂತಹ ನಿಮ್ಮ ಪಾದಗಳಿಗೆ ಪಾದ್ಯ, ಕರಗಳಿಗೆ ಅರ್ಘ್ಯ, ಸರಿ, ಮಂಗಲ ಮುಖವಾದಂತಹ ಇದು ಮಂಗಲಾರತಿಯೊಂದಿಗೆ ಸರಿ, ನಮಗೆ ಯೋಗ್ಯವಾದಷ್ಟು ಸಾಧ್ಯವಾದಷ್ಟು ಸಕಲ ಉಪಚಾರಗಳನ್ನು ಮಾಡಿದ್ದೇವೆ. ಯಥಾ ಸಾಧ್ಯ. ನಮ್ಮ ಸೇವೆಯಲ್ಲಿ ಏನಾದ್ರೂ ಕೊರತೆಗಳಿದ್ರೆ ಅದನ್ನು ಹೊಟ್ಟೆಗೆ ಹಾಕ್ತೇವೆ. ಸಂತೋಷವಾಯ್ತು, ಸಂತೋಷ. ಭಕ್ತಿಯಿಂದ, ಆಡಂಬರದ ಭಕ್ತಿಯಿಂದ ಏನು ಪ್ರಯೋಜನ ಅಲ್ವಾ? ಅಂತರಂಗ ಶುದ್ಧವಾಗಿರಬೇಕು. ಗೌರವಿಸಿದ್ದೀರಿ ನನ್ನನ್ನು, ಸಂತೋಷವಾಯ್ತಪ್ಪ. ನಿಜ. ನೀವು ಇಲ್ಲಿಯವರೆಗೆ ಏನು ಅಂತ ಅರ್ಥ ಆಗಲಿಲ್ಲ. ಯಾವತ್ತೂ ಇಲ್ಲಿಯವರೆಗೆ ಬರುವವರಲ್ಲ, ಕಾರಣವಿಲ್ಲದೆ ನಾರದರು ಬರುವವರಲ್ಲ ಅಂತ ಗೊತ್ತಿದೆ. ವಿಶೇಷವಾದಂತ ಆಗಮನ ನಮ್ಮ ಈ ಪುರಕ್ಕೆ ಏನು ಅಂತ ಅರ್ಥ ಆಗಲಿಲ್ಲ ದೇವ್ರೆ. ನಾನೇ ಇದೇನು ಅಂತ ಕೇಳ್ಬೇಕಾಗ್ತದಪ್ಪ. ಧರಣಿಪತಿ ಇದೇನವ್ವ ರಾಜಾಜಿ ಅಧಿಕಾರವೇ ಊಣಿನವೆಲ್ಲವೂ ಏನಿದು ಚಿಂತೆಯೋ ಏನಯ್ಯ ಧರಣಿ ಬದಿಯೇ ಇದೇನವ್ವ ರಾಜಾಜಿ ವಿಶ್ವಾವಸಭೂಪತಿ ಶ್ರೀಮಾನ್, ಗೌರವಿಸಿದ್ದೀರಿ, ಸತ್ಕರಿಸಿದ್ದೀರಿ. ಬಹಳ ಸಂತೋಷವಾಯಿತು ನನಗೆ. ಕ್ಷಾತ್ರ ತೇಜವನ್ನು ಹೊಂದಿ ನಿನ್ನ ದೇಹವು ಕಾಂಚನಗಿರಿಯಂತೆ ಕಂಗೊಳಿಸುತ್ತಾ ಇದೆಯಪ್ಪ. ಇಂದ್ರನಂತೆ ವರ್ಚಸ್ವಿ ಆಗಿರುವೆ, ಅಗ್ನಿಯಂತೆ ತೇಜಸ್ವಿ ಆಗಿರುವೆ, ಯಮನಂತೆ ದಂಡಧರನಾಗಿರುವೆ, ಕುಬೇರನಂತೆ ಭಂಡಾರದಲ್ಲಿ ಸಂಪತ್ತನ್ನು ಹೊಂದಿದವನಾಗಿರುವೆ ನೀನು. ಹೌದು,
ತೋಳಿನಲ್ಲಿ ರಾಕ್ಷಸ ಶಕ್ತಿಯನ್ನು ಹೊಂದಿದ್ರು ರಾಕ್ಷಸನಂತೆ ಉಪಯೋಗಿಸದೆ ರಾಕ್ಷಸರನ್ನು ಮರ್ದಿಸಿ ಸಜ್ಜನರನ್ನು ಪೊರೆಯುವುದಕ್ಕಾಗಿ ಉಪಯೋಗಿಸಿದವ ನೀನು. ಹೌದು. ನಿನ್ನ ಶ್ವೇತಛತ್ರದ ಅಡಿಯಲ್ಲಿ ನಾವು ಸುಖಿಗಳಾಗಿದ್ದೇವೆ. ಈ ಮಂದರಗಿರಿಯ ಸಮೀಪವಿರುವಂತಹ ಈ ಪುರದ ಪ್ರಜೆಗಳೆಲ್ಲ ಹೇಳ್ತಾ ಇದ್ದಾರೆ, ಬಾಯಿ ತುಂಬ ನಿನ್ನನ್ನು ಹೊಗಳ್ತಾ ಇದ್ದಾರಪ್ಪ. ಹೌದು. ಇಷ್ಟಿದ್ರೂ ಕೂಡ ನಿನ್ನ ಮುಖಮಂಡಲವನ್ನು ನೋಡುವಾಗ ಮನದೊಳಗೆ ಏನೋ ಚಿಂತೆಯು ಮನೆ ಮಾಡಿಕೊಂಡಿದೆ ಅಂತ ಅರ್ಥವಾಗ್ತದೆ. ಕಣ್ಣೀರಳಿಸುತ್ತಾ ಇರುವೆ. ಕೊಳದಿಂದ ಕಿತ್ತೆಸೆದ ಅರವಿಂದದಂತೆ ಕಂದಿ ಹೋಗಿದೆ ನಿನ್ನ ಮುಖ. ನೀನು ಮಾತ್ರವಲ್ಲ, ರಾಜಸತಿಯಾದಂತಹ ಸುಕೇಶಿನಿಯೂ ಕೂಡ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಮುಖ ಬಾಡಿ ಹೋಗಿದೆ. ಸಮಸ್ಯೆಗಳು ಮಾನವನಿಗಲ್ಲದೆ ಕಲ್ಲು ಮರಗಳಿಗೆ ಬರಲಾರವು. ಹೌದು. ಪರಿಹಾರವಿಲ್ಲದಂತಹ ಸಮಸ್ಯೆ ಲೋಕದಲ್ಲಿ ಈವರೆಗೂ ಹುಟ್ಟಿಕೊಂಡದ್ದಿಲ್ಲವಪ್ಪ. ನಿಮ್ಮ ದುಃಖಕ್ಕೆ ಕಾರಣವೇನು? ನಿಮಗೆ ಅಡಸಿಕೊಂಡಂತಹ ಸಮಸ್ಯೆ ಏನು? ಸುರಮುನಿ ನಾನು, ನನ್ನಲ್ಲಿ ನೀವು ಧೈರ್ಯವಾಗಿ ಹೇಳಿದರೆ ಅದನ್ನು ಪರಿಹರಿಸುವುದಕ್ಕೆ ಮಾರ್ಗವನ್ನು ನಾನು ಸೂಚಿಸ್ತೇನಪ್ಪ, ನಾನು ಸೂಚಿಸ್ತೇನೆ. ಅವತರಿದು ಮುನಿನಾಥ ತನು ಪ್ರವರಿಯ ಸಂತಾಪ ತನು ಪ್ರವರಿಯ ಸಂತಾಪ ದಿವಗಲಿ ಪಿತೃಗಳು ತಿಲ ಜಲ ಶೂನ್ಯರು ದಿವಗಲಿ ಪಿತೃಗಳು ತಿಲ ಜಲ ಶೂನ್ಯರು ಅವತರಿಸು ಮುನಿನಾಥ ತನು ಭವರಿಲ್ಲ ಸಂತಾನ ಮುನಿನಾಥ ಮುನಿನಾಥ ಪ್ರಜಾನಾಥ, ನನ್ನನ್ನು ಹೊಗಳಿದವರು ನೀವು, ಆಡಿ ಕೊಂಡಾಡಿದವರು ನೀವು. ಅರ್ಥವಿಸಿಕೊಂಡೆ. ಏನನ್ನು? ಪ್ರಜೆಗಳೆಲ್ಲರೂ ನನ್ನನ್ನು ಈ ರೀತಿಯಾಗಿ ಹೊಗಳ್ತಾ ಇದ್ದಾರೆ ಎಂಬುದಾಗಿ ನೀವು ಹೇಳಿದವರು. ನಮ್ಮ ಪಾಲಿನ ಭಾಗ್ಯ ದೇವತೆ ವಿಶ್ವಾವಸುಭೂಪ ಅಂತ ಈ ನಾಡಿನ ಪ್ರಜೆಗಳು ಹೇಳ್ತಾರೆ. ಏನಿದ್ದರೆ ಏನು ಸ್ವಾಮಿ, ಏನಾಯಿತು? ಮನಸ್ಸಿಗೆ ನೆಮ್ಮದಿ ಎಂಬುದಿದ್ರೆ ಪ್ರಪಂಚದಲ್ಲಿ ನಾವು ಏನನ್ನಾದ್ರೂ ಜಯಿಸಬಹುದು, ಏನನ್ನಾದ್ರೂ ಗೆಲ್ಲಬಹುದಂತೆ. ಮನಸ್ಸಿಗೆ ನೆಮ್ಮದಿ ಇಲ್ಲದ್ರೆ ಯಾವ ಕಾರ್ಯವನ್ನು ಮಾಡುವುದಕ್ಕಾಗೋದಿಲ್ಲ. ಹೌದು. ಸಂಸಾರ ಎಂಬ ಸರದಿಯೊಳಗೆ ನಾವು ಬಳಲುತ್ತಾ ಇದ್ದೇವೆ ಸ್ವಾಮಿ. ಅದನ್ನು ಈಜಿ ದಡ ಸೇರುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಆದರೂ ಬಳಲುತ್ತಾ ಇದ್ದೀವಿ. ಹೌದು. ಏನಾಯಿತು? ಸಂಸಾರ ಎಂದ ಬಳಿಕ ಆ ಸಂಸಾರ ಪೂರ್ತಿಯಾಗಬೇಕು ಅಂತಾಗಿದ್ರೆ ಅದರ ಸಂಕೇತವಾಗಿ ಏನಾದ್ರೂ ಒಂದು ಬೇಕಲ್ಲ ಸ್ವಾಮಿ. ಮಕ್ಕಳನ್ನು ಪಡೆಯಬೇಕು. ಸಂಸಾರ ಅನ್ನೋ ಶಬ್ದಕ್ಕೆ ಬಹಳ ವಿಶೇಷವಾದ ಅರ್ಥವಿದೆಯಪ್ಪ. ಹೌದು. ನಿನ್ನ ಮಡದಿಗೆ ಚೆನ್ನಾಗಿ ತಿಳಿದಿದೆ. ತಿಳಿದವಳೆ. ಹೌದು. ಸಂಸರತಿ ಅನೇನ ಇತಿ ಸಂಸಾರ. ಬೆಳಗುತ್ತಾ ಪಸರಿಸುತ್ತಾ ಸಾಗಿಸುತ್ತಾ ಇರುವುದೇ ಸಂಸಾರ. ಬೆಳೆಯುತ್ತಾ ಪಸರಿಸುತ್ತಾ ಸಾಗಬೇಕು. ಸಂಸರತಿ ಅನೇನ ಇತಿ ಸಂಸಾರ. ಹೌದು. ಸರಿ. ದುಃಖ ಎಂಬುದು ಯಾಕೆ ಅಂತ ಕೇಳಿದ್ರೆ, ಯಾಕೆ? ಮದುವೆಯಾಗಿ ಎಷ್ಟೋ ವರ್ಷಗಳು ಕಳೆದು ಹೋದವು. ಅದರ ಸಂಕೇತವಾಗಿ ಇಷ್ಟರವರೆಗೆ ನಮಗೆ ಮಕ್ಕಳಾದುವುದಿಲ್ಲ. ರಾಜಕೀಯ ಕಾರಣಗಳಿಂದ ಅದೆಲ್ಲವೂ ಮರೆತು ಬಿಟ್ಟಿದ್ದೆ ನಾನು. ಆದರೆ ಈ ಸಂದರ್ಭಕ್ಕೆ ಸುಕೇಶಿನಿ ಬಂದು ಹೇಳಿದಂತಹ ಮಾತು, ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ಚಿಂತಿಸುತ್ತಾ ಇದ್ದೇನೆ. ನಮ್ಮ ಪ್ರಜೆಗಳೆಲ್ಲರೂ ಕೂಡ ಅವರವರ ಮಕ್ಕಳೊಂದಿಗೆ ಸಂತೋಷವಾಗಿದ್ದಾರೆ. ಹೌದು. ಆದರೆ ಪ್ರಜೆಗಳನ್ನು ಸಾಕುವಂತಹ ನಮಗೆ ದುಃಖ ಬಂದೊದಗಿದೆ. ಸಭೆಯಲ್ಲಿ ಮಕ್ಕಳನ್ನು ಮಡಿಲಲ್ಲಿ ಕುಳ್ಳಿರಿಸಿ ಮುದ್ದಿಸ್ತಾ ಇದ್ದಾರೆ. ಹೌದು. ಆದರೆ ನಮ್ಮ ಹೌದು. ಆದರೆ ಈ ಸುಕೇಶಿನಿಯನ್ನು ನೋಡುವಾಗ ನನಗೇ ಬೇಸರ ಆಗುತ್ತಾ ಉಂಟು ಸ್ವಾಮಿ. ಹಾಗಂತ ಅವಳು ಮತ್ಸರ ಪಟ್ಟವಳಲ್ಲ. ಯಾವತ್ತು ಮತ್ಸರ ಪಟ್ಟವಳಲ್ಲ. ಅವರಿಗಿಲ್ಲದ ಭಾಗ್ಯ ನನಗಿಲ್ಲದೆ ಹೋಯಿತಲ್ಲ ಅನ್ನೋ ದುಃಖ ಅವಳಿಗೆ. ಪ್ರಜೆಗಳ ಮಕ್ಕಳನ್ನು ತನ್ನ ಮಕ್ಕಳೆಂಬ ಹಾಗೆಯೇ ಸಾಕಿಕೊಂಡವಳು. ಅದು ಕರ್ತವ್ಯವಪ್ಪ. ಹೌದು. ಆದರೆ ಈ ಹೊತ್ತಿಗೆ ಅವಳ ದುಃಖವನ್ನು ನನಗೆ ಭರಿಸುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಾವು ಬಳಲಿದ್ದೇವೆ, ಅತ್ತವರಿದ್ದೇವೆ, ನಮಗೆ ಇನ್ನು ದಾರಿ ತೋರಿಸುವವರು ಒಂದೂ ಅರ್ಥವಾಗುವುದಿಲ್ಲ ಸ್ವಾಮಿ.
ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ಮಾತಿದೆಯಪ್ಪ. ಸತ್ತ ಮೇಲೆ ಪುತ್ರಹೀನರಿಗೆ ಅಲೌಕಿಕದಲ್ಲಿ ಲೋಕದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಸ್ಥಾನ ಸಿಗೋದಿಲ್ಲ ಅಂತ ಒಂದು. ಹೌದು. ಭಕ್ತಿಯಿಂದ ಶ್ರಾದ್ದ ಮಾಡಿದರೂ ಕೂಡ ಪಿತೃಗಳು ಶೇಷಾನ್ನವನ್ನು ಸ್ವೀಕರಿಸಲಾರರು. ಪಿತೃಗಳು ಆಶೀರ್ವಾದ ಮಾಡದೇ ಇದ್ರೆ ನಾವು ದೇವರ ಪೂಜೆ ಮಾಡಿ ಎಷ್ಟು ಮಾಡಿಯೂ ಪ್ರಯೋಜನವಿಲ್ವಪ್ಪ. ಅಲ್ವಾ? ಪಿತೃಗಳು ಸಂತೋಷವಾಗಿದ್ದಾರಂತ ದೇವರು ನಮ್ಮನ್ನು ನೋಡ್ತಾರೆ ಆಶೀರ್ವಾದ ಮಾಡುವಾಗ. ಪಿತೃಗಳ ಆಶೀರ್ವಾದ ಮಾಡೋದು ಬೇಡ ಅಂತ ಹೇಳಿದ್ರೆ ದೇವರು ಆಶೀರ್ವಾದ ಮಾಡೋದಿಲ್ಲ. ಪಿತೃಗಳನ್ನು ಸಂತೈಸಬೇಕು, ನಾವು ಸಂತೋಷ ಪಡಿಸಬೇಕು. ಅಪುತ್ರರಿಗೆ ಅದು ಆಗೋದಿಲ್ಲ. ಸರಿ, ಇದೊಂದು ಚಿಂತೆ ಅಲ್ವಾ? ಹೌದು. ನಿನ್ನ ಚಿಂತೆಯ ಪರಿಹಾರಕ್ಕೆ ನಾನು ದಾರಿಯನ್ನು ಸೂಚಿಸಲೇ? ದಾರಿಯೇ? ನಾನೆಂದಂತೆ ನಡೆಯುವಿರಾ ನೀವು? ತರುಣಿ ಮಣಿ ಭಾಗ್ಯವತಿ ಗಿರಿಜೆಯ ಪೂಜಿಸಿ ಪರಿಹರ ದುಃಖವೋ, ಗಿರಿಜೆಯ ಪೂಜಿಸಿ ಪರಿಹರ ದುಃಖವೋ ಕರ್ಣದುಡಿ ತರುಣಿ ಮಣಿ ಭಾಗ್ಯವತಿ. ಮಹರ್ಷಿಗಳೇ, ಯಾವ ರೀತಿಯಲ್ಲಿ ಆ ಪೂಜೆಯನ್ನು ಮಾಡಬೇಕು, ಯಾವ ಪ್ರಯತ್ನದಿಂದ ನಾವು ಫಲವನ್ನು ಅನುಭವಿಸುತ್ತೇವೋ ಅದನ್ನು ಆದಷ್ಟು ಬೇಗ ಹೇಳು. ದಾರಿಯನ್ನು ನಾನು ಸೂಚಿಸಿದ್ರೆ ಆ ದಾರಿಯಲ್ಲಿ ನಡೆಯುತ್ತೇವೆ ಎನ್ನುವಂತಹ ಉತ್ಸಾಹ ಹೌದು, ನಿಮ್ಮ ಇಬ್ಬರಿಗೂ ಉಂಟಲ್ಲ? ಹೌದು, ಬಹಳ ಇದೆ. ಸಂತೋಷ ಸಂತೋಷ. ನೀನು ವರ ಮಹಾಧಾರ್ಮಿಕ ನೃಪತಿ. ಧರ್ಮವನ್ನು ತಪ್ಪಿ ನಡೆದವನಲ್ಲ ನಾನು. ಅಲ್ವಾ? ಪೂಜೆ ಪುನಸ್ಕಾರ ಅಂತ ಹೋದವನು ನಾನು ಯಾವತ್ತೂ. ಹೌದು. ಯಜ್ಞೋ ಶ್ರೇಷ್ಠತಮಂ ಕರ್ಮ ಅಂತ ಒಂದು ಮಾತಿದೆ. ಕರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಯಜ್ಞ ಕರ್ಮ. ಸದಾ ಯಜ್ಞಾಸಕ್ತನಾದ ಕಾರಣವೇ ದೇವತೆಗಳು ಸಂತೋಷಗೊಂಡು ಸಕಾಲದಲ್ಲಿ ಮಳೆ ಸುರಿಸ್ತಾ ಇದ್ದಾರೆ ಈ ನಾಡಿಗೆ. ದೇವತೆಗಳು ನೀನು ಸದಾ ಆರಾಧಿಸುವವ. ಆಶ್ರಿತ ರಕ್ಷಕ, ದ್ವಿಜಕುಲ ವೃಂದ ಪೋಷಕ, ಅಮರ ವಾರ ಶೋಷಕ, ಸಿಂಧು ಶಯನನ ಭಜಕ ನಮ್ಮ ಅರಸ, ಹೀಗೆ ಪ್ರಜೆಗಳು ಕೊಂಡಾಡ್ತಾರೆ ನಿಮ್ಮನ್ನು. ಹಾಗಾಗಿ ಸದಾ ಸನ್ಮಾರ್ಗದಲ್ಲೇ ನಡೆಯುತ್ತಿರುವಂತಹ ನಿನಗೆ ದಾರಿಯನ್ನು ತೋರುವುದಕ್ಕಾಗಿಯೇ ನಾನಿಲ್ಲಿ ಕಾಣಿಸಿಕೊಂಡವನಪ್ಪ. ಓಹೋ, ಹೌದು. ಯಾವ ರೀತಿಯಲ್ಲಿ ದೇವರೇ? ನೀನು ಧಾರ್ಮಿಕ ನೃಪತಿ, ಅವಳು ಭಾಗ್ಯವತಿ ಇದ್ದಾಳೆ. ಭಾಗ್ಯಹೀನ ಅಲ್ವಮ್ಮ ನೀನು. ನೀನು ಭಾಗ್ಯವತಿ ಆಗುವೆ, ಪುತ್ರವತಿಯೂ ಆಗುವೆ. ಹೌದು. ನೀವು ಒಂದು ಸತ್ಕಾರ್ಯವನ್ನು ಮಾಡಬೇಕಾಗ್ತದೆ. ಯಾವ ರೀತಿಯಲ್ಲಿ? ವಿಷಮ ನೇತ್ರನ ಅರಸಿ ಪಾರ್ವತೀ ದೇವಿ ಅಲ್ವಾ? ಭಾವಜ, ಮನಸ್ಸಿನಿಂದ ಹುಟ್ಟಿಕೊಂಡವ ಮನ್ಮತ, ಹಾಗಾಗಿ ಭಾವಜ ಅಂತ ಹೇಳ್ತಾರೆ. ಭಾವಜಕನಿಗೆ ಅಂತಕನೇ ಹರ. ಭಾವಜ ಅಂತಕ, ಮನ್ಮತ ಅಂತಕ ಅಂತ ಹರನನ್ನು ಕೊಂಡಾಡ್ತಾರೆ. ಹೌದು. ಭಾವಜಾಂತಕನಾದಂತಹ ಹರನ ಸತಿಯಾದ ಪಾರ್ವತೀ ದೇವಿಯನ್ನು ನಿತ್ಯವೂ ಆರಾಧಿಸಬೇಕು. ಸಾಲದು, ಅವಳನ್ನು ಮೆಚ್ಚಿಸುವಂತಹ ಒಂದು ವಿಶೇಷವಾದ ವ್ರತ ಇದೆಯಪ್ಪ. ಹೇಗೆ? ಅದುವೇ ಮಂಗಳ ಗೌರಿ ವ್ರತ. ಮಂಗಳ ಗೌರಿ. ಹೌದು. ಎಲ್ಲಾ ಮಾಸಗಳಲ್ಲಿಯೂ ಆ ವ್ರತವನ್ನು ಆಚರಿಸುವುದಕ್ಕಾಗೋದಿಲ್ಲ. ಕೇವಲ ಶ್ರಾವಣ ಮಾಸದಲ್ಲಿ ಮಾತ್ರ ಮಂಗಳ ಗೌರಿ ವ್ರತವನ್ನು ಆಚರಿಸೋದು. ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತವನ್ನು ಸತಿಪತಿಯರು ಒಂದಾಗಿ ಆಚರಿಸಿ, ಅಲ್ಲದೆ ದಿನವೂ ಅನ್ನಪೂರ್ಣೇಶ್ವರಿಯನ್ನು ಪಾರ್ವತೀ ದೇವಿಯನ್ನು ಆರಾಧಿಸಿಕೊಂಡು ಬಂದರೆ ಸಂತೋಷಗೊಂಡಂತಹ ಅವಳು ನಿಮಗೆ ಪುತ್ರನನ್ನು ಅನುಗ್ರಹಿಸ್ತಾಳೆ, ಜೊತೆಗೆ ಪುತ್ರಿಯನ್ನು ಅನುಗ್ರಹಿಸ್ತಾಳಪ್ಪ. ಹೌದೇ? ಹೌದು. ಉಭಯ ಮಕ್ಕಳಿಗೆ ನೀವು ತಂದೆ ತಾಯಿಯರಾಗ್ತೀವಿ. ಹೌದು. ಮಾಡಬಾರದು. ಇಂದಿನಿಂದಲೇ ಪ್ರಾರಂಭ. ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತ, ಪ್ರತಿದಿನವೂ ಪಾರ್ವತೀ ದೇವಿಯ ಪೂಜೆ. ಸರಿ ಸರಿ ಸರಿ. ಪ್ರಾಣಕಾಂತೆ, ನಾರದರ ಆದೇಶವಾಗಿದೆ, ತಡ ಮಾಡುವುದಲ್ಲ. ಅವರು ಯಾವ ರೀತಿ ಸೂಚನೆಯನ್ನು ಕೊಟ್ಟಿದ್ದಾರೋ ಅದೇ ರೀತಿ ಮಾಡುವುದು. ಈಗ ನಿನ್ನ ಮುಖದಲ್ಲಿ ನಗು ಬಂತು, ನನ್ನ ಮುಖದಲ್ಲಿ ನಗು ಬಂತು. ಹೌದಲ್ವೇ? ಸಂತೋಷದ ವಿಚಾರವೇ ಹೌದು. ನಾರದರ ಆಣತಿಯಂತೆ ನಾವು ಈ ಕಾರ್ಯವನ್ನು ಮಾಡಿದವರು, ಮಂಗಳ ಗೌರಿ ವೃತ ಹಾಗೂ ಪಾರ್ವತಿ ದೇವಿಯರ ಪೂಜೆಯನ್ನು ಮಾಡಿದವರು. ಹೌದು ಹೌದು. ಸಂತೋಷ ಸುದ್ದಿಯೊಂದು ಬಂತಲ್ಲ ನಮಗೆ. ಹೌದಲ್ವೇ? ಮಕ್ಕಳಿರುವರು, ಹುಟ್ಟಿಕೊಂಡವರಿದ್ದಾರೆ. ನಿಜ. ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಅಲ್ಲ, ಈಗ ನಾನು ಯೋಚನೆ ಮಾಡುವುದು ಅದಲ್ಲ. ಏನು ಸ್ವಾಮಿ? ಮದುವೆ ಆದ ಬಳಿಕ ಮಕ್ಕಳಿಲ್ಲ ಅಂತ ಚಿಂತೆ ಆಯ್ತು. ಮಕ್ಕಳು ಹುಟ್ಟಿದ ಮೇಲೆ ಆ ಮಕ್ಕಳ ಆಟಪಾಠ ನೋಡುವುದೇ ಚಂದ.
ಈ ನಡುವೆ ಒಂದು ನನಗೆ ಸಂಶಯ ಹುಟ್ಟಿಕೊಂಡದ್ದು, ಮಕ್ಕಳಿಗೆ ಸಮಸ್ಯೆ ಸ್ವಾಮಿ? ಇನ್ನೂ ಇಡ್ಲಿಲ್ವಲ್ಲ ನಾವು? ನಾಮಕರಣ ಮಾಡಬೇಕು. ಹೌದೌದು. ಯಾವ ರೀತಿಯಲ್ಲಿ ಎಂಬುದಾಗಿ ನಿಮಗೆ ಅರ್ಥವಾಗುತ್ತಾ ಇಲ್ಲ. ಈಗ ಗಂಡ ದೊಡ್ಡವನಾದ್ರೂ ಹೆಂಡತಿಯ ಮುಂದೆ ನಾವು ಎಷ್ಟಿದ್ರೂ ಅಷ್ಟೇ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನೇ ಮುಂದುವರಿಬೇಕು ಈ ವಿಷಯದಲ್ಲಿ. ಸ್ವಾಮಿ, ಓ ಸದಾ ಗೌರಿಯ ವ್ರತವನ್ನು ಮಾಡಿಕೊಂಡು ಬಂದವರು ನಾವು. ಆ ಅಂಬಿಕೆಯ ಅನುಗ್ರಹದಿಂದ ಹುಟ್ಟಿಕೊಂಡವಳು ನಮ್ಮ ಮಗಳು. ಹಾಗಾಗಿ ಮಲಯಾಂಬಿಕೆ ಎಂಬಂತಹ ಹೆಸರು ಇರಿಸಿದ್ರೆ ಹೇಗೆ? ಮಗಳಿಗೆ ಮಲಯಾಂಬಿಕಾ. ಹೌದು. ಮಗನಿಗೆ ಸದಾ ಕಾಲ ಪ್ರಜೆಗಳಿಗೆ ಮಿತ್ರರಂತೆ ಆತ ತೋರಿಸಿಕೊಳ್ಳಬೇಕು. ಹೌದು. ಹಾಗಾದ್ರೆ ಮಿತ್ರಾವಸು ಎಂಬಂತಹ ನಾಮೋದಯ. ನನ್ನದು ವಿಶ್ವವಸು, ಅವನದು ಮಿತ್ರವಸು. ಹೌದು. ಹಾಗೇ ಆಗಲಿ. ಮಕ್ಕಳಿಗೆ ಹೆಸರನ್ನು ಇಟ್ಟುಕೊಂಡವರಿದ್ದೇವೆ. ಇನ್ನು ತಡ ಮಾಡುವುದು ಯಾಕೆ? ಅವರ ಲೀಲೆ ಏನುಂಟು ಮುಂದೆ ನಿರೀಕ್ಷಿಸುವ. ಹಾಗೆಂದುಕೊಳ್ಳಬಹುದು. ಅನೇಕ ವಿಧ ಅನೇಕವಿದೆ. ನಮ್ಮ ಸಭೆ ಸೇರಿದ ಕ್ಷಣವೇ ಎಲ್ಲವರು ಎದ್ದು ನಿಂತು ನಮ್ಮ ಒಡೆಯರಿಗೆ ಜಯವಾಗಲಿ ಶುಭವಾಗಲಿ ಅನ್ನುವಂಥ ಶುಭ ಸಂಕೇತವಾದಂಥ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಕೇಳಿ ಮನಸ್ಸಿಗೆ ಬಹಳಷ್ಟು ಹರ್ಷವಾಯಿತು. ಯಾಕೆ? ಇದಕ್ಕೂ ಕಾರಣ ಇದೆ. ನಮ್ಮಪ್ಪ ರಣತುಂಗ ಮಹಾಪ್ರಭು ಆತನ ಮಗ ಮತಂಗನೇ ನಾನಾಗಿದ್ದೇನೆ. ಪ್ರಾಯ ಪ್ರಬುದ್ಧನಾದಂಥ ಆ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಒಂದೊಮ್ಮೆಗೆ ಈ ಮಧುಪುರದ ಸಿಂಹಾಸನದ ಮೇಲೆ ಏರಿಸಿದವರು ನನ್ನಪ್ಪ. ವಾನಪ್ರಸ್ಥವನ್ನು ಸೇರಿದವರಿದ್ದಾರೆ. ಅಧಿಕಾರ ಸಿಕ್ಕಿದರೆ ಸಾಲದು, ದುರುಪಯೋಗ ಪಡಿಸಿಕೊಳ್ಳದೆ ಸದುಪಯೋಗ ಪಡಿಸಿಕೊಳ್ಳಬೇಕು. ಈ ತೀರ್ಮಾನವನ್ನು ಕೈಗೊಂಡು ಇಟ್ಟರ ತನಕ ಪ್ರಜಾವರ್ಗದವರನ್ನು ಮಕ್ಕಳೋಪಾದಿಯಲ್ಲಿ ಕಂಡುಕೊಂಡವರಿದ್ದೇನೆ. ಸತ್ಯ ಧರ್ಮಕ್ಕೆ ನೆಲವೀಡು ನಮ್ಮ ಮಧುಪುರ ಅನ್ನುವಂತೆ ಪ್ರಜಾಪುರ ಬಾಯಿಂದ ಹೇಳಿಸಿಕೊಂಡವರ ಈ ಮತಂಗ. ಆದ್ರೆ ಏನು ಮಾಡೋಣ? ನನ್ನಪ್ಪ ರೋಗ ರುಜಿನ ತಾಗಿ ಸತ್ತದ್ದಲ್ಲ, ನನ್ನ ಅಪ್ಪನನ್ನು ಒಬ್ಬ ಕೊಂದವ. ಅದರ ಬಗ್ಗೆ ಗಹನವಾದಂತಹ ಚರ್ಚೆ ನಡೀಬೇಕು. ಎಲ್ಲಿ ನಮ್ಮ ಮಂತ್ರಿ?
ಇದ್ದೇನೆ. ಹೇಳು. ಮಂತ್ರಿ ಶೇಖರ ಇತ್ತ ಬರಲಿ ಎನ್ನುವಂತ ದೀರ್ಘವಾದಂತಹ ಧ್ವನಿಯನ್ನು ಕೇಳಿ ಇತ್ತ ಕಡೆ ಓಡಿ ಬಂದಿದ್ದೇನೆ. ನಿಮ್ಮ ಮುಖವನ್ನು ವೀಕ್ಷಿಸಿದೆ ಎಂದಾದ್ರೆ ಏನೋ ಸಂತೋಷದಲ್ಲಿರುವಂತಹ ಭಾಸವಾಗುತ್ತಾ ಇದೆ. ಏನಕ್ಕೆ ಕರೆದಿ? ನಮ್ಮಿಂದ ಏನಾಗಬೇಕು? ಕ್ಷಾಮ ಢಾಮರಗಳಿಲ್ಲದೆ ರಾಜ್ಯವು ಸುಭೀಕ್ಷೆಯಲ್ಲಿ ಇದೆ. ಇತ್ತ ಹೊತ್ತಿನಲ್ಲಿ ನೀವು ನಮ್ಮನ್ನು ಕರೆಸಿರುವುದಕ್ಕೆ ಕಾರಣವಾದರೂ ಏನು? ಚಂದ್ರಶೇಖರ ನಿನ್ನಂತವನಿಗೆ ಹೇಳಿದಂತ ಮಾತು ಕೇವಲ ಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಂಡ್ರೆ ಸಾಕಾಗುವುದಿಲ್ಲ. ವಿದ್ಯಾರ್ಹತೆ ಬೇಕಾಗುತ್ತದೆ, ತಲೆಗೆ ಸ್ವಲ್ಪ ಕೆಲಸವೂ ಕೊಡಬೇಕಾಗುತ್ತದೆ. ಅಂತವ ಮಾತ್ರ ಮಂತ್ರಿ ಪೀಠದಲ್ಲಿ ಕುಳಿತುಕೊಳ್ಬೇಕು. ಅಲ್ಲ, ಈಗೀಗ ವಿದ್ಯೆ ಇಲ್ಲದವರೇ ಮಂತ್ರಿ ಪಟ್ಟಕ್ಕೆ ಏರುವುದು. ಆದ್ರೆ ನಾವು ಹಾಗಲ್ಲ. ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿ ಮಧುಪುರದ ಪ್ರಧಾನ ಮಂತ್ರಿ ಪಟ್ಟವನ್ನು ಕೊಟ್ಟವರಿದ್ದೇನೆ. ಈ ಸಮಯದಲ್ಲಿ ಗಹನವಾದಂತಹ ಚರ್ಚೆ ಮಾಡುವುದಕ್ಕೆ ಬೇಕಾಗಿ ಕರೆದವನು ನಾನು. ಯಾಕೆ ಗೊತ್ತಾ? ನಿನ್ನಪ್ಪ ರಣತುಂಗ ಮಹಾಪ್ರಭು ಒಂದೊಮ್ಮೆಗೆ ಅನಾರೋಗ್ಯಕ್ಕೆ ತುತ್ತಾಗಿ ಸತ್ತದ್ದಲ್ಲ, ಮೋಸದಿಂದ ಯಾವ ವ್ಯಕ್ತಿ ಅವರನ್ನು ಕೊಂದವರಿದ್ದಾರೆ. ಯಾರ್ಯಾರು ಅಂತ ಪ್ರಶ್ನೆ ಮಾಡಬೇಡ. ನಮ್ಮನೇ ದೇಶದವರಾದಂತ ಒಂದೊಮ್ಮೆಗೆ ಶ್ವೇತಪುರದ ಅರಸ ನಮ್ಮ ಅಪ್ಪನನ್ನು ಮೋಸದಿಂದ ಕೊಂದವರಿದ್ದಾರೆ. ಜೀವಿತ ಖೇತ ಅನ್ನುವವ ಆ ಸೇಡಿಗೆ ಸೇಡು, ಮುಯಿಗೆ ಮುಯಿ ತೀರಿಸುವುದಕ್ಕೆ ಬೇಕಾಗಿ ಸೇನಾ ಸಮೇತರಾಗಿ ಅತ್ತ ಸಾಗಿ ಆತನ ತಲೆಯನ್ನು ಕತ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಏನೋ ಅಭಿಪ್ರಾಯ? ನೀವು ಯಾವಾಗ ನಮಗೆ ಅವಕಾಶ ಕೊಡುತ್ತೀರಿ ಎಂಬುದಾಗಿ ಕಾಯುತ್ತಾ ಇದ್ದವರು ನಾವು. ಒಳ್ಳೆಯ ಸಂದರ್ಭ ಬಂದಿದೆ, ನನಗಪ್ಪಳೆಯನ್ನು ಕೊಡಿ. ಈ ಕ್ಷಣವೇ ಅಲ್ಲಿಗೆ ತೆರಳಿ ಅವರನ್ನು ವಿಳಂಬ ಸಲ್ಲದು. ಸೇನಾ ಸಮೇತರಾಗಿ ನಡೆಯುವ धीरे
ಮಕ್ಕಳೋಪಾದಿಯಲ್ಲಿ ಅವರನ್ನು ಪಾಲಿಸಿಕೊಂಡು ಬರುತ್ತಿದ್ದವ ನಾನು. ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಓಲಗ ಚಾವಡಿಯನ್ನು ಸೇರಿಕೊಂಡಾಗ ಅವರ ಹೊಗಳಿಕೆಯನ್ನು ಕೇಳುವಾಗ ಮನ ತುಂಬಿ ಬರ್ತಾ ಇದೆಯ. ಇದು ರಾಜಕೀಯದ ವಿಚಾರ, ಸಾಂಸಾರಿಕದ ವಿಚಾರ ಮಾತಾಡುತ್ತಿದ್ದರೆ ಮದುವೆ ಆಗಿದೆ, ಮಗ ಒಬ್ಬ ಹುಟ್ಟಿಕೊಂಡಿದ್ದಾನೆ, ಜೀವೋತ್ಸವಾನ ಎಂದು ನಾಮಕರಣ ಮಾಡಿದ್ದಾನೆ. ಈಗ ಸಣ್ಣವಲ್ಲ, ಬೆಳೆದು ಪ್ರಾಯಕ್ಕೆ ಬಂದಿದ್ದಾನೆ. ಅದೆಲ್ಲ ಯೋಚನೆ ಮಾಡುವುದು. ಯಾವ ರೀತಿಯಲ್ಲಿ ಯಾವರಿಗೂ ಕೊರತೆ ಬರಬಾರದು. ಈ ಉದ್ದೇಶದಿಂದ ನಾನು ಓಲಗ ಚೌಡನ್ನು ಸೇರಿಕೊಂಡಾಗ ದೂತನಾಡಿದ ಮಾತನ್ನು ಕೇಳಿದ್ದೀರಾ? ಅವರಿಗೆ ಏನು ಕೆಲಸ ಇಲ್ಲ. ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಹೌದಪ್ಪ, ಮತಂಗ ಮಧುಪುರದವಂತೆ. ನಾವು ನನ್ನ ಅಪ್ಪನನ್ನು ನಾನು ಹಿಂದೆ ಕೊಳಿಸಿದ್ದೇನೆ. ಕಾರಣಕ್ಕಾಗಿ ಸೇಡು ತೀರಿಸುವುದಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಅವನಿಗೆ ಸ್ವಲ್ಪ ಅಹಂಕಾರ ತಲೆಗೆ ಅಡರಿ ಹೋಗಿದೆ. ಇಳಿಸಬೇಕು ಅಂದ್ರೆ ನಾನು ಹೋಗುದಲ್ಲ. ಪ್ರಾಯಕ್ಕೆ ಬಂದ ಮಗ ಇದ್ದಾನೆ. ಮಗನೇ, ನಮ್ಮವರೆಲ್ಲ ಕಾತರದಿಂದ ನಿಮ್ಮಾಡುವಂತ ವಚನಗಳಾಡುವುದಕ್ಕಾಗಿ ಕಣ್ಣು ಬಿಟ್ಟು ನೋಡುತ್ತಾ ಇದ್ದಾರೆ. ನಿಜ, ನಿಮ್ಮದಾದಂತ ಉಪದೇಶ ಸಾಮರ್ಥ್ಯವನ್ನು ಸ್ವೀಕರಿಸುವ ಮುಖೇನವಾಗಿ ತಮ್ಮ ಜೀವನ ಮಾರ್ಗವನ್ನು ಹೇಗೆ ಅನುಸರಿಸಬೇಕು ಈ ನಿರ್ಣಯವನ್ನು ಕೈಗೊಳ್ಳುವುದಕ್ಕಾಗಿ ಅವರೆಲ್ಲ ಕಾಯುತ್ತಾ ಇದ್ದಾರೆ. ನಿಜ, ಇಂಥವರೆಲ್ಲ ಕೂಡಿರುವಂತಹ ಮಹತ್ತರವಾದಂತಹ ಸಭೆ ಇದು. ಮಗನಾದಂತ ಜೀಮೂತ ವಾಹನ ಈ ಕಡೆ ಬರಬೇಕು ಅಂತ ಅಪ್ಪನೇ ಆಯ್ತಂತೆ. ಹೌದೌದು, ಕರೆ ಕೊಟ್ಟವ ನಾನೇ. ಅಪ್ಪ, ಯಾವುದೋ ಮಹತ್ತರವಾದಂತ ಕಾರ್ಯ ಇಲ್ಲದೆ ನೀವು ಈ ಸಭೆಗೆ ನಾನು ಬರಮಾಡ್ಲಿಕ್ಕಿಲ್ಲ. ಇಲ್ಲ, ಈ ನಿರ್ಣಯವನ್ನು ಅಂತೆ ನೇರವಾಗಿ ನಿಮ್ಮನ್ನೇ ಕಾಣಬೇಕೆನ್ನುವ ಉದ್ದೇಶಕ್ಕಾಗಿ ಬಂದಿದ್ದೇನೆ. ನಿಜ, ಕಾರಣವೇನು ಅಂತ ತಿಳಿಸಿದ್ರೆ ಶಿರಸ ವಹಿಸಿ ನೆರವೇರಿಸುವುದಕ್ಕೆ ಸಿದ್ಧ. ಮಗನೇ ಮಗನೇ
ಏನು ಸಮಸ್ಯೆ ಅಪ್ಪಯ್ಯ? ಅಂದ್ರೆ ಮಧುಪುರದ ಅರಸ ಮತಂಗ ಎನ್ನುವವ ನಮ್ಮ ಪುರಕ್ಕೆ ದಾಳಿ ಇಟ್ಟಿದ್ದಾನೆ. ಉದ್ದೇಶ ಏನು ಗೊತ್ತಾ ಮಗನೇ? ಏನು? ಅವನ ಅಪ್ಪನನ್ನು ನಾನು ಎಂದೇ ಕೊಲಿಸಿದ್ದೇನೆ. ಈ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮಲ್ಲಿಗೆ ಪ್ರವೇಶ ಮಾಡಿದ್ದಾನೆ. ನೀವು ಯಾಕೆ ಕೊಂದದ್ದು ಮತ್ತೆ? ಯಾಕೋ ಪೂರ್ವ ದೇಶದಲ್ಲಿ ಹಿಂದೆ ಅದು ನೀನು ಮಾವಾಗ ಹುಟ್ಟಿ ಸಣ್ಣ ಮಗ, ನಿನಗೆ ವಿಚಾರ ಗೊತ್ತಿಲ್ಲ ಮಗನೇ. ಅದು ಹಿಂದಿನ ಕತೆ, ಅದೆಲ್ಲ ಯಾಕೆ ನಿನಗೆ? ಆದ ಕಾರಣವೇ ಹಂದಿನ ಸೇಡಿ ತೀರಿಸುವುದಕ್ಕಾಗಿ ಇವತ್ತು ನಮ್ಮಲ್ಲಿಗೆ ಬಂದಿದ್ದಾನೆ. ಈಗ ಅವಾಗ ನೀನು ಸಣ್ಣವ, ಈಗ ನೀನು ಪ್ರಾಯಕ್ಕೆ ಬಂದವ, ನನಗೆ ಪ್ರಾಯ ಆಯ್ತು ಮಗನೇ. ಆದ ಕಾರಣವೇ ಈಗ ಬಂದವನಿಗೆ ಉತ್ತರ ಕೊಡ್ಬೇಡ್ವಾ? ಉತ್ತರ ಕೊಡುವುದಕ್ಕಾಗಿ ನಿನ್ನನ್ನು ನಾನು ಸಭೆಗೆ ಕರೆಸಿದ್ದವ. ಈಗ ಆ ಅಭಿಪ್ರಾಯ, ಹೋಗುವ ಅಭಿಪ್ರಾಯ ಏನು ಅಂತ ಪ್ರತಿಯೊಬ್ಬ ಮಾನವರಿಗೂ ಕೂಡ ದ್ವೇಷ ಸಾಧಿಸುವುದು ಹೇಗೆ ಅಂತ ಕಾಯ್ತಾ ಇರ್ತಾರೆ. ನಿಜ, ನಿಜವಾಗಿಯೂ ನಾವು ಪರಸ್ಪರ ಪ್ರೀತಿಸಬೇಕಾದವು. ಹೌದಪ್ಪ. ಆದ್ರೆ ಇಂದು ಏನಾಗುತ್ತಾ ಇದೆ, ಮಾನವರೊಳಗೆ ದ್ವೇಷ, ಹೌದೌದು, ಅಸೂಯೆ, ಕಾಪಟ್ಯ ಇದೇ ವೃದ್ಧಿಸುತ್ತಾ ಇದೆ. ಪರಸ್ಪರ ಪ್ರೀತಿಸಬೇಕಾದವರು ಇಂದು ದ್ವೇಷಿಸುವ ಮಟ್ಟಕ್ಕೆ ಬೆಳೆದು ನಿಲ್ಲುತ್ತಾ ಇದ್ದಾರೆ. ಹೌದಪ್ಪ, ವಿರೋಧ ಕಟ್ಟಿಕೊಳ್ಳುವುದಕ್ಕಾಗಿ ಹೆಚ್ಚು ಏನು ಬೇಕು ಅಂತ ಸ್ವಲ್ಪ ಸಿಕ್ಕಿದರೆ ಸಾಕು. ಹೌದು, ಯಾವುದನ್ನು ಇಟ್ಟುಕೊಂಡು ಈಗೆಲ್ಲ ಬದಲಾಗಿದೆ ಅಪ್ಪ. ಏನು? ಪರಸ್ಪರ ವಿರೋಧಿಗಳಾಗಬೇಕಾದಂತ ಮೃಗಗಳೆಲ್ಲ ಇನ್ನು ಪರಸ್ಪರ ಪ್ರೀತಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ನಿಜ, ಪರಸ್ಪರ ಪ್ರೀತಿಸಿ ಸಹೋದರ್ಯವಾಗಿಯೂ ತನ್ನ ಬಾಂಧವ್ಯವನ್ನು ಈ ಪ್ರಪಂಚಕ್ಕೆ ಸಾರಬೇಕಾದ ಮನುಷ್ಯರೆಲ್ಲ ದ್ವೇಷಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ನಿಜ ಮಗ, ಕಾಲ ಎಲ್ಲಿಗೆ ಬರ್ತಾ ಇದೆ ಆಲೋಚನೆ ಮಾಡಿ. ಯಾವತ್ತೋ ನಡೆದ ಒಂದು ಪ್ರಕರಣ ಹಿಂದಿನದ್ದು, ಅದನ್ನು ತೀರಿಸುವುದಕ್ಕಾಗಿ ಈಗ ಅವನ ಮಗ ಬಂದಿದ್ದ. ಹೌದೌದು, ಈಗ ನೆನಪಾದದ್ದು ಅವನಿಗೆ. ಮಗನಿಗೆ ಮಗನೇ ಉತ್ತರ ಕೊಡ್ಬೇಕಪ್ಪ. ಹೌದೌದು, ನೀವೇನು ಚಿಂತಿಸಬೇಕಾಗಿಲ್ಲ. ಮಾಡುವ ಅವನಿಗೆ ಹೇಗೆ ಉತ್ತರ ಕೊಡಬೇಕು, ಆ ರಣರಂಗದಲ್ಲೇ ಅದು ನಿರ್ಣಯ ಆಗಬೇಕು. ನೀವು ಚಿಂತೆ ಮಾಡಬೇಡಿ, ನನ್ನನ್ನು ಮಗನೇ. ನೀನಾಡಿದ ಮಾತನ್ನು ಕೇಳುವಾಗ ಒಡಲು ತುಂಬಿ ಬಂತು ಮಗ. ಸರಿ ಸರಿ, ಬಹಳ ಸಂತೋಷವಾಯಿತು. ಬಂದವನಿಗೆ ಉತ್ತರ ಕೊಡಬೇಕಾದ್ದು ನಿನ್ನ ಕರ್ತವ್ಯ. ನಮ್ಮ ನಾಡನ್ನು ಉಳಿಸಬೇಕಾದ್ದು ನಮ್ಮ ಧರ್ಮ ಅಲ್ವಾ? ಸರಿ ಸರಿ. ಪ್ರಜೆಗಳಿಗೆ ನಮ್ಮಿಂದಾಗಿ ಏನೂ ತೊಂದರೆ ಬರಬಾರದು, ಈ ಉದ್ದೇಶದಿಂದ ನಾವು ಇದ್ದವರು. ಆದ ಕಾರಣ ನೀನು ಈಗ ಸಮರಕ್ಕೆ ಹೊರಟವ, ಹೋಗಿ ಬಾ ಮಗನೇ. ಸಂತೋಷವಾಗಲಿ ನಿನಗೆ. ವಿಷಯ ಹೌದಿ, ಬಂದವೋ ಯಾವುದೋ ಒಂದು ಸೇಡು ತೀರಿಸುವುದಕ್ಕಂತ ಅಪ್ಪ ಏನನ್ನಲ್ಲಿ ಹೇಳಲಿಲ್ಲ. ಅಪ್ಪ ಹೇಳದಿದ್ರೇನಂತೆ, ಅಮ್ಮ ಆದ್ರೂ ಹೇಳಿ ಅದು ನೋಡು. ಬಾಲ
ಆಸೆ ಪಡುತ್ತಾ ಇತ್ತು ಮಗನೇ. ನಾಲಿಗೆ ತಡವರಿಸುತ್ತಾ ಇತ್ತು ನಿನ್ನಲ್ಲಿ ಮಾತನಾಡಬೇಕು ಎಂಬ ಹಾಗೆ. ದಿನನಿತ್ಯದ ಹಾಗೆ ಮಗನನ್ನು ನೋಡಬೇಕು ಎಂಬ ಹಾಗೆ ಆಸೆ ಪಟ್ಟವಳು ನಾನು. ತಪ್ಪಲ್ವಲ್ಲ ಮಗನೇ? ಅಲ್ಲವೇ ಅಲ್ಲ. ಹಾಗಿರುವಾಗ ನೀ ನನ್ನ ಕಣ್ಣ ಮುಂದೆ ಬಂದು ನಿಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಹರುಷವೇ ಆಯಿತು ಕಂದ. ಮಗನೇ, ಮಗುವೊಂದನ್ನು ನವಮಾಸದ ಪರ್ಯಂತರ ಉದರದಲ್ಲಿ ಇರಿಸಿಕೊಂಡ ಕಾರಣ ಆಕೆಯನ್ನು ಧಾತ್ರಿ ಎಂಬ ಹಾಗೆ ಲೋಕಮುಖ ಕರೆಯುತ್ತದೆ. 10ನೆಯ ತಿಂಗಳಿಗೆ ಈ ಲೋಕದ ಬೆಳಕನ್ನು ಕಾಣಿಸುವುದರಿಂದ ಅವಳನ್ನು ಜನನಿ ಎಂಬ ಹಾಗೆ ಕರೆಸುತ್ತಾರೆ. ಮಾತ್ರವಲ್ಲ, ಲಾಲನೆ ಪಾಲನೆ ಮಾಡುತ್ತಾ ಆ ಮಗುವಿನ ಬೆಳವಣಿಗೆಗೆ ಕಾರಣವಾಗುವ ಕಾರಣದಿಂದ ಆಕೆಯನ್ನು ಅಂಬಾ ಎಂಬ ಹಾಗೆ ಗುರುತಿಸುತ್ತಾರೆ. ಮಗನೇ, ಮತ್ತೂ ಒಂದು ಏನು, ವೀರಪುತ್ರನನ್ನು ಪಡೆದಂತಹ ತಾಯಿಯನ್ನು ವೀರಸು ಎಂಬ ಹಾಗೆ ಕೊಂಡಾಡುತ್ತಾರೆ. ಹಾಗಿರುವಾಗ ಇದೆಲ್ಲವೂ ನನ್ನ ಮಗನಲ್ಲಿದೆ. ವೀರಪುತ್ರನಿಗೆ ಜನ್ಮವನ್ನು ಕೊಟ್ಟಿದ್ದೇನೆ ಎಂಬಂತಹ ಸಂತೋಷ ನನಗುಂಟು. ಯಾಕಂದ್ರೆ ನೀ ಮಾಡಿದಂತಹ ಸಾಧನೆಯೇ ಅಂತದ್ದು. ತಂದೆಯೇ ಆಡುವಂತಹ ಮಾತುಂಟಲ್ವ, ಮಗ ನಿನ್ನ ವೀರನಾಗಿದ್ದಾನೆ, ಶೂರನಾಗಿದ್ದಾನೆ. ಸುನಂದಾನಿ ಹೆತ್ತಿರುವಂತಹ ಕುವರ ಮುಂದೆ ನಮ್ಮ ರಾಜಕುಮಾರನಾಗಿ ಪ್ರಜೆಗಳನ್ನು ಜೋಪಾನವಾಗಿ ಕಾಪಾಡುತ್ತಾನೆ ಎಂಬ ಹಾಗೆ. ಹಾಗಿರುವಾಗ ನಿನ್ನಲ್ಲಿ ಮಾತನಾಡುವಂತಹ ಹೊತ್ತಿಗೆ ಕಂಡಿರುವುದು ಒಂದೇ, ಏನು, ತಾಯಿಯ ಬಳಿಗೆ ನೀ ಬಂದವನಲ್ಲ. ಅಂದ್ರೆ ಯಾವುದೋ ಒಂದು ವಿಚಾರವನ್ನು ಅರುಹಿ ಮುಂದುವರಿಯಬೇಕು ಎಂಬ ಹಾಗೆ ನೀನು ನಿಂತಿರುವುದನ್ನು ಕಂಡೆ. ಶಿರದಲ್ಲಿ ಶಿರಸ್ತ್ರಾಣ, ಎದೆಯಲ್ಲಿ ಸೀಸದ ಕವಚ, ತುಂಬಿರುವಂತಹ ನಿನ್ನ ಬತ್ತಳ್ಳಿಕೆ, ಕೈಯಲ್ಲಿ ಆಯುಧ, ಇದೆಲ್ಲವನ್ನು ಧರಿಸಿಕೊಂಡು ಹೊರಟಿರುವ ಹಾಗುಂಟು. ನಾ ಮಾತನಾಡಿಸಿದೆ ಎಂದಾದರೆ ಗಮನವೂ ನನ್ನ ಕಡೆಗಿಲ್ಲ. ಎತ್ತ ಗಮನ, ನೀ ಹೊರಟಿರುವಂತಹ ವಿಚಾರವೇನು ಅರಿತುಕೊಳ್ಳಬೇಕೆಂಬಂತಹ ಆಸೆಯಾಗುತ್ತಾ ಇರುವೆ. ಅರಿವು ಏಕಂತ ಅಮ್ಮ ಜನನಿಲಾಪುದಿಮ್ಮ ಜನಪದ ಮುಕ್ತಿದ ಜನಪದನು ಸತ್ಯವೇ ತಾಯಿ. ಗಮನ ಈಗ ಬೇರೆ ಕಡೆಯೇ ಇದೆ. ಏನದು ಕಾರಣವಾದುದು ಅನ್ಯನೊಬ್ಬ ನಮ್ಮದಾದಂತಹ ಪುರವನ್ನು ಈ ಕಾಲಕ್ಕೆ ಮುತ್ತಿದ್ದಾನೆ. ಯಾರು ಏನು ಎಂದು ತಂದೆಯವರೇ ನನಗೆ ತಿಳಿಸಿದಾಗಲೇ ಅರ್ಥವಾದದ್ದು. ಮಧುಪುರದ ಅರಸನಂತೆ ಮತಂಗನೆಂಬವನಂತೆ ಯಾವುದೋ ಒಂದು ಪೂರ್ವದ್ವೇಷ ಸಾಧನೆಗಾಗಿ ನಮ್ಮ ಪುರವನ್ನು ಇಂದಿನ ಕಾಲದಲ್ಲಿ ಮುತ್ತಿದ್ದಾನೆ. ಅವನಿಗೆ ಉತ್ತರವನ್ನು ಕೊಡಬೇಕು. ಹೀಗಾಗಿ ವೀರೋಚಿತವಾದಂತಹ ಮಾತುಗಳನ್ನಾಡಿ ನಿಮ್ಮ ವೀರಪುತ್ರ ಈ ಮೂತ ವಾಹನ ಎಂದು ರಣಕ್ಕಣಕ್ಕೆ ಹೊರಟು ನಿಂತಿದ್ದಾನೆ. ಅಮ್ಮ ಕಂದ, ಅಪ್ಪಯ್ಯನ ಆಶೀರ್ವಾದ ಸಿಕ್ಕಿದೆ. ನಿನ್ನ ಆಶೀರ್ವಾದವೂ ನನಗೆ ಈ ಕಾಲಕ್ಕೆ ಬೇಕೇ ಬೇಕು. ಹಾಗಾಗಿ ಪ್ರೀತಿಯಿಂದ ಹರಸಿ ನನ್ನನ್ನು ಕಳುಹಿಸಿಕೊಡುತ್ತಾಯಿ. ತಂದೆಗೆ ಹಿತವೋ
ತಂದಿಗೆ ಹಿತವೋ ಬಂದ ಕಾರಣಗಳೇನು ಹಿಂದೆ ಕಿರಣದಲ್ಲಿ ತಂದ ಮತಂಗವೋ ಹಿಂದೆ ಕಿರಣದಲ್ಲಿ ತಂದ ಮತಂಗನ ಕುಂದ ಜಗದಾಗಿದಲ್ಲ ಮಗನೇ ಜೀಮೂತ ವಾಹನ ತಾಯೇ, ಒಂದು ರಾಜ್ಯವೆಂದಾದರೆ ಅದು ಸಮೃದ್ಧಿಯಿಂದ ಬೆಳೆಯಿತು ಎಂದಾದರೆ ಅದಕ್ಕೆ ಮುತ್ತಿಗೆಯನ್ನು ನೀಡುವುದು ಅಪರೂಪ ಏನೂ ಅಲ್ಲ. ಆ ಸಾಮ್ರಾಜ್ಯದ ಸಂಪತ್ತನ್ನು ಬಯಸಿ ಅನೇಕರು ಬಂದು ಹೋಗುತ್ತಾರೆ. ಯಾಕಂದ್ರೆ ಆ ಸಂಪತ್ತು ಅವರಿಗೆ ಬೇಕು. ಮಾತ್ರವಲ್ಲ, ಆ ಪುರ ನಮ್ಮ ಕೈವಶದಲ್ಲಿರಬೇಕು ಎಂಬಂತಹ ಆಸೆ. ಆದ್ರೆ ಕೆಲವೊಮ್ಮೆ ಸೋತು ಓಡಿ ಹೋದವರು ಇದ್ದಾರೆ, ಕೆಲವು ಅದನ್ನು ಜಯಿಸಿ ಪಡೆದುಕೊಂಡು ಹೋದವರು ಇದ್ದಾರೆ. ಹಾಗೆಂದು ನಮ್ಮಲ್ಲಿಗೂ ಅಪರೂಪ ಅಲ್ಲ. ಇದುವರೆಗೆ ನೀನು ಯುದ್ಧಕ್ಕೆ ಹೋದವನಲ್ವೇ? ಹೋಗಿದ್ಯಲ್ವ ಮಗನೇ? ಹೌದು. ನೀ ಇದುವರೆಗೆ ಯುದ್ಧ ಮಾಡಿದವನೇ ಅಲ್ವಾ? ಶಸ್ತ್ರಾಸ್ತ್ರಗಳನ್ನು ತಿಳಿದುಕೊಂಡಿರುವಂತಹ ನಿನಗೇನು ಅದು ಹೊಸತಲ್ಲ ಕಂದ. ಆದರೆ ನೀನಾಡಿದಂತಹ ಮಾತುಗಳನ್ನು ನಾ ಕೇಳಿದೆ ಎಂದಾದರೆ ನನ್ನ ಚಿತ್ತಕ್ಕೆ ಒಂದು ವಿಚಾರವೇ ಹೊಳೆಯಿತಲ್ಲ ಮಗನೇ. ಏನು? ಮತಂಗ ಎಂಬಂತಹ ಒಬ್ಬ ದಾನವ ನಮ್ಮ ಪುರವನ್ನು ಪ್ರವೇಶ ಮಾಡಿದ. ಆದ್ರೆ ಪುರವನ್ನು ಪ್ರವೇಶ ಮಾಡಬೇಕು ಎಂದಿದ್ದರೆ ಯಾವುದೋ ಒಂದು ಕಾರ್ಯದಿಂದ ಆಗಿರಬೇಕು. ನೀನಾಡಿದಂತಹ ಮಾತಿನಿಂದ ಕೇಳಿದ್ದೇನೆ, ಪೂರ್ವದಲ್ಲಿ ಏನೋ ನಮ್ಮಿಂದ ಆದಂತಹ ಅನ್ಯಾಯಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಬಂದಿದ್ದಾನೆ. ಹಾಗಿದ್ದರೆ ನಿನ್ನ ತಂದೆಯಿಂದ ಅಹಿತವಾದಂತಹ ಘಟನೆಯಾದರೂ ಏನು? ಯಾಕೆ ಕೇಳಿದೆ ವಿಚಾರ? ಮಗನೇ, ಯುದ್ಧ ಎನ್ನುವುದು ಇದು ಮೊದಲ ಬಾರಿ ಸಂಭವಿಸುವುದಲ್ಲ. ಈ ಭೂಮಿಯೇ ಯುದ್ಧದಿಂದಲೇ ಹುಟ್ಟಿಕೊಂಡದ್ದು, ಹೌದಲ್ವೇ? ಮಧುಕೈಟಬರನ್ನು ವಧಿಸುವ ಮುಖೇನವಾಗಿ ಮೇದಿನಿ ನಿರ್ಮಾಣವಾಯಿತಂತೆ. ಹಾಗಾಗಿ ಯುದ್ಧದಿಂದಲೇ ಈ ಭೂಮಿ ಸೃಷ್ಟಿಯಾಗಿದೆ ಎಂದಾದರೆ ಯುದ್ಧ ಆಗುವುದನ್ನು ನಿಲ್ಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಿದ್ರೆ ಯುದ್ಧ ಮಾಡುವುದಕ್ಕಾಗಿ ಮತಂಗ ಬಂದಿದ್ದಾನೆ ಎಂದಾದರೆ ಪೂರ್ವದಲ್ಲಿ ಆದಂತಹ ಅಹಿತ ಘಟನೆ ಏನೆಂಬುದನ್ನು ತಿಳಿದುಕೊಳ್ಳಬೇಕೆಂಬಂತಹ ಕುತೂಹಲ ನಗುಂಟು. ನಿನ್ನ ತಂದೆಯಿಂದ ಆತನಿಗಾದಂತಹ ಅನ್ಯಾಯವಾದರೂ ಏನು ಮಗನೇ? ನಾನು ಅಪ್ಪಯ್ಯನಲ್ಲಿ ಬಿಡಿಸಿ ಕೇಳಿದೆ. ಇದು ಯಾವ ಉದ್ದೇಶ ಅಂತ ಒಂದು ಸಣ್ಣ ವಿಷಯ ಹೇಳಿದ್ರಷ್ಟೇ, ಬಿಟ್ರೆ ಅದಕ್ಕಿಂತ ಹಿರಿದಾದಂತ ಏನಾದ್ರೂ ಮಹತ್ತರವಾದದ್ದು ವಿಷಯ ಉಂಟು ಅಂತ ನನಗೂ ಗೊತ್ತಿರಲಿಲ್ಲ. ಕಾರಣ ಏನು ಅಂತ ಕೇಳಿದಾಗ ತಿಳಿದದ್ದು, ಯಾವ ಮಧುಪುರದರಸ ಮತಂಗನಿದ್ದಾನ ಅವನ ಅಪ್ಪನ ಸಾವಿಗೆ ಕಾರಣ ನನ್ನ ಅಪ್ಪಯ್ಯ. ಆ ಒಂದು ಸೇಡನ್ನು ತೀರಿಸಬೇಕು. ಬಹುಶಃ ಅವನು ಅಪ್ಪಯ್ಯನನ್ನು ಕೊಲ್ಲುವಂತ ಕಾಲದಲ್ಲಿ ಅವನು ಸಣ್ಣ ಮಗನಾಗಿರ್ಬೇಕು. ಹೌದೌದು. ಈಗ ಬುದ್ಧಿ ಬೆಳೆದಿದೆ, ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಈಗ ಸೇಡು ತೀರಿಸಿಕೊಳ್ಳಬೇಕು ಅಂತ ಹೊರಟು ಬಂದಿದ್ದಾನೆ. ಹಾಗಾಗಿ ಅಪ್ಪ ಹೊರಟಿದ್ರು ಬೇಡ ಅಂತವರನ್ನು ನಿಲ್ಲಿಸಿ ನಾನೇ ಹೊರಟು ನಿಂತಿದ್ದೇನೆ. ಇದು ಸೇಡಿಗೆ ಸೇಡು. ಹಾಗಾಗಿ ಆ ಸೇಡನ್ನು ತೀರಿಸುವುದಕ್ಕೆ ಯಾವ ಬಂದಿದ್ದಾನೆ, ಅವರನ್ನು ಎದುರಿಸುವುದಕ್ಕೆ ನಾನು ದುರುಳನಾಗಿ ಅನಾಥ ದುರ್ಮಿಸಗಲು ಬಲ್ಲಿಯ ದುರದಿ ಹಿಮ್ಮೆಟ್ಟಲು ತರೆಯೊಳಗ ಪಾಯಜ ದುರದಿ ಹಿಮ್ಮೆಟ್ಟಲು ತರೆಯೊಳಗ ಪಾಯಜ ದುರಧೀರನೆಂದೆನಿರು ದುರಧೀರನೆಂದೆನಿರು
ಹಾಗಿದ್ರೆ ಮತಂಗನ ತಂದೆಯ ಸಾವಿಗೆ ಕಾರಣನಾದ ನಿನ್ನ ತಂದೆಯ ಜೊತೆಗೆ ಹೋರಾಟವನ್ನು ಮಾಡಬೇಕು ಎಂಬ ಹಾಗೆ ಮುಂದುವರಿದಿದ್ದ. ಅದಕ್ಕಾಗಿ ತಂದೆಯ ಬದಲಾಗಿ ತರಳನಾದಂತಹ ನಾ ಹೊರಟು ನಿಂತಿದ್ದೇನೆ ತಾಯಿ ಎಂಬ ಹಾಗೆ ನೀನು ಆಡಿದೆ. ಹೌದಾ? ಸಂತೋಷವಾಯಿತು ಮಗನೇ. ಈಗ ನನ್ನ ಜನ್ಮ ಸಾರ್ಥಕವಾಯಿತು. ಹೆತ್ತವರಿಗೆ ನೋವನ್ನು ಅನುಭವಿಸುವುದಕ್ಕಾಗಿ ಬಿಡದಂತಹ ಮಗನಾಗಿರುವೆ ನೀನು. ಒಂದೊಮ್ಮೆಗೆ ದುರದಿಂದ ನೀ ಹಿಂದೇಟನ್ನ ಹಾಕಿದೆ ಎಂದಾದರೆ ಈ ಧರೆಯಲ್ಲಿ ಯಾವ ಕಾರಣಕ್ಕೂ ಯಾರು ನಿನ್ನನ್ನು ಹೊಗಳಿಕೆಯಿಂದ ನೋಡುವುದಕ್ಕಿಲ್ಲ, ತೆಗಳುವುದಕ್ಕಾಗಿಯೇ ಮುಂದಾಗುತ್ತಾರೆ. ಯಾಕೆ? ಯುದ್ಧದಿಂದ ಅಪಾಯ ಉಂಟು ಎಂಬ ಹಾಗೆ ನೀ ಹಿಂದೇಟು ಹಾಕಿದ್ಯಾ ಎಂಬ ಕಾರಣಕ್ಕಾಗಿ. ಆದರೆ ನನ್ನ ಪುತ್ರ ವೀರನಾಗಿದ್ದಾನೆ ಎಂಬ ಹಾಗೆ ಈ ಮಾತಿನಿಂದಲೇ ಅರ್ಥವಾಯಿತು. ಮಗನೇ, ತಂದೆಯ ಬದಲಾಗಿ ನೀ ಹೊರಟು ನಿಂತಿರು. ಯಾವ ಕಾರಣಕ್ಕೂ ದಾನವನಿಂದ ನಿನಗೆ ಸೋಲಾಗುತ್ತದೆ ಎಂಬ ಹಾಗೆ ನಾನು ಭಾವಿಸಿಕೊಳ್ಳುವುದಿಲ್ಲ. ಯಾಕೆ? ನಿನ್ನ ಪರಾಕ್ರಮ ಅಂತದ್ದು. ಹೋಗುವಂತಹ ಕಾರ್ಯ ಸುಸೂತ್ರವಾಗಿ ನೆರವೇರಲಿ ಎಂಬ ಹಾಗೆ ಆಶಿಸುತ್ತೇನೆ. ಯಾವ ಕಾರಣಕ್ಕೂ ನಿನ್ನತನವನ್ನು ನೀ ಮರೆಯಬೇಡ. ನಿನ್ನ ಗುಣಗಳನ್ನು ನೀನು ಯಾವ ಕಾರಣಕ್ಕೂ ಬಿಟ್ಟು ಬಿಡಬೇಡ. ಸತ್ಯದ ದಾರಿಯಲ್ಲಿ ನೀತಿಯಲ್ಲೇ ನೀ ನಿಷ್ಠಾವಂತನಾಗೆ ನಡೆದುಕೊಂಡು ಬಾ ಮಗನೇ. ಸದಾ ಕಾಲ ದೇವರು ನಿನಗೆ ಆಶೀರ್ವದಿಸಲಿ. ಈ ಹೆತ್ತ ತಾಯಿಯ ಆಶೀರ್ವಾದ ನಿನ್ನಲ್ಲಿ. ಅವನಿಗೆ ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. ನಮ್ಮ ಸೇನೆ ಹೇಗೆ ಸಿದ್ಧವಾಗಿದೆ?
ಮತಂಗನೆನ್ನುವಂತಹ ರಾಜ ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾನೆ. ಇದರ ಬಗ್ಗೆ ನೀವು ಚಿಂತೆಯನ್ನು ಮಾಡುವಂತಹ ಅಗತ್ಯವಿಲ್ಲ. ನಮ್ಮವರನ್ನು ಕಳುಹಿಸಿಕೊಟ್ಟಿರಿ ಅಂತಾದರೆ ಅವರನ್ನು ಬಡಿದೊಡಿಸಿ ನಾವು ಬರುತ್ತೇವೆ. ಚಿಂತೆ ಮಾಡುವಂತ ಅಗತ್ಯವಿಲ್ಲ. ಮತ್ತೆ ಬಂದಂತ ಮತಕ್ಕೆ ಬೇಕಾದಂತ ಇದನ್ನು ಕಳಿಸ್ತೇನೆ, ಬಿಡಿ ಚಿಂತೆ. ಧರ್ಮದ ಬೀಡಾಗಿ ಇರುವುದು ನಮ್ಮದಾದಂತಹ ಶ್ವೇತಪುರ. ಇಲ್ಲಿಯ ಸಂಪತ್ತನ್ನು ಬಯಸಿಯು ಸೇಡನ್ನಿರಿಸಿಕೊಂಡು ಬಂದವ ಮತಂಗ ಅವನಿಗೆ ತಕ್ಕದಾದಂತಹ ಶಿಕ್ಷೆಯನ್ನು ನಮ್ಮದಾದಂತಹ ಪಟುಭಟರು ನಾವು ಕೊಡುತ್ತೇವೆ. ಚಿಂತೆ ಬೇಡ, ಕಳುಹಿಸಿಕೊಡು. ಮನಸ್ಸಿಗೆ ಅತುಲಾನಂದವಾಯಿತು. ತಡ ಮಾಡಕೂಡದು, ಹೊರಡಲಿ. ಕಾಣ್ತಾ ಇದ್ದೇನೆ. ನಮ್ಮದಂತಹ ಶ್ವೇತಪುರಕ್ಕೆ ಮತಂಗನನ್ನು ಕೂಡಿಕೊಂಡು ಇಂದಿನ ಸೇಡನ್ನು ತೀರಿಸುವುದಕ್ಕಾಗಿ ಬಂದೆ. ನೀವು ಬಂದದ್ದು ಹೇಗಾಯ್ತು ಗೊತ್ತುಂಟ? ಹೇಗೆ? ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಮೂರ್ಖರಂತೆ ಬಂದ ಹಾಗೆ ಹಿಂದೆ ನಡೆದರೆ ಸರಿ, ಇಲ್ಲಾದ್ರೆ ಶಿರ ಛೇದಿಸ್ತಾರೆ.
ಇಲ್ಲಿಗೆ ಬೆನ್ನು ತಿರುಗಿಸಿ ಹೋದರೆ ಸರಿ, ಇಲ್ಲದ್ರೆ ಬೆನ್ನು ಮುರಿಯೇನು. ತೋರಿಸಬೇಕಾಗಿದೆ. ನಿನ್ನ ಸೇನೆಯು ಸ್ವಲ್ಪ ಬಿದ್ದಿದೆ, ನಿಮ್ಮದು ಬಿದ್ದಿದೆ, ನಮ್ಮಲ್ಲಿ ಬಿದ್ದವರು ಸ್ವಲ್ಪ ಎದ್ದಿದ್ದಾರೆ. ಅಂತೂ ಆ ಕಡೆ ಬಿದ್ದಿದೆ, ಈ ಕಡೆ ಎದ್ದಿದೆ. ಇದು ಉಳಿದದ್ದು ಎಷ್ಟರವರೆಗೆ ಇರ್ತದೆ ಅಂತ ಇರುವುದಷ್ಟೇ. ಮತ್ತಂಗ ಏನು ದ್ವೇಷ, ಯಾವ ಉದ್ದೇಶ, ಯಾಕೆ ಬಂದೆ? ಅವಳನ್ನೇ ಕಾಣುವಂತ ಉದ್ದೇಶದಿಂದ ಬಂದೆ. ಅವ ಬರಲಿಲ್ಲ. ಧರ್ಮಕ್ಕೆ ಮೂಗಿನವರೆಗೆ ಜಡಿದು ತಿಂದು ಬಿದ್ದಿರಬೇಕು. ಯಾಕೆ ಇಂಥದ್ದೆಲ್ಲ ಭೂಮಿಗೆ
ಆಗುವಂತಹದ್ದು. ಆದರೂ ಕೂಡ ಅವ ಬಂದದ್ದಿಲ್ಲ. ಅವನ ಬದಲಿಗೆ ನೀನು ಬಂದಿದ್ದಿ. ನಿನ್ನ ಸಮ್ಮುಖದಲ್ಲಿ ನಿಂತವ ಯಾರು ಅಂತ ಗೊತ್ತುಂಟೇನೋ? ಮಧುಪುರದ ರಾಜ ತುಂಗ, ನನ್ನ ಅಪ್ಪ. ಸತ್ತಿದ್ದಾರೆ, ಜೀವಂತ ಇಲ್ಲ. ಆದ್ರೆ ಸತ್ತದ್ದು ಹೇಗೆ? ಶ್ವೇತಪುರದ ಅರಸ ಮೋಸದಿಲ್ಲ, ನನ್ನ ಅಪ್ಪನನ್ನು ಕೊಂದವರಿದ್ದಾರೆ. ಆ ಸೇಡನ್ನು ತೀರಿಸುವುದಕ್ಕೆ ಬೇಕಾಗಿ ಮಗನಾಗಿ ಹುಟ್ಟಿದಂತ ನಾನೇ ಬಂದಿದ್ದೇನೆ ಸೇಡು ತೀರಿಸುವುದಕ್ಕೆ. ನೀನು ಯಾರು? ನಿನ್ನ ಹೆಸರೇನು? ಯಾಕೆ ನನ್ನನ್ನು ಸಂಧಿಸಿದೆ? ಹೇಳು. ಯಾವನನ್ನು ಹುಡುಕಿಕೊಂಡು ನೀನು ಇಲ್ಲಿಗೆ ಬಂದೆಯೋ ಅವನ ಪ್ರೀತಿಯ ಸುಕುಮಾರನ ಜೀಮೂತ ಕೇತನ ಮಗ ಜೀಮೂತ ವಾಹನ ಅಂತ. ಹೌದೌದು, ನಾನು ಅಪ್ಪ ಬರಬಹುದಿತ್ತು, ಹೊರಟಿದ್ರು ಏನಾಯ್ತು ಅವರಿಗೆ? ನಾನೇ ಬೇಡ ಅಂತ ತಡೆದು ನಿಲ್ಲಿಸಿದ್ದು. ಹಾಗೆ? ಹೌದೌದು. ಈಗ ಕೂಡುದಿಲ್ಲ, ಕೂಡುವುದಿಲ್ಲ ಅಂತಲ್ಲ, ನಿನಗೆ ಅವರೇ ಸಾಕಾಗುತ್ತಿತ್ತು. ಆದ್ರೂ ನಮ್ಮಂತವರಿಗೆ ಒಂದು ಅವಕಾಶ ಬೇಕು. ಅವ ಬರ್ಲಿಕ್ಕಿಲ್ಲ, ಅವ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಬಹಳಷ್ಟು ದುಡ್ದಿದ್ದಾನೆ. ಜೀವನದಲ್ಲಿ ಎಷ್ಟು ದುಡ್ದಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ವಾ? ಹೇಳುವಂತದ್ದು ಅಗತ್ಯ ಇಲ್ಲ. ಈಗ ಅಪ್ಪನ ಬದಲಿಗೆ ಮಗ ಅಂತ ಊರು ನಮ್ಮದ್ದೇ ಅಲ್ವಾ? ನಮ್ಮ ಊರನ್ನೇ ನೀವು ಸೇಡು ತೀರಿಸುವುದಕ್ಕಾಗಿ ಬಂದದ್ದು. ಹಾಗಾಗಿ ನಿಮಗೆ ಉತ್ತರ ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ. ಹೋದ್ರೆ ಉಳಿಯಿತಿ, ಇಲ್ಲದಿದ್ರೆ ನೀನು ಮುಗಿಸ್ತಿ. ಹೌದೌದು, ಅಥವಾ ನಾನು ಮುಗಿಸ್ತೇನೆ. ಸುಮ್ಮನೆ ಓಡಿ ಹೋದವರಲ್ಲಿ ಯಾಕೆ ನಾವು ಹೋರಾಟ ಮಾಡೋದು? ಸಂತೋಷದ ವಿಚಾರ ಅಪ್ಪಯ್ಯನಿಗೆ ತಿಳಿಸಬೇಕು. ತರುಣಿ ಮಣಿ ಅಂಗಜನ ಶರಿಹದಿಗೆ ಬೆಂಡಾಗದಿರಿ ಏನಾದರೂ ಉಪಾಯ ಮಾಡಬೇಕಲ್ಲ. ವರನ ಹುಡುಕಬೇಕೆನೆ ನುಡಿದನು ಅಂಗಜಾರಿಯ ದಯದಿ ಗುರುಮಠಕ್ಕೆ ನಾನು ಸೇರಿಸಿದವ, ಸಕಲ ವಿದ್ಯಾಭ್ಯಾಸವನ್ನು ಪೂರೈಸಿ ಇಲ್ಲಿಯವರೆಗೆ ಬಂದವರಿದ್ದಾರೆ. ಶುಕ್ಲ ಪಕ್ಷದ ಚಂದ್ರನ ಹಾಗೆ ಕಂಗೊಳಿಸ್ತಾ ಇದ್ದಾರೆ. ದಿನೇ 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 ಬೆಳೀತಾ ಇದ್ದಾರೆ. ಈ ಹೊತ್ತಿಗೆ ಒಂದು ನನಗೆ ಚಿಂತೆ ಒಂದು ಕಾಡಿತಲ್ಲ. ಪ್ರಾಯಕ್ಕೆ ಬಂದಿದ್ದಾಳೆ ಮಗಳು, ಮದುವೆ ಮಾಡಿಸಬೇಕು ಎನ್ನುವಂತಹ ಚಿಂತೆ. ಇದೇ ಕಷ್ಟ ಆಗೋದು. ಹೆಣ್ಣು ಮಕ್ಕಳಿದ್ರೆ ಮದುವೆ ಮಾಡಿ ಕಳಿಸಿಕೊಡ್ಬೇಕಲ್ಲ ಅಂತ ನೋಡುವ. ಸೂಕ್ತನಾದಂತಹ ವರವನ್ನು ನಾನು ಹುಡುಕಿದವನಿದ್ದೇನೆ. ಹಾಗಾಗಿ ನಾನು ಹೋಗುವುದಲ್ಲ. ಎಲ್ಲಿ ನನ್ನ ಮಗ ಇದ್ದಾನಲ್ಲ, ಬರ್ಲಿ ಬರ್ಲಿ.
ಕ್ಷಣ ಮಾತ್ರದಲ್ಲಿ ನೀವು ಹೇಳಿದಂತಹ ಕಾರ್ಯವನ್ನು ಮಾಡಿ ಪೂರೈಸುತ್ತೇನೆ. ಒಳ್ಳೆದಾಗ್ಲಿ ಮಗನೇ. ನಿಮ್ಮಿರುವರ ಬೆಳವಣಿಗೆಯನ್ನು ಕಂಡು ನಾನು ಬಹಳ ಸಂತೋಷಗೊಂಡವನು. ಗುರುಮಠದಿಂದ ಬಂದವರಿದ್ದೀರಿ, ಆದ್ರೆ ಒಂದು ಯೋಚನೆ ಮಗನೇ. ಏನು? ಅಕ್ಕ ಪ್ರಾಯಪ್ರಬುದ್ಧಳಾಗಿದ್ದಾಳೆ, ಹೌದು. ಆಕೆಗೆ ಮದುವೆಯನ್ನು ಮಾಡಿಸಬೇಕು ಎನ್ನುವಂತ ಚಿಂತೆ ನನಗೆ. ಈ ಹೊತ್ತಿಗಾಗಲೇ ನಾನೊಂದು ವರನನ್ನು ಹುಡುಕಿದವನಿದ್ದೇನೆ. ಹೌದೇ? ಶ್ವೇತಪುರದ ಜೀಮೂತಕೇತನ ಮಗ ಜೀಮೂತ ವಾಹನ ಎನ್ನುವ ಹಾಗೆ ಆತನೇ ಸೂಕ್ತನಾದ ವರ ಎನ್ನುವ ಹಾಗೆ ನಾನು ನಿರ್ಧರಿಸಿದ್ದೇನೆ. ಹಾಗಾಗಿ ದಿಪ್ಪಣ ಸಮೇತ ಹೋಗುದೇ? ದಿಪ್ಪನ ಸಮಯ ಎಲ್ಲಿಗೆ ಹೋಗುವುದು? ಅಲ್ಲಿಗೆ. ಆಹಾ, ಮತ್ತೆ ನೀನು ಮೊದಲು ಹೋಗಬೇಕು. ಹೌದು, ಸಂಬಂಧವನ್ನು ಕುದುರಿಸಿ ನೀನು ಬರಬೇಕು. ಕೇವಲ ಒಬ್ಬನೇ ಬರುದಲ್ಲ, ಬರುವಾಗ ದಿಬ್ಬನ ಸಮೇತನಾಗಿ ಎಲ್ಲರನ್ನೂ ಇಲ್ಲಿಗೆ ಕರೆದುಕೊಂಡು ಬರಬೇಕು. ಈ ವಿಚಾರ ಅಲ್ಲಿಗೆ ಮುಟ್ಟಿಸಲಿಲ್ಲ ಬರೀ? ಇಲ್ಲಪ್ಪ, ಇನ್ನಾಗಬೇಕು. ಮುಟ್ಟಿಸುವುದಕ್ಕೆ ನೀನು ತಮ್ಮನಲ್ವ? ಹೌದು. ಹಾಗಾಗಿ ನೀನೇ ಈಗಲೇ ಹೋಗಬೇಕು, ತಡ ಮಾಡಬಾರದು. ಅಕ್ಕನಿಗೆ ಮದುವೆ ನೆನಪಿನಲ್ಲಿ. ಮಧುಪುರದ ಸಿಂಹಾಸನವನ್ನು ಆಡಳಿತಂಥ ಮಾತಂಗಣೆ ನಾನು. ಒಂದು ಕಾಲದಲ್ಲಿ ತಂದೆಯನ್ನು ಕೊಲ್ಲಿಸಿದಂತ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನನ್ನ ಜೈತ್ರ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ. ಜೀಮುತಕೇತನ ಮೇಲೆ ದಾಳಿಯನ್ನು ಮಾಡಿ ದಾಗಹವತ್ರಲ್ಲಿ ಇದರಾದವನ ಮಗನಾಗಿರುವಂತಹ ಜೀಮುತ ವಾಹನ ನನ್ನನ್ನು ಸಮರಂಗದಲ್ಲಿ ಸೋಲಿಸಿದ. ಆದರೆ ಪ್ರಸ್ತುತ ಈಗ ಬೇರೆ ನಡೆದು ಹೋಯ್ತಲ್ಲ, ಅವನಿಗೆ ಮದುವೆ ಅಂತೆ. ಮಂದರಗಿರಿ ಅರಸನ ಕೋರಿಯಾಗಿರುವಂತಹ ಮಳಂಬಿಕೆಯನ್ನು ಕೊಟ್ಟು ಅವನಿಗೆ ಮದುವೆ ಮಾಡಿಕೊಡಬೇಕೆಂಬುದಾಗಿ ಮಂದರಗಿರಿ ಅರಸನೇ ತೀರ್ಮಾನಿಸಿದ್ದಂತಾದ ಮೇಲೆ ಇದನ್ನು ತಡೆಯಲೇಬೇಕು. ಜೀಮುತ ವಾಹನವನ್ನು ಸೋಲಿಸಲೇಬೇಕು. ಈ ಮದುವೆ ನಡೆಯಲೇಬಾರದು. ಬದಲಾಗಿ ಆ ಮಳೆಯಂಬಿಕೆಯೊಂದಿಗೆ ನನ್ನ ಮದುವೆ ಆಗಬೇಕು. ಚರ ನುಡಿದಂತ ವಾರ್ತೆ ಖಂಡಿತವಾಗಿ ಸುಳ್ಳಾಗಲಾರದು. ಇದನ್ನು ಶೋಧನೆ ಮಾಡಲೇಬೇಕು. ಈ ಕ್ಷಣವೇ ಮಂದರಗಿರಿಯತ್ತ ಪಯಣವನ್ನು ಬೆಳೆಸ್ತಾರೆ.
ಸತ್ಕಾರ ಹಾಸನವನ್ನು ಇಟ್ಟಿದ್ದೇನೆ. ಒಳ್ಳೆ ಅಪರೂಪದ ಭೇಟಿ. ಹೌದೌದು. ಬಾಲ್ಯ ಸ್ನೇಹಿತರು ನಾವು. ವಿದ್ಯಾಭ್ಯಾಸವನ್ನು ಕಲಿಯುವಾಗ ಒಟ್ಟಿಗೆ ಇದ್ದವರು. ಹೌದು. ಕೆಲವು ವರ್ಷಗಳೇ ಸಂದು ಹೋಯಿತು ನಿನ್ನನ್ನು ಕಾಣದೆ. ಇವತ್ತಿಗಾದ್ರೂ ಆ ಭಾಗ್ಯ ಕೂಡಿವಂತಲ್ಲ ಎನ್ನುವ ಹಾಗೆ ಬಹಳ ಸಂತೋಷವಾಯಿತು. ಆದರೂ ಒಂದೂರಿನ ಅರಸ ನೀನು. ನಿನ್ನ ಪ್ರಜಾವರ್ಗದವರು ಎಲ್ಲರೂ ಕ್ಷೇಮಿಗಳೇ. ನೀನು ಹೇಗಿದ್ದೀಯೋ, ನಿನ್ನ ರಾಜ್ಯ ಹೇಗಿದೆ ಎನ್ನುವ ಹಾಗೆ ಕೇಳ್ತಾ ಇದ್ದರೆ ಕ್ಷೇಮಿಗಳೇ ಎಲ್ಲರೂ. ಅಯ್ಯೋ ಯುವರಾಜ ನಿನ್ನ ಸಹಭವಿಯ ನಿನ್ನನ್ನು ನೋಡಿದಾಗ ಬಹಳ ಸಂತೋಷವಾಯ್ತು ನನಗೆ. ಯಾಕಂದ್ರೆ ನಮ್ಮದು ಅಪರೂಪವಾದಂತಹ ಭೇಟಿ. ಒಂದು ಕಾಲದಲ್ಲಿ ಗುರುಮಠದಲ್ಲಿ ನಾವು ಬಹಳ ಪ್ರೀತಿ ಪಾತ್ರತೆಯನ್ನು ವಹಿಸಿ ಮೆರೆದವರು. ಮೆಚ್ಚಿದ್ದೇನಯ್ಯ, ನಿನ್ನ ಅತಿಥಿ ಸತ್ಕಾರಕ್ಕೆ ನಾನು ಮೆಚ್ಚಿದ್ದೇನೆ. ಅನಿರೀಕ್ಷಿತವಾದಂತ ನನ್ನ ಭೇಟಿ ಇಲ್ಲಿಗೆ ಆಗಬೇಕು ಅಂತಾದ್ರೆ ಒಂದು ರೀತಿಯಾದ ಉದ್ದೇಶವನ್ನು. ಅದೇ ನನಗೆ ಗೊತ್ತಾಗ್ಲಿಲ್ಲ. ಆಶಯದ ಭೇಟಿ. ಹೌದು. ಏನಾದರೂ ಕಾರ್ಯ ಕಾರಣಗಳು ಇಲ್ಲದೆ ನೀನು ಬರುವವನು ಅಲ್ಲ. ಆಶೆಯನ್ನು ಇರಿಸಿಕೊಂಡೇ ಬಂದವ ನಾನು. ಹೌದಾ? ಹೌದಯ್ಯ. ಯಾವುದು ಆಸೆ? ಬೇರಾವುದಲ್ಲ, ನಿನ್ನ ತಂಗಿ ಆಗಿರುವಂತ ಮಳೆ ಅಂಬಿಕೆಗೆ ಈಗಾಗಲೇ ಮದುವೆ ಆಗುತ್ತದೆ ಎಂಬುದಾಗಿ ನಾನು ಕೇಳಿ ತಿಳಿದವ. ಹೇಳಿ ತಿಳಿದದ್ದು ಹೌದು, ಒಳ್ಳೆಯದಾಯ್ತು. ನಾನು ಹೇಳಿಕೆ ಕಳಿಸ್ತಿದ್ದೆ ಮದುವೆಗೆ ಬರುವುದಕ್ಕೆ ಬೇಕಾಗಿ. ಎಲ್ಲ ಸಿದ್ಧತೆಗಳಾಗಲಿಲ್ಲ, ಇನ್ನು ಸ್ವಲ್ಪ ಸಮಯ ಉಂಟಲ್ವಾ, ಹಾಗೆ ನಿಧಾನ. ಆದರೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ ಎಂಬುದಾಗಿ ನಾನೇ ಬಂದದ್ದು. ಬದಲಾವಣೆ? ಹೌದವ್ಯ. ಬದಲಾವಣೆ ಮಾಡಬೇಕಿದ್ರೆ ನೀನು ಹೇಳಬೇಕಾದಂತಹ ಬದಲಾವಣೆ ನಾವು ಆಗಿಲ್ಲ. ವಿಷಯ ಬೇರೆ ಉಂಟು. ಏನು? ನೀನು ಈ ಮುತ್ತಬಾಹನಿಗೆ ಕೊಡಬೇಕೆಂಬುದಾಗಿ ನೀವು ಇಬ್ಬರು ತೀರ್ಮಾನಿಸಿದ್ರೆ, ಅಪ್ಪ ಮಗ ಇಬ್ಬರು ಸೇರಿ. ಹೌದು. ಆದ್ರೆ ನಾನು ಹಾಗಲ್ಲ ಬಂದವ. ಒಳ್ಳೆಯವರ ಒಳ್ಳೆ ಬುದ್ಧಿ ಅಂತ. ಹೌದು, ನಿಮ್ಮ ಅನಿಸಿಕೆ ಎಲ್ಲ ಹಾಗಿರಬಹುದು. ಆದ್ರೆ ನನ್ನ ಅನಿಸಿಕೆ ಬೇರೆ. ಹೌದಾ? ನಿನ್ನ ತಂಗಿಯನ್ನು ನಾನೇ ಮದುವೆ ಆಗಬೇಕೆಂಬುದಾಗಿ ತೀರ್ಮಾನಿಸಿದ್ದೇನೆ. ನನಗೆ ನಿನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ. ಯಾರ ಸ್ಥಳದಲ್ಲಿ ನಿಂತಿದ್ದೀಯೋ ಸರಿಯಾಗಿ ಯೋಚನೆಯನ್ನು ಮಾಡಿ ಮಾತನಾಡಬೇಕೇ ಹೊರತು ಏನೇನು ಮಾತನಾಡಿದ್ರೆ ಕೇಳುವವರು ನಾವಲ್ಲ. ಹೌದೇನು? ಮಿತ್ರ ಅನ್ನುವ ಹಾಗೆ ಒಳ್ಳೆ ರೀತಿ ಇದೆ. ಮಾತನಾಡಿದ್ರೆ ಬುಡಕ್ಕೆ ಕೈ ಹಾಕುತ್ತೀಯ,
ನನ್ನ ತಂಗಿಯನ್ನ ನಿನಗೆ ಕೊಡಬೇಕು. ನಿನಗೆ ಕೊಡುವ ಹುಡುಗಿ ಇಲ್ಲಿಲ್ಲ. ಕಲ್ಲನ್ನು ಕಟ್ಟಿ ಬಾವಿಗೆ ಹಾಕಿಯರು. ನಿನಗೆ ಕೊಡುವ ಹುಡುಗಿ ಇಲ್ಲಿಲ್ಲ. ನಡೆ ನಡೆ. ಮಿತ್ರತ್ವ ಎಂಬ ಸಲುಗೆಯಿಂದ ನಾನು ಮಾತನಾಡಿದಂತಾದ್ರೆ ನನ್ನ ಮಿತ್ರತ್ವಕ್ಕೆ ಕಳಂಕವನ್ನು ತರುತ್ತೀಯ ನೀನು. ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿಕೋ ಎಂಬುದಾಗಿ ನಿನ್ನಲ್ಲೇ ಕೇಳಿದೆ. ನಿನ್ನ ಅಪ್ಪನಲ್ಲಿ ಕೇಳಬೇಕಿತ್ತು. ಆದ್ರೆ ನಮ್ಮ ಮಿತ್ರತ್ವದ ಸಂಕೇತವಾಗಿ ನಿನ್ನಲ್ಲೇ ಕೇಳಿದಂತಾದ್ರೆ ಏನು ತಿರಸ್ಕಾರ ಮಾಡ್ತೀಯ? ಏನು ನಮ್ಮ ಊರಿನ ಹುಡುಗಿಯನ್ನು ನಮ್ಮ ಹುಡುಗಿಯನ್ನು ಯಾರಿಗೆ ಮದುವೆ ಮಾಡಬೇಕು, ಯಾರು ಯೋಗ್ಯತಾವಂತರು, ಯಾರು ಪುಣ್ಯವಂತರು ಎನ್ನುವ ಹಾಗೆ ಗೊತ್ತಿಲ್ಲದೆ ತೀರ್ಮಾನ ಮಾಡಿದವರು. ನಿಮ್ಮ ತೀರ್ಮಾನ ಹಾಗೆ ಇರಬಹುದು, ಆದ್ರೆ ನನ್ನ ತೀರ್ಮಾನ ಬೇರೆ. ಆ ಹುಡುಗಿಯನ್ನು ನನಗೆ ಮದುವೆ ಮಾಡಿಕೊಟ್ಟಲ್ಲಿ ನಿಮಗೆ ಒಳಿತಾದಿತ್ತು, ಇಲ್ಲದ್ರೆ ಕೆಡುಕಾದಿತ್ತು. ಎಚ್ಚರ! ತೀರ್ಮಾನ ನಿಮ್ಮ ಊರಿನಲ್ಲಿ ಇಲ್ಲಿ ನಡೆಯುವುದಿಲ್ಲ. ಇಲ್ಲಿ ನಡೆಯುವುದು.
ಸಖಿವೃಂದವ ನೊಡಗೂಡಿ ವಗಿಲದಿ ಪಂದಳಾಗ ಸಂತೋಷ ಮತ್ತು ದುಃಖ ಎನ್ನುವಂಥದ್ದು ಬುದ್ಧಿಜೀವ ಜೀವನದಲ್ಲಿ ವಿಚಿತ್ರವಾದ ಅನುಭವವನ್ನು ಕೊಡುತ್ತದೆ. ಸಂತೋಷವನ್ನು ಮತ್ತೊಬ್ಬರಲ್ಲಿ ಹೇಳಿದೆ ಅಂತ ಆದ್ರೆ ಅಧಿಕವಾದಂತ ಅನುಭವ ನಮ್ಮ ಪಾಲಿಗೆ ಆಗ್ತದೆ. ಆ ಅನುಭವವನ್ನು ಹಂಚಿಕೊಳ್ಳುವುದಕ್ಕೆ ಬೇಕಾಗಿ ನಿಮ್ಮ ನೀರನ್ನು ಕರೆಸಿಕೊಂಡಿದ್ದೇನೆ. ಮದನಿಕೆ ರದನಿಕೆ ಈರುವ ರಾಗಮನ ನಾವು ಉಲ್ಲಾಸ ನಿಮ್ಮ ಮುಖದಲ್ಲಿ ಎದ್ದು ಕಾಣುತ್ತಾವು. ಈ ರೀತಿ ಕರೆಯುವುದಕ್ಕೆ ಬಲವಾದ ಕಾರಣ ಬೇರೆ ಉಂಟು. ಈ ಪ್ರಪಂಚದಲ್ಲಿ ಉತ್ತಮ ತಾಯಿ ತಂದರಿಗೆ ಮಕ್ಕಳಾಗಿ ಜನಿಸಬೇಕಾದರೆ ಯೋಗವೂ ಬೇಕಂತೆ, ಭಾಗ್ಯವೂ ಬೇಕಂತೆ. ಆ ಭಾಗ್ಯವನ್ನು ಪಡೆದುಕೊಂಡು ಈ ಪ್ರಪಂಚದ ಬೆಳಕನ್ನು ಕಂಡಾಕೆ ಈ ಮಲಯಾಂಬಿಕೆ ಇದ್ದಾಳೆ. ಯಾವುದೇ ರೀತಿಯಂತ ಕೊರತೆ ನನ್ನ ಪಾಲಿಗೆ ಆಗದಿಲ್ಲ. ಸಂತೋಷ ಆನಂದದ ಜೀವನ ನನ್ನದಾಗಿ ಹೋಗಿದೆ. ಆದರೆ ಈ ಸಮಯದಲ್ಲಿ ನಾನೊಂದು ವಿಚಾರವನ್ನು ತಿಳಿಸುವುದಕ್ಕೆ ಬೇಕಾಗಿ ನಿಮ್ಮನ್ನು ಬಳಿಗೆ ಕರೆದವಳಿದ್ದೇನೆ. ನನ್ನ ಅಯ್ಯನಿಗೆ ಮಕ್ಕಳೇ ಇರಲಿಲ್ಲ. ಆ ಕಾಲದಲ್ಲಿ ನಾರದ ಮಹರ್ಷಿಗಳಾಡಿದ್ದು ಆ ಪಾರ್ವತಿ ದೇವಿಯನ್ನು ಸದಾ ನೀವು ಪೂಜಿಸುತ್ತಾ ಬರಬೇಕು ಎಂಬುದಾಗಿ. ಅದೇ ರೀತಿಯಾಗಿ ಪೂಜಿಸುತ್ತಾ ಬಂದವರಿದ್ದಾರೆ. ಶ್ರಾವಣ ಮಾಸದಲ್ಲಿ ಮಂಗಳಾಗೌರಿ ಪೂಜೆಯನ್ನು ಮಾಡಿದರ ಪರಿಣಾಮವಾಗಿ ನಾ ಜನಿಸಿದವಳು ಪಾರ್ವತಿ ದೇವಿ ವರ ಪ್ರಸಾದ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ನನ್ನ ಅಮ್ಮನ ಆಜ್ಞೆ ಆಗಿದೆ, ಸದಾ ನೀನು ಪಾರ್ವತಿ ದೇವಿನ ಸ್ಮರಿಸಬೇಕು ಎಂಬುದಾಗಿ. ಅದೇ ಉದ್ದೇಶವನ್ನಿರಿಸಿಕೊಂಡಾಕೆ ನಾನಿದ್ದೇನೆ. ರದನಿಕೆ ಮದನಿಕೇರಿ ಜಲಕೇಲಿಯನ್ನು ಮುಗಿಸಿಕೊಂಡು ನೇರವಾಗಿ ನಮ್ಮದಂತ ಪಾರ್ವತಿ ಗುಡಿಗೆ ಹೋಗಬೇಕು. ಆಕೆಯನ್ನು ಗಾಯನದ ಮೂಲಕವಾಗಿ ಅರ್ಚಿಸಬೇಕು. ನನ್ನ ಜೊತೆಯಲ್ಲಿ ಬರುವರೆ ನಿಮ್ಮ ಅಭಿಪ್ರಾಯ? ಸದಾ ಸಿದ್ಧರು ನಾವು. ನಿಮ್ಮನ್ನು ಕಂಡಾಗಲೇ ಅರ್ಥವಾಗುತ್ತವೆ. ಅದು ತಡ ಮಾಡಿ ಸರಿಯಲ್ಲ, ನಾವು ಆ ಕಡೆಗೆ ಪ್ರಶಾಂತವಾದ ತಾಣ ನಮ್ಮವಾದಂತ ಉಪವನ ಬಂದದ್ದೇನು ಆಯಿತು. ಜಲ ಕೇಳಿ ಪೂರ್ಣವಾಯಿತು. ನಿಮಗೆ ಆನಂದವಾಯ್ತು ತಾನೆ? ಆನಂದ ನಿಮ್ಮ ಮುಖವನ್ನು ಕಂಡಾಗಲೇ ಅರ್ಥವಾಗುತ್ತವೆ. ಬಣ್ಣಿಸುವುದಕ್ಕೆ ಅಸಾಧ್ಯ. ಶಬ್ದ ಭಂಡಾರದಲ್ಲಿ ಇಲ್ಲಪ್ಪ, ಶಬ್ದ ದಾರಿದ್ರ್ಯವೇ ಸರಿ. ಅಷ್ಟು ಸಂತೋಷ ಆನಂದ ಆಗಿದೆ ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ಆದರೆ ಉಳಿದಿರುವುದು ಒಂದೇ, ಆ ಪಾರ್ವತಿ ದೇವಿಯನ್ನು ಗಾಯನದ ಮೂಲಕವಾಗಿ ಅರ್ಚಿಸಬೇಕು. ಅದಕ್ಕೆ ಬೇಕಾಗಿ ಆ ಕಡೆಗೆ ಸಾಗೋಣ. ಇದ್ದಲ್ಲದೆ ಸಮಯದಲ್ಲಿ ಕೋಶದಿ ವೀರಗಾತ್ರಿಯನನು ಗತಿಕೋಡೋದಲಾಗಿ ಮೂಗವಾಗನ
ಬಂದೇ. ಹತ್ತಿರದಲ್ಲಿರುವನೇ ಆತ್ರೇಯ. ಹೌದು. ಆಪ್ತ ಮಿತ್ರನಾದವ ಆತ್ರೇಯ. ದೇಹ ಹತ್ತಿರ ಉಂಟು ಅಂತ ಅಲ್ಲ ಹಾಗಿದ್ರೆ. ಹೌದು. ದೇಹ ಹತ್ತಿರ ಇದ್ರು ಕೆಲವೊಮ್ಮೆ ಯಾವಾಗ ದೂರ ಮಾಡಬೇಕು ಅಂತ ಅನ್ನಿಸಿದ್ದು ಉಂಟು. ಮನಸ್ಸು ದೂರ ಇರ್ತದೆ. ಹೌದು. ದೇಹ ದೂರ ಇದ್ದಾಗ ಅವರೊಂದು ಹತ್ತಿರ ಇರ್ಬೇಕಿತ್ತಲ್ಲ. ಮನಸ್ಸು ಹತ್ತಿರ ಇದೆಯಲ್ಲ. ಹೌದು. ಹಾಗಾಗಿ ನೀನು ಹಾಗೆಲ್ಲ, ನೀನು ಸದಾ ನಮ್ಮ ಜೊತೆಯಲ್ಲಿಯೇ ಇರಬೇಕಾದ ಮಿತ್ರ. ನಮ್ಮ ನಾಡಿಗೆ ಬಂದಂತ ಸಂಕಷ್ಟವನ್ನು ಪರಿಹರಿಸಿ ಸಂತೋಷದ ವಾರ್ತೆಯನ್ನು ಅಪ್ಪಯ್ಯನಲ್ಲಿ ಹೇಳಿದಾಗ ಸಂತೋಷಗೊಂಡವರು ನಮ್ಮ ಅಪ್ಪಯ್ಯ. ಇನ್ನು ಮುಂದಕ್ಕೆ ಈ ನಾಡಿನ ಆಡಳಿತ ನಿನ್ನದು ಮಗನೇ ಹೇಳಿದ್ರು. ವಾನಪ್ರಸ್ಥವನ್ನು ಕೈಗೊಂಡು ಅಂದಿನಿಂದ ಇಂದಿನವರೆಗೆ ಪೂರ್ಣ ಹೊಣೆಗಾರಿಕೆ ನಮ್ಮದ್ದಾಗಿದೆ. ನಾವು ಮಾಡುತ್ತೇವೆ ಅಂತ ಹೊರಟದ್ದಲ್ಲ. ಹಿರಿಯರ ಮಾರ್ಗನಿರ್ದೇಶನ ನಮಗೆ ಆಗಿದೆ. ಹಾಗಾಗಿ ಅವರು ಯಾವ ಪಥ ತೋರಿಸಿದ್ದರೋ ಅದರಲ್ಲಿ ನಾವು ಸಾಗುವುದಷ್ಟು. ಗೋಪುರ ಶೋಭಿಸುವುದು ಕಲಶದಿಂದ, ಅವರು ಗಳಿಸಿದ ಕೀರ್ತಿ ಎಂಬ ಕಲಶಕ್ಕೆ ಹೊಳೆಯುವ ಹೊನ್ನ ಕಲಶವನ್ನು ಇರಿಸುವ ಸಾಮರ್ಥ್ಯ ನಿಮಗಿದೆ. ದೊಡ್ಡ ಮಾತು, ದೊಡ್ಡ ಮಾತು ಮಿತ್ರ. ಎಲ್ಲಿಗೂ ಹೋಗಲಿ, ಯಾವ ತಿರುಗಾಟ ಕೈಗೊಂಡ್ರು ಕೂಡ ನಿನ್ನನ್ನು ನಾನು ಬಿಟ್ಟವನಲ್ಲ. ಜೊತೆಯಾಗಿ ಇರುವವರು ನಾವು. ಹಾಗಾಗಿ ಈ ಸಲ ಒಂದು ತೀರ್ಮಾನ ಮಾಡಿದ್ದೆ. ಹೂವನ್ನು ಬಿಟ್ಟು ಪರಿಮಳ ಇರ್ತದ? ಇರುವುದಿಲ್ಲ. ಸಕ್ಕರೆಯನ್ನು ಬಿಟ್ಟು ಸಿಹಿ ಇರ್ತದ ಅಲ್ವಾ? ನಿನ್ನನ್ನು ಬಿಟ್ಟು ನಾನು ಇರ್ಲಿಕ್ಕೆ ಉಂಟ? ಸಾಧ್ಯವೇ ಇಲ್ಲ. ಹಾಗಾಗಿ ನಾನಿಂದು ಹೊರಟು ನಿಂತ ಕಾಲದಲ್ಲಿ ನನಗೇನು ಮನಸ್ಸಾಗಿದೆ ಒಬ್ಬವನ್ನ ಸೇರಬೇಕು. ನಾನಿನ್ನ ಮಾತರಿತು ನಡೆಯುವ ಅಲ್ಲ, ಮನಸ್ಸರಿತು ನಡೆಯುವ. ಹೌದು. ಆದ್ರೂ ಏನಾದ್ರೂ ಒತ್ತಡ ನಿನಗೂ ಇದ್ದೇ ಇರ್ತದೆ. ಸುಮ್ಮನೆ ನನ್ನ ಬಲವಂತಕ್ಕಾಗಿ, ನನ್ನ ಒತ್ತಾಯಕ್ಕಾಗಿ ನನ್ನ ಜೊತೆ ಬರುವ ಹಾಗೂ ಆಗಕೂಡದು. ಹಾಗಾಗಿ ನಿನಗೇನಾದ್ರೂ ಬೇರೆ ಕರ್ತವ್ಯಗಳಿರ್ತವಲ್ವ. ಹಾಗಾಗಿ ನಾನು ಹೊರಟಾಗ ಎಲ್ಲಿಯಾದ್ರೂ ಇವತ್ತೇ ಹೇಳಬೇಕಿತ್ತ, ನಾಳೆ ಆದ್ರೆ ಏನಾದ್ರೂ ನೋಡಬಹುದಿತ್ತು, ಇವತ್ತು ಬೇರೆ ಕಾರ್ಯಕ್ರಮ ಇತ್ತು, ಹೀಗೆ ಬರ್ತದೆ. ನೀನು ಕರೆದ್ರೆ ಉಳಿದ ಎಷ್ಟೇ ಕೆಲಸ ಇದ್ರು ಅದನ್ನು ಬದಿಗಿರಿಸಿ ನಾನು ಬರ್ತೇನೆ. ಆ ವಿಶ್ವಾಸ ನನಗೆ ಸದಾ ಉಂಟು. ಆದ್ರೆ ನಿನ್ನಲ್ಲಿ ಕೇಳದೆ ನಾನು ವ್ಯವಹಾರ ಮಾಡುವವನೇ ಅಲ್ಲ. ಸರಿ, ಹೇಗೆ ತಿರುಗಾಟಕ್ಕೆ ಬರ್ತೀಯ? ಕೇಳಲಿಕ್ಕೆ ಉಂಟಾ? ಉತ್ಸಾಹ. ಅದು ನಿನ್ನ ಜೊತೆ ತಿರುಗಾಟ ಮಾಡುವುದು ಅಂದ್ರೆ ಬಹಳ ಉತ್ಸಾಹ ಅಲ್ವಾ? ಸಂತೋಷವೇ ಬೇರೆ. ಹೌದು. ಹಾಗಾದ್ರೆ ನಾವು ವನವಿಹಾರಕ್ಕೆ ಹೊರಡೋಣ. ಹೊರಡೋಣ. ಆ
ಮಾನವನಿಗಾದಂತ ಸುಖ ಅರಮನೆಯಲ್ಲಿ ಸಿಗುವುದಕ್ಕೆ ಸಾಧ್ಯವೇ? ಮಾನವನಿಗೆ ಸುಖವನ್ನು ಅನುಭವಿಸುವುದಕ್ಕೆಂದೇ ದೇವರು ಕೊಟ್ಟ ಸುಂದರ ಸ್ವರ್ಗವಂತೆ ನಿಸರ್ಗ ಯಾರೋ ಹೇಳುದು ಕೇಳಿದ್ದೇನೆ. ಹೌದದು. ನಾವು ತಾತ್ಕಾಲಿಕವಾದಂತ ಸುಖವನ್ನು ಅನುಭವಿಸುವುದಕ್ಕಾಗಿ ಬೇಕಾದ್ರೆ ನಮ್ಮ ಅರಮನೆಯಲ್ಲಿ ನಿರ್ಮಿಸಬಹುದಷ್ಟೇ, ನಾವೇ ವ್ಯವಸ್ಥೆ ಮಾಡೋದು. ಹೌದು. ಅದರಿಂದ ಒಂದು ಸಂತೋಷವನ್ನು ಪಡೆಯಬಹುದು. ಪಡೆಯಬೇಕು ಅಂತಾದ್ರೂ ನಮ್ಮ ಮನಸ್ಸು ಅದಕ್ಕೆ ಪೂರಕವಾಗಿ ಇರಬೇಕು. ಇಲ್ಲದಿದ್ರೆ ಕೆಲವೊಮ್ಮೆ ನಾವೇ ಮನೆಯಲ್ಲಿ ಸಿಟ್ಟು ಬಂದಾಗ ನಾವು ಇದ್ದದನ್ನೇ ತೆಗೆದು ಬಿಸಾಡುವುದು ಯಾಕೆ? ನಾವು ಹೊಡೆದು ಹಾಕುದಿಲ್ಲ. ಈಗ ಮೊದಲು ತಂದಿಟ್ಟದ್ದು ಪ್ರೀತಿಯಿಂದಲೇ ಅಲ್ಲ, ಬೇಕು. ಈಗ ಸಿಟ್ಟು ಬಂದಾಗ ಬಿಸಾಡುವುದಾದ್ರೆ ಪ್ರೀತಿಯಲ್ಲಿ ಅಂದ್ರೆ ಅದು ಕೇವಲ ತಾತ್ಕಾಲಿಕವಾದ ಪ್ರೀತಿ, ಶಾಶ್ವತ ಸುಖ ಕೊಡುವುದಿಲ್ಲ. ಆದ್ರೆ ಪ್ರಕೃತಿ ನೋಡಂತೆ ಯಾವುದನ್ನು ಬೇಕಾದ್ರೂ ನೋಡು, ಎಷ್ಟು ಸಂತೋಷವನ್ನು ನಾನು ಕೊಡುತ್ತದೆ. ಮರದ ಅಡಿಯಲ್ಲಿ ನಿಂತರೆ ಕೊಡಬೇಕಾ? ಯಾವುದು ಬೇಕು? ಆ ಮರದಲ್ಲಿರುವಂತಹ ಹಣ್ಣನ್ನು ನೋಡು. ಯಾವ ಮರವಾದರೂ ತನ್ನ ಹಣ್ಣನ್ನು ತಾನೇ ತಿನ್ನುತ್ತದೆ. ವಿಶಾಲವಾಗಿ ಬೆಳೆದು ನಿಂತರೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಆಹಾರ ತಾಣವಾದದ್ದು ಈ ವನ. ನದಿಯಲ್ಲಿ ನೀರಿರ್ತದೆ, ತನ್ನಲ್ಲಿರುವ ನೀರನ್ನು ನದಿಯೇ ಕುಡಿಯುತ್ತದ? ಕುಡಿಯುವುದು ಪರರಿಗಾಗಿ. ಇದರಿಂದಲೇ ನಾವೊಂದು ಪಾಠವನ್ನು ಕಲಿತ ಹಾಗಾಯಿತು ಪ್ರಕೃತಿಯಿಂದ. ಹೌದು, ಅದುವೇ ಒಂದು ವಿಶ್ವವಿದ್ಯಾನಿಲಯ. ಬೇಕಾದಷ್ಟು ಕಲಿಯಬಹುದು. ಹಾಗೆ ವನದ ಸೊಬಗನ್ನು ನೋಡುತ್ತಾ ಬಂದ ಹಾಗೆ ಕಿವಿ ಕೊಟ್ಟೆಯನ್ನು ಕಿವಿ ಏನೋ ಕೇಳಿಸ್ತದೆ. ಕೊಟ್ಟೆ ಗಾಯನ ಗಾನ ಏನಿದು ಗಾನ? ಹೌದು. ಏನು ನಾವು ಗಾಯನ ಕೇಳದವ? ಅಯ್ಯೋ, ನಮ್ಮ ಅಪ್ಪಯ್ಯ ಇರುವ ಕಾಲದಿಂದ ನಮ್ಮ ಅರಮನೆಯಲ್ಲಿ ಎಂತೆಂಥ ಗಾಯಕರನ್ನೆಲ್ಲ ಬರಮಾಡಿಸಿಕೊಂಡು ರಾಜಾಶ್ರಯ ಕಲಾವಿದರಿಗೆ ಕೊಡ್ತೀರಿ ನೀವು ಪ್ರತಿ ವರ್ಷ. ಗಾನ ವೈಭವ. ಹೌದು. ಹಾಡುವವರಿಗೆ ಹಾಡುವುದು, ಕುಣಿಯುವವರಿಗೆ ಕುಣಿಯುವುದಕ್ಕೆ ಬೇರೆ ಬೇರೆ ಕಲಾ ಪ್ರದರ್ಶನ ನಮ್ಮ ಅರಮನೆಯಲ್ಲಿ ಆಗುತ್ತಾ ಇತ್ತು. ಅವಕಾಶ ಕೊಡ್ತೀವಿ. ಹೌದು. ಹಾಗಾಗಿ ಅಲ್ಪ ಸ್ವಲ್ಪ ನಮಗೂ ಅನುಭವ ಆಯಿತು. ಎಲ್ಲ ಮಾಡಿಯೇ ತಿಳಿಯುವುದಲ್ಲ. ಕೆಲವೊಂದನ್ನು ಕೇಳಿ, ಕೆಲವೊಂದನ್ನು ನೋಡಿ, ಕೆಲವೊಂದು ಬಲ್ಲಾಳರಿಂದ ಕಲಿತು, ಬಲ್ಲವರಿಗೆ ಬಲ್ಲಾಳುಗಳಿಗೆ ಅವರಿಂದೆಲ್ಲ ಕಲಿತು ನಮಗೂ ಅನುಭವಿಸುವುದಕ್ಕಾಗತ್ತೆ. ಹಾಗಾಗಿ ನೋಡಿ, ಪಕ್ಕನೆ ಕೇಳುವಾಗ ಗಾಣ, ಶ್ರುತಿ, ತಾಳ, ಲಯ ಎಲ್ಲ ಸರಿ ಉಂಟು. ಹೌದು. ಕೆಲವೊಮ್ಮೆ ಹಾಡುವುದುಂಟು, ಒಟ್ಟು ಹಾಡುವುದು. ಅದಕ್ಕೆ ಶ್ರುತಿ ಬೇಕು ಅಂತಿಲ್ಲ, ಅದಕ್ಕೆ ಲಯ ಬೇಕು ಅಂತ. ಲಯ ಅಂದ್ರೆ ಅದು ಮಹಾಲಯ. ರಾಗ ಬೇಕು ಅಂತಿಲ್ಲ, ಮನಸ್ಸಿಗೆ ತೋಚಿದ ಹಾಗೆ ಹಾಡು. ಹೌದು. ಇದು ಹಾಗಲ್ಲ, ಲಯಬದ್ಧವಾಗಿ ಶ್ರುತಿ ಸೇರಿಸಿ ಸಾಹಿತ್ಯವನ್ನು ಒಳಗೊಂಡು ಹಿಂಪಾಗಿ ಹಾಡುವುದು ಕೇಳಿ. ಕೆಲವು ಹಾಡುಗಳಲ್ಲಿ ಸಾಹಿತ್ಯವೇ ಇರುವುದಿಲ್ಲ. ಸಾಹಿತ್ಯ ಭರಿತವಾಗಿರ್ಬೇಕು. ಆಗ ಹಾಡಿಗೊಂದು ಅರ್ಥವು ಒದಗುತ್ತದೆ. ನೋಡಿದ್ಯಾ, ಕರ್ಣಾನಂದಕರವಾಗಿ ಕೇಳುತ್ತಾ ಯಾರದ್ದಿರಬಹುದು? ಯಾರು ಇಲ್ಲಿ ಸಂಗೀತಗಾರರು? ಸಂಗೀತಗಾರ ಹೌದು ಅಂತಾದ್ರೆ ಕಾಡಿಗೆ ಯಾಕೆ ಬರ್ತಾರೆ ಅಲ್ವಾ? ಬರ್ಲಿಕ್ಕೆ ಕಾಡಿನಲ್ಲಿ ಬಂದು ಅವರದ್ದು ಏನು ಸಂಗೀತ ಇಲ್ಲಿ? ನಮಗೆ ತಿಳಿದ ಹಾಗೆ ಯಾವ ಕಾರ್ಯಕ್ರಮ ನಾವು ಕಾಡಿನಲ್ಲಿ ಹಮ್ಮಿಕೊಂಡಿದ್ದೆ. ಹೀಗಾಗಿರ್ಬಹುದಾ? ಹೇಗೆ? ವೀಣೆಯ ಪಿಡಿದಿರ್ಪ ವಾಣಿ ಈ ಪರಿಯಲ್ಲಿ ಕಾನನದೆಡೆಗಾಗಿ ಬಂದ ಹೇಳಲಿಕ್ಕೆ ಆಗ್ತಿಲ್ಲ. ಕೆಲವೆಲ್ಲ ಅಂತ ಘಟನೆಗಳು ನಡೆದದ್ದು ಇದೆ ಅಂತ ನಾವೆಲ್ಲ ಗುರುಕುಲದಲ್ಲಿ ಕೇಳಿದ್ದದನ್ನು. ಹಾಗೆ ಈಗ ಆದೀತಾ? ತುಂಬುರ ನಾರದರೆಂಬುವರಿನಿತು ಹೌದೌದು ನಮ್ಮ ವನಕ್ಕೆ ನಡೆತ. ಹಾಗಾಗಿ ಅಂತದನ್ನೆಲ್ಲ ನಾವು ಈ ಹಿಂದೆ ನಮ್ಮ ಅರಮನೆಯಲ್ಲಿ ಪ್ರದರ್ಶನವನ್ನು ನೋಡಿದ್ದೇವೆ ಅಂತ. ಇದು ಹಾಗಲ್ಲ, ಇದು ಯಾವುದೋ ವಿಶೇಷವಾದಂತಹ ಗಾಯನ ನಮ್ಮನ್ನು ಆ ಕಡೆಗೆ ಆಕರ್ಷಿಸುತ್ತಾ ಇದೆ. ಇನ್ನೂ ಕೇಳಬೇಕು ಹೀಗೆ ಮಾಡಿದ್ರೆ ಹೇಗೂ ಇಲ್ಲಿವರೆಗೆ ಬಂದಿದ್ದೇವೆ. ಇನ್ನು ಗಾಯನದ ಮೂಲವನ್ನೇ ಹಿಡಿದು ಆ ಕಡೆ ಹೋದ್ರೆ ಸ್ವರ ಹಿಡಿದು. ಹೌದು, ಹೋಗೋಣ. ಯಾರು ಹಾಡುವಂತ ನೋಡ್ಬೇಕು. ನಮ್ಮದಾದಂತ ಉಪವನವನ್ನು ಸೇರಿ ಮುಂದೆ ನೋಡಿದಂತಾದ್ರೆ ಗೋಚರಿಸುತ್ತಾ ಇದೆ ಪಾರ್ವತೀ ದೇವಿಯ ಮಂದಿರ.
ಬಂದಿರಾ? ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ನಿನ್ನೆ ರಾತ್ರಿ ನಾ ಕಂಡ ಕನಸಿನಲ್ಲಿ ಸುಂದರ ಪುರುಷನವರು ಬಂದು ನನ್ನನ್ನು ಮದುವೆಯಾಗುವಂತ ದೃಶ್ಯವನ್ನು ನಾನು ಕಂಡೆ. ಅದಕ್ಕೆ ಬೇಕಾಗಿ ಅಮ್ಮನನ್ನೇ ಪ್ರಾರ್ಥಿಸುವುದಕ್ಕೆ ಬಂದಿದ್ದೇನೆ. ಆದ್ದರಿಂದ ಗಾಯನವನ್ನು ಹಾಡುತ್ತಾ ಇಲ್ಲಿರೋಣ. ಈ ಉದ್ಗಾರ ಯಾಕೆ? ಗಾಯನ ಕೇಳಿತ್ತಲ್ವಾ? ಹೌದು, ಅದನ್ನು ಅರಸುತ್ತ ನಾವು ಬಂದದ್ದು. ಉತ್ತರ ಸಿಕ್ಕಿತಲ್ವಾ? ಸಿಕ್ಕಿತು. ಅದಕ್ಕೆ ಆಶ್ಚರ್ಯದಿಂದ ಬಂದ ಉದ್ಗಾರ ಅದಕ್ಕೆ ಅರ್ಥ ಕೇಳಬೇಡ. ಅದಕ್ಕೆಲ್ಲ ಶಬ್ದಕೋಶದಲ್ಲಿ ಅರ್ಥ ಇಲ್ಲ. ಕೆಲವು ಉದ್ಗಾರಗಳು ಬಲರೆ, ಬಾಪುರೆ, ಹೌದು, ಮಜರೆ, ಕೂತು ಮಜರೆ, ಮಜ ಪೂತುರೆ, ಅದೆಲ್ಲ ಉದ್ಗಾರ ಅಷ್ಟೇ. ಈ ಹಾಡನ್ನು ಕೇಳಿ ನಾನು ಹರುಷದಿಂದ ಉದ್ಗಾರ ಮಾಡಿದ್ದೆ. ಯಾಕೆ ಹಾಡಿದವಳು ಅಂತವಳು. ಇಲ್ಲಿ ಹಾಡಿನ ಮೂಲ ಇಲ್ಲಿ ಉಂಟು. ನೋಡಿದ್ರೆ ಒಬ್ಬಳು ಹೆಣ್ಣು. ಎಂತ ಸ್ವರ ಎಷ್ಟು ಏರಿನಲ್ಲಿ ಕೇಳ್ತಾನೆ. ಕಂಠ ಅಂದ್ರೆ ಕಂಠ, ಕೊಕ್ಕೋಲ ಕಂಠೆ. ಎಂತ ಕೋಕಿಲ ಕಂಠೆ. ಹೌದೌದು. ಮಧುರವಾಣಿ, ಮಧುರ ಭಾಷಿಣಿ, ಶುಭಾಷಿಣಿ. ಪಕ್ಕನೆ ನೋಡಿದ್ರೆ ನಾವು ಉಪವನದಲ್ಲಿ ಇಲ್ಲ ಅಂತ ಅನಿಸಬೇಕು. ಹೌದು, ಎಲ್ಲೋ ಯಾವ ಲೋಕದಲ್ಲಿದ್ದೇವೆ ನಾವು, ದೇವಲೋಕದಲ್ಲಿದ್ದ ಹಾಗೆ ಅನಿಸುದು. ಯಾವ್ದು ರಾಗ? ಯಾವ ರಾಗ ಇದು? ನನಗೆ ಸರಿ ಗೊತ್ತಾಗಲಿಲ್ಲ. ನಿನಗೇನಾದ್ರೂ ಗೊತ್ತಾಯ್ತು? ನಾನು ಹಾಡಿನ ಗುಂಗಿನಲ್ಲಿ ರಾಗವನ್ನೇ ಮರೆತು ಬಿಟ್ಟೆ. ಹೌದೌದು, ನಾನು ಹಾಗೆ ಆಯ್ತು.
ಇದು ಅವಳ ಇವಳ ಇವಳ ಅವಳ ಅಂತ ನೋಡುವಾಗ ಪಕ್ಕನೆ ನೆನಪಾಗ್ಲಿಲ್ಲ ನಮಗೆ ರಾಗ ಯಾಕೆ? ಯಾವ ರಾಗ ಇದು? ಹಂಸಧ್ವನಿ. ಹಾಗಾದ್ರೆ ಸರಿ ಇದು ಅವಳು. ಯಾರು? ಸರಸ್ವತಿ. ಸರಸ್ವತಿ. ಹೌದು. ವಾಗ್ದರಸಿ. ಹೌದೌದು. ವಾಣಿ ಅಂತ ಹೇಳಿದ ಅದಕ್ಕೆ ನಾವು. ಹೌದು. ಆಗ ನಾವು ವೀಣೆ ಪಿಡಿದಿರ್ಪ ವಾಣಿ. ನೀನು ಹೇಳಿದ್ದಿ ಬರುವಾಗ. ಹೌದೌದು. ಅವಳೇ ಅವಳೇ ಅಲ್ಲ, ಸರಸ್ವತಿ. ಸರಸ್ವತಿ ಆದ್ರೆ ಬ್ರಹ್ಮದೇವನನ್ನು ಬಿಟ್ಟು ಸತ್ಯಲೋಕದಿಂದ ಇಲ್ಲಿ ಬರ್ಲಿಕ್ಕಿಲ್ಲ. ಆಮೇಲೆ ಸರಸ್ವತಿ ಬಿಳಿಸಿರು. ಬಿಳಿಸಿ ಇವಳಲ್ಲಿ ಬಿಳಿ ಇಲ್ವಾ? ಆದ್ರೆ ತಾಳ ಹಾಕ್ತಾಳೆ. ಹೌದು, ತಾಳ ಹಾಕ್ತಾಳೆ. ಹಾ ಗೊತ್ತಾಯ್ತು ಈಗ, ತಾಳ ಹಾಕ್ತಾಳಲ್ವಾ? ಯಾರು? ಇವರು ಯಕ್ಷರು. ಹೌದು, ಯಕ್ಷರು. ಹೌದು, ಅವರು ತಾಳ ಹಾಕಿಕೊಂಡಿರುವುದು. ಹೌದೌದು, ಯಾವಾಗಲೂ ತಾಳ ಹಾಕೋದು ಕುಣಿಯುವುದು. ಯಕ್ಷರು ಆದ್ರೆ ನೆಲ ಮೆಟ್ಟುವುದಿಲ್ಲ, ಮೈ ಬೇವರುವುದಿಲ್ಲ. ಇವಳ ಮೈ ಬೇವರಿದೆ. ಮೈ ಬೇವರಿ, ಕಣ್ಣು ಮುಚ್ಚುವುದಿಲ್ಲ, ಕಣ್ಣು ಮುಚ್ಚುತ್ತಾಳೆ. ಎಲ್ಲಿಯಾದ್ರೂ ರತಿ ಬಂದಿರ್ಬೋದು? ರತಿ ಬರ್ಲಿಕ್ಕಿಲ್ಲ. ಯಾಕೆ? ರತಿಯ ಮೇಳದೊಳಿರ್ಪ ಕಾಮನ್. ಸತಿಯ ಬಿಟ್ಟಿರಲಾರ. ಹೌದು, ಪ್ರೇಮ. ಪ್ರೇಮ. ಹೌದು, ಅದು ವರ್ಷಕ್ಕೊಮ್ಮೆ ಭೂಲೋಕದವರ ಹಾಗೆ ಮೇಳ ಬದಲಿಸುವವರಲ್ಲ. ಬದಲಿಸುವ ಅದೇ ಒಂದೇ ಮೇಳ. ಹಾಗಾದ್ರೆ ಅವರಲ್ಲ, ವಾಣಿ ಅಲ್ಲ. ಪಾರ್ವತಮ್ಮ. ಯಾಕಲ್ಲ? ಪಾರ್ವತಮ್ಮನಿಗೆ ದೊಡ್ಡ ಬೊಟ್ಟು ಇರ್ತದೆ. ಇವಳಿಗಿಲ್ವಾ? ಬೊಟ್ಟು ಉಂಟು, ಸಣ್ಣ. ಹಾಗಾದ್ರೆ ಅವಳಲ್ಲ. ಯಾರಿದು? ಮದುವೆ ಆಗ್ಲಿಲ್ಲ, ಶಚಿಯೋ ಅಲ್ಲ. ಅಚ್ಚ ಅಲ್ಲ, ನೀನಾಗ ಬೆವರುದಿಲ್ಲ ಅಂತ. ಹೌದೌದು, ಇವಳಲ್ಲ. ಆದ್ರೂ ಜೊತೆಯಲ್ಲಿ ಅನೇಕರು ಇದ್ದಾರೆ. ಗುಹಮಾತೆ. ಗುಹಮಾತೆ ಪಾರ್ವತಿ. ಯಾರು ಅಂತ ಗೊತ್ತಾಗುದು. ಏನು ಮಾಡುದು? ಹರಿಹರ ರಸಿ ಇದಲ್ಲ. ಇದಲ್ಲ. ಆದ್ರೂ ಅಪ್ರತಿಮವಾದ ಸೌಂದರ್ಯ ಉಂಟು. ಆದ್ರೆ ನಾವು ಸುಮ್ಮನೆ ಇವರು ಹಾಡಿಗೆ ನಾವ್ಯಾಕೆ ತೊಂದರೆ ಮಾಡುದು? ಇಷ್ಟು ಹಾಡಿದ್ದು ಕೇಳಿದೆ. ಹಾಡಿದ್ದು ಮಾತ್ರ ಅಲ್ಲ, ಅವರು ತಮ್ಮೊಳಗೆ ಏನೋ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ. ಹೌದಾ? ಹೌದು. ಹಾಗಾದ್ರೆ ನಾವು ಇದು ಬಂದದ್ದು ಒಳ್ಳೆಯದಾಯ್ತು. ನಾವು ಸ್ವಲ್ಪ ಇಷ್ಟವರೆಗೆ ಹಾಡು ಮಾತ್ರ ಕೇಳಿದ್ದೆ. ಈಗ ಮಾತು ಕೇಳುವ ಅವಕಾಶ. ಮಾತಿನೊಳಗೆ ಏನು ಹುದುಗಿದೆ ಅಂತ. ಗೆಳತಿ ಎಂದಳು ತಾಯೇ ಪಡಲಲಿ ತಗೆದಾನ ಮನಸ್ಸಿಗೆ ಸಂತೋಷವನ್ನು ನೀನೆಯಾಗಿ ತಂದುಕೊಂಡಿದ್ದು. ಆದರೆ ಮೂಲ ಉದ್ದೇಶ ಪಾರ್ವತಿ ಮಂದಿರವನ್ನು ಸೇರಿಕೊಳ್ಳಬೇಕು. ನಿನ್ನ ಕನಸಿನ ವಿಚಾರವನ್ನು ಆಕೆಯಲ್ಲಿ ಹರಕಿಕೊಳ್ಳಬೇಕು. ಮಾತ್ರವಲ್ಲದೆ ಆಕೆಯನ್ನು ಪೂಜಿಸುವುದರ ಮೂಲಕ ನೀನು ಉಪವಾಸವನ್ನು ಕೈಯುತ್ತಾ ಇದ್ದೀಯ. ಆಕೆ ಸಂಪ್ರೀತಿಗೆ ಪಾತ್ರ ಆಗಬೇಕು. ಆದರೆ ಗೆಳತಿ, ನೀನು ಮಾಡಿದ್ದೆಲ್ಲ ವ್ಯರ್ಥ ಎನ್ನುವ ಹಾಗೆ ನನ್ನ ಭಾವನೆ. ಯಾಕೆ? ಶಿಲ್ಪಿಯೋರ್ವ ಈ ಶಿಲೆಯನ್ನು ಕೆತ್ತಿದ್ದಾನೆ ಎಂಬ ಮಾತ್ರಕ್ಕೆ ಈ ಶಿಲೆಗೆ ಭಾವನೆಗಳು ಹುಟ್ಟುವುದಕ್ಕೆ ಸಾಧ್ಯ ಉಂಟೆ? ಇಲ್ವೇ? ಆದರೆ ನೀನು ನಂಬಿದ್ದು ಅದು ಪಾರ್ವತೀ ದೇವಿ ಎನ್ನುವ ಹಾಗೆ. ಹೌದು. ಆದರೆ ಒಮ್ಮೆ ಯೋಚಿಸಂತೆ, ಈ ಶಿಲೆಯ ಮೂರ್ತಿಯ ಮುಂದೆ ಎಷ್ಟು ನೀರೆರೆದರೂ ಕೂಡ ಅದು ಹರಿದು ಹೋಗುತ್ತದೆಯೇ ವಿನಃ ಆ ಕಲ್ಲು ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ನಿನ್ನ ಮನದ ಭಾವನೆ ಎಂಬುದು ಆ ದೇವಿಯ ಮುಂದೆ ನೀ ಎಷ್ಟು ಹೇಳಿದರೂ ಕೂಡ ಆ ಶಿಲೆಗೆ ಕರುಣೆ ಎಂಬುದು ಏನಿತ್ತಿಲ್ಲ. ಹಾಗಾಗಿ ಉಪವಾಸವನ್ನು ಯಾಕೆ ಕುಳಿತಿದ್ದೀಯ? ಬಂದದೆಷ್ಟೋ ಸಮಯಗಳೇ ಕಳೆದು ಹೋಯಿತು. ಕಣ್ಣೀರನ್ನೇ ಹರಿಸುತ್ತಾ ಇದ್ದೀಯ. ನಾ ಬೇಡಿದ್ದನ್ನು ಈಡೇರಿಸುತ್ತಾಯಿ ಎನ್ನುವ ಹಾಗೆ ಅಳಲುತ್ತಾ ಯಾಕೆ ಬಳಲುತ್ತಾ ಇದ್ದೀಯ? ನೀನು ಮಾಡುವುದು ಈ ಶಿಲೆಗೆ ಅರ್ಥವಾಗುವುದಿಲ್ವೇ? ನನ್ನ ಪ್ರಯತ್ನ ವ್ಯರ್ಥವೆಂಬುದಾಗಿ ಹೇಳುವುದೇ ಹೌದು. ಮದನಿಕಾ ಗೆಳತಿ, ಈ ವಿಚಾರವಾಗಿ ಹೇಳುತ್ತೇನೆ. ದೇವಿ ಕನಸಿನುಳ್ವರದಳು ಘನ ವಿದ್ಯಾಧರ ರೂಪನ ಘನ ವಿದ್ಯಾಧರ ರೂಪನ
ಕನಸಿನೊಳೆದಳು ಕನಸಿನ ವಿಚಾರವಾಗಿ ಆಲೋಚನೆ ಮಾಡಿ ಬಳ್ಳಲಿ ಬೆಂಡಾಗಿ ಹೋಗಿದ್ದೀಯಲ್ಲ ಗೆಳತಿ, ಈ ಸಂದರ್ಭದಲ್ಲಿ ಸುವಿಚಾರವೊಂದನ್ನು ಹೇಳುತ್ತೇನೆ. ಏನದು? ಪ್ರಾಜ್ಞರು ಆಡಿದ್ದಾರೆ. 4ನೇ ಜಾಗದಲ್ಲಿ ಕಂಡಂತಹ ಕನಸು ವ್ಯಕ್ತಿಯ ಜೀವನದಲ್ಲಿ ನಿಜಾಗುತ್ತದೆ ಎಂಬುದಾಗಿ. ಅದೇ 4ನೇ ಜಾಗದಲ್ಲಿ ಕಂಡಂತಹ ಒಂದು ಕನಸು ಶ್ರೀದೇವಿಯೇ ಬಂದು ಆಡಿದಂತಹ ಮಾತು, ನಿನ್ನ ಜೀವನದಲ್ಲಿ ಕಂಡಂತಹ ಕನಸಿನ ಹುಡುಗ ರೂಪವಂತ, ಗುಣವಂತ, ವಿದ್ಯಾವಂತನಾಗುತ್ತಾನೆ. ಅಷ್ಟು ಮಾತ್ರ ಅಲ್ಲ, ಮನಸ್ಸಿನ ಒಳಗೆ ಯಾವ ಆತನನ್ನು ಪೂಜಿಸುತ್ತಾ ಇದ್ದೀಯೋ ಆತನ ನಿನಗೆ ವರನಾಗಿ ಬರುತ್ತಾನೆ ಎಂಬುದಾಗಿ ದೇವಿಯೇ ಆಡಿದಂತಹ ಮಾತು. ಇನ್ನು ಏಕೆ ಚಿಂತೆ ಪಡುತ್ತೀಯ? ಚಿಂತೆ ಬಿಟ್ಟು ಬಿಡಿ. ನನ್ನ ಸ್ಥಿತಿಯನ್ನು ಕಂಡಂತ ನೀವುಗಳು ನನಗೆ ಧೈರ್ಯವನ್ನು ಆಡುತ್ತಾ ಇದ್ದೀರಿ. ಯಾಕೋ ಏನೋ ನಾ ಮನದಲ್ಲಿ ಕುಗ್ಗಿದಾಗ ಧೈರ್ಯ ತುಂಬುವರು ನೀವುಗಳು. ಅದೇ ರೀತಿಯಲ್ಲಿ ನಾನು ಯೋಚಿಸುವುದನ್ನು ಬಿಟ್ಟಿದ್ದೇನೆ. ಇನ್ನು ಇಲ್ಲೇ ಇರುವುದಲ್ಲ, ಅರಮನೆ ಸೇರಬೇಕಲ್ಲ. ಅವರ ಮಾತು ಮುಗಿಯಿತು, ನಾವು ಮುಂದೆ ಹೋಗೋಣ. ಅಲ್ಲಿಗೆ ಹೋಗ್ತಾರಿಂದ ತಡ ಮಾಡಿ ಸರಿಯಲ್ಲ, ಅರಮನೆ ಸೇರೋಣ. ಸುಧತಿಯರು ನಗುತ್ತಿರಿ ಇದಿರು ಬಂದಿವರು ನಿಲೆ ಬೆದರಿ ನಾಚಿಕೆ ನಟಿಸಿ ಕದ್ದು ನೋಡುತ್ತಾ ಅನುರಾಗ ಬೀರುತ್ತೆಂದಳು ನೆಲವಗೀಚುತ್ತ ಕದ್ದು ನೋಡುತ್ತ ನೆಲವಗೀಚುತ್ತ ಅನುರಾಗದೇ ಸುಧತಿಯರೊಡನೆ ಅತಿಥಿ ಸತ್ಕಾರ ಮಾಡಲು ಹೋಗುದು ಎಷ್ಟು ಸರಿ ಮಿತ್ರ. ನಾವು ಅತಿಥಿಗಳಾಗಿ ಬಂದವರು. ಏ ಗೆಳತಿ, ಏನು ಹೇಳಿದ್ದು? ಅರಮನೆಯನ್ನು ಸೇರಬೇಕು ಎನ್ನುವ ಹಾಗೆ. ಇಲ್ಲಿ ಎಂತ ಕೆಲಸ ನಮಗೆ? ಅತಿಥಿಗಳಿಗೆ ಬೆಂಕಿ ಬೇಕು. ಹೋದವರು ಹೇಳ್ಕೊಂಡು ಹೋದ್ರು. ಅದಕ್ಕೆ ಹೇಳುದು ಇಬ್ಬರಿಬ್ಬರೇ ಬರಬೇಕು. ನಾವು ನಮಗೇನಾದ್ರೂ ಸಮಸ್ಯೆ ಆಗಿದೆ ನೋಡಿ. ಅವ್ರು ಇಬ್ಬರಾದ್ರೆ ಸರಿ ಇರ್ತಿದ್ರು. ಅವಳೊಬ್ಬಳು ಇದ್ದಾಳಲ್ಲ, ಎಲ್ಲ ಮಾಡಿದ್ದು ಅವಳೇ. ಅವಳಲ್ಲ ಹೇಳ್ಕೊಂಡು ಹೋದದ್ದು. ನಾನು ಮಾತಾಡಬೇಕು ಅಂತ ತೊಡಗುವಾಗ ಈಗ ನಾವು ನಿಜವಾಗಿಯೂ 3 ಜನ ಬರ್ಬೇಕಿತ್ತಾಗ ಸರಿ ಆಗ್ತಿತ್ತು. ಒಂದು ಹೆಚ್ಚಾಯ್ತು. ಹೌದು. ಹಾಗಾಗಿ ಏನ್ ಮಾಡೋದು, ಹೋದ್ರು. ಆದ್ರೆ ಒಂದು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಅವ್ರು ಹೇಳ್ಕೊಂಡದ್ದು. ಅದೇನೋ ಬರೀತಾ ಇದ್ದಾರೆ. ಅದು ನಿನಗೆ ಪ್ರಾಣಾಯದ ಓಲೆ ಬರ್ತದೆ. ಹೌದಾ? ಹೌದು. ಕದ್ದು ನೋಡ್ತಾ ಇದ್ದೆ. ಯಾವ ಕಡೆ ಹೋದದ್ದು? ಈ ಕಡೆಗೆ ಹೋದದ್ದು. ಇನ್ನು ಹೆಚ್ಚು ದೂರ ಹೋಗಿರ್ಲಿಕ್ಕಿಲ್ಲ. ಸಿಕ್ಕ್ಯಾರ ನಮಗೆ. ಸುಧತಿಯು ಮದನನ ಅತಿಗೆ ಕಂಗೆತ್ತಿರಿ ಚದುರ ಮದನಿಕೆಯವರು ವಿಧ ವಿಧ ಶೈತ್ಯೋಪಚಾರವನ್ನೆಸೆಯುತ್ತ ಮದನನ ಶಪಿಸುತ್ತಲಿರಲು ಏನ ಮಾಡಲಿ ಏನಾಯ್ತು ಇದು? ಗೆಳತಿಯೆಂದಳು ನಾಗವೇಣಿ ನೀನು ಬೇಗುದಿಗೊಳಲೇಕೆ ಆಗಲೇ ವರವಿಗೆ ದೇವಿ ಸಾಗಿ ಬಂದಾದನು ಈಗ ನೀ ಮರುಗರಿಯ ಸಾಗಿ ಬಂದಾದನು ಈಗ ನೀ ಮರುಗರಿಯ ಬೇಗನೆ ಬರದಿಯ ನಾಥ ನಾಗವೇಣಿ. ಓ ಗೆಳತಿ ಪ್ರದಣಿಕೆ, ಏನೇ ಇದು? ಏನಿಲ್ಲ,
ಸುಮ್ಮನಿದೆ ಒಮ್ಮೆ. ಯಾಕೆ ನನ್ನ ಕಷ್ಟ ನನಗೆ ಗೆಳತಿ, ಮತ್ತೆ ನನ್ನ ಜೀವ ಇದ್ದೇನೆ, ಅದಕ್ಕೆ ಚಿಂತೆ ಮಾಡ್ತಾ ಇದ್ದೇನೆ. ಅಯ್ಯೋ ಏನು ನಿನ್ನ ಸುಖದಲ್ಲಿ ಕಷ್ಟದಲ್ಲಿ ಭಾಗ್ಯ ಆದವರು ನೀವೆಂಬುದಾಗಿ ತಿಳಿದುಕೊಂಡದ್ದು. ಆದರೆ ಈ ಕಾಲಕ್ಕೆ ನನ್ನ ಯೋಚನೆ ಮಾಡುವಾಗ ನೀವು ಯಾಕೆ ಯೋಚನೆ ಮಾಡೋದು? ನನ್ನ ಒಬ್ಬಳನ್ನು ಯೋಚನೆ ಮಾಡೋದಕ್ಕೆ ಬಿಟ್ಟಿದ್ದೀರಲ್ಲ. ಖಂಡಿತ ಇಲ್ಲ. ನನ್ನ ಮನದ ನೋವು ನಿಮಗೆ ಅರ್ಥ ಆಗುತ್ತಾ ಉಂಟು. ಅಯ್ಯೋ ಗೆಳತಿ, ಏನೇ ನೀನು ಯಾವ ಬೇಸರದ ಕಾಲದಲ್ಲಿದ್ದರೂ ಕೂಡ ನಿನ್ನನ್ನು ಸಮಾಧಾನ ಮಾಡುವುದು ರತನಿಗೆ ಮದನಿಗೆ ಆದಂತಹ ನಾವು ತಾನೇ. ಈ ನಂಬಿಕೆ ಈ ಪೂರ್ವದಲ್ಲಿ ಇತ್ತು, ಅದನ್ನು ಒಪ್ಪುತ್ತೇನೆ. ಈ ಕಾಲಕ್ಕೆ ಯಾಕೆ ಬಿಟ್ಟೆ ನೀನು? ಅಂದ್ರೆ ನಾನು ಹೇಳುವ ಮಾತನ್ನು ಸ್ವಲ್ಪ ಕೇಳಬೇಕು. ಯಾವುದು? ಅಲ್ವೇನೆ ನಿನಗೇನು ಕಣ್ಣು ನೋವಾ? ಇಲ್ಲ. ಅದೇನು ಕಣ್ಣು ಉಪ್ಪಿದೆ? ಅದು ಈಗಿನ ವಿನ್ಯಾಸ, ಅದೆಲ್ಲ ಗೊತ್ತಾಗುವುದಿಲ್ಲ. ಹೌದು ಅಲ್ಲ ಅಂತ ಗೆಳತಿ, ನಮ್ಮ ಸಮಯಕ್ಕೆ ತಕ್ಕಂತೆ ನಾವು ಕೂಡ ಬದಲಾಗಬೇಕು. ಹೌದೌದು, ಅದಕ್ಕೆ ನಾನು ಬದಲಾದ್ದು. ಅಯ್ಯೋ, ಹಾಗಂತ ವ್ಯಕ್ತಿ ಜೀವನದಲ್ಲಿ ಬದಲಾವಣೆ ಆಗಬಾರದು, ಮತ್ತೆ ಭಾವನೆಯಲ್ಲಿಯೂ ಆಗಬಾರದು. ಸ್ವಲ್ಪ ನನ್ನ ಮಾತನ್ನು ಕೇಳಬೇಕು. ಏನಂತ ಬೇಕಲ್ಲ? ಉಪವನದಲ್ಲಿ ಓರ್ವಾದ ಪುರುಷನನ್ನು ಕಂಡಾಗ ಅಲ್ಲಿಯೇ ನಿಂತು ಬಿಟ್ಟೆ. ಆ ಕಾಲಕ್ಕೆ ನಾ ಎಳೆದುಕೊಂಡು ಬಂದದ್ದು ಯಾಕೆ ಬಲ್ಲೆ? ಅದು ಯಾಕೆ ಅಂತ ಅದೇ ನನಗೆ ಸಿಟ್ಟು ನಿನ್ನಲ್ಲಿ. ಕಾರಣ ಉಂಟು. ಯಾವ ಕಾಲಕ್ಕೂ ಕೂಡ ಗಂಡಸರಿಗೆ ಹೆಂಗಸರಾದವರು ಬೀಳಬಾರದು, ಹಾಗೆ ಬಿದ್ದರೂ ಕೂಡ ಅದನ್ನು ನಾವು ತೋರಿಸಿಕೊಡಬಾರದು. ಮುಂದಿನ ಕಾಲಕ್ಕೆ ನಾವು ಅವರಿಗೆ ತಾತ್ಸಾರ ಭಾವನೆಯಲ್ಲಿ ಕಾಣುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ನೀನು ಆ ರೀತಿಯಲ್ಲಿ ಕಾಣಬಾರದು ಎನ್ನುವಂತಹ ಉದ್ದೇಶದಿಂದ ಇಲ್ಲಿಯವರೆಗೆ ಕರೆದುಕೊಂಡು ಬಂದೆ. ಆದರೂ ಕೂಡ ನಿನ್ನ ಮನಸ್ಸಿನಲ್ಲಿರುವಂತಹ ಬೇಸರವನ್ನು ದೂರ ಮಾಡುವುದಕ್ಕೆ ನಾನೊಂದು ವಿಚಾರವನ್ನು ಹೇಳಲಿ. ಏನು? ನಾನ್ ನಿನ್ನೆ ರಾತ್ರಿ ಕಂಡಂತಹ ಕನಸನ್ನು ನಿನ್ನಲ್ಲಿ ಒರೆಯುತ್ತೇನೆ, ಕೇಳು. ಯಾವುದು? ನೀನು ಮನಸ್ಸಿನಲ್ಲಿ ಪೂಜಿಸುವಂತಹ ವ್ಯಕ್ತಿ ನಿನ್ನನ್ನೇ ಹುಡುಕುತ್ತಾ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವಂತಹ ಉದ್ದೇಶದಿಂದ ತನ್ನ ಸಕಲ ಕುಟುಂಬರನ್ನು ಸೇರಿಕೊಂಡು ನಿನ್ನಲ್ಲಿಗೆ ಬರುತ್ತಾನೆ, ನಿನ್ನನ್ನು ಮದುವೆಯಾಗುತ್ತಾನೆ. ಅಷ್ಟು ಮಾತ್ರ ಅಲ್ವೇ, ಮತ್ತೆ ಆಕೆಯೂ ಸ್ವಲ್ಪ ವಿಚಾರವನ್ನು ಹೇಳಿದ್ದಾಳೆ. ಅಲ್ಲ, ನೀನೇನು ಹೇಳುತ್ತಾ ಇದ್ದೀಯಲ್ಲ ಹುಡುಕಾಡಿ ಬರುವುದುಂಟೆ ಪೇಳು, ಹುಡುಕಾಡಿ ಬರುವುದುಂಟೆ ಪೇಳು. ಆಡುತ್ತಲಿಗೆ ದೋಷಗೂಡಿಸಲೆನ್ನುತ್ತ, ಆಡುತ್ತಲಿಗೆ ದೋಷಗೂಡಿಸಲೆನ್ನುತ್ತ ಮಾಡಿಗೇನೇನಷ್ಟು ಪುಣ್ಯ, ನಾ ಮಾಡಿಗೇನೇನಷ್ಟು ಪುಣ್ಯ. ನೋಡಿಯು ಮಾತುಗಳಾಡದೆ ಎನ್ನನು ಹುಡುಕಾಡಿ ಬರುವುದೇಕೆ ಸಖಿಯೇ? ರದನಿಕೆ ಮದನಿಕೆ ನನ್ನ ಈ ಸ್ಥಿತಿಯನ್ನು ಕಂಡು ನೀವು ಧೈರ್ಯದ ಮಾತುಗಳನ್ನು ಆಡುತ್ತಾ ಇದ್ದೀರಿ. ನಾವು ಪಾರ್ವತಿ ಮಂದಿರವನ್ನು ಸೇರಿ ಅಲ್ಲಿ ನಡೆದಂತ ಪ್ರಕರಣ, ಅದರ ಬಗ್ಗೆ ನಾನು ಯೋಚಿಸುತ್ತಾ ಇರುವಾಗ ನೀವು ಹೇಳಿದ್ದೇನು? ಆತನೇ ನಿನ್ನನ್ನು ಹುಡುಕಿಕೊಂಡು ಬರುತ್ತಾನೆ. ಮಾತನಾಡಲಿಲ್ಲ, ಮಾತನಾಡುವುದವನು ನನ್ನನ್ನು ಹುಡುಕಿಕೊಂಡು ಬರುವುದಕ್ಕುಂಟೆ. ಕೆಲವೊಮ್ಮೆ ಹಾಗೆಯೇ ಹೇಗೆ? ನಾವು ಮಾತನಾಡದಿದ್ದರೂ ಕೂಡ ಮನಸ್ಸು ಒಂದಾದರೆ ಅವನೇ ನಿನ್ನನ್ನು ಹುಡುಕಿಕೊಂಡು ಬರುತ್ತಾನೆ. ಮನಸ್ಸು ಒಂದಾಗಬೇಕು ಅಂತ ಆದ್ರೆ ನಾನು ಈ ಪುರದಲ್ಲಿ ಪುಣ್ಯ ಕಾರ್ಯ ಮಾಡಿರ್ಬೇಕು. ಪುಣ್ಯ ಕಾರ್ಯ ಮಾಡಿದ್ರೆ ಮನಸ್ಸು ಒಂದಾಗಿರ್ಬೋದು. ನನ್ನನ್ನೇ ಸ್ಮರಿಸುತ್ತು ನನ್ನನ್ನು ಹುಡುಕಿಕೊಂಡು ಬರಬಾರದು. ನೋಡಿದ್ದು ಮಾತ್ರ ಅಲ್ಲ, ಮಾತನಾಡಿದ್ದಾನ, ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ದಾನ. ನಾನು ಏಕಮುಖವಾಗಿ ಆತನನ್ನು ಪ್ರೇಮಿಸ್ತಾ ಇದ್ದೇನೆ. ನೀನೀಗ ಪುಣ್ಯ ಮಾಡ್ಲಿಲ್ಲ ಅಂತ ಹೇಳ್ತೀನಿ, ಹಾಗಂತ ಏನಾದರೂ ಪಾಪ ಮಾಡಿದ್ದೀಯಾ? ಪಾಪ ಮಾಡ್ಲಿಲ್ಲ, ಆದ್ರೆ ನನ್ನ ಈ ಪ್ರೀತಿ ವಿಚಾರ ಅವನಿಗೆ ಗೊತ್ತಿಲ್ವಲ್ಲ. ನೀನು ಇನ್ನೂ ಧೈರ್ಯಗೊಳ್ಳಲಿಲ್ವೇ? ಖಂಡಿತ ಇಲ್ಲ. ಇನ್ನೂ ಮಾತು ಉಂಟು. ಧೈರ್ಯ ಯಾಕೆ ಬರ್ಲಿಲ್ಲ ಗೊತ್ತಾ? ನನಗೆ ಉರಿ ತಡೆಯುವುದಕ್ಕೆ ಆಗುತ್ತಿಲ್ವೇ? ಆತನ ಬರದೆ ಚಂದನ ಚಂದನ ಲತಕಿಂದು ಹೋಗುವವಿಂದು ಮಂದಿರದೆಡೆ ಸಾರುತ್ತಿರಲು ಚಂದನ ಲತಕಿಂದು ಹೋಗುವವಿಂದು ಮಂದಿರದೆಡೆ ಸಾರುತ್ತಿರಲು ಮಂದಗ ಮನೆಯರ ಚಂದನ ಹಾಸಿನೊಳ್ ಮಂದಗ ಮನೆಯರ ಚಂದನ ಹಾಸಿನೊಳ್ ಅಂದವರು ಬೀಸುತ್ತಲಿರಲು ಹಾಸಿನೊಳು ಅಂದವರು ಬೀಸುತ್ತಲಿರಲು ಬೀಸುತ್ತಲಿರಲು ಚಂದನಾದ ತಗಕಿಂದು ಹೋಗುವೆ ಬೆಂದುಲೆ ಅಮ್ಮ ಕೇಳು
ಇಲ್ಲದಂತ ಅನುಭವ ಈ ಸಮಯದಲ್ಲಿ ಆಗುತ್ತಾ ಇದೆ. ಇಷ್ಟರವರೆಗೆ ಈ ರೀತಿಯ ಯಾವುದೇ ರೀತಿ ನಡೆದಿಲ್ಲ. ಪ್ರಾರಂಭವಾಗಿದೆ ಎಂಬುದಾಗಿ ಹೇಳಿದ್ದೆ ಅಲ್ಲ. ಯೋಚಿಸಿ ಯೋಚಿಸಿ ಉದರದಲ್ಲಿ ಒಂದು ರೀತಿಯಂತ ನೋವು. ಹೌದೇ ಜೊತೆಯಲ್ಲಿ ನಿನಗೆ ಕಷ್ಟ ಬಂದರೆ ತಾಪ ತಾಪ ಉರಿ ತಾಪ. ಆ ರವಿಯ ಬಾಧೆಯ ಯಾರದು? ಆ ರವಿಯ ಬಾಧೆ. ಆ ಮದನನ ಬಾಧೆ. ಮದನನ ಬಾಧೆ. ಮದನ ಬಾಧೆ. ತಾಪ ಅಧಿಕವಾಗುತ್ತಾ ಇದೆ. ಇದಕ್ಕೆ ಪರಿಹಾರ ನಾವೇ ಮಾಡಬೇಕು. ಹೌದು, ನಿನ್ನ ಸೇವೆಗಾಗಿ ಇದ್ದವರು ನೀವೆಲ್ವಾ? ಹಾಗಾಗಿ ಮೊನ್ನೆ ನಾವು ಹೋಗಿ ಬಂದಿದ್ದೇವೆ. ಎಲ್ಲಿಗಿಂತ ಬೇಕಲ್ಲ? ಚಂದನಾಗ್ರಹಕ್ಕೆ. ಹೌದು, ಹೋದವರು ನೀವು? ಹೌದು, ಹೋಗಿ ಚಂದನವೆಲ್ಲ ತಂದು ಅರೆದಿದ್ದೇವೆ. ಅರೆದಿಟ್ಟಿದ್ದೀರಿ? ಹೌದು. ಓ, ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಬೇಕಾಗಿ? ನಮಗಾಗಿ ಅಲ್ಲ, ಮತ್ತೆ ಯಾರಿಗಾಗಿ? ನಾವು ಮಾಡೋದೆಲ್ಲ ನಿನಗಾಗಿ. ಓ, ಪ್ರಪಂಚದಲ್ಲಿ ನಿಮ್ಮಂತ ನಿಸ್ವಾರ್ಥಿಗಳು ಬೇರೆ ಯಾರು ಇಲ್ಲ. ನನಗಾಗಿ ನೀವು ಒಂದು ಹೇಳಬೇಕಾ ಗೆಳತಿ? ಯಾವುದು? ಅವಳು ನಾನು ನಿನ್ನನ್ನು ಬಿಟ್ಟು ಯಾವ ಕಾಲಕ್ಕೂ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಏನು ಬೇಕು? ನಮ್ಮೊಂದು ಬದುಕು ಯಾವ ರೀತಿ? ನೀರಿಲ್ಲದ ಮೀನು, ನಕ್ಷತ್ರವಿಲ್ಲದ ಬಾನು, ಸಿಹಿ ಇಲ್ಲದ ಜೇನು, ನೀವಿಲ್ಲದೆ ನೀನು ಅಲ್ವಾ? ಅಷ್ಟು ಎರಕವಾಗಿದೆ ನಮ್ಮ ಈ ಬದುಕು. ಒಬ್ಬರನ್ನೊಬ್ಬರು ಬಿಟ್ಟು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಇಲ್ಲ. ಹಾಗಾಗಿ ನಡೆಯುವುದಕ್ಕೆ ನೀನು ಹಾಗೆ ಸುಮ್ಮನೆ ಹೋಗಬಾರದು. ಬದಲಾಗಿ ರಕ್ತಗಂಬಳಿಯನ್ನು ಹಾಸಿದ್ದೇವೆ. ರಕ್ತಗಂಬಳಿಯನ್ನು ಅದಕ್ಕೆ ಹೂ ಚೆಲ್ಲುತ್ತೇವೆ. ಹೌದಾ? ವ್ಯವಸ್ಥೆ ಮಾಡ್ತೀರಿ? ವ್ಯವಸ್ಥೆ ಮಾಡುತ್ತೇವೆ. ಚಂದನವನ್ನು ಎಲ್ಲ ಮೈಗೆ ಲೇಪಿಸುತ್ತೇವೆ. ಆವಾಗ ತಂಪು 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 ತಂಪುವಾದಂತಹ ಅನುಭವ ನೀಡುತ್ತದೆ ನಿಮಗೆ. ನಿಮಗೆ ಸೇವೆ ಮಾಡುವುದಕ್ಕೆ ಆಸೆ ಉಂಟು. ಹೌದು. ಸೇವೆ ಮಾಡಿಸಿಕೊಳ್ಳುವುದಕ್ಕೆ ನನಗೂ ಆಸೆ ಉಂಟು. ಆಸೆ ಉಂಟಲ್ಲ? ಆದ್ರೆ ಸ್ಥಳ ಬದಲಾವಣೆ ಆಗ್ಬೇಕು. ಕಾಣುತ್ತಾ ಇದೆ ಲತಾ ಮಂಟಪ. ಅಲ್ಲಿಗೆ ಸಾಗೋಣ. ಮದನನ ಹದ ಕಡೆ ಎಡಗಿಡ ಬಿಟ್ಟು ಬಿಟ್ಟು ಪಾದಿ ಬಂದಿದುವೋ. ಮದನನ ಹದ ಕಡೆ ಎಡಗಿಡ ಬಿಟ್ಟು ಬಿಟ್ಟು ಪಾದಿ ಬಂದಿದುವೋ. ವಿದುಮುಖಿ ಸುಗತಿಗೆ ವಿದಿತವೆ ಬದುಕುವ ಹದನೇ. ಇದು ನ್ಯಾಯ. ಚತುರ ಎಳದು ಅದು ಬಿದುವುದು ಕೃತದಿಂದ ಕ್ರೋಧದಿ. ಚತುರೆಯೊಳ್ಳದು ಅದು ಬಿದುವುದು ಕೃತದಿಗ ಕ್ರೋಧದಿ. ಮದನನ ಬಿಟ್ಟು ತರವಧಿಸಿದನದು ಸತ್ಯವಿದೆಯೇ. ಮದನನ ಹದಗಿಡಿಗಿಡಿಗಿಡಿ. ಮದನನ ಹದಗಿಡಿಗಿಡಿಗಿಡಿ. ಹಿರಿಯವರೆಲ್ಲ ಹೇಳಿದ್ದು ಸುಳ್ಳಲ್ಲ ಅಂತ ಈಗ ಅರ್ಥ ಆಗುತ್ತೆ. ಯಾವ ಮಾತು? ಮದನ ಎನ್ನುವವ ಬಾಣ ಪ್ರಯೋಗಿಸಿದ್ರೆ ಒಂದಿದ್ದದ್ದು ಎರಡೂ ಆಗಬಹುದಂತೆ, ಎರಡಿದ್ದದ್ದು ಒಂದೂ ಆಗುತ್ತದೆ ಅಂತ ಮಾಡ್ತಾನಂತೆ. ಅವ ಏನು ಸಂಕಲ್ಪ ಮಾಡಿ ಪ್ರಯೋಗಿಸಿದನ ಹಾಗೆ ಆಗಿಯೇ ಆಗುತ್ತದೆ. ಇಲ್ಲದಿದ್ರೆ ನಮಗೆ ಹೀಗೆ ಯಾಕೆ ಆಯಿತು? ಏನಾಯ್ತು? ವನವಿಹಾರಕ್ಕಾಗಿ ಹೋದ ಕಾಲದಲ್ಲಿ ಕಂಡಂತ ಹೆಣ್ಣೋರುಗಳನ್ನು ನೋಡಿದ್ದೊಂದು ಗೊತ್ತಿದೆ. ಅರಸುತ್ತ ಹಿಂದೆ ಹೋದಾಗ ಸಿಕ್ಕಿದ್ರೆ ಅವರು ನಮಗೆ ಇಲ್ಲ. ಯಾವ ದಾರಿ ಹಿಡಿದು ಹೋದ್ರಂತೆ ಗೊತ್ತಾಗ ಒಂದು ಕದ್ದು ಕದ್ದು ನೋಡ್ತಾ ಬಂದವರು. ಅದಕ್ಕೆಲ್ಲ ನಾವು ನೋಡುವುದಕ್ಕಂತ ಹೊರಟದ್ದು. ಹೌದು, ಹಿಂಬಾಲಿಸಿ ಹೋದ್ರೆ ಅವರು ಕಾಣಿಸೋದು. ಮಾತು ಹೇಗೂ ಆಡ್ಲಿಲ್ಲ, ಅದಕ್ಕೆ ಅವಕಾಶವೇ ಇಲ್ಲ. ಕದ್ದು ನೋಡಿದ್ದು ಯಾಕೆ ಹಾಗಾದ್ರೆ? ಮತ್ತೆ ಯಾಕೆ? ಒಂದು ಅಲ್ಲಿಯೇ ನಮ್ಮನ್ನು ವಿರೋಧಿಸುವುದಲ್ಲ. ಊರುಗಳು ಕರೀತಾರೆ ಅಂತ ಹೇಳ್ಕೊಂಡು ಹೋದ್ರು. ಹಾಗಾದ್ರೆ ಯಾರ್ದು ತಪ್ಪು? ತಪ್ಪು ಯಾರ್ದು? ನಾವು ನೋಡಿದ್ದು ನಮ್ಮ ತಪ್ಪ, ಅವ್ರು ಹೋದದ್ದು ಅವ್ರ ತಪ್ಪ? ಒಂದು ಗೊತ್ತಾಗುದು. ಆದ್ರೆ ಈಗ ಯಾವುದು ಬೇಡ ಅಂತ ಆಗಿದೆ. ಈಗ ಅನ್ನ ನೀರು ಎಲ್ಲ ಬಿಟ್ಟದ್ದೇ. ಮಾರಣಾಸ್ತ್ರ ತಾಗಿ ಅವನೇ ಎಲ್ಲ ಮಾಡಿದ್ದವ. ಪಾಪಿ ಅನಂಗ. ನನಗೆ ಗೊತ್ತಿಲ್ಲ. ನೀನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನ್ ಮಾಡೋದು ಈಗ? ನನಗೆ ಅನ್ನ ಬೇಡ. ಅಯ್ಯೋ, ಅದಿಗೆ ಊಟ ಮಾಡ್ಬೇಕು. ನೀರು ಬೇಡ. ಬಾಯಾರಿಕೆ ಗಂಟಲಪ್ಪ. ನಾನು ನಿದ್ದೆ ಮಾಡುವುದಿಲ್ಲ. ಅಯ್ಯೋ, ನಿದ್ದೆ ಬರ್ಲಿಕ್ಕಿಲ್ಲ. ಮಲಗಿದ್ರು ನನಗೆ ಅವಳು ಬೇಕು. ಏನ್ ಮಾಡೋದು? ನನಗೆ ಅವಳು ಬೇಕು. ಈಗ ನಾನು ಎಲ್ಲಿಂದ ಕರ್ಕೊಂಡು ಬರಲಿ? ಅವಳು ಎಲ್ಲಿದ್ದಾಳೆ ಅಂತ ಹೋಗುದು ನಾನು? ನನಗೆ ಗೊತ್ತಿಲ್ಲ. ನೀನು ನನ್ನ ಆತ್ಮೀಯ ಮಿತ್ರ ಹೌದಲ್ವಾ? ಹೌದೌದು. ನನಗೆ ಬಂದ ಸಮಸ್ಯೆ ನೀನೇ ಪರಿಹರಿಸಬೇಕು. ನಿಜವಾಗಿ ನಿನ್ನ ಕಷ್ಟ ಕಾಲಕ್ಕೆ ನಾನೇ ಒದಗಿ ಬರಬೇಕು. ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ನಿನ್ನಲ್ಲಿ ಬೇರೆ ಏನು ಕೇಳುವುದಿಲ್ಲ. ನನಗೆ ಒಂದೇ ವಿಷಯ, ಒಂದು ಉಪಾಯ. ಮಿತ್ರನೆ ಕನಸಿರಿ ಕಂಡಿಲ್ಲ, ಮಿತ್ರೆಯ ರೂಪವ ಸುಧಾಕರ ಮಣಿಸಿದೆಯಲಿ.
ಮಿತ್ರನೆ ಕನಸಿರಿ ಕಂಡಿಗ ಮಿತ್ರೆಯ ರೂಪವ ಸುಧಾಕರ ಮಣಿಶಿಲೆಯಲಿ ಚಿತ್ರಿಸುತ್ತಾಕೆಯ ಸಂಗಡ ಚಿತ್ರೋಲ್ಲಾಸದೊಳ್ ಉಲಿಗುತ್ತೇನೆ ಮರೆತದೋ ಚಿತ್ರಿಸುತ್ತಾಕೆಯ ಸಂಗಡ ಚಿತ್ರೋಲ್ಲಾಸದೊಳ್ ಉಳಿಯುತ್ತ ನೆಮ್ಮದಿತ ಮಿತ್ರನೆ ಕನಸಿಲಿ ಕಂಡಿಗ ಮಿತ್ರೆಯ ರೂಪವ ಸುಧಾಕರ ಮಣಿಶಿಲೆಯಲಿ ಸಾಮದಿ ಪೇಳ್ವೆ ಸಾಮದಿ ಪೇಳ್ವೆ ಮಿತ್ರ ಆತ್ರೇಯ, ನಾನು ನಿನಗೆ ಸಾಮದಿ ಆಗಲಿ ಪ್ರೀತಿ ನಾನು ಸಾಮದಿಂದ ಕೇಳುವೆ. ಹೌದು, ಅದೇ ಉಪಾಯ. ಏನು? ನಾನು ಹೇಳುದು ಕೇಳಿದ್ದೇನೆ. ಕೆಲವರೆಲ್ಲ ನಾವು ಪ್ರೀತಿಸಿದ ಹುಡುಗಿ, ನಾವು ಬಯಸಿದ ಹುಡುಗಿ ಹತ್ತಿರ ಇಲ್ಲದಿದ್ರೆ ಅವರ ಚಿತ್ರವನ್ನು ತಲೆದಿಂಬಿನ ಅಡಿಯಲ್ಲಿ ಇಟ್ಟು ಮಲಗಿ ಸಂತೋಷ ಪಡ್ತಾರೆ. ಇಲ್ಲದ್ರೆ ನಮ್ಮ ಬಳಿಯಲ್ಲೇ ಇರಿಸಿಕೊಳ್ಳೋದು. ನೆನಪಾದಾಗ ಚಿತ್ರವನ್ನೊಮ್ಮೆ ನೋಡು, ಅಲ್ಲೇ ಸಂತೋಷ ಪಡೋದು, ಹಾಗೆ ಮಾಡ್ತಾರೆ. ಹಾಗಾಗಿ ಮಿತ್ರನೇ ಅಲ್ಲಿ ಕಂಡ ಕಾಡಿನಲ್ಲಿ ಕಂಡ ಮಿತ್ರೆಯ ರೂಪವನ್ನು ನೀನು ಚಿತ್ರ ಬರಿ. ಚಿತ್ರ ಬರಿ? ಹೌದು. ಯಾವುದ್ರಲ್ಲಿ ಚಿತ್ರ ಬರಿ? ಚಿತ್ರ ರಚನೆಯ ಕೌಶಲ ನಿನ್ನದು ಅದ್ಭುತವಾದದ್ದು. ಚಿತ್ರಕಾರ ಹೌದು, ಹೌದು. ಚಿತ್ರ ಬರೀಬಹುದು, ಹೌದು. ಆದ್ರೆ ಬರೆದ ಚಿತ್ರ ಜೀವಂತವಾಗಿರ್ತದ. ಆದ್ರೂ ನೋಡಿ, ಕೆಲವು ಚಿತ್ರಗಳೆಲ್ಲ ಜೀವಂತ ಎದ್ದು ಬರುವಾಗಿರ್ತದೆ. ಕಲೆಗಾರನ ಕೈಚಳಕ. ಕೈಚಳಕ, ಆ ಕೈಚಳಕ ನಿನ್ನಲ್ಲಿ ಉಂಟು. ಮಾಡಬಹುದು. ಇದು ಯಾಕೆ ಮತ್ತೆ? ಇದು ಶಿಲೆ. ಯಾವ ಶಿಲೆ? ಸುಧಾಕರ ಮಣಿ ಶಿಲೆ. ಹೌದು, ಚಂದ್ರಕಾಂತ ಶಿಲೆ. ಚಂದ್ರಕಾಂತ. ಹೌದು, ಹಿಮಾಲಯದಲ್ಲಿ ಮಾತ್ರ ಸಿಕ್ಕುವುದು. ಅದೇನು ಅದರಲ್ಲೇ ಬರೀಬೇಕು? ಇದರಲ್ಲಿ ಬರೆದ್ರೆ ಚಿತ್ರ ಎದ್ದು ಕಾಣ್ತದೆ. ಹೊಳಪಿನ ಶಿಲೆ. ಹೌದು, ಶಾಶ್ವತವಾಗಿ ನೆನಪಿನಲ್ಲಿ ಇರ್ತದೆ. ಆಮೇಲೆ ಸ್ವಲ್ಪ ತಂಪು ಈ ಶಿಲೆ. ತಂಪು. ಹೌದು, ಈ ಚಿತ್ರ ನಿನ್ನ ಎದೆಗೆ ಒತ್ತಿಕೊಂಡಾಗ ತಂಪಾಗ. ನಾನೇ ಬರೆಯುವುದ? ಇದರಲ್ಲಿ ನೀನು ಕಂಡ ಹುಡುಗಿಯ ಚಿತ್ರವನ್ನು ನೀನೇ ಬರೀಬೇಕು. ನಾನು ನನ್ನ ಕೈಯಲ್ಲಿ ಬರೀತೇನೆ. ನಾನು ಕಂಡ ಹುಡುಗಿ ಅವಳ ದೊಡ್ಡ ಕಣ್ಣಿನವಳು. ಹೌದಾ? ಅವಳ ಚಿತ್ರ ನೀನು ಬರೆಯುವುದು. ನೀನು ನೋಡಿದ್ದಾಗಬಹುದು ಅವಳನ್ನು ಪೂರ್ತಿ. ಮೂಗು ಸ್ವಲ್ಪ ಉದ್ದ ಮಾಡಿದ್ಯಾ ಹೇಗೆ? ಇಲ್ಲ, ಅದು ಹೀಗೆ ಅವಳ ಮೂಗು. ಹೌದಾ? ನಾನಷ್ಟು ಗಮನಿಸಲಿಲ್ಲ. ನಾನು ಅವಳನ್ನು ನೀನು ಗಮನಿಸುವುದಲ್ಲಿ ನಿನ್ನ ಗಮನ ಎಲ್ಲ ಇಲ್ಲಿ ಅಲ್ಲಿ ಅವಳ ಚಿತ್ರ ಬಿಡಿಸುವಲ್ವಾ? ಬಿಡಿಸಿ. ಇನ್ನು ತೊಂದರೆ ಇಲ್ಲ. ಇನ್ನು ಚಿತ್ರ ನನ್ನ ಜೊತೆಯಲ್ಲಿದ್ರೆ ಅವಳ ಜೊತೆಯಲ್ಲಿದ್ದ ಯಾವಾಗಲೂ ಹರ್ಷೋಲ್ಲಾಸದಲ್ಲಿ ಇರಬೇಕು. ಸಂತೋಷ ಆಯ್ತು. ಸಂತೋಷ ಆಯ್ತಲ್ಲ? ಒಟ್ಟಿಗೆ ಇರಲಿ ಚಿತ್ರ. ಒಟ್ಟಿಗೆ ಇರಲಿ. ಏನು ಅನಿತ ಮುಳ್ಳಲ್ಲಿಗೆ ವಿನುತ ಮಿತ್ರ ಘನವೀರ್ಯದಲ್ಲಿ ಬರುತ್ತಾ ಘನವೀರ್ಯದಲ್ಲಿ ಬರುತ್ತಾ ವಿನಯಗಳು ವಂದಿಸಿದನು ಕುಶಲವ ಕೇಳ ವಿನಯಗಳು ವಂದಿಸಿದನು ಕುಶಲವ ಕೇಳ ಅಲ್ಪನಾಗು ನಿನ್ನ ಸುನಗುತ್ತಾ ಅನಿತರುಳಲ್ಲಿಗೆ ವಿನುತ ಮಿತ್ರ ಘನವೀರ್ಯದಲ್ಲಿ ಬರುತ್ತಾ ಅನಿತರುಳಲ್ಲಿಗೆ. ಯುವರಾಜ, ನಿಮ್ಮ ಪರಿಚಯ ಉಂಟು? ನಿಮ್ಮ ಪರಿಚಯ ಉಂಟು? ನಮಸ್ಕಾರವಯ್ಯ. ನಮಸ್ಕಾರ. ಪ್ರತಿ ನಮಸ್ಕಾರವಯ್ಯ. ನಿನ್ನ ಊರನ್ನು ಬಂದು ಸೇರುವಾಗ ಬಹಳ ಸಂತೋಷವಾಯಿತು. ನೋಡಿದಾಗ ಮತ್ತೂ ಸಂತೋಷವಾಯಿತು. ಒಳ್ಳೆ. ಇವರು ಈ ಊರಿನವರಲ್ಲ, ಮರ ಊರಿನವರು. ಖಂಡಿತ. ಯಾರು ಇವರ? ಹೌದು, ಮರ ಊರಿನವರು. ಬೇರೆ ಊರಿನ ಪರ ಊರಿನವರು. ಪರ ಊರಿನವರು. ಹೌದು.
ಇಷ್ಟರವರೆಗೆ ನನ್ನನ್ನು ನೀವು ಕಂಡವರು ಇಲ್ಲ ಇಲ್ಲ ನೋಡಿ. ಹಾಗಾಗಿ ನಾನು ಬಂದಂತಹ ವಿಚಾರವನ್ನು ಹೇಳಲೇಬೇಕಾದದ್ದು. ಆದರೂ ಅದಕ್ಕಿಂತ ಮೊದಲು ನಿಮ್ಮ ಪ್ರಜಾ ವರ್ಗದವರು ನೀವೆಲ್ಲರೂ ಕ್ಷೇಮಿಗಳೇ. ಚಂದ್ರಶೇಖರ ದಯದಿಂದ ನಾವು ಚಂದ್ರಶೇಖರ ದಯದಿಂದ ಬಂದ ಕಾರಣವೇನು ಎನ್ನಲು ನೀವು ತಂದೆಯ ದಯನು ಹೊಂದಿ ಬಂದಿಗೆ ತಂದೆಯ ದಯನು ಹೊಂದಿ ಬಂದಿಗೆ ಮುದದಿಂದ ಲಾಲಿತ ದಯ ದಯದಿ ಚಂದ್ರಶೇಖರ ದಯದಿಂದ ಕ್ಷೇಮಿಗಳು ಬಂದ ಕಾರಣವೇನು ಎನ್ನಲು ಬಂದ ಕಾರಣ ಹೀಗೆ ಬರಬೇಕು ಹೀಗೆ ಬರಬೇಕು ಹೀಗೆ ಬರಬೇಕು ಆದೀತು. ದಯ ಮಾಡಿಸಬೇಕು. ಸಂತೋಷವಾಯಿತು ಅಲ್ವಾ ಸ್ವಾಮಿ, ನಮ್ಮ ಕ್ಷೇಮ ಸಮಾಚಾರವನ್ನು ತಿಳಿಯುವಂತ ಕುತೂಹಲ ತಮಗೆ. ಇಷ್ಟರವರೆಗೆ ಚಂದ್ರಶೇಖರನ ದಯದಿಂದ ಯಾವ ಸಮಸ್ಯೆಯೂ ನಮಗೆ ಬಂದದಿಲ್ಲ. ಎಲ್ಲ ಅವನ ಇಚ್ಛೆಯಂತೆ ನಡೀತಾವು. ಅವನ ದಯದಿಂದ ನಾವೆಲ್ಲರೂ ಕ್ಷೇಮಿಗಳೇ ಹೌದು. ಆದರೆ ಬಂದ ತಾವು ಅಪರಿಚಿತರು. ಇಷ್ಟರವರೆಗೆ ನೋಡಿದವರು ನಾವಲ್ಲ. ಆದರೆ ಒಂದು ಸಂಸ್ಕಾರ ಉಂಟು ಅಂತ ಅರ್ಥವಾಯಿತು. ಸ್ವಾಮಿ, ನಮ್ಮನ್ನೇ ಕಾಣಬೇಕೆನ್ನುವ ಉದ್ದೇಶದಿಂದಲೇ ಬಂದದ್ದೇ ಹೌದು ಅಂತಾದ್ರೆ ಖಂಡಿತ ಯಾವ ಕಾರ್ಯ ನಮ್ಮಿಂದ ಏನಾಗಬೇಕು ತಿಳಿಸಿದ್ರೆ. ಮಂದರಪುರದಿಂದ ಬಂದವನು ನಾನಾಗಿದ್ದೆ. ಅಲ್ಲಿಯ ಅರಸ ವಿಶ್ವಾವಸು, ನನ್ನ ಹೆಸರು ಮಿತ್ರಾವಸು. ಅವರಿಗೆ ಸಂಬಂಧ ನೀವೇನಾಗ ನನ್ನ ಅಪ್ಪ ಅವರು, ನಾನು ಮಗ, ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಮಗಳು ಪ್ರಾಯ ಪ್ರಬುದ್ಧೆ ಆಗಿದ್ದಾಳೆ. ಈ ಸಮಯದಲ್ಲಿ ಮದುವೆ ಮಾಡಬೇಕಾದುದು ಧರ್ಮ ಅಲ್ವೇ? ಹಾಗಾಗಿ ಯೋಚನೆ ಮಾಡಿದ ಹೇಳಿಕೆ ಕೊಡ್ಲಿಕ್ಕೆ ಆಮಂತ್ರಣ ಕೊಡ್ಲಿಕ್ಕೆ. ಇದು ಯಾವಾಗ ಮದುವೆ? ಹೇಳಿಕೆ ಕೊಡೋದಕ್ಕೆ ಬಂದ್ರೆ ಇದೆಲ್ಲ ಬೇಕಾ? ಕೊಡುವುದು ಹೋಗುದೇ ಅಲ್ವಾ? ಹಾಗಾದ್ರೆ ಬಹುಶಃ ಹೀಗಿರ್ಬೇಕು. ಹೇಗೆ? ಏನು ರಾಜ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಮದುವೆಗೆ ಖರ್ಚಿಗೆ ಏನಾದ್ರೂ ಬೇಕು ಅಂತ ಕೊಡುವ. ಮದುವೆ ಅಂದ್ರೆ ಒಳ್ಳೆಯ ಕಾರ್ಯ, ಶುಭ ಕಾರ್ಯಕ್ಕೆ ನಾವು ಯಾವತ್ತು ಇಲ್ಲ ಅಂತ ಹೇಳಕೂಡದು. ನನ್ನ ಬರೋಣ ಆ ರೀತಿ ಖಂಡಿತ ನಿಮಗೆ. ಕೆಲವೊಮ್ಮೆ ಕೆಲವರೆಲ್ಲ ಹೇಳುವುದಿಲ್ಲ, ಮುಜುಗರ ಇರ್ತದೆ ಅಲ್ವಾ? ನೀವೇನು ಸಂಕೋಚ ಪಡಬೇಡಿ. ನಮ್ಮಿಂದ ಆಗುವಷ್ಟು ಸಹಾಯ ನಾವು ಮಾಡ್ತೇವೆ. ಒಂದು ಹೆಣ್ಣು ಮಗುವಿಗೆ ಮದುವೆ ಆಗಲೇಬೇಕು. ಹೇಳುವುದರಲ್ಲಿ ಸಂಕೋಚವೇನಿಲ್ಲ. ಎಷ್ಟು ಗೊತ್ತುಂಟು, ಎಷ್ಟು ಹೇಳಬೇಕು ಅಷ್ಟನ್ನು ಹೇಳಿ. ಹಾಗಾಗಿ ಅಲ್ಲಿಯ ರಾಜಕುಮಾರಿಯಾದಂತಹ ಮಲಯಾಂಬಿಕೆ ಅವಳ ಹೆಸರು. ಯಾರಿಗೆ ಮದುವೆ ಮಾಡುವುದು ಎಂದು ಯೋಚನೆ ಮಾಡಿದವಾಗ ನನ್ನ ಅಪ್ಪನಿಗೆ ಹೊಳೆದದ್ದು ಈ ರಾಜ್ಯ. ರಾಜ್ಯಕ್ಕೆ ಮದುವೆ ಮಾಡಿ ಕೊಡುದಲ್ಲ, ರಾಜ್ಯದ ಯುವರಾಜ ಯಾರು? ಹೌದಲ್ಲ, ಅವರನ್ನು ಹುಡುಕಿ ಎಲ್ಲ ವಿಚಾರವನ್ನು ತಿಳಿದು ನನ್ನಲ್ಲಿ ಹೇಳಿದ್ದಾರೆ. ಹೋಗಿ ಮದುವೆ ಕತೆ ಮಾತನಾಡಿ ಒಪ್ಪಿಗೆಯನ್ನು ಸೂಚಿಸೋದಕ್ಕೆ ಬೇಕಾಗಿ ಹೇಳಿದ್ದಾರೆ. ನಿಮಗೆ ಮದುವೆ ಮಾಡಿ ಕೊಡುವೆನೆಂದು ನನ್ನ ಅಪ್ಪ ಹೇಳಿದ್ದಾರೆ. ಇಷ್ಟನ್ನು ಹೇಳಿದ್ದಕ್ಕೆ ಹೇಳಿದ್ದಾರೆ. ಸಗಜ ಲಾಲಿಸು ಯುವರಾಜ. ಯುವರಾಜರೇ, ನಿಮ್ಮ ಅಪ್ಪಯ್ಯ ಕೈಗೊಂಡ ನಿರ್ಣಯ ತಪ್ಪು ಅಂತ ನಾವು ಯಾವ ಕಾಲಕ್ಕೂ ಆಡಲಾರೆ. ಒಂದು ಹೆಣ್ಣಿಗೆ ಒಂದು ಗಂಡು, ಅದು ಕೂಡ ಉತ್ತಮ ಸಂಸ್ಕಾರವನ್ನು ಹೊಂದಿದಂತ ಹೆಣ್ಣಿಗೆ ಮತ್ತೊಬ್ಬ ಉತ್ತಮ ಸಂಸ್ಕಾರವತನಾದ ಗಂಡೇ ಬೇಕು ಅಂತ ಎಲ್ಲ ತಂದೆ ತಾಯಿಯರು ಬಯಸುವುದು. ಹೌದು, ಶ್ವೇತಪುರ ನಾವು ಮಾಡಿದ್ದಲ್ಲ, ನಮ್ಮ ಹಿರಿಯರು ಮಾಡಿದ್ದರಿಂದ ನಾವಿಂದ ಈ ಪ್ರಪಂಚದಲ್ಲಿ ಗುರುತಿಸುವ ಹಾಗೆ ಆಗಿದೆ ಅಷ್ಟೇ. ಹೌದು. ಹಾಗಾಗಿ ಯುವರಾಜನಿಗೆ ಮದುವೆ ಮಾಡಿ ಕೊಡುವ, ಇನ್ನಷ್ಟು ಬೆಳಗಬೇಕು ಅನ್ನುವಂತಹ ಆಸೆ ಇರ್ತದಲ್ಲ. ಹಾಗೆ ಅಲ್ವಾ ಸಂಬಂಧ ಬೆಳೆಯುವುದು. ಮತ್ತೆ ಅದು ವೃದ್ಧಿ ಆಗುವುದು. ನಮ್ಮ ರಾಜ್ಯಕ್ಕೆ ಏನಾದರೂ ಸಮಸ್ಯೆ ಬಂದ್ರೆ ರಾಜನ್ಯ ಮನೆತನದ ನೀವು ಸಹಕಾರಿಗಳಾಗುವುದು. ನಿಮ್ಮಲ್ಲಿಗೆ ಏನಾದರೂ ಸಮಸ್ಯೆ ಬಂದ್ರೆ ನಾವು ಇಲ್ಲಿಂದ ಸೇನೆ ಕಳುಹಿಸಿ ಬಂಧುತ್ವ ಬೆಳೆಯುವುದಕ್ಕಾಗಿ
ಆದ್ರೆ ಏನು ಮಾಡೋಣ? ಏನು ಒಂದು ಗಂಡಿಗೆ ಒಂದು ಹೆಣ್ಣು ಹುಟ್ಟುವಾಗಲೇ ವಿಧಿ ಹಣೆಯಲ್ಲಿ ಬರ್ದಿರ್ತಾರಂತೆ, ಇಂಥವನಿಗಿಂತ ಒಳ್ಳೆ ಹೆಣ್ಣು ಅಂತ. ಏನು ಮಾಡೋಣ? ಮದುವೆ ಆಗ್ಲಿಲ್ಲ ನನಗೂ. ಬ್ರಹ್ಮ ಬರೆದದ್ದು ಇವತ್ತಿಗೆ ಕೂಡಿ ಬಂತು ಅಂತ ಕಾಣ್ತದೆ. ಆದ್ರೆ ಏನು ಮಾಡೋಣ ಯುವರಾಜ? ಕ್ಷಮಿಸಬೇಕು ತಾವು. ಯಾಕೆ? ನಿಮ್ಮ ಮಾತಿಗೆ ತಿರಸ್ಕಾರ ಅಂತ ಭಾವಿಸಿ ಕೂಡದು ತಾವು. ಖಂಡಿತ ಹಾಗೆಲ್ಲ ಯೋಚನೆ ಮಾಡುವವನೇ ಅಲ್ಲ. ನಾನು ಈಗಾಗಲೇ ಒಬ್ಬಳಿಗೆ ಸೋತಿದ್ದೇನೆ. ಒಬ್ಬಳ ರೂಪವನ್ನು ಕಂಡು ಮನಸಾರೆ ಒಪ್ಪಿಕೊಂಡ. ಮದುವೆ ಆಗುವುದಿದ್ರೆ ಅವಳನ್ನೇ ಅಂತ ತೀರ್ಮಾನ ಆಗಿ ಯುವರಾಜ. ಒಬ್ಬಳಲ್ಲಿ ಪ್ರೀತಿ ಇಟ್ಟು ಮತ್ತೊಬ್ಬಳನ್ನು ಮದುವೆ ಆದ್ರೆ ನೋಡುವವರ ಕಣ್ಣು ಕಟ್ಟು ಮಾಡಬಹುದಷ್ಟು. ನಾಳೆ ಅವಳು ನನ್ನ ಜೊತೆ ಸಂಸಾರ ಸಾಗಿಸಬೇಕಲ್ಲ. ಸಂಸಾರ ಎರಡಾದ ಕೂಡ ಅದು ಒಂದಾಗಿರ್ಬೇಕು. ಹಾಗೆ ಮಾಡಿದ್ರೆ ದೊಡ್ಡ ದ್ರೋಹ ಬೇರೆ ಇಲ್ಲ ಅಲ್ವಾ? ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನು ಕ್ಷಮಿಸಬೇಕು. ನಿಮ್ಮ ತಂಗಿಯನ್ನು ಮದುವೆ ಆಗುವುದಕ್ಕಾಗಿ ಆಗುವುದಿಲ್ಲ, ಯಾಕಂದ್ರೆ ನಾನು ಒಬ್ಬಳನ್ನು ಪ್ರೀತಿಸಿ ಆಗಿದೆ. ಯುವರಾಜ, ನೀವು ಹೇಳಿದಂತಹ ಮಾತಿನಲ್ಲಿ ಎಲ್ಲಿನ 7 ಭಾಗದಷ್ಟು ಬೇಸರ ನನಗೆ. ನೀವೇ ಹೇಳಿದಿರಲ್ಲ, ವಿಧಿ ಅನ್ನುವುದು ಬರೆದಿರ್ತಾನೆ ಅಂತ. ಹಾಗೆ ನನಗೆ ಅಪ್ಪ ಹೇಳಿದ್ದಾರೆ, ಇಷ್ಟನ್ನು ಹೇಳಿ ಏನು ಅಂತ ತಿಳಿದು ಬಾ ಎನ್ನುವ ಹಾಗೆ. ನಾನು ವಿಚಾರ ಹೇಳಿದ್ದೇನೆ, ಇನ್ನು ಮುಂದೆ ಏನು ಅನ್ನೋದು ಭಗವಂತನಿಗೆ ಗೊತ್ತು, ಹೇಳುವುದಕ್ಕಾಗುದಿಲ್ಲ. ಹಾಗಾಗಿ ನಾನು ಈ ವಿಚಾರವನ್ನು ಅಪ್ಪನಲ್ಲಿ ಹೇಳ್ತೇನೆ. ಹಾಗೆ ಹೋಗಕೂಡದು. ನಮ್ಮದಾದಂತ ಸತ್ಕಾರವನ್ನು ಸ್ವೀಕರಿಸಿ ಭೋಜನವನ್ನೆಲ್ಲ ಸಿದ್ಧ ಆಗಿದೆ. ಈಗ ಹೊತ್ತು ಕೂಡ ಅದೇ ಹೋಗ್ತೀನಿ. ಇವರಿಗೆ ವ್ಯವಸ್ಥೆ? ಹೌದು, ವ್ಯವಸ್ಥೆ ಉಂಟು, ವ್ಯವಸ್ಥೆ ಉಂಟು. ಚಿತ್ರ ಉಂಟು, ಅದೇ ನನ್ನ ಜೊತೆಯಲ್ಲಿ. ಈ ಚಿತ್ರ ಜೊತೆಯಲ್ಲಿದ್ದುಕೊಂಡು ನಾವು ನಮ್ಮ ಕರ್ತವ್ಯದ ಹತ್ರ ಮನ ಮಾಡೋಣ. ಜನಪಸುತೆಯಲಿ ದುಃಖದಲ್ಲಿ ಜನಪಸುತೆಯತಿ ದುಃಖದಲ್ಲಿ ಸಖಿಗಣವ ದೂರಕ್ಕೆ ಕಳುಗಿ, ಸಖಿಗಣವ ದೂರಕ್ಕೆ ಕಳುಗಿ ತನ್ನಯ ತನುವ ಕಡೆವರೆ ನೇಣು ಪಿಡಿಯುತ್ತ ದೇವಿಯನು ನೆನೆನೆದು ನೆನೆನೆದು ಅಮ್ಮ ಜನನಿ ಭಗವತಿ ಗೌರಿ ನೀನಿ ಜನುಮದಲ್ಲಿ ಕೃಪಿದೂರದಾಯ್ತೆ. ಯಾಕಮ್ಮ ಈ ರೀತಿ ಮಾಡಿದೆ? ನೀನಿ ಜನುಮದಲ್ಲಿ ಕೃಪಿದೂರದಾಯ್ತೆ ಎನ್ನುತ್ತ ರೋಧಿಸಿ ನೀನು ಬಿಗಿದಳ ತರುವಿಗೆ ಜನನಿ ಭಗವತಿ ದುರ್ಗೆ ಕಾತ್ಯಾಯಿನಿ ಗೌರಿ ಎಂದೆನುತ್ತ ಅಮ್ಮ ಯಾರನ್ನು ನಮ್ಮ ಮನಸ್ಸಿನಲ್ಲಿ ಅತೀವವಾಗಿ ಪ್ರೀತಿಸ್ತೇವೋ ಅವರು ನಮ್ಮ ಬದುಕಿನಲ್ಲಿ ಸಿಗಲಿಲ್ಲ ಎಂದಾದ ಬಳಿಕ ಭವಿತವ್ಯದ ಬದುಕು ಶೂನ್ಯವಾಗಿ ಗೋಚರವಾಗುತ್ತದೆ. ಅದೇ ಸ್ಥಿತಿ ನನ್ನದಾಗಿ ಹೋಯಿತು. ಉಪವನದಲ್ಲಿ ಯಾರನ್ನು ನೋಡಿದ್ದೇನೋ ಅವರು ನನಗೆ ಸಿಗುವುದಿಲ್ಲ ಎಂದಾದ ಬಳಿಕ ಈ ಪ್ರಪಂಚದಲ್ಲಿ ನಾನು ಬದುಕಿ ಸಾಧಿಸುವುದಕ್ಕಾದ್ರೆ ಏನಂತ ಬೇಕಲ್ಲ. ಇಲ್ಲ, ಈ ಬದುಕೇ ಬೇಡ ಎಂಬುದಾಗಿ ತೀರ್ಮಾನ ಮಾಡಿದ್ದೇನೆ. ಒಂದೇ ಒಂದು ನಿರ್ಣಯವನ್ನು ಮಾಡಿದ್ದೇನೆ. ಆ ಜಗನ್ಮಾತೆಯನ್ನು ಮನಸಾರೆ ಸ್ಮರಿಸುತ್ತಾ ಈ ದೇಹ ತ್ಯಾಗ ಅದಕ್ಕೆ ಬೇಕಾಗಿ ನಾವು ಕೈಗೊಂಡಿರುವ ದಾರಿ ಒಂದೇ. ನನ್ನ ಪ್ರಾಣವನ್ನೇ ತ್ಯಜಿಸುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ನನ್ನ ದೇಹದಲ್ಲಿ ಪ್ರಾಣವಾಯುವಿನ ಸಂಚಾರ ಇರುವಲ್ಲಿವರೆಗೆ ನಾನು ಸ್ಮರಿಸಿದ ಪಾರ್ವತಿ ದೇವಿಯನ್ನು ಆಕೆ ಅನುಗ್ರಹ ಇಲ್ಲ ಎಂದಾದ ಬಳಿಕ ನಾನು ಬದುಕಿ ಉಳಿದಾದ್ರೆ ಎಂತು
ಉಂಟು. ಏನು ಆತುರದ ನಿರ್ಣಯ ಕೈಗೊಳ್ಳುವುದನ್ನು? ಆತ್ಮಹತ್ಯೆ ಸಮಸ್ಯೆ ಯಾರಿಗೆಲ್ಲ ಈ ಪ್ರಪಂಚದಲ್ಲಿ? ಎಲ್ರಿಗೂ ಒಂದೊಂದು ಸಮಸ್ಯೆ ಇರ್ತದೆ. ಸಮಸ್ಯೆಗೆ ಸಾವೇ ಒಂದು ಉತ್ತರವ, ಪರಿಹಾರ ಕಂಡುಕೊಳ್ಳಬೇಕು. ಮತ್ತೆ ನಾವು ಯಾಕೆ ವಿದ್ಯಾವಂತರಂತ ಅನ್ನಿಸಿಕೊಳ್ಳುವುದು? ಮತ್ತೆ ಮಾನವೀಯತೆ ಬೇಡುವ. ಇನ್ನೊಬ್ಬರಿಗೆ ಹೇಳಬೇಕಾದಂತಹ ಸ್ಥಾನದಲ್ಲಿರುವವರು ನಾವೇ ಹೀಗೆ ಮಾಡಿದ್ರೆ ಮತ್ತೆ ಹದಿಹರೆಯದ ಹೆಣ್ಣು ಈಕೆ, ಇವಳನ್ನು ನೋಡಿ ಉಳಿದವರು ಅದನ್ನೆಲ್ಲ ಮಾಡುವುದು. ಬೇಲಿಯೇ ಎದ್ದು ಹೊಲ ಮೇದಾಗ ಮತ್ತಿನ್ನೇನು, ನೋಡುವುದಕ್ಕೆ ರಾಜಕುಮಾರಿಯ ಹಾಗೆ ಇದ್ದಾಳೆ. ಇನ್ನೊಬ್ಬನ ಮುಂದೆ ತಲೆ ತಗ್ಗಿಸಿ ಅವ ಹಾಕುವ ಹೂವಿನ ಮಾಲೆಗೆ ಕೊರಲೊಡ್ಡಿ ಮಾಂಗಲ್ಯ ಸೂತ್ರವನ್ನು ಕಟ್ಟಿಸಿಕೊಂಡು ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೆದು ಸಂಸ್ಕಾರ ಸಾಗಿಸಬೇಕಾದಂತ ಹೆಣ್ಣು ಮಾಡುವ ಕೆಲಸವಾಗಿದೆ. ಇದು ವರ್ಣಮಾಲೆ ತೊಡಿಸುವ ಕೊರಳಿಗೆ ನೇಣು ಬಿಗಿದಿದ್ದಾಳೆ. ಯಾಕೆ ಹೀಗೆ ಮಾಡಿದ? ಮಾಡುವ ಯಾಕೆ ಸಾಕು ಬಚ್ಚೆ. ಮರಣ ಎತ್ತಗೆ ನೀವೇ ಕಾರಣ, ಮರಣ ಎತ್ತಗೆ ನೀವೇ ಕಾರಣ, ತರುಣಿಯನ್ನು ನೀವೆಲ್ಲರೇ ಬೇಸರದಿ ನೊಂದು, ತರುಣಿಯನ್ನು ನೀವೆಲ್ಲರೇ ಬೇಸರದಿ ನೊಂದು ನೀವೇ ಕಾರಣ ಎಂದರ. ಏನು ಮಾತಾಡ್ತಾ ಇದ್ದೀರಿ? ಆಡುವುದನ್ನೆಲ್ಲ ಮಾಡಿ ಈಗ ಏನು ಗೊತ್ತಿಲ್ಲದ ಹಾಗೆ ನಿಂತಿದ್ದೀರಾ? ನಾವೇನು ಮಾಡಿದ್ದೇವೆ? ಈ ಸ್ವರ ಎಲ್ಲಿಯೋ ಕೇಳಿದಾಗ ಮತ್ತೆ ಕೇಳದೆ ಈ ಸ್ವರ ಹೀಗೆ ಅಷ್ಟಕ್ಕೂ ಹೀಗೆ ಹಗ್ಗ ತೆಗೆದುಕೊಳ್ಳುವುದಕ್ಕೆ ಮೂಲ ಕಾರಣ ಯಾರು ಅಂತ ಭಾವಿಸಿಕೊಂಡಿದ್ದೀರಿ? ಅಂದು ನೀವು ಉಪವನದಲ್ಲಿ ಬಂದದ್ದು ಮಾತ್ರ ಅಲ್ಲದೆ ನಾವು ಅತಿಥಿಗಳು ನಮ್ಮನ್ನು ಆದರಿಂದ ಸ್ವಾಗತಿಸಬೇಕು ಹಾಗೆ. ಮತ್ತೆ ನಾನೇ ಕರ್ಕೊಂಡು ಹೋದದ್ದು. ನೀವು ಬಂದದ್ದು ಯಾಕೆ ಅಲ್ಲಿಗೆ? ಗುರುಗಳ ಕರೆಯುತ್ತೇವೆ ಹಾಗೆ ಮಾತಾಡಬೇಡ ನೀನು. ಹಾಗಾಗಿ ಮಾಡುವುದಂತ ತಪ್ಪನ್ನು ನೀನು ಮಾಡಿದ್ದೀಯಾ. ಅಷ್ಟಕ್ಕೂ ಈಗ ಯಾರು ಗೊತ್ತಿದೆ ನಿನಗೆ? ಅರಸ ವಿಶ್ವಾವಸುತ ಪುತ್ರಿಯೋ, ಅರಸ ವಿಶ್ವಾವಸುತ ಪುತ್ರಿಯೋ ತರುಣಿ ಮಲಯಾಬಿಕೆ, ಆಕೆಯ ತೋರೆ ತುಶಿಲೆಯೋ, ಆಕೆಯ ತೋರೆ ತುಶಿಯೋ ತರುಣಿಯ ಹೊರಸ ಬಂದೆ. ಅರಸ ವಿಶ್ವಾವಸುತ ಪುತ್ರಿ ಏನಮ್ಮಿ ಓರೆ ನೋಟವ ಬೀರಿ ಅವತ್ತು ಪ್ರೀತಿಯ ಬೀಜವನ್ನು ಹಾಕಿ ಮುಟ್ಟಿದ್ರೆ ಜಾಗ್ರತೆ. ಈಗ ನನಗೆ ಗೊತ್ತಿಲ್ಲ, ನಾನೇನ್ ಮಾಡ್ಲಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಸಾಮಾನ್ಯಲ್ಲಿ ಅವಳು ಬಳಸಿಕೊಂಡಿದ್ದೀಯ. ನಿನ್ನ ತಾಯಿಗೆ ಹೇಳು ಸೂಟೆ ಅಂತ. ಯಾರು? ಮಲಯಾಂಬಿಕೆ ಆಕೆ, ವಿಶ್ವಾವಸುರಾಜರ ಪುತ್ರಿ ಆಕೆ, ರಾಜಕುಮಾರಿ ಆಗಿದ್ದಾಳೆ. ಆಕೆಯನ್ನು ವರಿಸಬೇಕಾದ್ರೆ ಭಾಗ್ಯ ಬೇಕು. ನಿನಗೆ ಇಲ್ಲವಾಗಿ ಹೋಯ್ತಲ್ಲ. ಎಲ 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 ಮದುವೆ ಆಗಬೇಕಾದಂತಹ ನೀನೆ ಬಂದು ಸಾಹಿತ್ಯ ಅದು ಇದು ಅವಳಿಗೆ ಮಾತು ಸಿಕ್ಕಲಿಲ್ಲ ಅಂತ ಆದ್ರೆ ಕೊರಳಿಗೆ ನೇಣನ್ನು ಬಿಗಿದಾಗ ಬಂದು ಇಲ್ಲಿ ಯಾಕೆ ಬಿಗಿದದ್ದು? ಅದು ಹಾರ ಹಾಕುವ ಕೊರಳು. ಯಾಕೆ ಹೀಗೆ ಮಾಡಿದ್ಯಾ? ಯಾಕೆ ಹಾಗೆ ಮಾಡಿದ್ಯಾ? ಇವರೆಲ್ಲ ಮಾಡುವುದು ನಾಟಕ. ಇವರ ನಾಟಕಕ್ಕೆ ಬೆಂಕಿ ಬಿತ್ತು. ಇವ ಮಾಡುವುದೆಲ್ಲ ಮಾಡಿ ಮದುವೆ ಆದ್ರೆ ಸರಿ, ಇಲ್ಲದಿದ್ರೆ ಬಿಡುವವರಲ್ಲ. ಆ ಮದುವೆ ಆಗೋದಂದ್ರೆ ಒಂದು ನಿರ್ಣಯ ಮಾಡಿದ್ದಾನೆ ನನ್ನ ಮಿತ್ರ. ಬೇಕಲ್ಲ. ಸುಧಾಕರ ಮಣಿಶಿಲೆಯಲ್ಲಿ ಒಬ್ಳು ಹುಡುಗಿಯ ಚಿತ್ರ ಬರೆದಿದ್ದಾನೆ. ಆ ಚಿತ್ರದಲ್ಲಿರುವ ಹುಡುಗಿಯನ್ನೇ ಮದುವೆ ಆಗುದು ಅಂತ. ಕಪ್ಪಿನವಳ ಅಲ್ಲ, ಬಣ್ಣ ಯಾವುದೇ ಇರ್ಲಿ, ಬೆಂಕಿ ಹಾಕ್ಲಿ, ಬಣ್ಣದ ಬಗ್ಗೆ ಮಾತಾಡ್ಬೇಡ. ಅದು ಹುಡುಗಿ ಯಾವುದಾ ನೋಡಿ. ಕಪ್ಪಿನ ಹುಡುಗಿಯ ಚಿತ್ರ ನಾನು ಬರೆದೆ. ಅದಕ್ಕೆ ಬರ್ತದ್ದು ನೀನು ಹೇಳಿದ್ದ ಹಾಗೆ. ಅವನಿಗೆ ಕಪ್ಪ ಅಂದ್ರೆ ಇಷ್ಟ ಇದೆ. ಆಗಿರ್ಬೋದು. ನೀವು ಅಪ್ರಬುದ್ಧಿಯರು. ಹೌದಾ? ಈಗ ಚಿತ್ರದಲ್ಲಿ ಇರುವ ಹುಡುಗಿಯನ್ನು ನೀನು ಮದುವೆ ಆಗುದು ಅಂತ ಹೇಳಿದ್ದಲ್ವಾ? ಹೌದು. ಚಿತ್ರ ಯಾವುದು ಅಂತ ಕೇಳಬೇಡ. ಯಾವುದು ತೋರಿಸಿ? ಯಾವುದು ಅಂತ ಕೇಳದೆ ಯಾರು ಅಂತ ಬೇಕಲ್ಲ. ಚಿತ್ರ ತೋರಿಸಿ ಅಂತ ಅದಕ್ಕಾಗಿ ಅಪ್ರಬುದ್ಧಿಯರು ಅಂತ ಹೇಳಿದ್ರು. ತೋರಿಸಿ. ನೀನು ಬರ್ತದೆ ತೋರಿಸ್ಬೇಡ. ತೋರಿಸಬೇಡ. ಯಾರ್ಯಾ ಬೇಡ ಬೇಡ. ಈಗ ಸ್ವರ ಇಳಿಸಿ. ಅವ ಮದುವೆ ಆಗೋ ಹುಡುಗಿಯ ಚಿತ್ರವನ್ನು ಈ ಮನುಷ್ಯ ಇರ್ಲಿಕ್ಕಿಲ್ಲ. ಅದು ಗೊತ್ತುಂಟು. ಹಾಗೆ ನೀನು ಪಾಪ ಅಲ್ವಾ? ನೀನು ಒಳ್ಳೆ ಈಗ ಮುಟ್ಟಬಹುದಾ ನೀನು? ತೋರಿಸದಿದ್ರೆ ಬೆಂಕಿ ಬಿತ್ತು. ತೋರಿಸು. ಅದೆಲ್ಲ ಬೇಡ. ಒಳ್ಳೆಯ ಮಾತಿನಿಂದ ತೋರಿಸ್ರಿ, ನಮ್ಗೆ ಗೊತ್ತಾಗ್ತದಲ್ಲ. ಮಿತ್ರ, ನೀನು ಬರೆದ ಚಿತ್ರ ಹುಡುಗಿಯದ್ದು ಆಕೆ ಯಾರಂತ ಗೊತ್ತಾಗ್ತದಲ್ಲ. ತೋರಿಸಲ? ತೋರಿಸು. 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 ಗೆಳತಿ ಗೆಳತಿ, ಇಲ್ಲಿ ಬಾರೆ.
ವಿಚಿತ್ರವಿದು ವಿಚಿತ್ರವಿದು ಪಾಣಿಗ್ರಗಣವೇ ಆಯ್ತು ಮದುವೆ ಪಾಣಿಗ್ರಗಣವೇ ಆಯ್ತು ಮದುವೆ ಮದುವೆ ಚಿತ್ರ ನೋಡುತ್ತಲವರು ಮನದಿ ಸಂತಸಪಟ್ಟು ಮನದಿ ಸಂತಸಪಟ್ಟು ಮನದಿ ಸಂತಸಪಟ್ಟು ಗೆಳತಿಯರೇ ಅತ್ಯಂತ ಬರದು ನಾನು ಪರಪುರುಷರನ್ನು ಕಣ್ಣೆತ್ತಿ ನೋಡುವುದಿಲ್ಲ. ನನ್ನ ಹತ್ತಿರ ಬರ್ತಾನೆ ಪಾಪಿ ಮಗ. ಹೌದು, ನಿಮ್ಗೆ ಮತ್ತೆ ಯಾರನ್ನು ನೋಡುದು? ನಾನು ನನ್ನ ಪ್ರಿಯತಮನನ್ನು ಮಾತ್ರ. ಎಷ್ಟು ಸಂತೋಷವಾಗುತ್ತೇನೆ. నాకు ತಡೆಯಲಿಕ್ಕೆ ಆಗುವುದಿಲ್ಲ. ನಗುತ್ತೇನೆ. ಕಣ್ಣುಗಳು ನಂಬುವುದಕ್ಕೆ ಅಸಾಧ್ಯವಾಗಿದೆ. ಇದು ಯಾರ ಚಿತ್ರ? ಗೆಳತಿ ಏನೇ ಒಂದು ಹೇಳ. ಯಾವುದು? ಅವನು ನಿನ್ನ ಚಿತ್ರ ಬಿಡ್ತಾನೆ. ಆ ಕಪ್ಪಿನ ಹುಡುಗ ಇದ್ದೇ ಹೇಳಿದ್ದಾನೆ, ನಮ್ಮ ತಂಡದಲ್ಲಿ ಯಾರಾದ್ರೂ ಇದ್ದಾರಂತ ನನಗೆ ನೋಡ್ಬೇಕೀಗ ಮೊದಲಾಗಿ. ನನ್ನ ಚಿತ್ರವೇ ಬರೆದಿದ್ದಾನೆ. ಆದ್ರೆ ಪ್ರೇಮಿಸಿದ್ದು ಪ್ರೀತಿಸಿದ್ದು ನಿನ್ನನ್ನೇ. ನಾನೇ ಭಾಗ್ಯವಂತ. ನಮ್ಮ ಕನಸು ನಿಜವಾಯ್ತಲ್ಲ. ಹೌದಲ್ಲ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಸರಿಯಪ್ಪ, ಬಂತು ಬಂತು, ಚಿತ್ರ ಬಂತು ಕೈಯಲ್ಲಿ. ಹೌದು, ಆದ್ದರಿಂದ ಧನ್ಯವಾದಗಳು ಅರ್ಪಿಸಬೇಕು. ಧನ್ಯವಾದ. ಗೌರವ ಕೊಡ್ಬೇಕಲ್ಲ. ಕಣ್ಣು ಕಣ್ಣು ಸೇಲಿಲ್ಲ, ನಾನು ನೀನು ಬಂದಾಗ ಇವರು ನೀನು ಹೇಳಿದಕ್ಕೆ ಕೇಳುದಿಲ್ಲ. ಮಾತೇ ಹೊರಡು. ಇವ್ರು ಯಾಕೆ ನಿನ್ನ ಆಗಿಲ್ಲ ಇವರು? ಅಲ್ಲ, ನೀನು ಹೇಳಿ ಮಾಡಿಸುದಿಲ್ಲ. ಅವರು ರಾಜಕುಮಾರಿ. ಅದು ಹಾಗೆ, ಅವಳು ಸಾತ್ವಿಕ ಆದ್ರೆ ನಾವೆಲ್ಲ ಸೂಟೆ. ಅದು ಹಾಗೆ ಬೇಕೀಗ. ರಾಜಸೂನ ಇಲ್ಲದಿದ್ರೆ ಹೆಣ್ಣು ಮಕ್ಕಳಿಗೆ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಅದಂತ ನನ್ನಂತಹ ಒಂದು ಅಮೂಲ್ಯವಾದಂತಹ ಹೆಣ್ಣು ಇರುವಾಗ ಒಂದು ಒಂದು ಶಬ್ದ ಸಿಕ್ಕಿದ್ರೆ ಒಂದು ಅದು ಹಾಗೆ. ನನ್ನ ಜೀವನದಲ್ಲಿ ನಾನು ನಂಬಿಕೊಂಡು ಬಂದದ ಪಾರ್ವತಿ ದೇವಿಯನ್ನು ಕೊನೆಗಾದ ಪಾರ್ವತಿ ದೇವಿ ಅನುಗ್ರಹ ಇದೆ ಎಂಬುದಾಗಿ ಅರ್ಥವಾಗಿ ನಮ್ಮ ಸತ್ಕಾರವನ್ನು ಸ್ವೀಕರಿಸಲಿಕ್ಕೆ ಬೇಕಾಗಿ ನಮ್ಮ ಅರಮನೆಗೆ ಬರಬೇಕೆಂಬುದಾಗಿ ಬೇಡುತ್ತಾ ಇದ್ದೆ. ಸಿಹಿ ಊಟ ಉಂಟು. ಹೀಗೆ ಇವಾಗ ಬರೋದಿಲ್ಲ ಅಂತ ಹೇಳ್ಬಾರ್ದು. ಹೇಳಬಾರ್ದು. ಹೋಗುವ ಬನ್ನಿ, ದಾರಿ ತೋರಿಸಿ, ದಾರಿ ದಾರಿ ಬರಬೇಕು ಬರಬೇಕು. ಸಂತೋಷ ಆಯ್ತು. ಹೇಳುದಕ್ಕೆ ಶಬ್ದ ಬರ್ತಾ ಇಲ್ಲ. ನಗು ಯಾಕೆ? ನಾನು ಅವ್ರ ಒಳ್ಳೆ ಬಂದದ್ದಲ್ಲ. ಯಾಕೆ? ಮತ್ತೆ ನನ್ನ ಜೊತೆ ಬಂದಿದ್ದಾರೆ. ಅವರ ಪರಿಚಯ ಉಂಟಾ? ಶ್ವೇತಾಪುರ ವಾಹನ. ಹೌದು, ಹೋಗಿದ್ದಾರೆ. ಮರಳಿ ಬಂದದ್ದು ಒಂದು ವಿಚಾರ ಹೇಳಿ. ಯಾಕೆ ಬಂದದ್ದಕ್ಕೆ? ಬಂದು ನಾವು ಆಗುದಿಲ್ಲ ಅಂತ ಹೇಳಿ ಆಗಿದೆ. ಇದು ಆಗ್ತದೆ ಎಂಬುದಾಗಿ ಹೇಳುವುದಕ್ಕಾಗಿ ಬಂದದ್ದು. ಯಾವುದು? ನನ್ನನ್ನು ಮದುವೆ ಆಗದಕ್ಕೆ ಒಪ್ಪಿಕೊಂಡಿದ್ದಾರೆ. ನಿನಗೆ ಎಲ್ಲಿ ಸಿಕ್ಕಿದ್ದು? ನಮ್ಮ ಉಪವನದಲ್ಲಿ. ಒಪ್ಪಿಗೆ ಆಗಿದೆ. ಒಪ್ಪಿಗೆ ಆಗಿದೆ. ಯುವರಾಜರೇ, ನೀವು ಬರುವಾಗ ನಾನು ಹೇಳಿದ್ದು ಸತ್ಯ. ಹೌದು. ಈಗ ನಿಮ್ಮ ಅಕ್ಕ ಹೇಳುವುದು ಸತ್ಯವೇ. ಅದು ಅದು ಸತ್ಯ, ಇದು ಸತ್ಯ. ನಾನು ಏನು ಹೇಳಿದ್ದೆ ನಿಮ್ಮ ಹತ್ರ? ಒಂದು ಹುಡುಗಿಯನ್ನು ಮೆಚ್ಚಿದ್ದೇನೆ, ನೋಡಿದ್ದೇನೆ, ಅವಳ ಚಿತ್ರವನ್ನು ಬಿಡಿಸಿದ್ದೇನೆ, ಮದುವೆ ಆಗುದಿದ್ರೆ ಅವಳನ್ನೇ ಅಂತ. ಅಲ್ಲಿ ಸಿಕ್ಕಿದ್ದು ನಿಮ್ಮ ಅಕ್ಕ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಬಂದು ಬಂದು ಇಲ್ಲಿಗೆ ಬಂತ. ಅವ ಒಂದು ಬರ್ದ ಹಾಕಿದ್ದಾನೆ. ಅದು ಹಾಗೆ ಹೇಳಿದ್ದು.
ವಿಧಿ ಅನ್ನೋದು ಯಾರಿಗೆ ಯಾವಾಗ ಎಲ್ಲಿ ಅದು ಆಗಿಯೇ ಆಗಬೇಕು. ಹಾಗಾಗಿ ಇದರ ಬಗ್ಗೆ ಬೇಸರ ಮಾಡುವುದಿಲ್ಲ, ಎಲ್ಲ ಸಂತೋಷವೇ ಆಗುವುದೆಲ್ಲ ಒಳ್ಳೆಯದಕ್ಕೆ. ಹಾಗಾಗಿ ಸಾಂಕೇತಿಕವಾಗಿ ಒಂದು ಮದುವೆ ಆಗಬೇಕು. ಹೌದು, ಹಾರ ಹಾಕಿಕೊಂಡು ಮತ್ತೆ ಎಲ್ಲರಿಗೂ ತಿಳಿಸಿ ವಿಜೃಂಭಣೆಯಿಂದ ಮತ್ತೆ ಹೌದು ಒಂದು ಸಾಂಕೇತ ಭಾವ ಸಾಂಕೇತಿಕವಾಗಿ ಆಯ್ತು. ಇನ್ನು ವಿಜೃಂಭಣೆಯಿಂದ ಆಗಬೇಕು. ಯಾಕಂದ್ರೆ ನಮ್ಮ ಶ್ವೇತಪುರದವರಿಗೂ ಹೇಳಬೇಕು, ನಾನು ಅವರನ್ನು ಬರಮಾಡಿಕೊಳ್ಳಬೇಕು. ಆಸ್ಥಾನ ಪುರೋಹಿತರಲ್ಲಿ ಮಾತಾಡಬೇಕು, ಎಲ್ಲ ವಿಚಾರ ಮಾತಾಡಬೇಕು. ಹೌದು, ಬಹಳವಾದಂತಹ ಕೆಲಸ ಉಂಟು. ಹಾಗಾಗಿ ಆ ಬಗ್ಗೆ ಯೋಚನೆ ಮಾಡುವ. ಅಧಿಪತಿ ಕಪಿಲ ಎಂದು ಸಬರನೆಂದು ನಾನಾಗಿದ್ದೇನೆ. ಆದರೆ ಈ ಅರಣ್ಯದಲ್ಲಿ ಚಿಕ್ಕ ಸಂಸಾರ ಒಬ್ಬಳ ಮಡದಿಯನ್ನು ಕೂಡಿಕೊಂಡು ಅದೆಷ್ಟೋ ಸಮಯದಿಂದ ಜೀವನವನ್ನು ಸಾಗಿಸ್ತಾ ಇದ್ದವ ನಾನು. ಹಾಗೆ ಇಂದು ನನ್ನ ಹೆಂಡತಿ ಹತ್ರ ಹೇಳಿ ಮೃಗಬೇಟೆಯನ್ನು ಆಡಿ ಮಾಂಸವನ್ನು ತರ್ತೇನೆ ಎಂದು ಹೇಳಿ ಬಂದವ ನಾನು. ಹಾಗಾದರೆ ನನ್ನ ದಾರಿ ನಿರೀಕ್ಷೆಯಲ್ಲಿ ಇರಬಹುದು ಅವನು. ಅದಕ್ಕಾಗಿ ಮೃಗಬೇಟೆಗಾಗಿ ತೆರಳುತ್ತೇನೆ ಮುಂದೆ.
ಪದುತೀರ್ಥ ಪರಿಪಾಲಿಸು. ಕುಂಭಾಧಾರ ಎನ್ನುವಂತಹ ಹೆಸರನ್ನು ಕೇಳಿದರೆ ಪ್ರಪಂಚ ಮುಖದಲ್ಲಿ ಗೊತ್ತಿಲ್ಲದವರು ಯಾರು ಇಲ್ಲ. ಹಾಗೆಂದು ಉಗ್ರವಣ ಎನ್ನುವಂತಹ ಹೆಸರನ್ನು ಕೇಳಿದರೆ ಮೂರು ಲೋಕವು ತರಗುಟ್ಟಿ ನಡುಗುವಂತಹ ಪ್ರಮೇಯ ಬಂದೊದಗುವುದಕ್ಕೆ ಸಾಧ್ಯ. ಆದರೆ ಈ ಕುಂಭಾಧರನ ವಿಳಾಸ ಏನು, ಆತನ ಹುಟ್ಟಿದಂತಹ ಮಹಿಮೆ ಏನು, ಯಾವುದನ್ನು ಅರಿಯದಂತಹ ಅದೆಷ್ಟೋ ಮಂದಿ ಅಲ್ಲ ನನಗೆ ತಿಳಿದಿರುವಂತಹ ವಿಚಾರವಾಗಿದೆ. ತಂದೆ ಯಾರು ಕೇಳಿದರೆ ಗೊತ್ತಿಲ್ಲ, ತಾಯಿ ಯಾರು ಗೊತ್ತಿಲ್ಲ, ಬಂಧು ಬಳಗ ಇಲ್ಲವೇ ಇಲ್ಲ. ಹಾಗಾದರೆ ನನ್ನ ಹುಟ್ಟು ಹೇಗಾಯಿತು? ಭೂಮಿಗೆ ಎಳೆದು ಮೇಲೆದ್ದು ಬಂದೇನೋ, ಅಂಬರದಿಂದ ಕೆಳಗೆ ಬಿದ್ದೇನೋ, ಅಲ್ಲ ಮರ ಒಡೆದು ಹೊರಗೆ ಬಂದೆನೋ ಎನ್ನುವ ಹಾಗೆ ನಾನೇ ಆಲೋಚನೆ ಮಾಡುತ್ತಾ ಇದ್ದೇನೆ. ಹಾಗೆಂದು ಅಸುರನಾದಂತಹ ನಾನು ಹುಟ್ಟಿಕೊಂಡದ್ದು ಮಾತ್ರವಲ್ಲ, ಕ್ಷಣ ಮಾತ್ರದಲ್ಲಿ ಪಾರ್ವತಿ ಪರಮೇಶ್ವರ ಅನುಗ್ರಹದಿಂದ ಬೆಳೆಯುತ್ತಾ ದೊಡ್ಡವನಾದಂತೆ. ಹಾಗೆಂದು ನಮ್ಮವರು ಹೇಳಿಕೊಳ್ಳುತ್ತಾ ಇದ್ದಾರೆ. ಬೆಳೆದಂತಹ ಸಮಯದಲ್ಲಿ ಇರುವುದಕ್ಕೆ ಸರಿಯಾದಂತಹ ಸ್ಥಳ ಇರಲಿಲ್ಲ. ಹಾಗೆಯೇ ಉಗ್ರವನವನ್ನೇ ನನ್ನ ವಾಸಸ್ಥಳವನ್ನಾಗಿಸಿದೆ. ಹಾಗೆ ಪೂರ್ವ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ, ಉತ್ತರ ದಕ್ಷಿಣ ದಿಕ್ಕಿಗೆ ಎಲ್ಲರಿಗೂ ನನ್ನ ದೃಷ್ಟಿಯನ್ನು ಹಾಯಿಸಿದೆ. ಯಾಕೆ? ನನ್ನಿಂದ ಹಿಂದೆ ಅದೆಷ್ಟೋ ರಾಕ್ಷಸರು ಬೇರ್ಪಟ್ಟು ಹೋಗಿದ್ದಾರೆ ಎನ್ನುವಂತಹ ವಿಚಾರವನ್ನು ನಮ್ಮಲ್ಲಿ ಹೇಳಿದ್ರಲ್ಲ, ಅದಕ್ಕಾಗಿ 4 ದೆಸೆಗಳಿಂದಲೂ ಅವರನ್ನು ಒಬ್ಬತದಿಂದ ಬರಮಾಡಿಸಿದೆ. ಉಗ್ರವನದಲ್ಲಿ ಭವ್ಯವಾದಂತಹ ಅರಮನೆಯನ್ನೇ ನಿರ್ಮಾಣ ಮಾಡಿದೆ. ಮಾತ್ರವಲ್ಲ, ನಮ್ಮವರಿಗೆ ಬೇಕಾದಂತಹ ಸಕಲ ಸಲಕರಣೆ, ಪ್ರಜಾವರ್ಗಕ್ಕೆ ಬೇಕಾದಂತಹ ಸಕಲ ವಸ್ತುಗಳನ್ನು ಎಲ್ಲವನ್ನೇ ಇಲ್ಲಿಯೇ ವೃದ್ಧಿಗೊಳಿಸಿದೆ. ಹಾಗಾದ್ದರಿಂದ ಕೋಟಿ ಕೋಟಿ ಸಂಖ್ಯೆಯ ದಾನವರು ಇಂದು ಈ ಉಗ್ರವನದಲ್ಲಿ ನೆಲೆ ನಿಂತಿದ್ದಾರೆ ಎನ್ನುವುದಕ್ಕೆ ಸಂತೋಷವಾಗುತ್ತಾ ಇದೆ. ಹಾಗೆ ಎನ್ನಿಂತ ವಿಷಯಗಳನ್ನ ಪೂರೈಸಿ ಒಳಗಸ್ತನಾದಂತಹ ಕಾಲಕ್ಕೆ ಇಲ್ಲಿ ಸೇರಿರುವಂತಹ ಅಸುರ ವೀರರೆಲ್ಲರೂ ಕುಂಭಾಧರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಆದರೆ ಒಬ್ಬ ಅರಸರಾಗಿದ್ದರೆ ಸಾಕೆ, ನಮ್ಮವರೆಲ್ಲ ಹೇಳಿಕೊಳ್ಳುತ್ತಾ ಇದ್ದಾರಲ್ಲ, ನೀನು ಒಬ್ಬಟ್ಟಿಯಾಗಿ ಇರುವುದೋ ಅಲ್ಲ, ಇನ್ನಾದ್ರೂ ನೀನು ಮದುವೆಯನ್ನಾಗುತ್ತೀಯೋ ಎನ್ನುವ ಹಾಗೆ ನಾನು ಹೊರಟಿದ್ದೇನೆ.
ಕಳವು ಕೊರವಂಟ. ಓಯ್ ಸ್ವಾಮಿ, ನಿಮಗೆ ಮದುವೆ ಆಗಿದ ಇಲ್ವಲ್ಲ? ನನಗೂ ಆಗಲಿಲ್ಲ. ಅದೇ ನನಗೆ ಚಿಂತೆ ಅಲ್ವ ಈಗ? ಹೌದು, ಎಷ್ಟೋ ಕಡೆಗಳಲ್ಲಿ ಹೆಣ್ಣು ಹುಡುಕುವುದಕ್ಕೆ ಹೋದೆ. ಎಲ್ಲ ನಮ್ಮನ್ನು ಹೇಳುತ್ತಾ ಇದ್ದಾರೆ, ನೀನೊಂದು ಮದುವೆ ಆಗು, ನೀನೊಂದು ಮದುವೆ ಆಗಬೇಕು. ಯಾಕೆ? ಅರಮನೆಯಲ್ಲಿ ಪೀಠವನ್ನು ಏರುವಾಗ ನಿನ್ನ ವಾಮಭಾಗವನ್ನು ಅಲಂಕರಿಸುವುದಕ್ಕೆ ಒಬ್ಬಳು ಸತಿ ಬೇಕು. ಆಲೋಚಿಸಿದೆ, ಹುಡುಕಾಡಿದೆ, ನಮ್ಮರಲ್ಲಿ ಹೇಳಿದೆ. ಎಲ್ಲಿಯಾದ್ರೂ ನನ್ನ ಯೋಗ್ಯತೆಗೆ ತಕ್ಕುದಾದಂತ ಒಬ್ಬಳು ಹೆಣ್ಣು ಸಿಕ್ಕಿದರೆ ನೀವು ಹೇಳಬೇಕು, ಮದುವೆ ಆಗಬೇಕು ನನಗೇನು. ಹಾಗೆ ಕೆಲವು ಕಡೆ ಹುಡುಕಾಡಿದೆ. ಎಂತದ್ದು ಸ್ವಾಮಿ, ಹೇಳಿ ಪ್ರಯೋಜನ ಇಲ್ಲ. ಹೀಗೆ ನೋಡುವಾಗ ಒಂದು ಕಡೆ ಆ ಕಡೆ, ಒಂದು ಕಣ್ಣು ಆ ಕಡೆಗೆ, ಮತ್ತೊಂದು ಕಣ್ಣು ಈ ಕಡೆಗೆ ನೋಡುವಾಗ ಹೆಣ್ಣು ಯಾರನ್ನು ನೋಡ್ತಾಳೆ ಅಂತ ನನಗೆ ಅಂದಾಜಾಗಲಿಲ್ಲ. ಅದಕ್ಕಾಗಿ ಅವಳು ಬೇಡ ಅಂತ ಹೇಳಿದೆ. ಮತ್ತೊಂದು ಕಡೆಯಲ್ಲಿ ನಾನು ಹುಡುಕಾಡಿದೆ. ನೋಡುವಾಗ ಸ್ವಾಮಿ, ನನ್ನ ಶರೀರದ ಭಾರ ಏನು, ದಪ್ಪ ಏನು, ಆ ಹೆಣ್ಣನ್ನು ನೋಡುವಾಗ ಈ ಪೋರಕಯ್ಯ ಕಡ್ಡಿಯಾಗಿದ್ದಾರೆ. ಅವಳನ್ನು ನಾನು ತಂದು ಇಲ್ಲಿ ಮದುವೆ ಆದ್ರೆ ನಾಳೆ ನೋಡುವವರು ಏನು ಹೇಳಿ ಯಾರು? ನೋಡಿ, ಅದು ಕಣ್ಣು ಕಾಣುವುದಿಲ್ವಾ? ಮದುವೆ ಆಗುವಾಗ ಸರಿಯಾಗಿ ಹೆಣ್ಣನ್ನು ನೋಡ್ಲಿಕ್ಕಿಲ್ವಾ? ನಿನಗೆ ತಕ್ಕುದಾದಂತಹ ಯೋಗ್ಯತಾವಂತಳು ಅವಳಾಗಿರ್ಬೇಕು ಎನ್ನಾಗಿ ನಮ್ಮವರು ಹೇಳುತ್ತಾ ಇದ್ದಾರೆ. ಹಾಗೆ ಹುಡುಕಾಡಿದಂತಹ ಕ್ರಮದಲ್ಲಿ ಯಾರು ನನಗೆ ಹೆಣ್ಣು ಸರಿಯಾದಂತಹ ಸಿಗಲಿಲ್ಲ. ಅದಕ್ಕಾಗಿ ಆಲೋಚಿಸಿದ ಈ ಒತ್ತಿ ಯಾಕೆ ಹೊರಟು ನಿಂತದ್ದು ಯಾಕೆ? ಒಂದು ಕಡೆಯಿಂದ ಬೇಟೆ, ಇನ್ನೊಂದು ಕಡೆಯಿಂದ ಎಲ್ಲಿಯಾದ್ರೂ ಒಬ್ಬಳು ಹೆಣ್ಣು ಸಿಕ್ಕಿದರೆ ಆಕೆಯಲ್ಲಿ ಮಾತನಾಡಿಸಿ, ಆಕೆಯನ್ನು ಕರೆದುಕೊಂಡು ಬಂದು ಬಂಧು ಮಿತ್ರರಲ್ಲಿ ಮಾತನಾಡಿಸಿ ಮದುವೆಯನ್ನಾಗಿ ಮಾಡಿಕೊಂಡು ಸಂಸಾರದ ಸುಖವನ್ನು ಅನುಭವಿಸಬೇಕು, ನನ್ನ ಅರಸ್ಯನ್ನಾಗಿ ಮಾಡಬೇಕು ಹಾಗೆ ಆಲೋಚಿಸಿದೆ. ಹಾಗೆ ಹೊರಟ ದೃಷ್ಟಿಯಲ್ಲಿ ಒಂದು ಕಲ್ಲು ಎರಡು ಹಣ್ಣು ಬೀಳಬೇಕು. ಅದಕ್ಕಾಗಿ ಆ ಕಡೆಯಿಂದ ಬೇಟೆ, ಈ ಕಡೆಯಿಂದ ಹೆಣ್ಣಿನ ಹುಡುಕಾಟ, ಎರಡು ಒಂದೇ ಸಮಯದಲ್ಲಿ ನಡೆಯಬೇಕು. ಸಾಗುತ್ತೇನೆ ಆ ಕಡೆಗೆ. ರಮ್ಯ ಮನೋಹರವಂತ ಈ ಪ್ರಕೃತಿಯ ಸೌಂದರ್ಯ. ಆಹಾ, ಭೂರಮೆಯ ಶೃಂಗಾರ, ಮನುಕುಲದ ಬಂಗಾರ. ಇದು ಹಚ್ಚ ಹಸಿರಾಗಿ ಶೋಭಿಸ್ತಾ ಉಂಟು. ಕಾಡಿನಲ್ಲಿ ನಮ್ಮ ವಾಸಸ್ಥಳ, ಶುದ್ಧವಂತ ಗಾಳಿ ಬೀಸುತ್ತಾ ಉಂಟು. ಆರೋಗ್ಯದಲ್ಲಿ ಯಾವ ರೀತಿ ಅಂತ ಕೊರತೆ ನಮಗೆ ಇಲ್ಲ. ಯಾಕಿಲ್ಲ? ಪ್ರಕೃತಿ ನಾವು ಅಷ್ಟು ಚೆನ್ನಾಗಿ ಪಾಲಿಸಿ ನೋಡಿಕೊಳ್ತಾ ಇದ್ದೇವೆ. ಪ್ರಕೃತಿಗೆ ನಾವು ಮುನಿದರೆ ಪ್ರಕೃತಿ ನಮ್ಮನ್ನು ಮುನಿಯುತ್ತದೆ ಎಂಬುದು ಮಾತು ಸತ್ಯವೇ. ಶಬರರೆಲ್ಲ ಕೇಳುವರು ಕಪಿಲ ಶಬರ, ಅವರ ಪ್ರೀತಿಯ ಮಡದಿ ನಾನು, ಚನಿಲೆ ಎಂಬುದಾಗಿ ನನ್ನನ್ನು ಕರೆಯುತ್ತಾರೆ. ಇವತ್ತು ನನ್ನವರು ಕರೆದು ಹೇಳಿಂತ ಮಾತು, ಚನಿಲೆ ಮಾಂಸವನ್ನು ತಿನ್ನದೆ ಅದೆಷ್ಟೋ ಸಮಯ ಕಳೆದು ಹೋಯಿತು,
ನಾನು ಮೃಗಬೇಟೆ ಆಡಿಕೊಂಡು ಬರ್ತೇನೆ, ನೀನು ಅಡುಗೆ ಮಾಡಿ ಇಡಬೇಕೆಂಬುದಾಗಿ. ಅಡುಗೆ ಮಾಡೋದಕ್ಕಾಗಿ ಅಂತ ಒಳಗೆ ನಾನು ಹೋಗ್ತೇನೆ, ತನ್ನಂತ ನೀರು ಮುಗಿದು ಹೋಗಿದೆ. ಅಡುಗೆ ಮಾಡೋದಕ್ಕೆ ಎಷ್ಟು ಕಷ್ಟ ಎಂಬುದು ಗಂಡಸರಿಗೆ ಗೊತ್ತೇ ಇಲ್ಲ, ಅದು ಹೆಂಗಸರಿಗೆ ಮಾತ್ರ ಗೊತ್ತು ಎಷ್ಟು ಪರಿಶ್ರಮ ಉಂಟು ಎಂಬುದಾಗಿ. ತಡ ಮಾಡೋದು ಸರಿಯಲ್ಲ. ನಮ್ಮದು ಎತ್ತರವಂತ ಪ್ರದೇಶ ನಾವು ಇರುವುದು, ಕೆಳಗೆ ಆಳಕ್ಕೆ ಹೋಗಬೇಕು, ಬಾವಿನ ನೀರನ್ನು ತರಬೇಕು. ತಡ ಮಾಡೋದು ಸರಿಯಲ್ಲ. ನೀರನ್ನು ತರುವುದಕ್ಕಾಗಿ ಮುಂದುವರಿಯುತ್ತೇನೆ. ಭಯಪಡಬೇಡ, ಭಯಪಡಬೇಡ ಎನ್ನಯ ಮನೆ ಮನವ ಬೆಳಗಿಸಲು, ಎನ್ನಯ ಮನೆ ಮನವ ಬೆಳಗಿಸಲು ಬಾಬಾ ಬಾಬಾರೆನುತ ಹತ್ತಿರ ಬರಲು, ಹತ್ತಿರ ಬರಲು, ಹತ್ತಿರ ಬರಲು ಸತ್ತರಿಸುತ್ತಾಳ ವನಿತೆ. ವನಿತೆ ಭಯಬೇಡಬೇಡ, ಭಯಪಡದಿರು, ಭಯಪಡದಿರು. ನನಗೆ ಭಯವಾಗ್ತಾ ಉಂಟಲ್ಲ. ಯಾಕೆ ಭಯ ಪಡುತ್ತಾ ಇದ್ದಿ? ನೀನನ್ನು ಕಂಡಾಗ, ನನ್ನನ್ನು ಕಾಣುವಾಗ. ಇಷ್ಟರವರೆಗೆ ನೀನು ನನ್ನನ್ನು ನೋಡಿದವಳಲ್ಲ. ನೋಡಿದ್ದಿಲ್ಲ. ನಿನ್ನನ್ನು ನಾನು ನೋಡ್ಲಿಲ್ಲ. ಇವತ್ತು ಹೊಸದಾಗಿ ನಿನ್ನನ್ನು ಕಾಣುತ್ತಾ ಇದ್ದೇನೆ. ಓ ವನಿತೆ, ಏನು ಕೊಂಡಾರಣ್ಯವಾದಂತ ಈ ಪ್ರದೇಶದಲ್ಲಿ ಕಾಡ ಪ್ರಾಣಿಗಳು, ಕ್ರೂರ ಮೃಗಗಳು ಸಂಚರಿಸುತ್ತಿರುವಂತಹ ಸಮಯ. ಸಮಯ ಅದಕ್ಕೆ ಸಂಚರಿಸುವ ಸಮಯ ಅಂತ ಇಲ್ಲ, ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತವೆ. ಅಂತಹ ಈ ದಾರಿಯಲ್ಲಿ ನೀನು ಒಬ್ಬಂಟಿಗಳಾಗಿ ಕೊಡವನ್ನು ಸೊಂಟದಲ್ಲಿರಿಸಿಕೊಂಡು ಹೀಗೆ ಬರುತ್ತಾ ಇರುವೆ. ಎಲ್ಲಿಯಾದ್ರೂ ಪ್ರಾಣಿಯನ್ನು ಕಂಡು ನೀನು ಭಯಗೊಂಡೆಯಾ? ಇಲ್ಲ ನನ್ನನ್ನೇ ಕಂಡು ನೀನು ಭಯಗೊಂಡೆಯಾ? ಹಾಗೆ ಭಯಗೊಂಡರೆ ಆ ಭಯವನ್ನು ನೀನು ಬಿಟ್ಟು ಬಿಡು. ನಿನ್ನನ್ನು ಕಾಣುವಾಗ ನನಗೆ ಏನು ಅನ್ನಿಸ್ತದೆ ಗೊತ್ತುಂಟ? ನನ್ನ ಮನೆ, ನನ್ನ ಮನ ಎರಡನ್ನು ಬೆಳಗುವುದಕ್ಕೆ ಸೂಕ್ತಳಾದಂತಹ ಅವರುವಳು ವಧು ಎನ್ನುವ ಹಾಗೆ ಮನಸ್ಸು ಹೇಳುತ್ತಾ ಇದೆ. ಆದ ಕಾರಣವಾಗಿ ಓ ವನಿತೆ, ನಿನ್ನ ಮನೆಯಲ್ಲಿ ಊರು ಯಾವುದು, ತಂದೆ ತಾಯಿ ಯಾರು, ಹಾಗೆ ನಿನ್ನ ಬಂಧು ಬಳಗ ಯಾರು, ನಿನ್ನ ಹೆಸರೇನು, ನಿನ್ನ ಈ ರೂಪವನ್ನು ಕಾಣುವಾಗ ನಾನು ಮನಸೋತಿದ್ದೇನೆ. ನಿನ್ನ ಸಂಪೂರ್ಣವಾದಂತಹ ಮಾಹಿತಿ ವಿಳಾಸವನ್ನು ನನಗೆ ಹೇಳುವ ಅಪರಾಧ ಅಂತ ಆಗುದಿಲ್ಲ ಇಲ್ವಲ್ಲ? ಹೇಳಬೇಕಾದ್ದು ನನ್ನ ಕರ್ತವ್ಯ. ಹೌದು. ನೀನನ್ನು ಕಂಡಾಗ ಒಬ್ಬ ದಾನವನ ಹಾಗೆ ಕಾಣ್ತಾ ಇದ್ದೀನಿ. ನೀನು ಕಾಣುವುದು ಮಾತ್ರ ಅಲ್ಲ, ನಾನು ದಾನವನೇ. ಹೌದು. ಏನೋ ಬಾಯಿಗೆ ಬಂದ ಹಾಗೆ ನೀನು ಮಾತನಾಡ್ತಾ ಇದ್ದೀನಿ. ಯಾರು ನೀನೇ? ಬಾಯಿಗೆ ಬಂದ ಹಾಗೆ? ಹೌದು. ಏನಾಗುತ್ತೆ ತಪ್ಪು ಮಾತಾಡಿದೆ ನಾನು? ನನ್ನ ಮನೆಯನ್ನು ಮನವನ್ನು ಬೆಳಗಿಸುವಂತ ಹೇಳ್ತಾ ಇದ್ದೀಯಲ್ಲ. ಹೌದು. ಇದಕ್ಕೆ ಅದು ಒಳ್ಳೆ ವಿಷಯ ಅಲ್ವಾ? ನನಗೆ ಒಳ್ಳೆದಂತೆ ಕಾಣುವುದಿಲ್ಲಲ್ಲ, ಅದಕ್ಕಾಗಿ ಕಾರುಣ್ಯನ್ನು ತೋರಬೇಕು ನನ್ನ ಮೇಲೆ. ಯಾಕೆ? ಈಗ ನಾನು ಯಾರೆಂಬುದೇ ನಿನಗೆ ಗೊತ್ತಿಲ್ಲ. ಗೊತ್ತಿಲ್ಲ.
ಎಲ್ಲರನ್ನು ಕೇಳುವುದಕ್ಕೆ ಒಬ್ಬ ಕಪಿಲ ಶಬ್ಬರ್ ಅಂತ ಇದ್ದಾರೆ. ಇಲ್ಲಿ ಇದ್ದಾರೆ. ಅವರೀಗ ಮನೆಯಲ್ಲಿ ಇಲ್ಲ, ಮೃಗಬೇಟೆ ಆಡುವುದಕ್ಕಾಗಿ ಹೋಗಿದ್ದಾರೆ. ಅವರ ಧರ್ಮಪತ್ನಿ ನಾನು. ಚನೀಲೆ ಎಂಬುದಾಗಿ ನನ್ನನ್ನು ಕರೆಯುತ್ತಾರೆ. ಚನೀಲೆ. ಒಳ್ಳೆ ಹೆಸರು. ನೀರು ಮುಗಿದು ಹೋಗಿದೆ. ನೀರು ತರುವುದಕ್ಕಾಗಿ ಕೊಡವನ್ನು ಹಿಡಿದುಕೊಂಡು ಬಂದಿದ್ದೇನೆ. ದಾರಿ ಮಧ್ಯದಲ್ಲಿ ತಡೆದು ನನ್ನ ಮಾತಾಡ್ತಾ ಇದೆಯಲ್ಲ. ಓ ಧನುಜ, ನೀನು ಯಾರು? ನಿನ್ನ ಎಲ್ಲ ಪರಿಚಯನ್ನು ಹೇಳಿ ಮತ್ತೆ ಇಲ್ಲಿಂದ ಜಾಗವನ್ನು ಖಾಲಿ ಮಾಡು. ಮನವು ಸೋತಿದೆ ಎನ್ನೊಡನೆ ಬಾ ವನಿತೆಯಾಗು. ಮನವು ಸೋತಿದೆ ಎನ್ನೊಡನೆ ಬಾ ವನಿತೆಯಾಗು. ಚನಿಲೆ ಹೆಸರನ್ನು ಕೇಳುವಾಗಲೇ ಮನಸ್ಸಿಗೆ ಮುದವಾಗುತ್ತಾ ಇದೆ. ನನ್ನ ಪರಿಚಯವನ್ನು ನೀವು ಕೇಳುತ್ತಾ ಇದ್ದಿ. ಸಾಮಾನ್ಯವಾದಂತಹ ಒಬ್ಬ ವ್ಯಕ್ತಿಯಲ್ಲ ನಾನು. ಹುಟ್ಟಿನಿಂದಲೇ ತಂದೆ ತಾಯಿ ಯಾರೆಂಬುದನ್ನು ಅರಿಯಲಾದೆ. ಮಾತ್ರವಲ್ಲ, ಆ ನಂತರದಲ್ಲಿ ನನ್ನ ಬುದ್ಧಿವಂತಿಕೆಯಿಂದಲೇ ನನ್ನವರನ್ನೆಲ್ಲ ಒಟ್ಟು ಸೇರಿಸಿದೆ. ನನ್ನದಾದಂತಹ ಉಗ್ರಮಣ ಎನ್ನುವಂತಹ ಈ ಅರಣ್ಯ ಪ್ರದೇಶದಲ್ಲಿ ಭವ್ಯವಾದಂತಹ ಅರಮನೆಯನ್ನು ನಿರ್ಮಿಸಿದೆ. ನನ್ನನ್ನೆಲ್ಲರೂ ಕರೆಯುತ್ತಾ ಇದ್ದಾರೆ ಕುಂಬೋದರ ಕುಂಬೋದರ ಎನ್ನುವ ಹಾಗೆ. ಅಸುರರಿಗೆಲ್ಲ ಆತರನಾಗಿ ಪತಿಯಣಿಸಿಕೊಂಡವ ನಾನಾಗಿದ್ದೇನೆ. ಆದ ಕಾರಣವಾಗಿ ನಿನ್ನಲ್ಲಿ ಒಂದೇ ಮಾತು ಕೇಳುತ್ತಾ ಇದ್ದೇನೆ. ಓ ವನಿತೆ, ನಿನ್ನ ಈ ರೂಪರಾಶಿಯನ್ನು ಕಾಣುವಾಗ ನಿನಗೆ ಮದುವೆಯಾಗಿದೆ, ಗಂಡನಿದ್ದಾನೆ ಎನ್ನುವಂತಹ ವಿಚಾರವನ್ನು ಅಲ್ಲಿಗೆ ಬದಿಗಿಟ್ಟು ಯಾಕೆ ಬೇಕು? ಸತ್ಯ ವಿಷಯ ಅಲ್ವಾ? ಸತ್ಯ ವಿಷಯ ಆಗಿರಬಹುದು. ಆದರೂ ಈ ರೂಪರಾಶಿಯನ್ನು ಕಾಣುವಾಗ ಹುಣ್ಣಿಮೆಯ ದಿವಸ ಬಾಣಂಗಳದಲ್ಲಿ ಚಂದ್ರಮ ಮೂಡಿ ಯಾವ ರೀತಿಯಲ್ಲಿ ಬರ್ತಾನೋ ಅದೇ ರೀತಿಯಲ್ಲಿ ಶಾಂತ ಚಿತ್ತಲಾದಂತಹ ಮನಸ್ಥಿತಿಯುಳ್ಳವಳನ್ನು ಹಾಗೆ ಭಾಸವಾಗುತ್ತಾ ಇದೆ. ಮಾತ್ರವಲ್ಲ, ಕೋಟಿ ಸೂರ್ಯರು ಒಂದೊಮ್ಮೆಗೆ ಧರೆಗಿಳಿದು ಬಂದರೆ ಯಾವ ರೀತಿಯಲ್ಲಿ ಪ್ರಕಾಶವನ್ನು ಬೀರುತ್ತಾರೋ ಅಂತಹ ಈ ಗೊಂಡಾರಣ್ಯದಲ್ಲಿ ಓರ್ವ ಸೂರ್ಯನಿಂದ ಬೀರುವಂತಹ ಈ ಕಿರಣಗಳು ಯಾವ ರೀತಿಯಲ್ಲಿವೆಯೋ ಅದರಿಂದ ಇಮ್ಮಡಿಯಾದಂತಹ ಕಿರಣವನ್ನು ಹೊರಸೂಸುತ್ತಾ ನೀನು ನನ್ನಡಿಗೆ ಬರುವ ಹಾಗೆ ಗೋಚರವಾಗುತ್ತಾ ಇದೆ. ಆದ ಕಾರಣವಾಗಿ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ಓ ನಾರಿಮಣಿಯೇ, ನೀನು ನನ್ನ ಜೊತೆಯಲ್ಲಿ ಬಂದು ನನ್ನನ್ನು ವರಿಸಿ ಮದುವೆಯಾಗಿ ದಾಂಪತ್ಯ ನೀರ ಸುಖ ಬಂದರೆ ಕಪಿಲಾಕ್ಕೆ ಎನ್ನ ನೀರ ಸುಬಟ ಬಂದರೆ ಕೊಡುವ ನಿನ್ನ ಅಪನೆಯಾದ ಎನ್ನ ತ್ಯಜಿಸಿ ಹೋಗು, ಅಪನೆಯಾದ ಎನ್ನ ತ್ಯಜಿಸಿ ಹೋಗು, ಹೋಗು, ಹೋಗು. ಕರ್ಪೂರ ಸಾರಿದೆ ನಮಿಸಿ, ಕರ್ಪೂರ ಸಾರಿದೆ ನಮಿಸಿ ಶಬರೇಶ ಒಬ್ಬಳನ್ನು ಬಿಟ್ಟು ಇಲ್ಲಿದ್ದು ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ ನನಗೆ. ಏನು ಮಾತನಾಡ್ತಾ ಇದ್ದಿ? ನನಗಿದು ಕರ್ಕಶವಾಗಿ ಅನುಭವಿಸ್ತಾ ಇದ್ದೀನಿ ಇದನ್ನೆಲ್ಲ. ನಾವು ಆಡುವಂತ ಮಾತು ಶ್ರುತಿಬದ್ಧವಾಗಿರ್ಬೇಕು, ಲೋಕ ಮೆಚ್ಚುವಂತ ಮಾತಾಗಬೇಕು. ನನಗೆ ಮದುವೆ ಆಗಿದೆ ತಾನೇ? ಮದುವೆ ಆಗಿರಬಹುದು. ಒಬ್ಬ ಗಂಡ ಇದ್ದಾರೆ, ಇರಬಹುದು. ಸಾಮಾನ್ಯದವರಲ್ಲ, ಅದೆಷ್ಟು ಮಂದಿ ಶಬರರಿದ್ದಾರೆ. ನಾನು ಕೂಗಿ ಕರೆದರಾಯ್ತು, ಎಲ್ಲ ಶಬರರೆಲ್ಲ ಓಡೋಡಿಕೊಂಡು ಬಂದು ನಿನ್ನನ್ನು ಕೊಂದು ಬಿಟ್ಟಾರೆ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ಇದು ಕೈ ಮುಗಿತಾ ಇದ್ದೇನೆ, ನನ್ನನ್ನು ತ್ಯಜಿಸಿ ಇಲ್ಲಿಂದ ಹೊರಟು ಹೋಗು.
ಮಾಡಿದಕ್ಕೆ ಯಾವುದಕ್ಕೂ ನೀನು ಒಪ್ಪುವುದಿಲ್ಲ. ಒಂದು ವೇಳೆ ನೀನು ಒಪ್ಪದೇ ಹೋದರೆ, ನನ್ನ ಜೊತೆಯಲ್ಲಿ ಬಾರದೇ ಹೋದೆ ಎಂದಾದ್ರೆ ಇಲ್ಲೇ ನಿನ್ನನ್ನು ಬಿಟ್ಟು ಹೋಗುವವನಲ್ಲ ಈ ಕುಂಬೋದರ. ಏನು ಮಾಡ್ತೇನೆ ವಲ್ಯ, ನಿನ್ನ ಸರಿಗೆ ಕೈ ಹಾಕಿ ದಾರಾದಾರ ಎಳೆದೆಯುವೆ. ಬೇಡ ಮರ್ಯಾದೆ ಬಿಟ್ಟವ ಜೋಡಿ ನಾನು ಬರಕ್ಕೆ. ಅಲ್ಲ, ಇದು ಯಾರಿಗೆ ಹೇಳಿದ್ಯಾರಿ? ನಿನಗೆ ಹೇಳಿದ್ದು. ನಾನು ನಿನಗೆ ಬೈದುಕೊಂಡಂತ ಬಾಯಿ. ನನಗೆ ಬೈಲಿಕ್ಕೆ ನೀನು ಏನು ಮಾಡಿದ್ದಿ? ಶಿವ ಪೂಜೆಗೆ ಕರಡಿ ಅಡ್ಡ ಬಂದಾಗೆ ಬಂದಿದ್ದಿ. ಅದರ ಬದಲಾಗಿ ಏನಾದ್ರೂ ಬೊಗಳುತ್ತಾ ಇದ್ದೀನಿ. ಒಂದು ನೀನು ನಾನಲ್ಲ. ಹೆಣ್ಣು ಸಿಗುವುದೇ ಕಷ್ಟದಲ್ಲಿ, ಅದನ್ನು ಕೂಡ ಒಂದು ಭದ್ರತೆಯಿಂದ ಅರಮನೆಗೆ ಕೊಂಡು ಹೋಗ್ತೇನೆ ಅಂತ ನಾನು ಭಾವಿಸಿದರೆ ಅದಕ್ಕೆ ಅಡ್ಡಗಳ ಹತ್ತಿ ಪಾಪಿ ಮಗನೇ. ಏನದು ಮದುವೆ ಆಗ್ಲಿಲ್ಲ ಅಂತ ದೇಶಿದ್ದೆ ನೀನು? ಸರಿಯಾಗಿ ನೋಡು, ಇದು ಎಂತದ್ದ? ಮಂಗಲಸೂತ್ರ. ಅದು ನನ್ನ ಹೆಂಡತಿ. ನಿನ್ನ ಹೆಂಡತಿ ಆದ್ರೆ ಈಗ ಇಷ್ಟರವರೆಗೆ ನಿನ್ನ ಹೆಂಡತಿ ಹೌದಲ್ವಾ? ಹೌದು. ಇನ್ನೂ ಹಾಗಲ್ಲ, ಮತ್ತೆ ಅವಳು ನನಗೆ ಹೆಂಡತಿ. ಪಾಪಿ ಮಗನೇ, ಯಾರು ನಿನ್ನ ಮೇಲೆ ಕಣ್ಣಾಕುವ ಜಾತಿ ನೀನು. ಏನು ಮರ್ಯಾದೆ ಕೆಟ್ಟವ, ಸಂಸಾರದ ಇಲ್ಲವ. ಹೆಣ್ಣು ಮಕ್ಕಳೇ ಸರಿಯಾಗಿ ಸಿಗುವುದಿಲ್ಲ. ಈಗ ಸಿಕ್ಕಿದ್ದನ್ನಾದ್ರೂ ದಕ್ಕುವುದಕ್ಕೆ ಮನ ಮಾಡು ಪುಣ್ಯ. ಅಲ್ಲ, ಇದು ದಕ್ಕಲಿಕ್ಕಿಲ್ಲ ನಿನಗೆ. ಯಾಕೆಂದರೆ ಇದು ನನ್ನ ಹೆಂಡತಿ. ನನ್ನ ಹೆಂಡತಿಯ ಮೇಲೆ ಕೈ ಮಾಡಿದ್ರೆ ಬೆನ್ನಿನ ಸಿಕ್ಕತ್ತಾಗುತ್ತಲ್ಲ. ಸಾಮಾನ್ಯದವನಲ್ಲ. ಯಾರು ನೀನು? ಕೋಟಿ ಕೋಟಿ ಸಂಖ್ಯೆಯ ದೈತ್ಯ ವೀರರನ್ನೊಳಗೊಂಡಂತಹ ಈ ಉಗ್ರ ಒಳದಲ್ಲಿ ಅರಮನೆಯನ್ನು ನಿರ್ಮಾಣ ಮಾಡಿ ಕುಂಭಾದರ ಎನ್ನುವಂತ ನಾಮಾಂಕಿತದಿಂದ ಲೋಕಮುಖದಲ್ಲಿ ಪ್ರಸಿದ್ಧಿಯನ್ನು ಪಡೆದವ ನಾನು. ಆದ ಕಾರಣವಾಗಿ ಹೇಳುತ್ತಾ ಇದ್ದೇನೆ, ನನ್ನ ಹೆಸರನ್ನೆತ್ತಿದರೆ ಸಾಕು, ನಿಮ್ಮ ಕಿರಾತ ಪಡೆ ಬಿಡು ಇಡೀ ಪ್ರಪಂಚವನ್ನೇ ಗಡಗಡಗಡಗಡಗಡನೆ ನಡಗಿಸುವಂತಹ ಸಾಮರ್ಥ್ಯವುಳ್ಳವ. ಇವ ಯಾರಂತ ಗೊತ್ತಾಯ್ತು? ಎಲ್ಲ ಉಗ್ರರಿಗೆಲ್ಲ ನೇತಾರ, ಇವ ದೊಡ್ಡ ಉಗ್ರಗಾಮಿ. ಹೌದೌದೌದು, ಬೇಕಾದ್ರೆ ಹಾಗೂ ತಿಳ್ಕೊಳ್ಬಹುದು, ದೊಡ್ಡ ವಿಷಯ ಅಲ್ಲ. ಅವ್ರು ಯಾರು ಹೊಡಿಲಿಕ್ಕೆಲ್ಲ, ಪ್ರಶ್ನೆ ಅಲ್ಲ. ಇಲ್ಲಿ ನಾವು ನಮ್ಮದು, ನಮ್ಮಿಂದಾದುದು, ನಮ್ಮಿಂದ ಆಗತಕ್ಕದ್ದು ಎನ್ನುವುದೇ ಇಲ್ಲಿ ಪ್ರಾಮುಖ್ಯತೆ. ಮಹಾಭಾರ ಆಯ್ತಾ? ಆದ ಕಾರಣವಾಗಿ ನಿನ್ನ ಹೆಂಡತಿಯನ್ನು ಕೊಡ್ತೀಯಾ?
ನಿನ್ನಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. ಹಾಗಾದ್ರೆ ನನ್ನಲ್ಲಿ ಏನು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದೆಷ್ಟೋ ಜನಗಳಿದ್ದಾರೆ, ಅವರಿಗೆ ಒಡೆಯನಾಗಿದ್ದೇನೆ. ಆದ್ದರಿಂದ ನನ್ನ ಮಾಂಡತಿಯ ಮೇಲೆ ಕೈ ಮಾಡುವುದಕ್ಕಾಗಿ ಮುಂದುವರಿತಾ ಇದ್ದಲ್ಲ. ಹೇಯ್, ಎಲ್ಲಿಯಾದ್ರೂ ಬೇರೆ ಎಲ್ಲಿಯಾದ್ರೂ ಹೋಗಿ ಯಾರಾದ್ರೂ ಇಟ್ಕೊಳ್ಬಹುದಿತ್ತು. ಮತ್ತೊಬ್ಬರ ಹೆಂಡತಿಗೆ ಕೈ ಹಾಕಂತ ಹೇಳ್ತೇನೆ. ಮತ್ತೊಬ್ಬರ ಹೆಂಡತಿಗಲ್ಲ, ಎಲ್ಲಿಯಾದ್ರೂ ಹುಡುಕಿದ್ರೆ ಅದನ್ನು ಹುಡುಕಿ ನಿನ್ನ ಜಾತಿಯವರು. ಈಗ ಒಂದು ಹೇಳ್ತೇನೆ, ಎಷ್ಟೋ ಕಡೆ ಹುಡುಕಿಯನ್ನು ಹುಡುಕಾಡಿದೆ, ಸರಿಯಾದಂತ ನನಗೆ ಯೋಗ್ಯತಾವಂತಲೂ ಸಿಗಲಿಲ್ಲ. ಇವಳು ನನಗೆ ಸರಿಯಾದವಳಂತ ಮುಖ ನೋಡುವಾಗ ಅರ್ಥ ಆಯ್ತು. ನಿನ್ನ ಮುಖವನ್ನು ನೋಡಿದ್ರೆ ಯಾರು ನಿನ್ನ ಹತ್ತಿರ ಬರ್ಲಿಕ್ಕಿಲ್ಲ. ಯಾಕೆಂದ್ರೆ ಅಷ್ಟು ನೋಡು, ಏನದು ಆ ಮುಳ್ಳೆಲ್ಲ ಬೆರೆತಿದೆ ನೋಡು. ಮುಳ್ಳು ಇದು ಕಾಣುವುದಷ್ಟೇ, ನಮ್ಮ ಪ್ರವೃತ್ತಿ ಹಾಗೆ, ನಮ್ಮ ಮುಖದ ಭಾವನೆ ಹಾಗೆ. ಉಗ್ರಗಾಮಿ ಅಂತ ಗೊತ್ತಾಗ್ತದೆ. ಉಗ್ರಗಾಮಿಯನ್ನು ಒಬ್ಬರನ್ನು ಬಿಡುವುದಿಲ್ಲ, ಬೆನ್ನಟ್ಟಿಕೊಳ್ಳುತ್ತಾ ಇದ್ದಾರೆ. ಹಾಗೆ ನಿನ್ನನ್ನು ಆಶೆ ಬಿಡು. ಕಾಡಲ್ಲಿರುವಂತಹ ಮೃಗಗಳನ್ನು ಕೊಂದು ಆ ಕೊಳೆತ ನಂತರ ಅದನ್ನು ಮೂಸಿ ತಿನ್ನುವ ವಾಸನೆ ಬರುವಂತಹ ಕಾಡ ಕಿರಾತನೆ ನನಗೆ ಬುದ್ಧಿ ಮಾತಾಡು ಹೇಳಿಕೊಡ್ತಾ ಇದ್ದಿ. ನಿನ್ನನ್ನು ಸುಮ್ಮನೆ ಬಿಡ್ತೇನಂತ ನಿನ್ನ ಶಿರವನ್ನು ಕಡಿದು ಮರದ ಮೇಲೆ ಇಟ್ಟು ಆಮೇಲೆ ಇವರನ್ನು ಎಳೆದ ಏನು ಹೆದರಬೇಡಿ. ಆಯ್ತು ಅಭಯ ಕೊಟ್ಟಿದ್ದೇನೆ. ಹೆದರಬೇಡಿ, ಇದೆಲ್ಲ ಸರಿ ಮಾಡ್ತೇನೆ. ಹೌದು ಹೌದೇನು? ನಿನ್ನ ಪರಾಕ್ರಮ, ನಿನ್ನ ಧೈರ್ಯ, ನಿನ್ನ ಸಾಹಸ ಬೇಕು ಬೇಕು. ಹೌದು. ಎಲ್ಲಿಗೆ ಅಂತಿರು? ಎಲ್ಲಿ ದುರ್ಬಲರಿಗೆ ಅನ್ಯಾಯ ಆಗುತ್ತದೆ ಅಲ್ಲಿ ಪ್ರಬಲನಾದವ ಒಬ್ಬ ಹೋಗಿ ಅವರಿಗಾಗುವಂತ ಅನ್ಯಾಯಕ್ಕೆ ಪ್ರತಿಯುತ್ತರವನ್ನು ಕೊಡುವುದಕ್ಕಾಗಿ ಪ್ರಯತ್ನಿಸಬೇಕು. ಅದನ್ನು ಬಿಟ್ಟು ನಮ್ಮ ಪರಾಕ್ರಮವನ್ನು ದುರ್ಬಲರ ಮೇಲೆಯೋ ಅಥವಾ ಅಬಲೆಯರ ಮೇಲೆಯೋ ಪ್ರದರ್ಶನ ಮಾಡುವುದಕ್ಕಾಗಿ ವಿನಿಯೋಗಿಸಬೇಕಾದದ್ದಲ್ಲ. ನಿನ್ನ ಪೌರುಷವನ್ನು ತೋರಿಸಬೇಕಾದಲ್ಲಿ ನೋಡು. ಪಾಪ ಇವರ ಮುಖ ನೋಡಿದ್ಯಾ? ನೋಡು ಎಂತ ನಯ ವಿನಯ. ಈಗ ನಯ ವಿನಯ ನನ್ನಲ್ಲಿ ಎಂತದ್ದೆಲ್ಲ ಬುಗಾಳಿತಾನೆ ಗೊತ್ತುಂಟು. ಹೌದು. ಮತ್ತೆ ನೀನು ದೊಡ್ಡ ವ್ಯಕ್ತಿಯ, ನೀನೊಬ್ಬ ಹರಾಸನ. ಮಾಡಿದರೆ ಸಾಕು. ನಾನು ಬಂದ ಮೇಲೆ ಮಾತಾಡ್ಲಿಕ್ಕಿಲ್ಲ. ಪಾಪ ಎಂತದ್ದು ಪಾಪ ಎಂತದ್ದು? ಈಗ ಇಲ್ಲಿ ದೊಡ್ಡ ವಿಷಯವೇ ನಡಿಲ್ಲ. ಯಾಕೆ ಇದನ್ನು ಇಲ್ಲಿಗೆ ನಾವು ಮುಗಿಸುವ? ಸುಮ್ಮನೆ ಯಾಕೆ ಒಂದು ಹೆಣ್ಣಿನ ವಿಷಯ ನಾಳೆ ಪ್ರಪಂಚದವರು ಹೇಳಿ ಒಂದು ಅವನ ಹೆಂಡತಿ ಅಂತ ಅವಳ ಮೇಲೆ ನಾನು ಕೈ ಮಾಡಿದ್ದೇನೆ. ನಾಳೆ ಅದು ಲೋಕ ಪ್ರತೀತಿಯನ್ನು ಪಡೆದು ಏನಕ್ಕೆ ಏನಾಗ್ಲಿಕ್ಕೆ ಉಂಟು ಅದು ಇಲ್ಲಿ ಮುಚ್ಚಿ ಹಾಕೋದನ್ನು ಸುಮ್ಮನೆ ಯಾಕಿದಲ್ಲ. ನೀನು ಕೈ ಮಾಡಿದ್ದು ಹೌದಾ? ಯಾರು? ನೀನು. ನನಗೆ ಬೇಕಂತ ಆಯ್ತು. ಯಾವುದು ಹೆಣ್ಣು? ಯಾವ ಹೆಣ್ಣು? ಇವಳು.
ಹೆಂಡತಿ ಅಂತ ಗೊತ್ತಿಲ್ವ ನಿನಗೆ? ಹೆಂಡತಿ ಆದ್ರೆ ಮತ್ತೆ ನನಗೆ ಹೆಂಡತಿ ಆಗ್ಲಿಕ್ಕೆ ಆಗುದಿಲ್ವ? ನಿನಗೆ ಅವಳೇ ಯಾಕೆ ಆಗಬೇಕು? ನನಗೆ ಅವಳೇ ಬೇಕು. ನಿನಗೆ ಮದುವೆ ಎಲ್ಲ ಆಗಬೇಕಾದದ್ದು ಮದುವೆ ನನ್ನಲ್ಲಿ ಹೇಳು. ನಿನಗೆ ಯಾವ ಹೆಣ್ಣು ಬೇಕು? ಎಲ್ಲಿಂದ ಹೆಣ್ಣು ಬೇಕು? ಪಾತಾಳದ್ದು ಬೇಕು ಅಥವಾ ಮೇಲೆ ಲೋಕದ್ದು ಬೇಕು? ನಮ್ಮ ಭೂಲೋಕದ್ದೇ ಬೇಕು. ಆದ್ರೆ ಒಂದುಂಟು, ಮದುವೆ ಆಗದವರನ್ನೇ ಕೇಳಬೇಕು. ಮದುವೆ ಆದವರನ್ನೆಲ್ಲ ತಂದು ಕೊಡಿ ಅಂತ ಕೇಳಬಾರ್ದು. ಹೌದು. ಹಾಗಾಗಿ ಯಾವ ಹೆಣ್ಣು ಬೇಕು ಅಂತ ಕೇಳಿದ್ರೆ ಕೊಟ್ಟೇನು, ಅವರನ್ನು ಬದುಕುವುದಕ್ಕೆ ಬಿಟ್ಟು ಬಿಡು. ನಮಗೆ ಮೂವರಿಗೆ ನಡೆಯುವಂತಹ ಈ ಕಲಾಪದಲ್ಲಿ ನೀನು ಬರುವ ಯಜ್ಞಚಿತ್ತನಾಗಿ ಬಂದು ನಮಗೆ ಬುದ್ಧಿವಾದವನ್ನು ಹೇಳುತ್ತಾ ಇದ್ದಿ. ಎಲ್ಲ ನಿನ್ನ ಏನು ನಡೆಯುವುದಿದ್ದರೂ ಸಹ ಅದು ನಿನ್ನ ಊರಿನಲ್ಲಿ ನಡೆಸು. ಎಲ್ಲಿಯಾದ್ರೂ ನಮ್ಮ ವಿಚಾರಕ್ಕೆ ನೀನು ಬಂದೆ ಎಂದಾದ್ರೆ ಹುಡುಗ ಎನ್ನುವ ಹಾಗೆ ನೋಡ್ಲಿಕ್ಕಿಲ್ಲ, ನಿನ್ನ ಕುತ್ತಿಗೆಯಲ್ಲಿ ಶಿರ ಇರ್ಲಿಕ್ಕೆ ಚಾರ. ಬಂದವ ಸಾಮಾನ್ಯದವ ಅಂತ ಭಾವಿಸಬೇಕು. ಏನು ಮಹಾವು ಶ್ವೇತಪುರದ ಅರಸನ ಜೀಮೂತ ವಾಹನ ಅಂತ ನನ್ನ ಹೆಸರು. ಇರ್ಲಿ, ಇಷ್ಟರವರೆಗೆ ಮಾಡಬಾರದನ್ನೆಲ್ಲ ಮಾಡಿ ಈಗ ನನ್ನ ಮುಂದೆ ನಿನ್ನ ಪೌರುಷವನ್ನು ಪ್ರಕಟಪಡಿಸುವುದಕ್ಕಾಗಿ ಬಂದ. ತಪ್ಪಾಯ್ತು ಅಂತ ಎರಗಿದ್ರೆ ಬಿಡುತ್ತೇನೆ, ಇಲ್ಲದಿದ್ರೆ ಬಾಣ ಪ್ರಯೋಗ ಮಾಡಿ. ನೀನು ನಾನು ನೋಡ್ಬೇಕಲ್ಲ, ಇಲ್ಲಿ ನೋಡ್ಬೇಕು. ಹೊಸ ಜನ್ಮ ಏನಿತು ಕಷ್ಟವೇ ಬರಲಿ, ಏನಿತು ಕಷ್ಟವೇ ಬರಲಿ, ಧರ್ಮವನ್ನು ಅನುಸರಿಸಿ ಬಾಳುವೆನು, ಧರ್ಮವನ್ನು ಅನುಸರಿಸಿ ಬಾಳುವೆನು, ತಪ್ಪಿದರೆ ನಗೆ ಶಂಕರ ನಾಡೆ ರವಿ ಶಶಿಯಾಣಿ ಎನಗೆಂದ ಧನುಜಪತಿ ಪದ ಕೆರಗಿ ನುಡಿದ. ಶರಣು ಬಂದಿದ್ದೇನೆ, ನಾನು ಶರಣು ಬಂದಿದ್ದೇನೆ. ಅಯ್ಯ ಜೀಮೂತ ವಾಹನ, ನೀನೋರ್ವ ಸಾಮರ್ಥ್ಯವಂತವಾದಂತಹ ವ್ಯಕ್ತಿ ಎನ್ನುವುದನ್ನು ಅರಿಯದಂತ ರೀತಿಯಲ್ಲಿ ನಿನ್ನಲ್ಲಿ ನಾನು ಕಾಳಗವನ್ನು ಕೊಟ್ಟಿದ್ದೇನೆ. ಈಗ ನನಗೆ ಜ್ಞಾನೋದಯವಾಗುತ್ತಾ ಇದೆ. ಪರ್ವತಕ್ಕೆ ಮತ್ತೊಂದು ಪರ್ವತ ಅಡ್ಡ ಇದೆ ಎನ್ನುವ ಹಾಗೆ ಆದ ಕಾರಣವಾಗಿ ಇಷ್ಟರವರೆಗೆ ಧರ್ಮ ಪರಿಪಾಲನೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ದವ ನೀನು ಅಧರ್ಮದ ಹಾದಿಯನ್ನು ಹಿಡಿದು ಮತ್ತೊಬ್ಬನ ಹೆಂಡತಿ ನನಗೆ ಬೇಕು ಎನ್ನುವ ಹಾಗೆ ಆತರೆಯುತ್ತ ಆಕೆಯನ್ನು ಬಲಾತ್ಕಾರ ಮಾಡುವುದಕ್ಕಾಗಿ ಮುಂದುವರಿದಿದ್ದೇನೆ. ಲೋಕದಲ್ಲಿ ಮಾಡಬಾರುವಂತಹ ಅನ್ಯಾಯವನ್ನು ಮಾಡಿದ ಪ್ರತೀಕವಾಗಿ ನಾನು ಈಗ ಕಷ್ಟವನ್ನು ಅನುಭವಿಸುತ್ತಾ ಇದ್ದೇನೆ. ನೀನು ಯಾವ ರೀತಿಯಲ್ಲಿ ಧರ್ಮ ಕಾರ್ಯದಲ್ಲಿ ಬದ್ಧನಾಗಿದ್ಯೋ ಅಂತಹ ಧರ್ಮ ಕಾರ್ಯದಲ್ಲಿ ಮುಂದುವರಿಯುತ್ತಾ ನಾನು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯುವ ಹಾಗೆ ನನ್ನನ್ನು ಅನುಗ್ರಹಿಸಬೇಕು. ಮಾತ್ರವಲ್ಲ, ಎಲ್ಲಿಯಾದರೂ ಇನ್ನು ಮುಂದೆ ಇಂತಹ ಪಾಪದ ಕೃತ್ಯವನ್ನು ನಾನು ಮಾಡಿದೆ ಎಂದಾದರೆ ಆ ರವಿಯಾನೆ, ಸೂರ್ಯನಾನೆ, ಮಾತ್ರ ಶಿವನಾನೆ, ಆ ಶಂಕರಾನೆಯಾಗಿ ಹೇಳುತ್ತಾ ಇದ್ದೇನೆ. ಅವರ ಆಣೆಯಾಗಿ ಇನ್ನು ಮುಂದೆ ತಪ್ಪನ್ನು ನಾನು ಮಾಡಲಾರೆ. ಅಯ್ಯ ಪಾಲಿಸಿರಿ ಧರ್ಮವನ್ನು, ನೀವೆಲ್ಲ ಪಾಲಿಸಿರಿ ಧರ್ಮವನ್ನು, ಪಾಲಿಪದು ನಿಮ್ಮವನು, ಅದು ಪಾಲಿಪದು ನಿಮ್ಮವನು. ಶೀಲ ಸತರ್ಪಿಯು
ರಾಕ್ಷಸನಾಗಿ ಈ ಕಾಡಿನಲ್ಲಿ ಅಲೆದಾಡುತ್ತಾ ಇದ್ದವನು. ಆದರೂ ಮಾನವಾಧಿಪನಾಗಿ ನಾನು ಬಂದು ನಿನ್ನಲ್ಲಿ ಹೋರಾಟ ಮಾಡಿದ ಕಾಲಕ್ಕೆ ನೀನು ಮಾಡಿದ್ದು ಅಪರಾಧ ಎನ್ನುವುದು ನಿನಗೂ ಮನವರಿಕೆ ಆಯ್ತು. ಸತ್ಯ. ನಮಗೂ ಬೇಕಾದುದು ಅದೇ. ರಾಕ್ಷಸರು ಬೇರೆ, ರಾಕ್ಷಸತ್ವ ಬೇರೆ. ನೀನು ರಾಕ್ಷಸನಾಗಿದ್ರು ಕೂಡ ನಿನ್ನಲ್ಲಿ ವಿಜೃಂಭಿಸಿದ ರಾಕ್ಷಸತ್ವ ಹೀಗೆಲ್ಲ ಮಾಡುವುದಕ್ಕಾಗಿ ಮನ ಮಾಡಿ. ನಾನು ಬಂದ ಮೇಲೆ ನಿನ್ನ ರಾಕ್ಷಸತ್ವ ಎಲ್ಲ ಹೋಯಿತು ಅಂತ ಹೋಗಿ ಈಗ ಹೊರಗೆ ನೋಡುವಾಗ ರಾಕ್ಷಸನಾಗಿ ಕಾಣಬಹುದು ಸಹ ಮನದಲ್ಲಿ ಇಲ್ಲ. ಒಳ್ಳೆಯದು. ಮನ ಪರಿವರ್ತನೆಯಾಗಿ ಬದುಕುವವರೇ ನಮಗೆ ಈ ಪ್ರಪಂಚದಲ್ಲಿ ಬೇಕಾದ ಒಳ್ಳೆಯದು. ಧರ್ಮದಿಂದಲೇ ಈ ಲೋಕದಲ್ಲಿ ನಾನು ಇನ್ನು ಉಳಿಯುತ್ತೇನೆ ಅಂತ ಪ್ರತಿಜ್ಞೆಯನ್ನು ನೀನು ಮಾಡಿ. ಖಂಡಿತವಾಗಿ. ಆದ್ರೆ ಈ ಮೊದಲು ಮಾಡಿದ ತಪ್ಪಿಗೊಂದು ಪ್ರಾಯಶ್ಚಿತ್ತ ಆಗಬೇಕಲ್ಲ. ಬೇಕಲ್ವೇ? ಹೋಗು. ಆಕೆ ಹೆಣ್ಣು, ಒಬ್ಬನಾಕೆಯನ್ನು ಕೈ ಹಿಡಿದವಳು ಪರಮ ಪತಿವ್ರತೆ ಇದ್ದಾನೆ. ಈಗ ಗೊತ್ತಾಯ್ತು. ಪರಮ ಪತಿವ್ರತೆಯಾದಂತ ಆಕೆಯ ಕಣ್ಣಿನಿಂದ ಯಾವ ಕಾಲಕ್ಕೂ ಕಣ್ಣೀರು ಸುರಿಯ ಕೂಡ ಕಣ್ಣೀರು ಹಾಕಿದ್ದಾಳೆ. ಆ ಶಾಪ ಯಾವ ಕಾಲಕ್ಕೂ ನಿನಗೆ ತಟ್ಟಬಾರದು. ಅಯ್ಯೋ ದೇವರೇ. ಹಾಗಾಗಿ ಕಾಡಿನಲ್ಲಿ ಬದುಕುವಂತ ಬಡ ಕಿರಾತರಾದರೂ ಕೂಡ ನಿತ್ಯ ಒಂದು ಹೊತ್ತಿನ ಅನ್ನಕ್ಕಾಗಿ ಹಾತುರಿಯುತ್ತಾರೆ. ನೀನು ಕಾಡಿನಲ್ಲಿದ್ದ ನಿನ್ನದಾದಂತಹ ಪ್ರಬಲ ಶಕ್ತಿಯನ್ನು ಅವರ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಇನ್ನು ಮುಂದೆ ವಿನಿಯೋಗಿಸಿ. ಖಂಡಿತ. ಅದಕ್ಕಾಗಿ ಅವರನ್ನೇ ತಂದೆ ತಾಯಿಯಿಂದ ತಿಳಿದು ಅವರ ಕಾಲಿಗೆರಗಿ ಕ್ಷಮೆ ಯಾಚಿಸಿ. ಅಯ್ಯೋ ಕಿರಾತಣ್ಣ, ಅಮ್ಮ ಅವರೇ, ತಾಯಿ ಎನ್ನುವಂತಹ ಮಮಕಾರವನ್ನು ನಾನು ಬಿಟ್ಟು ಕೊಟ್ಟಿದ್ದೇನೆ. ಆ ಹೊತ್ತಿನಲ್ಲಿ ನನಗೆ ಏನಂತಲೇ ಅರ್ಥವಾಗಲಿಲ್ಲ. ನನಗೊಬ್ಬಳು ಹೆಣ್ಣು ಬೇಕು ಎನ್ನುವ ಹಾಗೆ ಮನಸ್ಸು ಹೇಳಿತು. ಅದಕ್ಕಾಗಿ ಬಲಾತ್ಕಾರ ಮಾಡುವುದಕ್ಕೆ ನಾನು ಮುಂದಾಗಿದ್ದೇನೆ. ತಾಯಿಯ ಮೇಲೆ ಕೈ ಮಾಡಿದ ನಾನು ಮಹಾ ಅಪರಾಧಿ. ತಾಯಿ, ನಾನು ಮಹಾ ಅಪರಾಧಿ. ನನ್ನನ್ನು ಕ್ಷಮಿಸು ತಾಯೇ, ನನ್ನನ್ನು ಕ್ಷಮಿಸು. ಸಜ್ಜನಾಗಿ ಬಾಳಿ ಬದುಕು ಇಷ್ಟೇ ಸಾಕು. ಬೆನ್ನಿಗೆ ಎರಡು ಬಿದ್ದಾಗ ಬೆನ್ನಿಗೆ ಬೀಳುವಂತದ್ದಲ್ಲ, ಅದು ಯಾವ ಗಳಿಗೆ ಅಂತ ನಮ್ಗೆ ಅರ್ಥವಾಗಲಿಲ್ಲ. ವಿಷ ಗಳಿಗೆಯೋ ಅಮೃತ ಗಳಿಗೆಯೋ, ಅದು ವಿಷ ಗಳಿಗೆಯಲ್ಲಿ ನಡೆದು ಹೋಯಿತು. ಇದೀಗ ಅಮೃತ ಗಳಿಗೆ ಬಂದಿದೆ. ಆದ್ದರಿಂದ ಒಳ್ಳೆಯವನಾಗಿ ಗೊತ್ತಾಯ್ತಲ್ಲ. ಗೊತ್ತಾಯ್ತು. ಇನ್ನು ಮುಂದೆ ನಿಮಗೆ ಯಾವತ್ತಿದ್ದರೂ ಸಹ ನಮ್ಮ ಸಹಕಾರ ನಿತ್ಯವೂ ಇದೆ. ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಮ್ಮಲ್ಲಿಂದ ಕೊಡಮಾಡಿಸ್ತೇನೆ ನಿಮಗೆ. ಇನ್ನು ಯಾವ ಕಾಲಕ್ಕೂ ಇಂಥ ಕೃತ್ಯವನ್ನು ಮಾಡುವುದಕ್ಕೆ ಎಲ್ಲಿಯಾದ್ರೂ ನಿನ್ನ ಮುಂದೆ ಇಂಥ ಹೀನ ಕೃತ್ಯವನ್ನು ಮಾಡುವುದಕ್ಕಾಗಿ ಯಾರಾದರೂ ಪ್ರಯತ್ನಿಸಿದರೆ ಅಂತವರಿಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡುವಂತ ಹೊಣೆಗಾರಿಕೆ ನಿನ್ನದು. ಖಂಡಿತ. ಧರ್ಮವನ್ನು ಪಾಲಿಸಿದೆ ಎಂದಾದ್ರೆ ಧರ್ಮವೇ ನಿಮ್ಮನ್ನು ಪಾಲಿಸುತ್ತೆ. ಸತ್ಯ ಸ್ವಾಮಿ. ದೇವರಿರುವವರೆಗೆ ಸದ್ಧರ್ಮದಿಂದ ಬಾಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕಾಪಾಡಲಿ. ಒಳ್ಳೆಯದಾಗಲಿ ಅಮ್ಮ. ಜಯ ಜಯ ಜಯ. ರಾಜಕೀಯದ ಏಕತಾನತೆಯನ್ನು ಕಳೆಯುವುದಕ್ಕೆ ಬೇಕಾಗಿ ಈ ಕಡೆಗೆ ಬಂದವರು ನಾವು. ಸಮುದ್ರ ತೀರದಲ್ಲಿ ಒಂದು ವಿಹಾರ ಮಾಡುವ ಯಾವಾಗಲೂ ಒತ್ತಡ, ಎಷ್ಟು ಒಳ್ಳೆ ವೈಭವ ಇರಲಿ, ಏಕತಾನತೆ ಬಂತು ಎಂದಾದ್ರೆ ಏನಾದ್ರೂ ಒಂದು ಔದಾಸೀನ್ಯ ಬಂದೇ ಬರ್ತದೆ. ಅದನ್ನು ಕಳೆಯುವುದಕ್ಕೆ ಬೇಕಾಗಿ ಭಾವನಾದ ನಿನ್ನನ್ನು ಒಳಗೂಡಿಕೊಂಡು ಉಳಿದ ಯಾವ ಸಂಬಂಧದಲ್ಲಿ ಇಲ್ಲದ ಸಮಾನತೆ ಉಂಟು. ಒಬ್ಬನನ್ನು ಮಾವ ಅಂತ ಕರೆದ್ರೆ ಅವ ಅಳಿಯ ಅಂತ ಹೇಳ್ತಾನೆ, ಒಬ್ಬನನ್ನು ಅಣ್ಣ ಅಂತ ಕರೆದ್ರೆ ಅವ ತಮ್ಮ ಅಂತ ಹೇಳ್ತಾನೆ, ಒಬ್ಬನನ್ನು ಅಪ್ಪ ಅಂತ ಕರೆದ್ರೆ ಅವ ಮಗನೇ ಅಂತ ಹೇಳ್ತಾನೆ, ಭಾವ ಅಂತ ಕರೆದ್ರೆ ತಿರುಗಿಸಿ ಭಾವ ಅಂತ ಹೇಳ್ತಾನೆ. ಪ್ರಪಂಚದಲ್ಲಿರುವಂತಹ ಸಂಬಂಧದಲ್ಲಿ ಸಮಾನತೆ ಇರುವುದು ಭಾವಭಾವನ ಸಂಬಂಧದಲ್ಲಿ ಮಾತ್ರ.
ಹಾಗಾಗಿ ಸಮಾನ ಮನಸ್ಕನಾದ ಸಮಾನ ಬಾಂಧವನಾದ ನಿನ್ನೊಂದಿಗೆ ಬಂದಿದ್ದೇನೆ. ಏನು ತಂಪಿನ ವಾತಾವರಣ, ಆ ವಾತಾವರಣವನ್ನು ಸವಿಯುತ್ತಾ ಅನುಭವಿಸುತ್ತಾ ಮುಂದುವರಿಯುತ್ತಿರುವ ವೇಳೆಯಲ್ಲಿ ನೋಡಿದೀಯಾ, ಕಾಣುತ್ತಿರುವ ವಿಶಾಲವಾದ ಅನಂತವಾದ ಅಪಾರವಾದ ಸಾಗರ. ಹೇಳುವುದಕ್ಕೆ ಅಪಾರ, ಆದರೂ ಪಾರ ಮೀರಿ ಬರುವುದಿಲ್ಲ. ಅದು ಅಲಂಕಾರಕ್ಕೆ ಅಪಾರವಾದರೂ ಪಾರ ಮೀರಿ ಬಂದದ್ದಿಲ್ಲ. ಒಂದು ದಡದಲ್ಲೇ ಉಂಟು. ಅದನ್ನು ಮೀರಿ ಬಂದ್ರೆ ಏನಾಗ್ತದೆ, ಊರೇ ಒಡೆಯುವುದಿಲ್ಲ. ಅಂತ ಸಾಗರದ ಒಂದು ಹೆಮ್ಮೆಯನ್ನು ಅಬ್ಬರವನ್ನು ನೋಡುವುದು ನಾನು. ಯಾಕೆ ಈ ಅಬ್ಬರ? ನನ್ನ ಮತಿಯ ಮಿತಿಗೆ ಒಂದು ಕಲ್ಪನೆ ಬರುವುದು. ಹೇಗೆ ನೋಡಿದ್ಯಾ, ಶ್ವೇತ ಬೊಬ್ಬುಳಿ, ಬಿಳಿದಾದಂತ ನೊರೆ, ಸಮುದ್ರ ಎನ್ನುವಂತ ವನಿತೆಗೆ ಮುತ್ತಿನ ಮಾಲೆ ಧರಿಸಿದ ಹಾಗೆ ಕಾಣ್ತಾ ಉಂಟು. ಖಂಡಿತ. ಒಳನೋಟದಲ್ಲಿ ನೋಡಿದ್ರೆ ಜಲಚರವು, ತಿಮಿಯೋ, ತಿಮಿಂಗಿಲವೋ, ರತ್ನಾದಿಗಳು ತನ್ನ ಉದರದೊಳಗೆ ಧರಿಸಿದ್ದೇನೆ ಅಂತ ನಮಗೆ ತೋರಿಸ್ತಾ ಉಂಟು. ಹರನಿಗೆ ಶಶಿಯನ್ನು, ಹರಿಗೆ ಸಿರಿಯನ್ನು, ದೇವತೆಗಳಿಗೆ ರತ್ನವನ್ನು, ಇಂದ್ರಾದ್ಯರಿಗೆ ಅಮೃತವನ್ನು ಕೊಟ್ಟವ ನಾನೇ ರತ್ನಾಕರ ಎನ್ನುವ ಸಂಭ್ರಮ ಅದರ ಹರಿಯುವಿಕೆಯಲ್ಲಿ, ಅದರ ಭರತದಲ್ಲಿ ಸ್ಪಷ್ಟ ಕಾಣಿಸ್ತಾ ಉಂಟು. ಈ ಸಮುದ್ರದ ಈ ಆಟೋಪ, ಸಮುದ್ರದ ಗಾಂಭೀರ್ಯ, ಸಮುದ್ರದ ಅಬ್ಬರ, ಇದು ಮೂರನ್ನು ಒಟ್ಟಾಗಿ ನೋಡುವಾಗ ಇಲ್ಲಿಯೇ ನಿಲ್ಲುವ ಅಂತ ಕಾಣುತ್ತಾ ವಿಶಿಷ್ಟವಾದಂತಹ ಈ ಸಮುದ್ರ ದಡದಲ್ಲಿ ನಡೆಯುತ್ತಾ ಭಾವ. ಅದೇನೊಂದು ವಿಶೇಷ. ಏನು? ಕೆಲವೊಮ್ಮೆ ಇತಿಹಾಸ ಸುಳ್ಳು ಹೇಳ್ತದ ಅಂತ. ಯಾಕದು? ಎಲ್ಲರೂ ಇತಿಹಾಸದಲ್ಲಿ ಹೇಳಿದ್ದ ಹಾಗೆ ಅಲ್ವಾ? ಉತ್ತರ ಬೆಟ್ಟಕ್ಕೆ ಪ್ರಸಿದ್ಧ, ಹೌದು. ದಕ್ಷಿಣ ಸಮುದ್ರಕ್ಕೆ ಪ್ರಸಿದ್ಧ, ಹೌದು. ನಾವು ದಕ್ಷಿಣಕ್ಕೆ ಬಂದದ್ದಲ್ವಾ? ಈಗ ಬದಲಾದ ಹಾಗೆ ಕಾಣ್ತದೆ. ಅಲ್ಲ, ಸಮುದ್ರದ ಒಟ್ಟಿಗೆ ಬೆಟ್ಟ ಉಂಟಲ್ಲ. ಓ, ಅಲ್ಲಿ ಒಂದು ನೋಡಿ, ಬಿಳಿದಾದ ಬೆಟ್ಟ. ಹೌದು. ಹಿಮವತ್ ಪರ್ವತ ಉತ್ತರದಲ್ಲಿರುವುದು, ಬಿಳಿದಾದ ಬೆಳ್ಳಿ ಬೆಟ್ಟ ಕೈಲಾಸ ಅದು ಅಲ್ಲಿ ಇರುವುದು. ಹೀಗೆಲ್ಲ ನಾವು ಕೇಳಿದ್ದಲ್ವಾ? ಈಗ ನಾವು ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಹೋಗ್ಲಿಲ್ಲ, ಇಲ್ಲ, ಆದ್ರೆ ಕೇಳಿದ್ದನ್ನೇ ನಂಬಿದ್ದಲ್ವ ನಾವು. ಹೌದು. ಅದೇ ನಮಗೆ ಪ್ರಮಾಣ ಅಲ್ವಾ? ಇಲ್ಲಿ ನೋಡಿದ್ರೆ ಹಾಗಲ್ಲ. ದಕ್ಷಿಣದಲ್ಲಿ ಇಷ್ಟು ದೊಡ್ಡ ಬಿಳಿ ಬೆಟ್ಟ ಉಂಟು. ಯಾವ ಕವಿಯು, ಯಾವ ಇತಿಹಾಸಕಾರನು, ಯಾವ ಕೋವಿದನು ಇದನ್ನು ಹೇಳಲೇ ಇಲ್ಲಲ್ಲ ಭಾವ. ದಕ್ಷಿಣದಲ್ಲಿರುವ ಈ ಬೆಟ್ಟ ಯಾವುದು? ಇದೊಂದು ವಿಶಿಷ್ಟವಾದದ್ದು, ಎಲ್ಲಿಯೂ ಸಿಗದೇ ಇರುವುದು, ಲಿಖಿತ ರೂಪದಲ್ಲಿ ಇರದೇ ಇರುವುದು, ಪ್ರಮಾಣದಲ್ಲಿ ಇರದೇ ಇರುವುದು. ಇಲ್ಲಿ ಒಂದು ಎಲ್ಲಿಂದ ಕಾಣಿಸಿತು ಭಾವ? ಕವಿಗಳ ಕಲ್ಪನೆಗೆ ಮೊದಲೇ ಇದ್ದು ಸಿಗಬೇಕು. ಹೀಗೆ ತಾನೇ ಉದ್ದವಾದದ್ದು ಸಿಗುವುದಿಲ್ಲಿಗೆ, ಬರೆಯುವುದಿಲ್ಲಿಗೆ. ಅಲ್ಲ, ಬೆಟ್ಟ ಹಾಗೆ ಹುಟ್ಟಿಕೊಳ್ತದ? ಇಲ್ಲ, ಆದಿಯಿಂದಲೇ ಇರಬೇಡುವ ಅದು. ಹೌದು. ಮತ್ತೆ ಈಗೀಗ ಬಂದದ್ದು ಅಂತ ಹೇಳ್ತಿ? ಹೌದು. ಈಗೀಗ ಬಂದದ ನಂತರ ಕೃತಕ ಆಗ್ಬೇಡುವ? ಕೃತಕವೇ ಇದು, ಕೃತಕವೂ ಅಲ್ಲ, ಸತ್ಯವೂ ಹೌದು. ಅರ್ಥ ಆಗ್ಲಿಲ್ಲ. ಇದರ ಕಥೆ ಉಂಟು ಭಾವ. ಭಾವನಿಮಯ ಮನೋಭಾವ ವಿಚಿತ್ರವೋ Thank you.
ಈ ಸಮಯದಲ್ಲಿ ದೂರದಲ್ಲಿ ಕಾಣುವಂತಹ ಬೆಟ್ಟ ಬಹುದೊಡ್ಡ ಎತ್ತರವಾಗಿದೆ, ಹಿಮವತ್ ಪರ್ವತ ಎನ್ನುವ ಹಾಗೆ ತಿಳಿದುಕೊಂಡಿದ್ದೀರಾ? ಇದು ಮೊದಲೇ ಇದ್ದದ್ದಲ್ಲ, ಮತ್ತೆ ಆದದ್ದು. ದಕ್ಷಿಣದಲ್ಲಿ ಒಂದು ಹಿಮವತ್ ಪರ್ವತ ಮತ್ತೆ ಹುಟ್ಟಿದ್ದ. ಹಿಮವತ್ ಪರ್ವತ ಅಲ್ಲ ಇದು, ಇದರ ಕಥೆಯೇ ಬೇರೆ ಇದೆ. ಏನದು? ಕಶ್ಯಪ ಬ್ರಹ್ಮನಿಗೆ 13 ಮಂದಿ ಮಳದಿಯಂದಿರು, ಅದರಲ್ಲಿ ಇಬ್ಬರನ್ನೇ ನಾವು ಆಯ್ದುಕೊಳ್ಳುವ. ಸರಿ, ಈ ಕಥೆಗೆ ಮುಖ್ಯ ಹೌದು. ವಿನತೆ ಹಾಗೂ ಕದ್ರು ದೇವಿಯ ಮಕ್ಕಳು ಉರಾಗಾದಿಗಳು. ಸರಿ. ವಿನತೆಯ ಸುತ ಗರುಡ. ಸರಿ. ಹೀಗೆ ಹುಟ್ಟಿದಂತಹ ಸಮಯದಲ್ಲಿ ಅವರಿಗೆ ಯಾಕೋ ಮನಸ್ತಾಪ ಹುಟ್ಟಿತು. ಪಾತಾಳದ ವಾಸಿಗಳಂತಹ ಗರುಡಾದಿಗಳು ಉರಗಾದಿಗಳು ಪಾತಾಳದಲ್ಲಿ ನೆಲೆಯಾಗಿದ್ದರು. ಈ ಗರುಡ ಏನು ಮಾಡಿದ? ದಿನನಿತ್ಯವೂ ಹೋಗಿ ಆ ಹಾವುಗಳನ್ನು ಕಚ್ಚಿ 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 ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ. ಉರಗ ರಾಜ ಅರಿತು ಹೀಗೆ ಆಯಿತು ಎಂದಾದರೆ ನಮ್ಮ ಉರಗ ಕುಲ ಉಳಿಯುವುದಿಲ್ಲ ಎನ್ನುವ ಹಾಗೆ ಯೋಚಿಸಿ ಒಂದು ಉಪಾಯವನ್ನು ಹೂಡಿದ. ಗರುಡನ ಬಳಿ ಹೋದ, ಒಂದು ಮಾತುಕತೆ ಬೆಳೆಸಿದ. ಗರುಡ, ಹೀಗೆಲ್ಲ ಬಂದು ತಿಂದು ತಿಂದು ಹೋಗುತ್ತಾ ಇದ್ದೀಯ, ನಮ್ಮ ಉರಗ ಸಂತತಿ ನಾಶವಾಗುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಒಂದು ಮಾತು ಹೇಳ್ತೇನೆ, ಅದನ್ನು ನೀನು ಕೇಳಬೇಕು ಎಂದು ಹೇಳಿದ. ಏನು ಹೇಳಿದ? ದಿನವೊಂದಕ್ಕೆ ಆಹಾರವಾಗಿ ಉರಗರನ್ನು ನಾನೇ ಕಳುಹಿಸಿ ನಿನ್ನಲ್ಲಿಯೇ ಕೊಡ್ತೇನೆ ಎನ್ನುವ ಹಾಗೆ. ಆ ಮಾತಿಗೆ ಒಪ್ಪಿದಂತಹ ಗರುಡ ಆ ದಿನದಿಂದ ಮತ್ತೆ ಉರಗರಾಜ ಒಂದೊಂದೇ ಹಾವನ್ನು ಕಳುಹಿಸುವುದಕ್ಕೆ ಪ್ರಾರಂಭ ಮಾಡಿದ. ಗರುಡ ಇಲ್ಲಿ ಬಂದು ತಿಂದು ತಿಂದು ಆ ಎಳುಬನ್ನು ಇಲ್ಲೇ ಹಾಕುತ್ತಾ ಬಂದ. ಎಳುಬಿನ ರಾಶಿ ದೊಡ್ಡ ಪರ್ವತದ ಹಾಗೆ, ಬಿಡಿದಾದ ಪರ್ವತದ ಹಾಗೆ ಕಂಡು ಬರುತ್ತಾ ಇದೆ. ಆದ್ದರಿಂದ ಒಂದು ಉರಗ ಕುಟುಂಬದಿಂದ ಬಂದಂತ ಉರಗ, ಹೌದು, ಅದನ್ನು ದಿನವೊಂದಕ್ಕೆ ತಿಂದು ಉಳಿದ ಎಲುಬು ಅದರ ರಾಶಿಯೇ ಪ್ರತಿ ಪರ್ವತದಷ್ಟು ದೊಡ್ಡದಾಗಿದೆ. ಹಾಗಾದ್ರೆ ಎಷ್ಟು ಹಾವುಗಳು, ಎಷ್ಟು ಅಸಂಖ್ಯ ಹಾವುಗಳ ಪ್ರಾಣಗಳನ್ನು ಗರುಡ ತನ್ನ ಹಸಿವೆಗೆ ಬೇಕಾಗಿ ಅಪಹರಿಸಿರಬಹುದು ಎನ್ನುವುದು ಇದರಿಂದಲೇ ಸ್ಪಷ್ಟ ಆಗುತ್ತದೆ. ಇದರ ಕತೆ, ಈ ಪರ್ವತದ ಕತೆ ಅಷ್ಟು. ಯಾರಿಗಾದರೂ ಕೇಳಿದರೆ ಬೇಸರ ಆಗುವುದಿಲ್ಲವೇ ಹೇಳಿ? ಮಾನವೀಯತೆ ಇರುವವರಿಗೆ, ಸಂಸಾರದ ಬಗ್ಗೆ ನಿಜವಾದಂತ ಪ್ರೇಮ ಇರುವವರ ಬಗ್ಗೆ ನೋಡಿದವರಿಗೆ, ಬಾಂಧವ್ಯದ ಬಗ್ಗೆ ಬದುಕಿದವರಿಗೆ ಬೇಸರ ಆಗಲೇಬೇಕು. ನಮ್ಮ ಜೊತೆಯಲ್ಲಿ ಒಬ್ಬ ಇದ್ದ ಅಂತಾದರೆ, ಅವನ ಅಳಿದ ಅಂತಾದರೆ ಎಷ್ಟು ನೋವು ನಮಗಾಗುತ್ತದೆ. ಹಾಗಿದ್ರೆ ಇಷ್ಟು ಉರಗಾದಿಗಳು ಸಾಯುವಾಗ ಆ ಉರಗರಾಜನಿಗೆ ಏನಾಗಿದವು? ಭಾವ, ಒತ್ತಡದಿಂದ ಕೂಡಿದ ಭಾರವಾದ ಮನಸ್ಸನ್ನು ಸ್ವಲ್ಪ ಹಗುರವಾಗಿಸುವ ಅಂತ ನಾವು ಇಲ್ಲಿವರೆಗೆ ಬಂದ. ಹೌದು. ಯಾಕೋ ಇಲ್ಲಿ ನನಗೆ ಮನಸ್ಸು ಅಲ್ಲಿಗಿಂತ ಹೆಚ್ಚು ಭಾರ ಆಯಿತು. ಸ್ವಲ್ಪ ಏಕಾಂತ ಬೇಕು ಅಂತ ಮನಸ್ಸಿಗೆ ಅನ್ನಿಸಿದೆ. ಇನ್ನು ನಿನ್ನ ಅಪ್ಪ ಕರೀತಾ ಇದ್ದಾರೆ ಅಂತ ಸುದ್ದಿ ಬಂತು. ನೀನು ಆ ಕಡೆ ಹೋಗು, ನಾನು ನಿಧಾನಕ್ಕೆ. ಹೊರಗೆ ಜೀಮೂತಾಖ್ಯ ಯೋಚಿಸುತ್ತಿರಲು ರೋದನ ಮುಂದರಿದ ಏನು ದುರಂತ, ಏನು ದುರಂತ. ಭಾವ ಹೇಳಿದಂತ ಕಥೆಯನ್ನು ಕೇಳುವಾಗ ಕರುಳನ್ನು ಹಿಂಡಿ ತೆಗೆದಂತ ಅನುಭವ. ಸಹಸ್ರ ಮಂದಿಯ ತಬ್ಬಲಿತನವನ್ನು, ಅನಾಥತ್ವವನ್ನು ಬಂಡವಾಳವಾಗಿಸಿ ತನ್ನ ಹಾಳು ಹೊಟ್ಟೆಯನ್ನು ಗರುಡ ತುಂಬಿಸಿಕೊಂಡನೆ. ಎಷ್ಟು ಮಂದಿ ನಾಗಾದಿಗಳ ಬದುಕನ್ನು ಸಮರ್ಪಣೆ ಮಾಡಿರ್ಲಿಕ್ಕಿಲ್ಲ ಅವನ ಹಸಿವನ್ನು ನೀಗಿಸುವುದಕ್ಕೆ ಬೇಕಾಗಿ. ಎಲುಬುಗಳ ಪರ್ವತವೇ ಇಲ್ಲಿ ಕಾಣುತ್ತಾ ಉಂಟು. ವಾಸುಕಿ ಹೇಳಿದನಂತೆ, ಸಂತತಿ ನಾಶ ಆಗಕೂಡದು, ಮನೆಯಿಂದ ದಿನಕ್ಕೊಬ್ಬನನ್ನು ಕಳುಹಿಸಿಕೊಡ್ತೇನೆ. ಏನು ಕಳುಹಿಸಿಕೊಡದೆ? ಬಡ ಸಂಸಾರದ ಮಗುವನ್ನು ಕಳುಹಿಸಿಕೊಡ್ತಾ ಇದ್ದಾನೆ. ತನ್ನ ಮೈಯ ಒಂದು ತುಂಡು ಮಾಂಸವೂ ಕಾಸುಕಿ ಕೊಡ್ಲಿಲ್ಲಲ್ಲ.
ಎಲ್ಲವೂ ಅಷ್ಟೇ. ನಾಗಸಂತತಿಯನ್ನು ಉಳಿಸಿದವ ಎನ್ನುವ ಹೆಸರು ವಾಸುಕಿಗೆ. ನಾಳೆ ನಾನು ಬಲಿಯಾಗಬೇಕಲ್ಲ, ಇವತ್ತು ನಾನು ಗರುಡನಿಗೆ ಆಹಾರ ಆಗಬೇಕಲ್ಲ. ನಿನ್ನೆ ನನ್ನ ಮಗನನ್ನು, ನನ್ನ ಅಪ್ಪನನ್ನು, ನನ್ನ ಗಂಡನನ್ನು ಕಳೆದುಕೊಂಡೆನಲ್ಲ. ಈ ನೋವು ಬಡ ನಾಗಸಂತತಿಗೆ. ಎಷ್ಟು ಮಂದಿಯ ಕಣ್ಣೀರು, ಎಷ್ಟು ಜನರ ರಕ್ತ, ಎಷ್ಟು ಮಂದಿಯ ಒಡಲೋನಿ ಆ ಎಲುಬುಗಳ ಮಧ್ಯೆ ಇರಬಹುದು. ಛೇ, ಒಂದು ದೇಶಕ್ಕೆ ಬೇಕಾಗಿ ಒಂದು ರಾಜ್ಯವನ್ನು ಬಿಡಬಹುದಂತೆ, ಒಂದು ರಾಜ್ಯಕ್ಕೆ ಬೇಕಾಗಿ ಒಂದು ಗ್ರಾಮವನ್ನು ತ್ಯಜಿಸಬಹುದಂತೆ, ಒಂದು ಗ್ರಾಮದ ಉಳಿವಿಗೆ ಬೇಕಾಗಿ ಒಂದು ಕುಟುಂಬವನ್ನು ನಿಷೇಧಿಸಬಹುದಂತೆ, ಒಂದು ಕುಟುಂಬದ ಒಳ್ಳೆಯದಕ್ಕೆ ಬೇಕಾಗಿ ಒಬ್ಬ ವ್ಯಕ್ತಿಯನ್ನು ಬಲಿ ಕೊಡಬಹುದಂತೆ, ನಾಗಸಂತತಿಯನ್ನು ಉಳಿಸುವುದಕ್ಕೆ ಬೇಕಾಗಿ, ಈ ಹಿಂಸಾಚಾರವನ್ನು ನಿಲ್ಲಿಸುವುದಕ್ಕೆ ಬೇಕಾಗಿ ಯಾವ ದೊಡ್ಡ ತಲೆಯೂ ಬಲಿಯಾಗದೆ ಹೋಯಿತಲ್ಲ. ನನಗಾದರೂ ಅವಕಾಶ ಸಿಗುತ್ತಿದ್ರೆ ಈ ಹಿಂಸೆಯನ್ನು, ಈ ನೋವನ್ನು, ಅನುದಿನವೂ ಅನುಭವಿಸುತ್ತಿರುವಂತಹ ಅಭದ್ರತೆಯ ಬದುಕನ್ನು ಕೊನೆಗಾಣಿಸುವುದಕ್ಕೆ ನನ್ನನ್ನಾದರೂ ನಾನು ಸಮರ್ಪಿಸಿಕೊಳ್ಳುತ್ತಿದ್ದೆ. ಛ, ಏನು ದುಃಖ. ಇಲ್ಲಿಯವರೆಗೆ ಹಸಿವೆಯಾಗುವಾಗ ಅನ್ನ, ಸುಂದರವಾದ ಹೆಂಡತಿ, ಕೈ ಸನ್ನೆ ಮಾಡುವಾಗ ಆಳು ಕಾಳುಗಳು, ನಿದ್ದೆ ಬರುವಾಗ ಹಂಸತೂಲಿಕಾ ತಲ್ಪ, ಬದುಕುವುದಕ್ಕೆ ಸಂಪತ್ತಿನ ತುತ್ತ ತುದಿ. ಹೀಗೆ ಬದುಕಿದ ನನಗೆ ಏನು ಗೊತ್ತಾಗ್ತದೆ? ಸಾವಿನ, ಬಡತನದ, ಹಸಿವಿನ ನೋವು ಈಗ ಗೊತ್ತಾಯಿತು. ಸಾಮಾನ್ಯ ಜನಗಳ, ಸಾಮಾನ್ಯ ಕುಟುಂಬದ ಅಂತರ್ಯದ ನೋವಿನ ಆಳ ಎಷ್ಟು ಇದನ್ನು ಅರಿತುಕೊಂಡೆ. ಇದನ್ನು ನಿಲ್ಲಿಸುವುದಕ್ಕೆ ಏನು ಮಾಡಲಿ? ಏನದು ಕೇಳಿಸುತ್ತಿರುವುದು? ಅರ್ಥನಾದ, ರೋದನ? ಎಲ್ಲಿಂದದು? ಎಲ್ಲಿಂದದು? ಹುಡುಕಿಕೊಂಡು ನಡಿ. ಮರುಗಿ ಗೋಳಿಡು ತೊಬ್ಬ ಬುದ್ಧಿಯೋ, ಮರುಗಿ ಗೋಳಿಡು ತೊಬ್ಬ ಬುದ್ಧಿಯೋ, ತರಳ ಘಾಘ ನಿನ್ನ ನುಳಿಯುತ್ತಲಿರುವೆನೆ, ತವ ಮರಣ ಕಾಣುವೆನಿಂತ ಸುಕುಮಾರ, ಸುಕುಮಾರ ಸುವಿಚಾರ ಕಳಂಕ ಅಘದೂರ, ಸುಕುಮಾರ ಸುವಿಚಾರ ಕಳಂಕ ಅಘದೂರ, ಮುಖಚಂದ್ರ ನಿರದ ಜಗ ವಿಕರಣ ಕರ್ಗಡ, ಆಗಂಡ ತವ ತನುವ ಬಗಿ ಬಗಿದು ತಿನುತಿಗುದ, ಆಗಂಡ ತವ ತನುವ ಬಗಿ ಬಗಿದು ತಿನುತಿಗುದ, ಹೇಗೆ ನೋಡಲೇ ಬೇಗ ಸಾಕು ಯಮನಿಗೆ, ಹೇಗೆ ನೋಡಲೇ ಮಗನೇ ಬೇಗ ಸಾಗಿಸೋ ಯಮನಿ. ಮಗನೇ ಶಂಕಚೂಡ, ಇಂದಿನ ದಿನ ವಾಸುಕಿಯ ನಿರ್ಣಯದಂತೆ ನೀನು ಗರುಡನಿಗೆ ಆಹಾರವಾಗಿ ಹೋಗಬೇಕು ಮಗನೇ. ಹೌದಮ್ಮ. ನಾನೇ ಸಾಕಿದಂತ ಹಸುವನ್ನು ಹುಲಿಯ ವಾಯಿಗೆ ಕೊಟ್ಟ ಹಾಗೆ ಆಯ್ತಲ್ಲ ಮಗನೇ. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಇರುವುದು ಮಗನೇ? ನನಗೆ ಅದೇ ಚಿಂತೆ ಆಗಿದೆ ಮಗನೇ. ಅಮ್ಮ ನೀ ಬಿಡುದು ಬಿಡ, ಸುಮ್ಮಗಿರೋದಿಸಬೇಡ,
ಅಮ್ಮ ನೀ ಬಿಡುದು ಗುಡ ಸುಮ್ಮಗೆ ರೋದಿಸಬೇಡ ಸುಮ್ಮಗೆ ರೋದಿಸಬೇಡ ಅಮ್ಮ ನಾಳಿನ ದಿನ ಗರುಡನಿಗೆ ಆಹಾರವಾಗಿ ಹೋಗಬೇಕಾದವನು ನಾನು. ಇದನ್ನೇ ನೆನೆದುಕೊಂಡು ಕಣ್ಣೀರುಗರೆಯುತ್ತಾ ಇದ್ದೀಯಾ? ನಿನ್ನನ್ನು ಕಳೆದುಕೊಂಡ ಮೇಲೆ ನನಗೆ ಯಾರು ಇದ್ದಾರೆ ಮಗನೇ? ಹೌದಮ್ಮ, ನಾನು ಹೋದ ಬಳಿಕ ನಿನಗೆ ಯಾರೂ ಇಲ್ಲ. ಆದರೆ ನಾವು ನಮ್ಮ ನಡೆಯನ್ನು ಯೋಚಿಸಬೇಕಾಗ್ತದೆ. ಯಾಕೆ? ವಾಸುಕಿಗೂ ಗರುಡನಿಗೂ ನಡೆದಂತಹ ಆ ಸಂಬಂಧದಲ್ಲಿ ಅವರ ಮಾತಿನ ಪ್ರಕಾರವಾಗಿ ದಿನಕ್ಕೊಬ್ಬರಂತೆ ಆತನಿಗೆ ಆಹಾರವಾಗಿ ಹೋಗಬೇಕಾದ್ದು ಧರ್ಮ ತಾನೆ. ಹೌದು ಅಮ್ಮ, ನಾಳೆಯ ದಿನ ಸರದಿ ನನ್ನದು. ಅದಕ್ಕೆ ಯೋಚನೆ ಯಾಕೆ? ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ ಎಂದಿರುವಾಗ ಬರುವಂತಹ ಮರಣಕ್ಕಾಗಿ ದುಃಖಿಸಿದರೆ ಮರಣವನ್ನು ತಪ್ಪಿಸುವುದಕ್ಕೆ ಸಾಧ್ಯ ಉಂಟೇ ಹೇಳು? ಇಲ್ಲ. ಬ್ರಹ್ಮದೇವ ಬರೆಯುವಂತಹ ಸಮಯದಲ್ಲಿ ಹೀಗೇ ಬದುಕಬೇಕು, ಹೀಗೆ ಸಾಯಬೇಕು ಎನ್ನುವಂತಹ ಹಣೆಯ ಬರಹವನ್ನು ಬರೆಯುತ್ತಾನಂತೆ. ಆತ ಬರೆದ ಬರಹದ ರೀತಿಯಲ್ಲೇ ಜೀವನವನ್ನು ಸಾಗಿಸಬೇಕಾದ್ದು ಧರ್ಮ ತಾನೆ. ನಾಳಿನ ದಿನ ನನಗೆ ಮರಣ ಬರ್ತದೆ ನಿಜ. ಹಾಗೆಂದು ಮರಣಕ್ಕೆ ಹೆದರಿ ಕುಳಿತೆವು ಅಂತಾದ್ರೆ ನಮ್ಮೊಡೆಯನ ಮಾತನ್ನು ನಾವು ತಿರಸ್ಕರಿಸಿದ ಹಾಗಾಗುವುದಿಲ್ವೇ? ಹೌದಲ್ಲ ಅಮ್ಮ, ನಮ್ಮ ಪಂಗಡದಲ್ಲಿ ಅದೆಷ್ಟೋ ಹೆಂಗಳೆಯರು ನಿನ್ನಂತವರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಅದೆಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದಾರೆ. ಅವರೆಲ್ಲರೂ ಜೀವನವಲ್ಲದೆ ತಾನೆ. ಹಾಗಿರುವಾಗ ನಾವ್ಯಾಕೆ ದುಃಖಿಸಬೇಕು? ಬರುವಂತಹ ಮರಣವನ್ನು ಸಂತೋಷದಿಂದ ಎದುರಿಸುವುದಕ್ಕೆ ನಾನು ಸಿದ್ಧನಿದ್ದೇನಮ್ಮ. ದುಃಖಿಸಬೇಡ, ಮನಸ್ಸಿನಲ್ಲಿರುವಂತಹ ದುಗುಡವನ್ನು ಬಿಟ್ಟು ಬಿಡಮ್ಮ. ನನಗೆ ನೀನು ಒಬ್ಬನೇ ಅಲ್ವಾ ಮಗನೇ? ಖಂಡಿತ ಹೌದು. ಹಾಗೆಂದು ನಾವು ಚಿಂತಿಸುತ್ತಾ ಇದ್ರೆ ನಮ್ಮ ಕಾರ್ಯ ಮುಂದೆ ಸಾಗುವುದಕ್ಕುಂಟೇನಮ್ಮ. ದುಃಖಿಸಬೇಡಮ್ಮ, ಮನದ ದುಗುಡವನ್ನು ವೃದ್ಧೆಯಾಡಿದ ನುಡಿ ಕೇಳಿ ಜೀಮೂತ ಸನಿಹ ಕೈಗೆ ನಾಯಿಗೆ ನೀ ಅಳದಿರು, ನೀ ಅಳದಿರು, ನಾನೀಗ ನಿನ್ನಯ ಮಗನ ಉಳಿಸುವೆ, ನಾನೀಗ ನಿನ್ನಯ ಮಗನ ಉಳಿಸುವಿ, ಬೇಗ ಕೊಡು ನೀ ಮಧ್ಯ ಚಿಂದಿಯ ವಸನಗಳೆಣಲು, ಬೇಗ ಕೊಡು ನೀ ಮಧ್ಯ ಚಿಂದಿಯ ವಸನಗಳೆಣಲು, ನಾಗಿನಿಗೆ ನೀ ಅಳಲದಿರು, ಶ್ವೇತಪುರದ ರಸ ಜೀಮೂತ ವಾಹನ ನಾಮಕ ಅರಸರೇ, ವಿದ್ಯಾಧರಾಧಿಪತಿ ನಿನ್ನ ಅಳಲನ್ನು ಕೇಳಿ ಈ ಆರ್ತನಾದದ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಬಂದವನಿಗೆ ಕಂಡದ್ದು ಗದ್ಗದಿತವಾದಂತ ಧ್ವನಿಯಿಂದ ಮಾತಾಡುವಂತ ಸ್ವರ, ಅದನ್ನು ಮೀರಿದಂತ ಧಾರೆ ಧಾರೆಯಾಗಿ ಹರಿಯುವ ಕಣ್ಣೀರು. ಹೌದು ಮಗನೇ. ತಾನು ಹೊತ್ತು ಹೆತ್ತಂತ ಮಗನೊಬ್ಬ ತುಂಬು ಯೌವನದಲ್ಲಿರುವಾಗ ಅವನನ್ನು ನಾಳಿನ ದಿವಸ ಕಳೆದುಕೊಳ್ಳಬೇಕು ಎನ್ನುವುದಾಗಿ ಯೋಚಿಸುವಾಗ ತಾಯಿಯಾದವಳೊಬ್ಬಳಿಗೆ ಒಡಲಿಗೆ ಎಷ್ಟು ನೋವಾದೀತು. ಹೌದು ಮಗ. ನಾನು ತರ್ಕಿಸಬಲ್ಲೆ, ನಾನು ಕಲ್ಪಿಸಬಲ್ಲೆ. ಹರಿಯುತ್ತಿರುವ ಕಣ್ಣೀರು ತಾತ್ಕಾಲಿಕವಾದ ದುಃಖದ ಸಂಕೇತ ಅಲ್ಲ. ನಿನ್ನ ಬದುಕಿನ ಭವಿಷ್ಯ ಅಂತ ಯಾರನ್ನು ಭಾವಿಸಿದ್ದೆಯೋ, ನಿನ್ನ ಬದುಕಿನ ಕನಸು ಎನ್ನುವುದಾಗಿ ಯಾರನ್ನು ಭಾವಿಸಿದ್ದೆಯೋ,
ನಿನ್ನ ಬದುಕೇ ಯಾರಿಗಾಗಿ ಎನ್ನುವುದಾಗಿ ಮುಡಿಪಿಟ್ಟಿದ್ದೆಯೋ ಅವನನ್ನು ಕಳೆದುಕೊಳ್ಳಬೇಕು ಎನ್ನುವಾಗ ಎದೆಗೆ ಬೆಂಕಿಟ್ಟಂತಾಗುವುದು ಮಾತೃತ್ವಕ್ಕೆ ಸಹಜವಾದ ಗುಣ. ತಾಯೇ, ನಿನ್ನ ಅಳುವನ್ನು ನೋಡುವಾಗ ಕಲ್ಲಾದರೂ ಕರಗಿ ಹೋಗಬೇಕು. ನನಗೇ ಸಹಿಸಲಿಕ್ಕಾಗುವುದಿಲ್ಲ. ಯಾವನು ನಿನ್ನ ತೊಡೆಯಲ್ಲಿ ಬೆಳೆದು, ಯಾವನು ನಿನ್ನ ಎದೆ ಹಾಲನ್ನು ಕುಡಿದು, ಯಾವನು ನಿನ್ನ ಆಶ್ರಯದ ಅಮೃತ ಸಿಂಚನದಲ್ಲಿ ಬೆಳೆದನು, ಅವ ಎಷ್ಟು ದುಃಖ ಅನುಭವಿಸಬಹುದು. ಹಾಗೆ ಬೆಳೆಸಿದ ಅವನನ್ನು ಕಳೆದುಕೊಳ್ಳುವ ನೀನೆಷ್ಟು ದುಃಖ ಅನುಭವಿಸ್ತಾ ಇರಬಹುದು. ಹೌದು ಮಗ. ಅಳಬೇಡ ತಾಯಿ. ಮತ್ತೆ ನಾಳಿನ ದಿವಸ ಇದ್ದ ಒಬ್ಬ ಮಗನನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎನ್ನುವುದಕ್ಕೆ ಬೇಸರವೇ? ಹೌದು ಮಗ. ನಿನಗೆ ಅವನೊಬ್ಬನೇ ಇರುವುದು. ಯಾವ ವಿಭಾಗದಲ್ಲಿ ನೋಡಿದರೂ ಗರುಡನಿಗೆ ಹಸಿವೆ ನೀಗುವುದಕ್ಕೆ, ಅವನಿಗಿಂತ ದಷ್ಟಪುಷ್ಟವಾಗಿ, ಅವನಿಗಿಂತ ವೈಭವದ ಬದುಕನ್ನು ಮಾಡಿ, ಅವನಿಗಿಂತ ಒಳ್ಳೆಯ ಸುಪುಷ್ಟವಾದ ಆಹಾರವನ್ನು ಉಂಡ ನಾನಿದ್ದೇನಮ್ಮ. ನನಗೇನು ಅಥವಾ ನಮ್ಮವರಿಗೇನು? ಬೇಕಾದಷ್ಟು ಉಂಟು, ನಿನಗಿರುವುದು ಅವನೊಬ್ಬನೇ. ಹಾಗಾಗಿ ಆ ವಧ್ಯ ವಸನವನ್ನು ಕೊಡು. ಆ ಅರುಣ ವಸನವನ್ನು ನನಗೆ ಕೊಟ್ಟರೆ ಅದನ್ನು ಧರಿಸಿಕೊಂಡು ನಾನು ವಧ್ಯ ಜಾಗಕ್ಕೆ ಹೋಗುತ್ತೇನೆ. ಅವನ ಬದಲಿಗೆ ನಾನು ಬಲಿಯಾಗುತ್ತೇನೆ. ನಿನ್ನ ಮಗ ಉಳೀಲಿ ತಾಯಿ. ಬೇಡ ಮಗ. ಜಗತ್ ತವ ಸಮಾನರಿಗರೇ, ಜಗದಿ ತವ ಸಮಾನರಿಗರೇ, ಮಗನ ಉಳಿದ ಬಂದ ನೀನೆ ಜಗದ ಭಾಗ್ಯ, ಮಗನ ಉಳಿದ ಬಂದ ನೀನೆ ಜಗದ ಭಾಗ್ಯವೋ ಸೊಗಸೆ ಮರನಿ. ಚಿಹ್ನೆಯನ್ನು ಕೊಡುತ್ತಾಯೇ, ನಾನು ಹೋಗುತ್ತೇನೆ. ನನ್ನ ಮಗನ ಉಳಿಯುಗಾಗಿ ನೀನು ಹೋಗ್ತೇನೆ ಅಂತ ಹೇಳುತ್ತಾ ಇದ್ದೀಯ. ಹೌದು ಮಗನೇ, ನನ್ನ ಮಗ ಹೋದ್ರೆ ನಾನು ಮಾತ್ರ ಅಳುವುದು. ಆದ್ರೆ ನೀನು ಹೋದ್ರೆ, ನೀನು ಸತ್ತೆ ಅಂತಾದ್ರೆ ಈ ನಾಡಿನ ಪ್ರಜೆಗಳೆಲ್ಲ ಅನಾಥರಾಗಿ ಹೋಗುತ್ತಾರೆ. ಅವರ ಕಣ್ಣೀರಿನ ಶಾಪ ನನಗೆ ತಟ್ಟುತ್ತದೆ. ಆದ್ದರಿಂದ ನೀನು ಹೋಗುವುದು ಬೇಡ ಮಗ, ನೀನು ಹೋಗುವುದು ಬೇಡ. ನನ್ನ ಮಗನೇ ಹೋಗಲಿ, ನನ್ನ ಮಗನೇ ಹೋಗಲಿ, ನೀನು ಹೋಗುವುದು ಬೇಡ. ಅವ ಉಳಿಬೇಕಮ್ಮ. ಕರವ ಮುಗಿಯುತ್ತಿದ್ದ ಶಂಕ ಹರಿಯುಳಿನಿತು ಪುಡಿಸಾವ ಪರರಿಗಾಗಿ ತನುವದಿರ ಕರುಣಿಗರೆನೋ, ಪರರಿಗಾಗಿ ತನುವದಿರುವ ಕರುಣಿ ಈಗರೇನೋ. ನಾವಿರುವರು ಮಾತಾಡುವುದನ್ನು ಕೇಳಿಸಿಕೊಂಡು ನೇರವಾಗಿ ನಮ್ಮ ಮನೆಗೆ ಆಗಮಿಸಿ ನಿನ್ನ ವಿಚಾರವನ್ನು ಅರುಹಿದೆ. ನನ್ನ ಬದಲಿಗಾಗಿ ಗರುಡನಿಗೆ ನೀನಾಗಿ ಆಹಾರವಾಗುವುದಕ್ಕೆ ಸಿದ್ಧನಾಗಿದ್ದಿ. ನಿನ್ನ ಮಾತನ್ನು ಕೇಳಿ ಆಶ್ಚರ್ಯಗೊಂಡವನಿದ್ದೇನೆ. ಈ ಪ್ರಕೃತಿಯಲ್ಲಿ ಬೆಳೆದಂತಹ ಮರವೊಂದುಂಟು, ಹಣ್ಣನ್ನು ಕೊಡ್ತದೆ. ಆದರೆ ಹಣ್ಣನ್ನು ತಾನಾಗಿ ತಿನ್ನುವುದಿಲ್ಲ, ಇತರರಿಗಾಗಿ ಮುಡಿಪಾಗಿಡ್ತದೆ. ಪರೋಪಕಾರಾರ್ಥಾಯ ಫಲಂತಿ ವೃಕ್ಷ. ಹಾಗೆ ಹರಿಯುವಂತಹ ನದಿ ತನಗಾಗಿ ನೀರನ್ನು ಉಳಿಸಿಕೊಳ್ಳುವುದಿಲ್ಲ, ಇತರರಿಗಾಗಿಯೇ ಉಪಯೋಗಕ್ಕೆ ಮುಡಿಪಾಗಿಡುತ್ತದೆ. ಪರೋಪಕಾರಕ್ಕೆ ಬೇಕಾಗಿ ನದಿಗಳು ಹರಿಯುತ್ತದೆ ಅಲ್ವಾ? ಹಾಗೆ ಗೋವುಗಳು ತಮ್ಮ ಹಾಲನ್ನು ತಾವಾಗಿ ಕುಡಿಯುವುದಿಲ್ಲ, ಇತರರ ಜೀವನೋಪಾಯಕ್ಕಾಗಿಯೇ ಮುಡಿಪಾಗಿಡ್ತದೆ. ಆದರೆ ಸ್ವಾರ್ಥಿಯಾದ ಮಾನವ ಮಾತ್ರ ತನಗೆ ಬೇಕು, ತನ್ನದ್ದು, ತನ್ನ ಸಂಸಾರಕ್ಕೆ ಬೇಕು ಅನ್ನುವಂತಹ ಉದ್ದೇಶದಿಂದ ಸಂಪತ್ತನ್ನೆಲ್ಲ ಕ್ರೋಢೀಕರಿಸಿಕೊಂಡು ತನ್ನ ಜೀವನವನ್ನೇ ತಾನು ಮುಡಿಪಾಗಿರಿಸಿಕೊಂಡು ಆ ಮೂಲಕವಾಗಿ ಶ್ರೇಷ್ಠತೆಯನ್ನು ಕಾಣಿಸಿಕೊಳ್ಳುತ್ತಾನೆ. ಹಾಗಾಗಿ ಸ್ವಾರ್ಥಿ ಆಗಕೂಡದು ಅಂತ ನಾನು ನಿರ್ಣಯಕ್ಕೆ ಬಂದೆ. ಆದ್ರೆ ನಿನ್ನನ್ನು ಮಾತನ್ನು ಕೇಳುವಾಗ ಇಂಥವರೂ ಇದ್ದಾರಾ? ಪರೋಪಕಾರಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಡುವುದಕ್ಕೆ ಸಿದ್ಧರಾದಂತಹ ನಿನ್ನನ್ನು ಕಂಡು ಆಶ್ಚರ್ಯಚಕಿತನಾಗಿದ್ದೇನೆ ಅಂತ ಹೇಳಿದ್ದೇನೆ. ಎಷ್ಟು ಪುರಾಣ
ಪುರಾಣಗಳನ್ನು ಬಿಡಿಸಿ ನೋಡಿದ್ರು, ಎಷ್ಟು ವೇದಗಳನ್ನು ಮಗುಚಿ ನೋಡಿದ್ರು, ಎಷ್ಟು ಉಪನಿಷತ್ತುಗಳ ಆಳದಲ್ಲಿ ಸುಳಿವು ಸಿಕ್ಕಲ್ಲಿ ನೋಡಿದ್ರು, ಕೊನೆಗೆ ಸಿಗುವುದು ಎರಡೇ ವಿಷಯ: ಪರೋಪಕಾರವೇ ಪುಣ್ಯ, ಪರಪೀಡನೆ ಪಾಪ. ಹೌದು, ಸಾರಾಂಶ ಇರುವುದು ಅಷ್ಟೇ. ಹಾಗೆಂದು ನೀನು ಹೇಳಿದ ವಿಚಾರವನ್ನು ಕೇಳಿ ಗರುಡನಿಗೆ ಆಹಾರವಾಗಿ ನಿನ್ನನ್ನು ನಾವು ಕಳುಹಿಸಿದೆವು ಅಂತಾದ್ರೆ ನಮ್ಮದು ಸ್ವಾರ್ಥ ಅಂತ ಆಗ್ತದೆ. ಹಾಗಾಗಿ ಆ ಸ್ವಾರ್ಥಕ್ಕೆ ನಾವು ಎಡೆ ಮಾಡಿ ಕೊಡುವವರಲ್ಲ. ಮಾನವರಲ್ಲಿದ್ದಂತಹ ಸ್ವಾರ್ಥವನ್ನು ಹಾವುಗಳಾದಂತಹ ನಾವು ತೋರಿಕೊಡುವುದಲ್ಲ. ಬಲಿಯಾಗಿ ನಾನೇ ಹೋಗುವುದಕ್ಕೆ ಸಿದ್ಧನಿದ್ದೇನೆ, ನಿನಗೆ ಅವಕಾಶವಿಲ್ಲವಯ್ಯ. ಒಂದು ವೇಳೆ ನಾನು ಇವತ್ತು ಬದುಕಿದ್ರೆ ಚಿರಂಜೀವಿಯಾಗಿ ಉಳಿತೇನೋ? ಖಂಡಿತ ಇಲ್ಲ. ಜನಿಸಿದವನಿಗೆ ಬಲಿ ಕೊಡ್ತೇನೆ ಎನ್ನುವುದಾಗಿ ಹೊರಟಿದ್ದೀನಿ. ಯೋಚಿಸಯ್ಯ, ಈ ಪ್ರಪಂಚದಲ್ಲಿ ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಿದ್ಧಾಂತ. ಇಂಥದ್ದೇ ತಂದೆ ತಾಯಿಗೆ ಮಗನಾಗಿ ಹುಟ್ಟಬೇಕು ಎನ್ನುವುದಾಗಿ ಒಬ್ಬ, ಅಥವಾ ಇಂಥದ್ದೇ ಮಗ ಹುಟ್ಟಬೇಕು ಎನ್ನುವುದಾಗಿ ತಂದೆ ತಾಯಿ ನಿರ್ಣಯಿಸುವುದಕ್ಕಾಗುವುದಿಲ್ಲವಲ್ಲ. ಇನ್ನು ನನಗೆ ಬದುಕಿನಲ್ಲಿ ಏನೂ ಇಲ್ಲ, ಬಡವನಾಗಿ ಹುಟ್ಟಿದ್ದೇನೆ, 3 ಹೊತ್ತಿನಲ್ಲಿ ಒಂದು ತುತ್ತು ಅನ್ನವೂ ಇಲ್ಲ, ಬದುಕನ್ನು ಕೊನೆಗಾಣಿಸಿಕೊಳ್ತೇನೆ. ಯೋಚಿಸಿದ ಹಾಗೆ ಮುಗಿಸಲಿಕ್ಕೂ ಆಗುವುದಿಲ್ಲ. ಬದುಕು ಅನಿವಾರ್ಯ. ಬಂಗಾರದ ಬಟ್ಟಲುಂಟು, ಬೆಳ್ಳಿಯ ಚಮಚ ಉಂಟು, ಹಾಲನ್ನದ ಮೃಷ್ಟಾನ್ನದ ಊಟ ಉಂಟು, ನಾನು ಸಾಯುವುದೇ ಇಲ್ಲ ಹೀಗೆ ಭಾವಿಸುವುದಕ್ಕೂ ಆಗುವುದಿಲ್ಲ ಅಲ್ಲ. ಸಾವು ಸಿದ್ಧಾಂತ. ಎಷ್ಟು ಶ್ರೀಮಂತರಿಗೂ ಉಂಟು, ಎಷ್ಟು ಬಡವನಿಗೂ ಉಂಟು. ಅಯ್ಯ, ಒಬ್ಬ ವ್ಯಕ್ತಿ ಸತ್ತಾಗ ಅವ ಎಷ್ಟು ಧನವಂತ ಅಂತ ಯಾರು ಕೇಳುವುದಿಲ್ಲ, ಅವ ಎಷ್ಟು ರೂಪವಂತ ಅಂತ ಯಾರು ಹೇಳುವುದಿಲ್ಲ, ಅವ ಎಷ್ಟು ಸಂಪತ್ತನ್ನು ಕ್ರೋಢೀಕರಿಸಿದ್ದಾನೆ, ಎಷ್ಟು ಬಲವನ್ನು ಕ್ರೋಢೀಕರಿಸಿದ್ದಾನೆ, ಅವ ಕಪ್ಪಿದ್ದನೋ ಬಿಳಿ ಇದ್ದನು, ಇದಲ್ಲಲ್ಲ ಮುಖ್ಯ. ಅವ ಒಳ್ಳೆಯವನೋ ಕೆಟ್ಟವನು, ಅವ ಗುಣವಂತನೋ ಗುಣಹೀನನೋ, ಇದೇ ಪ್ರಮುಖವಾಗಿ ಬರುವುದಲ್ವೇ? ಸತ್ಯ. ಇಂದಲ್ಲ ನಾಳೆ ಸಾಯಲೇಬೇಕು. ಜನಿಸಿದವರಿಗೆ ಮರಣ ನಿಶ್ಚಿತ. ಇವತ್ತು ಉಳಿದ್ರೆ ನಾನು ಸಾಯುವುದಿಲ್ವೇ? ಸತ್ಯ ಸಾಯ್ತೇನೆ, ಎಂದಾದರೊಂದು ದಿನ ಸಾಯ್ತೇನೆ. ಆಗ 4 ಆನೆ ನನ್ನ ಸಂಬಂಧಿಕರು ಕಣ್ಣೀರು ಸುರಿಸಿಯಾರು. ಅದಕ್ಕಿಂತ ಈ ಮರಣದಲ್ಲಿ ಸಾರ್ಥಕ್ಯ ಇಲ್ವೇ? ರೋಗ ರುಜಿನ ಬಂದೋ, ಆಕಸ್ಮಿಕದಿಂದಲೋ, ಆಘಾತದಿಂದಲೋ, ದುರಂತದಿಂದಲೋ, ಅಪಮೃತ್ಯುವಿನಿಂದಲೋ ಸಾಯುವುದಕ್ಕಿಂತ ಸಾವಿನಲ್ಲಿ ಧನ್ಯತೆಯ ಭಾವ ಬಂದು ಸತ್ರೆ ಆ ಸಾವಿಗೊಂದು ನಿಜವಾದ ಸಾರ್ಥಕ್ಯ ಉಂಟು. ಯಾವನು ಮೋಕ್ಷಾಪೇಕ್ಷೆಯೋ ಅವ ದೇಹದ ಬಗ್ಗೆ ಅಪೇಕ್ಷೆಯನ್ನೇ ಬಿಟ್ಟು ಬಿಡಬೇಕು. ದೇಹದ ಬಗ್ಗೆ ಅಪೇಕ್ಷೆಯನ್ನು ಬಿಟ್ಟವನಿಗೆ ಮಾತ್ರ ಬಿಡುಗಡೆ ಸಿಗುವುದಕ್ಕೆ ಸಾಧ್ಯ. ನನ್ನ ಮರಣ ಎನ್ನುವ ಸಹಜವಾದ ವಿಷಯಕ್ಕೆ ಪರಹಿತಾರ್ಥ ಎನ್ನುವ ತುಳಸೀದಳ ಸೇರಿದ್ರೆ, ಸಾಮಾನ್ಯ ನೀರಿಗೆ ತುಳಸೀದಳ ಸೇರಿದ ಹಾಗೆ ಸಾಮಾನ್ಯ ಮರಣಕ್ಕೂ ಒಂದು ನಿಜವಾದ ಸಾರ್ಥಕ್ಯ ಬರ್ತದಯ್ಯ. ನನಗೆ ಸಿಕ್ಕಿದ ಅವಕಾಶ, ನಿನಗೆ ಬೇಕಾಗಿ ನಾನು ಸತ್ತೆ ಎಂದಾದರೆ, ನಾನು ನನ್ನನ್ನು ಸಮರ್ಪಿಸಿಕೊಂಡೆ ಎಂದಾದರೆ, ನನ್ನ ತ್ಯಾಗಕ್ಕೂ ನನ್ನ ಮರಣಕ್ಕೂ ಒಂದು ಸಾರ್ಥಕ್ಯ ಬರ್ತದೆ. ಇನ್ನೊಂದು, ನಿನ್ನ ತಾಯಿಗೂ ಮಗ ಉಳಿತಾನೆ, ನಿನ್ನ ತಾಯಿಯ ಕಣ್ಣೀರು ಅಳಿದು ಹೋಗುತ್ತದೆ. ನನಗೂ ನಿಜವಾದ ಧನ್ಯತೆಯ ಮರಣ ಸಿಕ್ಕಿತು ಅಂತ ಕೊನೆಯ ಕಾಲದಲ್ಲಿ ಒಂದು ಸಂತೃಪ್ತಿ ಸಿಗುತ್ತದೆ. ಸಂತೃಪ್ತಿಯ ಮರಣಕ್ಕೆ ಬೇಕಾಗಿ
ಒಂದು ಅವಕಾಶವನ್ನು ಇಲ್ಲ ಅಂತ ಹೇಳಬೇಡ. ಕೊಡಯ್ಯ ಮಧ್ಯ ಚಿನ್ನ. ನಮ್ಮನ್ನು ಕೇಳುವವರಿದ್ದಾರಲ್ಲ. ಕರುಣೆಗಿರಲು ಮಾತೆ ಮರಣ ತಪ್ಪಿಸು. ಇದು ಅನಿವಾರ್ಯವೂ ಹೌದು. ನಮ್ಮೊಡೆಯ ವಾಸುಕಿಗೂ ಗರುಡನಿಗೂ ನಡೆದಂತಹ ಸಂಧಾನ, ಆ ಸಂಧಾನದಲ್ಲಿ ಎಲ್ಲಾ ಹಾವುಗಳು ಬಲಿಯಾಗುವುದಕ್ಕೆ ಅವಕಾಶ ಕೊಡದೆ ದಿನಕ್ಕೊಬ್ಬರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇಂದಿನ ಸರದಿ ನನ್ನದು. ಒಂದು ವೇಳೆ ನಾನು ಹೋಗದೇ ಇದ್ದೆ ಅಂತಾದ್ರೆ ಅರಸರ ಮಾತನ್ನು ಮೀರಿ ನಡೆದಂತಹ ಆ ಮಹಾಪಾಪ ನನ್ನ ಪಾಲಿಗೆ ಒದಗಿ ಬರ್ತದೆ. ಹಾಗಾಗ ಕೂಡದು ಅನ್ನುವಂತಹ ಉದ್ದೇಶದಿಂದಲೇ ನಮ್ಮ ಆ ಒಡೆಯರು ಹೇಳಿದಂತಹ ಮಾತಿನ ಪ್ರಕಾರವಾಗಿ ಇಂದಿನ ಸರದಿ ನನ್ನದಾದ್ದರಿಂದ ತಾಯಿಯನ್ನು ಒಪ್ಪಿಸಿ ಆ ಕಡೆಗೆ ಹೋಗುವುದಕ್ಕೆ ನಾನು ಸಿದ್ಧನೇ ಇದ್ದೇನೆ. ಹಾಗೆಂದು ನನಗೆ ನನ್ನ ಪಾಲಿಗೆ ಉಪಕಾರ ಮಾಡಲೇಬೇಕು ಅನ್ನುವ ಉದ್ದೇಶ ಉಂಟು ಅಂತಾದ್ರೆ ನಿನಗೊಂದು ದಾರಿಯನ್ನು ನಾನು ಸೂಚಿಸ್ತೇನೆ. ಹೇಗದು? ಏನದು? ಬೇರೇನು ಅಲ್ಲ, ನಾನು ಗರುಡನಿಗೆ ಆಹಾರವಾಗಿ ಹೋದ ಬಳಿಕ ನನ್ನಮ್ಮ ಒಂಟಿ ಆಗ್ತಾಳೆ. ಒಂಟಿಯಾದಂತ ಅವಳಿಗೆ ಮುಂದೇನು ಅನ್ನುವ ದಿಕ್ಕು ಕಾಣದೇ ಹೋಗ್ತದೆ. ಆ ಸಮಯದಲ್ಲಿ ನನ್ನಮ್ಮನಿಗೆ ನಾನಾಗಿ ನೀನಿದ್ದುಕೊಂಡು ನನ್ನಮ್ಮನನ್ನು ಸಂರಕ್ಷಿಸಿದ್ದೇ ಹೌದಾದಲ್ಲಿ ಸಂತೋಷದಿಂದ ಗರುಡನಿಗೆ ಆಹಾರವಾಗುವುದಕ್ಕೆ ನಾನು ಹೋಗುವುದಕ್ಕೆ ಸಿದ್ಧರಿದ್ದೇನೆ. ನಿನ್ನ ಅಮ್ಮ ಕಣ್ಣೀರು ಸುರಿಸಬಾರದು ಅಂತ ಪ್ರಾಮಾಣಿಕವಾಗಿ ನಿನಗೆ ಇಚ್ಛೆವೂ ಇರುವುದು ಹೌದಾ? ಅದೇ ಹೌದಾದ್ರೆ ಅದಕ್ಕೆ ಉಪಾಯ ಒಂದೇ. ಏನದು? ಅದಕ್ಕುಪಾಯ ಇರುವುದೊಂದೇ, ಬದುಕು ನೀನು ಉಳಿವಳವಳು. ಅದಕ್ಕುಪಾಯ ಇರುವುದೊಂದೇ, ಬದುಕು ನೀನು ಉಳಿವಳವಳು. ಪಚ್ಚಗಿತ್ತು ಎನಗೆ ತೆರಳು ಬೇಗನೆ, ಪಚ್ಚಗಿತ್ತು ಎನಗೆ ತೆರಳು ಬೇಗನೆ. ನಾನಾ ಉಪಾಯಗಳಿಂದ ನೀನೇ ಬಲಿಯಾಗಬೇಕು ಎನ್ನುವಂತಹ ತರ್ಕವನ್ನು ಸಮರ್ಥಿಸುವುದಕ್ಕೆ ಬೇರೆ 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 ಕಾರಣಗಳನ್ನು ಹೇಳುತ್ತಿ. ಇಲ್ಲಯ್ಯ, ಅರಸನಾಜ್ಞೆ ಮೀರಿದ ಹಾಗೆ ಆಗುವುದಿಲ್ಲ. ಅರಸನಾಜ್ಞೆ ದಿನಕ್ಕೊಬ್ಬ ಹೋಗಬೇಕು ಎನ್ನುವ ಕಾರಣದ ಹಿಂದಿನ ಉದ್ದೇಶ ಏನು? ಗರುಡ ನಿಮ್ಮೆಲ್ಲರ ಕುಟುಂಬದ ಮೇಲೆ ಆಕ್ರಮಣ ಮಾಡಕೂಡದು. ಅವನಿಗೆ ಆಹಾರವಾಗಿ ದಿನಕ್ಕೊಬ್ಬ ಹೋಗಬೇಕು. ಆಹಾರವಾಗಿ ನೀನು ಹೋದರೇನು, ನಾನು ಹೋದರೇನು? ಗರುಡ ಆಕ್ರಮಣ ಮಾಡದಿದ್ರೆ ಆಯ್ತಲ್ಲ. ಅದಲ್ವೇ ನಿನ್ನ ಅರಸನಾದ ವಾಸುಕಿಯ ಉದ್ದೇಶ. ನಿನಗಿಂತಲೂ ಹೆಚ್ಚು ಬಲಿಷ್ಠನಾಗಿರುವಂತಹ ನನ್ನನ್ನು ಗರುಡ ತಿಂದ ಎಂದಾದ್ರೆ ಒಂದು ದಿವಸದ್ದು ಬಿಡು, 2-3 ದಿವಸದ ಹಸಿವೆ ಅಲ್ಲಿಗೆ ನಿಂತು ಹೋದೀತು. ಅರಸನಾಜ್ಞೆಯನ್ನು ಮೀರಿದ ಹಾಗೆ ಆಗುವುದಿಲ್ಲ. ಇನ್ನೊಂದು, ನೀನು ಹೇಳಿದೆ ನಿನಗೆ ಉಪಕಾರ ಮಾಡುವ ಇಚ್ಛೆ ಇದ್ರೆ ನಾನು ಸತ್ತ ಮೇಲೆ ನನ್ನ ಅಮ್ಮನನ್ನು ನೋಡಿಕೊಳ್ಳಬಲ್ಲೆ. ನಿನಗಿಂತ ಹೆಚ್ಚಿನ ಸವಿಯಾದ ಊಟವನ್ನು ಹಾಕಬಲ್ಲೆ. ನೀನು ಕೊಡುವುದಕ್ಕಿಂತ ಹೆಚ್ಚಿನ ವ್ಯಂಜನವನ್ನು ಊಟದೊಂದಿಗೆ ಕೊಡಬಲ್ಲೆ. ನೀನು ಇರುವ ಮನೆಗಿಂತ ಹೆಚ್ಚಿನ ವೈಭವದ ಉಪ್ಪರಿಗೆಯ ಮನೆಯಲ್ಲಿ ಇರಿಸಬಲ್ಲೆ. ನೀನು ಕೊಡುವುದಕ್ಕಿಂತ ಬೆಲೆ ಬಾಳುವ ವಸನ ಭೂಷಣಗಳನ್ನು ಧರಿಸುವುದಕ್ಕೆ ಕೊಡಬಲ್ಲೆ. ಆದರೆ ನಾನೇನು ಕೊಟ್ಟರು ಅದು ಮಗನಂತೆ ಆದೀತು ಹೊರತು ಮಗ ಕೊಟ್ಟ ಹಾಗಾಗಲಿಕ್ಕಿಲ್ಲ. ಯೋಚಿಸು. ನೀನು ಕೊಡುವ ಉಪ್ಪನ್ನಕ್ಕೂ ನಾನು ಕೊಡುವ ಮೃಷ್ಟಾನ್ನಕ್ಕೂ
ಸಮುದ್ರ ಸಾಸಿವೆಯ ವ್ಯತ್ಯಾಸ ಉಂಟು. ಮಗ ಕೊಡುವ ಉಪ್ಪನ್ನದ ರುಚಿ ಅನ್ಯನೊಬ್ಬ ಕೊಡುವ ಮೃಷ್ಟಾನ್ನದಲ್ಲಿ ಸಿಗಲಿಕ್ಕಿಲ್ಲ ಬಾಲಕ. ಯೋಚಿಸು ನೀನು. ಬಂಗಾರದ ಚಿತ್ತಾರ, ವಜ್ರದ ತೊಟ್ಟಿಲು, ಮರಕತದ ಭಿತ್ತಿಗಳು, ಇದಿಷ್ಟು ಇದ್ರೂ ತೊಟ್ಟಿಲಿನಲ್ಲಿ ಮಲಗಲಿಕ್ಕೆ ಮಗು ಅಪೇಕ್ಷಿಸ್ತದ? ತಾಯಿಯ ಮಡಿಲಿನಲ್ಲಿ ಮಲಗಲಿಕ್ಕೆ ಅಪೇಕ್ಷಿಸ್ತದ? ತಾಯಿಯ ಮಡಿಲಿನಲ್ಲಿ ಅಲ್ವಾ? ತಾಯಿಯ ಮಡಿಲಿನಲ್ಲಿ ವಜ್ರ ಉಂಟಾ? ತಾಯಿಯ ಮಡಿಲಿನಲ್ಲಿ ಬಂಗಾರ ಉಂಟಾ? ತಾಯಿಯ ಮಡಿಲಿನಲ್ಲಿ ಪ್ರತಿಮೆ ಉಂಟಾ? ಮಾಣಿಕ್ಯ ಉಂಟಾ? ಮುತ್ತು ಉಂಟಾ? ಏನಿಲ್ಲ. ಅದನ್ನು ಮೀರಿದ ಪ್ರೀತಿ ಉಂಟು, ಅದನ್ನು ಮೀರಿದ ಬಾಂಧವ್ಯ ಉಂಟು. ಹಾಗಾಗಿ ತಿಳಿದವರು ಹೇಳಿದ್ದು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಸುಮ್ಮನೆ ಅಲಂಕಾರಕ್ಕೆ ಪ್ರಾಸಕ್ಕೆ ಹೇಳಿದ್ದಲ್ಲ ಅದು. ಯಾವ ಬಾಂಧವ್ಯವೇ ಇರಲಿ, ಆರಂಭ ಆಗುವುದು ತಾಯಿಯಿಂದ. ಒಬ್ಬ ಮಾವ ಆಗಬೇಕಾದ್ರೆ ತಾಯಿ ಅಣ್ಣನಾಗಬೇಕು, ಒಬ್ಬ ಅಪ್ಪನಾಗಬೇಕಾದ್ರೆ ತಾಯಿಯ ಗಂಡನಾಗಬೇಕು, ಒಬ್ಬ ಅಣ್ಣನಾಗಬೇಕಾದ್ರೆ ತಾಯಿಯ ಮಗನಾಗಬೇಕು, ಒಬ್ಬಳು ಸಹೋದರಿ ಆಗಬೇಕಾದ್ರೆ ತಾಯಿಯ ಮಗಳಾಗಬೇಕು. ತಾಯಿ ಇಲ್ಲದಿದ್ರೆ ಸಂಬಂಧವೇ ಇಲ್ಲ. ಯೌವನಕ್ಕೆ ಬಂದ ನಿನ್ನನ್ನು ಕಳೆದುಕೊಂಡು ನಾನು ಕೊಡುವ ಒಂದೊಂದು ತುತ್ತು ನಾನು ಹಾಕುವ ಉಪ್ಪಲ್ಲ, ಅವಳ ಕಣ್ಣೀರೇ ಸೇರಿ ಉಪ್ಪು ಹೆಚ್ಚಾದೀತು ಅವಳಿಗೆ. ಯಾಕೆ? ಒಬ್ಬ ಗಂಡನನ್ನು ಕಳೆದುಕೊಂಡಂತ ಹೆಂಡತಿ ಕೆಲವು ತಿಂಗಳು ಅತ್ತಾಳು. ಹೆಂಡತಿಯನ್ನು ಕಳೆದುಕೊಂಡ ಗಂಡ ಕೆಲವು ದಿವಸ ಬೇಸರ ಮಾಡಿಯಾನು. ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಕೆಲವು ಸಮಯ ದುಃಖಿಸಿಯಾರು. ಆದರೆ ಯೌವನಕ್ಕೆ ಬಂದ ಮಗನನ್ನು ಕಳೆದುಕೊಂಡ ತಂದೆಯಾದರೂ ಹೊರಗಿನ ವ್ಯವಹಾರದಲ್ಲಿ ಮರೆತಾನು. ತಾಯಿ ಆ ಮಗನನ್ನು ಕಳೆದುಕೊಂಡ ಮೇಲೆ ಉಣ್ಣುವ ಒಂದೊಂದು ತುತ್ತನ್ನು ಬಾಯಿಗಿಡುವಾಗಲೂ ಸತ್ತು ಹೋದ ನನ್ನ ಒಬ್ಬ ಮಗ ಇರ್ತಿದ್ರೆ ಇದನ್ನು ಹಂಚಿಕೊಳ್ಳುತ್ತಿದ್ದೆ ಅಂತ ಭಾವಿಸದೇ ಇದ್ರೆ ಅವಳು ತಾಯಿಯಾದಾಳೆ ಹೇಳು. ನೀನು ನಾಳೆ ಸತ್ತು ಹೋದೆ ಎಂದಾದ್ರೆ ಅವಳಿಡುವಂತಹ ಒಂದೊಂದು ತುತ್ತಿನಲ್ಲಿಯೂ ನಿನ್ನನ್ನು ಎಣಿಸಿ ಎಣಿಸಿ ಸುರಿಸುವ ಕಣ್ಣೀರು ಹೇಗಯ್ಯ ಅವಳ ಮುಂಭಾಗದಲ್ಲಿದ್ದಂತ ನಾನು ಅವಳನ್ನು ಸುಖವಾಗಿಡುವುದಕ್ಕೆ ಸಾಧ್ಯ ಉಂಟು? ಸಾಧ್ಯವೇ ಇಲ್ಲ. ನೀನಿದ್ದಂತೆ ನಾನಿದ್ರೆ ಆಗುವುದಿಲ್ಲ. ಅವಳಿಗೆ ನಿಜವಾದಂತಹ ಭವಿಷ್ಯ ಬೇಕೋ? ಅವಳಿಗೆ ಬೇಕಾದ್ದು ಊರುಗೋಲಲ್ಲ. ಅವಳಿಗೆ ಈ ಸಂಜೆಯ ಸಮಯದಲ್ಲಿ ಊರುಗೋಲಿನಂತಿರುವ ಮಗ ಬೇಕಾದ್ದು. ನೀನಿಲ್ಲದೆ ಇದ್ರೆ ಯಾವ ಊರುಗೋಲಿದ್ರೇನು, ಯಾವ ಉಪ್ಪರಿಗೆಯ ಮನೆ ಇದ್ರೇನು? ಅವಳಿಗದು ಮನಸ್ಸಿಗೆ ಹಿಡಿಸದಂತ ಶೃಂಗಾರ, ಮನಸ್ಸಿಗೆ ಹಿಡಿಸದಂತ ಸವಿ. ನಾಲಿಗೆ ರುಚಿಯನ್ನು ಕಳೆದುಕೊಂಡ ಮೇಲೆ ಸವಿ ಸಿಕ್ಕಿದ್ರೇನು, ಒಗರು ಸಿಕ್ಕಿದ್ರೇನು, ಉಪ್ಪು ಸಿಕ್ಕಿದ್ರೇನು? ನಿನ್ನನ್ನು ಕಳೆದುಕೊಂಡ ಅವಳ ಜೀವನ ಸುಟ್ಟು ಹೋದ ನಾಲಿಗೆಯ ಹಾಗೆ. ಯಾವ ರುಚಿಯೂ ಅವಳಿಗೆ ಪತ್ತೆಯಾಗಲಿಕ್ಕಿಲ್ಲ. ಹಾಗಾಗಿ ನೀನು ಉಳಿಯಯ್ಯ, ನನಗೆ ಕೊಡುವ ನಿನ್ನ ವಿಚಾರ ಸರಿ, ಒಂದು ವಿಚಾರ ಆಗದೆಯನ್ನು ಪಾಯ ಆಗದೆಯನ್ನು ಪಾಯ ಸಾಗುತ್ತಾಯೆ ಜನುಮ ಜನುಮ ಕಾಗು ನೀನು ತಾಯಿ ಈಗ ಜನುಮ ಜನುಮ ಕಾಗು ನೀನು ತಾಯಿ ನನಗೆ ಈಗ ಕೊಡಬಹುದು. ಯಾಕಂದರೆ ನಿನ್ನ ಆಲೋಚನಾ ಸರಣಿ ನನ್ನ ಬಗ್ಗೆ ಏನೆಲ್ಲ ಯೋಚಿಸಿದ್ಯೋ ಅದು ನೀನು ನಿನ್ನ ಬಗ್ಗೆ ಯೋಚಿಸುವುದು ಒಳಿತು ಅಂತ ಹೇಳ್ತಾ ಇದ್ದೇನೆ. ಅದ್ಯಾಕೆ? ಯಾಕಂದ್ರೆ ನೀನು ಈ ನಾಡಿನ ಅರಸ. ಹೌದು. ನಿನಗೂ ತಾಯಿ ಇದ್ದಾಳಲ್ವಾ? ಇದ್ದಾಳೆ. ನಿನ್ನನ್ನು ಕಳೆದುಕೊಂಡ ತಾಯಿ ನಿನ್ನ ತಾಯಿ ದುಃಖಿಸುವಂತಹ ರೀತಿಯನ್ನು ನೀನು ಕಂಡುಕೊಳ್ಳಲೇ ಇಲ್ಲವಲ್ಲ? ಆದರೆ ಒಂದುಂಟು, ನನ್ನ ತಾಯಿಗೆ ಬದುಕಿಲ್ಲ ಅಂತ ಇಲ್ಲ. ನಾನು ಮಗ ಒಬ್ಬ ಇರುವುದು ಹೌದು, ಆದರೆ ಅರಮನೆಯ ವೈಭವದಲ್ಲಿ ಇರುವವಳವಳು. ನಿನ್ನ ತಾಯಿ ಹಾಗಲ್ಲಲ್ಲ, ಅವಳಿಗೆ ಸಂಪತ್ತೇ ನೀನು. ನನ್ನ ತಾಯಿಗೆ ಹಾಗಲ್ಲ, ಹಲವಾರು ಸಂಪತ್ತುಗಳ ಮಧ್ಯೆ ನಾನು. ಎಷ್ಟೇ ಸಂಪತ್ತಿನಲ್ಲಿ ಇನ್ನೂ ಕೇಳ್ತೀಯೋ ಇನ್ನೂ ನೀನು ಕೇಳ್ತೀಯೋ? ನನ್ನ ತಂದೆ ತಾಯಿ ನನ್ನನ್ನು ಕಳೆದುಕೊಂಡ್ರೆ ದುಃಖಿಸಲಿಕ್ಕಿಲ್ಲ. ಯಾಕೆ ಗೊತ್ತುಂಟ? ಯಾಕೆ?
ಅವರು ನನಗೆ ಅಧಿಕಾರವನ್ನು ಕೊಟ್ಟು ವಾನಪ್ರಸ್ಥಕ್ಕೆ ಸೇರಿ ಕೆಲವು ವರ್ಷ ಆಯಿತು. ಹಾಗಾಗಿ ನನ್ನ ಬಗ್ಗೆ ಯೋಚಿಸುವುದನ್ನು ಬಿಟ್ಟ ಕಾರಣವೇ ಅವರು ವಾನಪ್ರಸ್ಥಕ್ಕೆ ಸೇರಿತು. ಹಾಗೆ ಮನೆಯಲ್ಲಿದ್ದೇ ವಾನಪ್ರಸ್ಥ ಮಾಡಬೇಕು. ಎಷ್ಟೇ ಒಂದು ಸಂಪತ್ತು ಸೌಭಾಗ್ಯದಲ್ಲಿ ಜೀವನವನ್ನು ನಡೆಸಿದರೂ ಸಹ ಮಗ ನೀಡುವಂತಹ ಹಿತವನ್ನು ತಾಯಿಯಾದವಳಿಗೆ ಮತ್ತೊಬ್ಬಳು ನೀಡುವುದಕ್ಕಿಲ್ಲ ಅನ್ನುವುದು ನೀನೇ ಹೇಳಿದವ. ಅದು ಸರಿ. ಗೃಹಸ್ಥಾಶ್ರಮವನ್ನು ಮೀರಿ ವಾನಪ್ರಸ್ಥಕ್ಕೆ ತೆರಳಿದ ಮೇಲೆ ಅಲ್ಲಿ ಮಗನಿಗೆ ಹೇಗುಂಟು, ಮಗಳಿಗೆ ಹೇಗುಂಟು, ಸೊಸೆಗೆ ಹೇಗುಂಟು, ತಮ್ಮನಿಗೆ ಹೇಗುಂಟು, ಹೀಗೆ ಯೋಚಿಸಲಿಕ್ಕಿಲ್ಲಲ್ಲ. ವಾನಪ್ರಸ್ಥದಲ್ಲಿ ವನದಲ್ಲೇ ಜೀವನ ಮಾಡುವ ಕ್ರಮ ಅಲ್ವೇ? ಹಾಗೆಂದು ನಿನ್ನಮ್ಮನಿಗೆ ದುಃಖವನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿಲ್ಲವಲ್ಲ. ಹೇಳಿದ್ರಲ್ಲ ನಾನು, ಅವರು ದುಃಖ ಮಾಡುವ ಅನಿವಾರ್ಯತೆ ಇಲ್ಲ. ಊರಿನಲ್ಲಿದ್ರಲ್ವ ದುಃಖ ಮಾಡೋದು. ಕಾಡಿಗೆ ಸೇರಿದ್ದಾರಯ್ಯ, ನನಗೇನು ಚಿಂತೆ ಇಲ್ಲ. ರಾಜ ಈಗ ನನಗಿಂತ ಮೊದಲು ರಾಜ ಇರ್ಲಿಲ್ವಾ? ನನಗೆ ನನ್ನ ನಂತರ ಮತ್ತೊಬ್ಬ ರಾಜ ಬರ್ತಾನೆ. ಬೀಜ ಒಂದು ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಅದರಲ್ಲಿ ಹಣ್ಣು ಬಂದು ಅದರ ಬೀಜದಿಂದ ಮತ್ತೊಂದು ಮರ ಅಥವಾ ಗಿಡ ಮೊಳಕೆ ಹೊಡೆಯಬೇಕಾ ಎಂದಾದ್ರೆ ಜಾಗ ಬೇಡುವ? ಜಾಗ ಬೇಕಾದ್ರೆ ಮೊದಲಿನ ಮರ ಬೀಳಬೇಕು. ಹಳೆ ನೀರು ಕೊಚ್ಚಿ ಹೋದ್ರೆ ಮಾತ್ರ ಹೊಸ ನೀರು ಬರುವುದು. ಹಾಗೆಂದು ಮರ ಬೀಳ್ಬೇಕು ಅಂತ ಹೊಸ ಮರ ನೆಡಬೇಕು ಎನ್ನುವುದಾಗಿ ಭಾವಿಸಿ ಹಸಿರಾಗಿರುವಂತಹ ಮರವನ್ನು ಕಡಿಯುವುದಕ್ಕೆ ಹೋದ್ರೆ ಅಲ್ಲ, ಅದು ಕಡಿಯುವುದಕ್ಕಿಲ್ಲ. ಅದೇ ಕೆಲವೊಮ್ಮೆ ಕಡಿಯಬಹುದು. ಯಾವಾಗ ಮನೆಯ ಮಾಡಿಗೆ ಬೀಳ್ತದೆ ಎಂದಿದ್ರೆ ಅದು ಇನ್ನು ಉಳಿಯುವ ಮರವು ಹೋಗುವ ಮರವು ಅಂತ ನೋಡ್ಲಿಕ್ಕಿಲ್ಲ. ಮನೆಯ ಮಾಡು ಉಳಿಬೇಕಾದ್ದು ಮುಖ್ಯ. ಹಾಗಾಗಿ ಉಳಿಯಬೇಕಾದ ನೀನು ಮುಖ್ಯ, ಸಾಯಬೇಕಾದಂತ ನಾನು ಸಾಯುವುದು ಒಳ್ಳೆಯದು ಅಂತ ನನ್ನ ಭಾವನೆ. ಖಂಡಿತವಾಗಿಯೂ ನಿನ್ನ ಮನಸ್ಸಿಗೆ ನಾನು ನೋವನ್ನುಂಟು ಮಾಡುವುದಿಲ್ಲ. ಹಾಗೆಂದು ನಿನ್ನನ್ನು ಅಲ್ಲಿಗೆ ನಾನು ಕಳುಹಿಸುವುದು ಇಲ್ಲ. ಮತ್ತೆ ಅನಿವಾರ್ಯವೂ ಅಲ್ಲ. ಅಮ್ಮ ಆತನ ಮಾತನ್ನು ಕೇಳಿಸಿಕೊಂಡೇ ಉಂಟಾದ್ರೆ ಖಂಡಿತವಾಗಿಯೂ ನಾವು ನಡೆಯಬೇಕಾದಂತಹ ದಾರಿಯಲ್ಲಿ ಹಿಂದೆ ಹೋಗಬೇಕಾದ್ರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡುವುದು ಬೇಡ. ಕೆಂಪು ವಸ್ತ್ರವನ್ನು ಧರಿಸಿ ಗರುಡನಿಗೆ ಆಹಾರವಾಗಿ ನಾನೇ ಹೋಗ್ತೇನೆ. ಪರಮೇಶ್ವರನನ್ನು ಪೂಜಿಸಬೇಕು. ನೀನು ಆಶೀರ್ವಾದ ಮಾಡು. ನೀನಾಗಿ ನನ್ನ ಅಮ್ಮ ಅರುಣ ವಸನವ ಇತ್ತ ಅತ್ತೆಯು ಕೊಟ್ಟಳಿದಳೆನುತ ಅತ್ತೆಯು ಕೊಟ್ಟಳಿದಳೆನುತ ಏನು ಆಶ್ಚರ್ಯ! ನಾನೆಷ್ಟು ಹೇಳಿದರೂ ಕೇಳದು. ಹೊರಟೇ ಬಿಟ್ಟರು. ಎಷ್ಟು ಹೇಳಿದರೂ ಕೇಳದೆ ತಾಯಿ ಮಗ ಹರನ ಪೂಜೆಗೆ ತೆರಳಿಯೇ ಆಯಿತು. ಬಹುಶಃ ಶಂಖಚೂಡ ಭಾವಿಸಿದ್ದಾನೆ ತಾನು ಗರುಡನಿಗೆ ಬಲಿಯಾಗುವುದು ವಿಧಿ ನಿಯಮ. ಆದರೆ ವಿಧಿ ಬೇರೆಯೇ ಬರೆದಿದ್ದಾನೆ. ಹೊತ್ತಿಗಾಗುವಾಗ ಅರುಣ ವಸನ ಒಂದು ಸಿಕ್ಕಿದೆ ನೋಡಿ. ಬೇರಾರೂ ಅಲ್ಲ, ನನ್ನ ಮಡದಿಯ ತಾಯಿಯಾದ ನನ್ನ ಅತ್ತೆ ಸುಕೇಶಿ ಅಳಿಯನಿಗೆ ಉಡುಗೊರೆಯಾಗಿ ಕಳುಹಿಸಿಕೊಟ್ಟಂತ ಕೆಂಪು ವಸನ ಉಡುಗೊರೆಯಾಗಿ ಇವತ್ತೇ ಕೊಟ್ಟಿದ್ದಾಳೆ ಎಂದಾದರೆ ಇದವಳಿ ಅಳಿಯನಿಗೆ ಕೊಟ್ಟ ಉಡುಗೊರೆ ಅಲ್ಲ, ಅಳಿಯದೇ ಉಳಿಯಬೇಕಾದ ಶಂಖಚೂಡನ ಪ್ರಾಣಕ್ಕೆ ಕೊಟ್ಟ ಉಡುಗೊರೆ. ವಜ್ರ ಚಿಹ್ನೆಯನ್ನು ನೋಡಿದರೆ ಗರುಡ ಕೊಂಡು ಹೋಗುತ್ತಾನಲ್ವೇ? ಹಾಗಾದರೆ ತಡ ಮಾಡುವುದಲ್ಲ, ವಜ್ರ ಚಿಹ್ನೆಯನ್ನು ಧರಿಸಿ ನಿಲ್ಲಬೇಕಾದಂಥ ವಧ್ಯ ಜಾಗ, ವಧ್ಯ ಶಿಲೆ, ಅದನ್ನು ಹುಡುಕುತ್ತಾ ಶ್ವೇತಗಿರಿಯ ಮೇಲೆ ಆರೋಹಣ ಮಾಡಿ ಮನದ ವಿವಾಂಚಿತ ಸಿದ್ಧಿಯೋ ಮನದ ವಿವಾಂಚಿತ ಸಿದ್ಧಿಯೋ ಎನಗೆ ವಜ್ರಶಿಲಾತಲ ವೀವುದು ಸುಖವೋಗೋ. ಈ ಶಿಲಾತಲದಲ್ಲಿರುವ ಸುಖ ಎಲ್ಲಿ ಉಂಟು? ವಜ್ರಶಿಲಾತಲ ವೀವುದು ಸುಖವೋ
ತನುಮನ ಪುಳಕವೋಗೋ ತನುಮನ ಪುಳಕವೋಗೋ ಅನುಲೇಪನ ಯುತೆಯ ಇನಿಯಳ ಅಪ್ಪುಗೆ ಗದಿಕವೋಗೋ ತನುಮನ ಪುಳಕವೋಗೋ ವಜ್ರಶಿಲಾ ಜಾಗಕ್ಕೆ ತಲುಪಿದ್ದೇನೆ. ಅದರ ಮೇಲೆ ಕುಳಿತುಕೊಳ್ಳುವಾಗ ಏನೋ ಒಂದು ಆನಂದಾನುಭೂತಿ. ನಮ್ಮ ಹೊಟ್ಟೆ, ನಮ್ಮ ಬದುಕು, ನಮ್ಮ ಸಂಸಾರ, ನಮ್ಮ ಜೀವನ, ಇದಕ್ಕೆ ಬೇಕಾಗಿ ಬದುಕುವುದಕ್ಕೆ ನಮಗೆ ಗುರುಮಠ ಯಾಕೆ, ತಂದೆ ತಾಯಿಗಳ ಸಂಸ್ಕಾರ ಯಾಕೆ, ಧಾರ್ಮಿಕ ಕ್ರಿಯೆಗಳು ಯಾಕೆ? ಒಂದು ದಿವಸ ಆದರೂ ಮತ್ತೊಬ್ಬರ ಬಗ್ಗೆ ಯೋಚಿಸದೇ ಇದ್ರೆ ನರಜನ್ಮ ಜಂತುಗಳಲ್ಲಿ ಅತಿ ದುರ್ಲಭವಾದದ್ದು ಎನ್ನುವುದಾಗಿ ಹೇಳಿದ ದಾಸರ ವಾಣಿಗೆ ಏನು ಸಾರ್ಥಕ್ಯ ಬಂತು? ಹಸಿವೆ ಆಗುವಾಗ ಉಣ್ಣುವುದಕ್ಕೆ ಸುಖ ಅಂತ ಹೆಸರು. ತನಗೆ ಹಸಿವೆ ಆಗುವಾಗ ಹಸಿವೆಯಾದ ಮತ್ತೊಬ್ಬನನ್ನು ನೋಡಿ ಅವನೊಂದಿಗೆ ಹಂಚಿ ಉಣ್ಣುವುದಕ್ಕೆ ಸಂತೋಷ ಅಂತ ಹೆಸರು. ತನ್ನ ಹಸಿವನ್ನು ಯೋಚಿಸದೆ ಮತ್ತಿಬ್ಬರ ಹಸಿವನ್ನು ನೀಗಿಸುವುದಕ್ಕೆ ಬೇಕಾಗಿ ತಾನು ಬರಿದಾದ ಹೊಟ್ಟೆಯಲ್ಲಿ ಅವರು ಹೊಟ್ಟೆ ತುಂಬಿಸುವುದನ್ನು ನೋಡಿ ಸಂತೋಷ ಪಡುವುದಕ್ಕೆ ಆನಂದ ಅಂತ ಹೆಸರು. ಆನಂದ ಅನುಭೂತಿ ಈ ಶಿಲಾತಲ ನೀಡುತ್ತಾ ಉಂಟು. ಇನಿಯಳ ಅಪ್ಪುಗೆಯಲ್ಲಿ ಸಿಗುವ ಶೃಂಗಾರ ಸುಖದಲ್ಲಿ ಕ್ಷಣಿಕ ಸುಖ. ನಾವು ಯಾವುದನ್ನು ಗಳಿಸ್ತೇವೆ ಅಂತ ಯಾರಲ್ಲಿ ಆದರೂ ತಿಳಿದವರಲ್ಲಿ ಕೇಳಿದರೆ, ನಾವು ಏರಿದ ಅಧಿಕಾರ ಪೀಠ ಅಲ್ಲ, ನಾವು ಸಂಗ್ರಹ ಮಾಡಿದ ಸಂಪತ್ತಲ್ಲ, ನಾವು ಸಂಗ್ರಹ ಮಾಡಿದ ಜನಬಲ ಅಲ್ಲ. ಕೆಲವರಲ್ಲಿ ಹೇಳ್ತಾರೆ ವಿದ್ಯೆಗೆ ನಾಶ ಇಲ್ಲ ಅಂತ. ಅದೂ ಅಲ್ಲ. ಯಾಕಲ್ಲ? 20-25ರಲ್ಲಿ ನೆನಪಿದ್ದದ್ದು 75-80ರಲ್ಲಿ ನೆನಪು ಬರುವುದಿಲ್ಲ. ವಿದ್ಯೆಗಾದರೂ ವಿಸ್ಮೃತಿಯಲ್ಲಿ ನಾಶ ಉಂಟು. ನಾಶ ಇಲ್ಲದೇ ಇರುವುದು ಯಾವುದು ಅಂತ ಕೇಳಿದರೆ ನಾವು ಮಾಡಿದ ಪಾಪ ಮತ್ತು ಪುಣ್ಯ. ಅದನ್ನು ನಾವು ಇಟ್ಟುಕೊಂಡೇ ಹೋಗುತ್ತೇವೆ. ಈ ಜನ್ಮದಲ್ಲಿಯೂ, ಜನ್ಮ ಕಳೆದ ಮೇಲೂ, ಜನ್ಮಾಂತರದಲ್ಲಿಯೂ ನಮ್ಮ ಬೆನ್ನ ಹಿಂದೆ ಬೆಂಬಿಡದೆ ಬರುವ ಪಾಪ ಪುಣ್ಯ. ಮತ್ತೊಬ್ಬರಿಗೆ ಬೇಕಾಗಿ ನಮ್ಮನ್ನು ನಾವು ಕಳೆದುಕೊಂಡ್ರೆ ನಾವು ಮಾಡುವ ಸಂಗ್ರಹ ಎಷ್ಟು ದೊಡ್ಡದು. ಕೊಟ್ಟದ್ದು ಮಾತ್ರ ನಮಗೆ ಉಳಿಯುವುದಲ್ವ? ನಾವು ನಮಗೆ ಬೇಕಾಗಿ ಇಟ್ಟದ್ದು ಯಾವುದು ನಮಗೆ ಉಳಿಯುವುದಿಲ್ಲ, ಅದೆಲ್ಲ ಕಳೆದು ಹೋಗುವುದು. ಹಂಸತೂಲಿಕಾ ತಲ್ಪದಲ್ಲಿ ಇನಿಯಳೊಂದಿಗಿನ ಸುಖಕ್ಕಿಂತ ಹೆಚ್ಚಿನ ಸುಖವನ್ನು ಈ ಶಿಲಾ ತಲ್ಪ ವಜ್ರಶಿಲೆಯ ಮೇಲೆ ನೀಡುತ್ತಾ ಉಂಟು. ನಾನು ನನ್ನದು ಎನ್ನುವ ಭಾವವನ್ನು, ದೇಹಾಭಿಮಾನವನ್ನು ಬಿಟ್ಟಿದ್ದೇನೆ. ನನಗಾಗುವ ನೋವು ಬಹಳ ಸಣ್ಣದು. ಸಾವಿರಾರು ವರ್ಷಗಳಿಂದ ಅನುಭವಿಸುತ್ತಿರುವ ನಾಗ ಸಂತತಿಯ ನೋವು. ಆ ನಾಗ ಸಂತತಿಗೊಂದು ಆನಂದ ಬಂದ್ರೆ ಅದೇ ನನ್ನ ಜೀವನಕ್ಕೊಂದು ಸಾರ್ಥಕ್ಯ. ಆ ನಾಗ ಆನಂದಕ್ಕೆ ಬೇಕಾಗಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುವುದಕ್ಕೆ ಈ ವಜ್ರಶಿಲೆಯಲ್ಲಿ ಅರುಣ ವಸನವನ್ನು ಹೊದೆದುಕೊಂಡು ಗರುಡನ ಬರುವಿಕೆಯ ಪ್ರತೀಕ್ಷೆಯಲ್ಲಿರ್ತೇನೆ. ಕ್ಷೇತ್ರದಲ್ಲಿ ಜಯಿಸಬೇಕಾದರೆ ಆತನು ಪೂರ್ವ ಜನ್ಮದಲ್ಲಿ ಪುಣ್ಯವನ್ನು ಮಾಡಿರಬೇಕಂತೆ. ಆ ಬಗ್ಗೆ ಆಲೋಚನೆ ಮಾಡುವಾಗ ಭಾಗ್ಯಶಾಲಿಯೇ ನಾನು. ವಿನತಿ ಹಾಗೂ ಕಶ್ಯಪರಿಗೆ ಮಗನಾಗಿ
ಗರುಡ ಎಂಬಂತ ಹೆಸರಿನಿಂದ ಈ ಬೆಳಕನ್ನು ಕಂಡುಕೊಂಡವನು ನಾನು. ಆದರೆ ವಿಚಾರ ಅದಲ್ಲ. ಸರ್ಪಗಳಿಗೂ ನನಗೂ ಎಲ್ಲಿಲ್ಲದೋ ವೈರ ಆವಾಗ ಮತ್ತೊಂದಾಗಿದೆ. ದಿನವೊಂದಕ್ಕೆ ಅದೆಷ್ಟೋ ಸರ್ಪ ಜಾತಿಯನ್ನು ತಿನ್ನುತ್ತಾ ಇದ್ದವನು ನಾನು. ಆಮೇಲೆ ಮಹಾಶೇಷನ ಒಂದು ವಿಚಾರಿಸುತ್ತೇನಲ್ಲ, ಇನ್ನು ಮುಂದಕ್ಕೆ ಆ ರೀತಿಯಾಗಬಾರದು. ನಮ್ಮ ಹೋದ ಸಂದರ್ಭದಲ್ಲಿ ಕೆಂಪು ಬಟ್ಟೆಯನ್ನು ಧರಿಸಿ ನಾನು ಒಬ್ಬನ ನೀನೇ ಕಲಿಸಿಕೊಡುತ್ತೇನೆ ಎಂಬುದಾಗಿ ಸಮಯ ಸಂದರ್ಭಕ್ಕೆ ಬಂದಿದೆ. ನೇರವಾಗಿ ಹೋದ ಸ್ಥಳ ನನ್ನ ಜೊತೆಯಲ್ಲೇ ಬಂದವಳು ನೀನು ಸತಿ ಧರ್ಮದಲ್ವೇ? ಮಗನೂ ಸೊಸೆಯೂ ಬರಿಬರಿಯಾಗಿ ಬೇಡಿಕೊಂಡರೂ ಕೂಡ ನಿಜ ಧರ್ಮವೇನು ಎನ್ನುವುದನ್ನು ಅವರಿಗೆ ಹೇಳಿ ಅಲ್ಲಿಂದ ಹೊರಟು ಬಂದು ದಿನಗಳೆಷ್ಟೋ ಆಯಿತು. ಹೌದು, ಪ್ರಕೃತಿಯ ಪರಮಾರಾಧನೆಯ ಪರಮತತ್ವವನ್ನು ಅರಿತುಕೊಂಡು ಪ್ರಕೃತಿಯ ನಡುವೆಯೇ ಜೀವಿಸುತ್ತ ನಮ್ಮಿಂದ ಆದಷ್ಟು ಉಪಕಾರವನ್ನು ಪ್ರಕೃತಿಗೆ ಮಾಡುತ್ತಾ ಪ್ರಕೃತಿಯಿಂದಲೇ ಜೀವನಾನುಭವವನ್ನು ಪಡೆದುಕೊಳ್ಳುತ್ತಾ ವೃದ್ಧಾಪ್ಯವನ್ನು ಅನುಭವಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನನ್ನ ತೊಡಗಿಸಿಕೊಳ್ಳುವಿಕೆಗೆ ಪೂರಕವಾಗಿ ಒದಗಿ ಬಂದವಳು ನೀನು. ಸರಿ, ಎಂದಿನ ಹಾಗೆ ಪ್ರಕೃತಿ ತತ್ವವನ್ನು ಅನುಸಂಧಾನಗೊಳಿಸಬೇಕು ಅಂತ ಕಣ್ಣರಳಿಸಿ ನೋಡ್ತಾ ಇದ್ರೆ ಏನು ತಿರಲು ವಾಮಾಕ್ಷಿ ಅದುರಲು ಮನದಿ ಯೋಜಿಸಿ ಶಂಕೆ ತಾಳಿದೆ ಮನದಿ ಯೋಚಿಸಿ ಶಂಕೆ ತಾಳಿದ ತನಯನೇ ತೆಗೆ ತೊಳುವೆದನು ಎಂದಿನಿದುದಿತೋ
ಎಡಗಣ್ಣು ನನ್ನ ನಿಯಂತ್ರಣವನ್ನು ತಪ್ಪಿ ಅದರುವುದಕ್ಕೆ ಮುಂದಾಗುತ್ತದೆ. ಯಾಕದು? ಅದೆಷ್ಟು ಬಾರಿ ಪುಣ್ಯ ಜಲದಿಂದ ಅದನ್ನು ತೊಳೆಯುವಂತಹ ಪ್ರಯತ್ನ ಮಾಡಿದರೂ ಕೂಡ ಎಡಗಣ್ಣು ಹೀಗೆ ಬಡಿದುಕೊಳ್ಳುತ್ತಿದೆ ಅಂದರೆ ಏನರ್ಥ? ಏನು ಸ್ವಾಮಿ? ಯಾವುದೋ ಆಗಬಾರದ್ದಾಗುತ್ತಾ ಉಂಟು ಎನ್ನುವುದು ಸ್ಪಷ್ಟವೇ ಹೌದು. ಅಂದ್ರೆ ಎಡದ ಕಣ್ಣದುರುವುದಂದ್ರೆ ನಮ್ಮವರಿಗೆ ಏನು ಆಗಿದೆ ಎನ್ನುವುದು ಸ್ಪಷ್ಟ. ಯಾವಾಗ ನಾನು ನನ್ನ ಕುರಿತಾಗಿ ಹೇಳುತ್ತಾ ನಿನ್ನ ಕುರಿತಾಗಿ ಹೇಳುತ್ತಾ ಮಗನಾದಂತಹ ಜೀವೂತ ವಾಹನ ಅಂತ ಹೇಳಿದನು, ತತ್ಕ್ಷಣದಲ್ಲಿ ಎಡಗಣ್ಣ ಅದುರುವುದಕ್ಕೆ ಮುಂದಾಗುತ್ತಾ ಉಂಟಂದ್ರೆ ಏನರ್ಥ? ಮಗನಿಗೆ ಏನೋ ಅಪಾಯ ಆಗಿದೆ. ಕರುಳಿಗಲ್ಲವೇ ಮೊದಲು ನೋವೇನು ಎನ್ನುವುದರ ಅರಿವಾಗು. ನೀವಾಡಿದಂತಹ ಸಂದರ್ಭದಲ್ಲಿ ನನಗೂ ಈಗ ಅರ್ಥವಾಯಿತು ಸ್ವಾಮಿ. ಯಾಕೋ ಏನೋ ನನ್ನ ಉದರ ಒಂದು ರೀತಿಯಾದಂತಹ ಸಂಕಟವನ್ನೇ ಅನುಭವಿಸುತ್ತಾ ಇದೆ. ಹೌದು, ಇದು ತನಕ ಕೇಳುತ್ತಾ ಇದ್ದಂತಹ ಕೋಗಿಲೆಗಳ ಕೂಚನ ಕೇಳುತ್ತಾ ಇಲ್ಲ, ಬದಲಾಗಿ ಗೂಬೆಗಳ ಗುಂಗನ ಕೇಳುತ್ತಾ ಉಂಟು. ನವಿಲುಗಳ ನರ್ತನ ಕಾಣುತ್ತಾ ಇಲ್ಲ, ಬದಲಾಗಿ ಕ್ರೂರ ಮೃಗಗಳು ಕುಣಿಯುತ್ತ ಕಾಣುತ್ತಾ ಇದೆ. ಹಾಗಾದರೆ ಪ್ರಕೃತಿಯಲ್ಲಿ ಇಂತಹದ್ದೊಂದು ಅನುಭವಕ್ಕೆ ಬರುತ್ತಾ ಉಂಟು ಅಂತಾದರೆ ನಮ್ಮೊಳಗಿನ ಸಂಕಟಕ್ಕೆ ಅರ್ಥ ಉಂಟು ಅಂತಾಯಿತು. ಸುನಂದ ಸುನಂದ, ಇನ್ನು ಮಾತಿಗೆ ಇಲ್ಲಿ ವೇಳೆಯಲ್ಲ. ಏನಾಯಿತು ಎನ್ನುವುದನ್ನು ಗಮನಿಸುವತ್ತ ಆ ಕಡೆ ನಾವು ನಡೆಯಬೇಕಾಗಿದೆ. ನಡೆಯೋಣ. ಮಗನ ಚೂಡಾಮಣಿ ಇದೆನಲ, ಮಗನ ಚೂಡಾಮಣಿ ಇದೆನಲ. ಮಗನಿಗೇನಾಯಿತು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಓಡಿ ಬಂದ ಸಂದರ್ಭ. ನೋಡು ನೋಡು, ನಮ್ಮ ಮಗನ ಶಿರದಲ್ಲಿದ್ದಂತಹ ಚೂಡಾಮಣಿ ಅಲ್ಲವೇ ಇದು? ಹೌದು ಸ್ವಾಮಿ, ಹೌದು. ಇದು ಇಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ಏನೋ ಒಂದು ಅಪಾಯ ಆಗಿದೆ ಅಂತಲೇ ಅರ್ಥ. ನನ್ನ ಮಗ ಅಂತ ಹೇಳಿದ್ರೆ ನಾನು ಚಿಂತಿಸಿದ್ದನ್ನು ನೆರವೇರಿಸಬಲ್ಲಂತಹ ನನ್ನ ಪಾಲಿನ ಚಿಂತಾಮಣಿ ಎನ್ನುವ ಹಾಗೆ ನಾನು ಬಾಲ್ಯದಲ್ಲೇ ಅವನನ್ನು ತೊಡೆಯೇರಿಸಿ ಅವನ ತಲನೇ ಒರೆಸುತ್ತಿದ್ದಂತಹ ಸಂದರ್ಭ ನಾ ಹೇಳುತ್ತಾ ಇದ್ದದ್ದು ಮಕ್ಕಳ ಮಣಿ, ಚಿಂತಾಮಣಿ, ಧೀರಾಗ್ರಣಿ, ನೀ ಅನುಸರಣಿ ಎನ್ನುವ ಹಾಗೆ. ಅಪ್ಪಯ್ಯ, ನಿಮ್ಮ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಹೊಸ ಭರವಸೆಯನ್ನು ಪಡೆದುಕೊಂಡಂತಹ ನಾನು ನಿಮ್ಮ ಮನೋವಿಂಗಿತವನ್ನು ನೆರವೇರಿಸುತ್ತೇನೆ. ನೆನಪಿದೆಯಾ ಸುನಂದ ನಿನಗೆ? ನೀನವನನ್ನು ಸೊಂಟದಲ್ಲೆತ್ತಿಕೊಂಡು ನೋಡುತ್ತಾ ತೋರಿಸುತ್ತಾ ಇದೆ ಎದುರಿಗಿರುವಂತಹ ಪ್ರಜಾ ಸಮೂಹವನ್ನು. ನಾನೊಂದು ದಿನ ಹೆಗಲ ಮೇಲೆ ಕುಳ್ಳಿರಿಸಿದ ಸಂದರ್ಭವನ್ನಾಡಿದ. ಅಪ್ಪಯ್ಯ, ಅಮ್ಮ ಸೊಂಟದ ಮೇಲೆ ಇರಿಸುತ್ತಾರೆ, ನೀನ್ಯಾಕೆ ತಲೆಯ ಮೇಲೆ, ಹೆಗಲ ಮೇಲೆ? ತಾಯಿ ತಾನೇನನ್ನು ಕಾಣುತ್ತಾಳೋ ಅದನ್ನು ಮಾತ್ರವೇ ಮಗನೂ ನೋಡಲಿ ಅಂತ ಬಯಸಿದ್ರೆ ತಂದೆ ಹಾಗಲ್ಲ. ನಾ ಕಾಣದ್ದನ್ನು ನನ್ನ ಮಗ ಕಾಣಲಿ ಎನ್ನುವಂತಹ ಭಾವದಿಂದಲೇ ಅವನನ್ನು ಹೆಗಲ ಮೇಲೆ ಕುಳ್ಳಿರಿಸಿ ಅವ ಎತ್ತರಕ್ಕೆ ಬೆಳೆಯುವುದನ್ನು ಕಣ್ತುಂಬಿಸಿಕೊಳ್ಳಬೇಕು ಎನ್ನುವಂತಹ ಭಾವದಿಂದ ಅವನ ಬಗ್ಗೆ ಯಶೋಘಾತಗಳನ್ನು ಕೇಳುತ್ತಾ ಕಿವಿ ತುಂಬಿಸಿಕೊಳ್ಳುತ್ತಿದ್ದರೆ ಇಂದು
ಮಕ್ಕಳ ಪಾಲಿನ ಮಣಿಯಾಗಿದ್ದಂತಹ ಈತನ ಚೂಡಾಮಣಿಯೇ ಈ ಹೊತ್ತಿಗೆ ಕೆಳಕ್ಕೆ ಬಿದ್ದಿದೆ. ಸ್ವಾಮಿ, ಸರಿಯಾಗಿ ಗಮನಿಸಿ ಅಂತ ನನ್ನ ರಕ್ತ ಸಿಕ್ತವಾಗಿದೆ ಸ್ವಾಮಿ. ಮಗನಿಗೆ ಏನಾಯಿತು ಪ್ರಭು? ಶಿವ ಶಿವ ಎಂದೆನು ತಲೆ ಇದು ನಾಗಮಣಿಗಿರಬಹುದು, ಇದು ನಾಗಮಣಿ ಇರಬಹುದು ಏನು ತಾಯ ಈ ದೃಶ್ಯವನ್ನು ಕಾಣುವುದಕ್ಕಿಂತ ಮರಣವಾದರೂ ಬರುತ್ತಿದ್ರೆ ನಾನು ಆನಂದದಿಂದ ಸ್ವಾಗತಿಸುತ್ತಾ ಇದೆ. ಈ ಮೊದಲು ನನ್ನವರ ಶಿರದಲ್ಲಿ ರಾರಾಜಿಸುತ್ತಿರುವಂತ ಈ ಚೂಡಾಮಣಿ ಇಂದು ತರಿಯಲ್ಲಿ ಬಿತ್ತು ಎಂದಾದರೆ, ಇಲ್ಲ ಅಮ್ಮ ಈಶ್ವರಿ, ಯಾಕೆ ಶಿಕ್ಷೆ? ನನ್ನವರ ತಲೆಯಲ್ಲಿ ರಾರಾಜಿಸುತ್ತಿದ್ದಂತ ಈ ಚೂಡಾಮಣಿ ಹೌದು, ನನ್ನವರಿಗೇನಾಗಿದೆ ಅತ್ತೆ? ನನ್ನವರಿಗೇನಾಗಿದೆ? ಮರುಗುತ್ತ ಕೊರಗುತ್ತ ಶಂಕ ಚೂಡನು ಬಂದ, ಮರುಗುತ್ತ ಕೊರಗುತ್ತ ಶಂಕ ಚೂಡನು ಬಂದ. ಕರುಣಾಳು ನೀನಲ್ಲಿ ಪೋದೆ, ಕರುಣಾಳು ನೀನಲ್ಲಿ ಪೋದೆ, ಪರಮ ಪಾತಕಿ ತ್ವಾತಿ ಪರಬಲಿ ಗೊತ್ತು, ಉಳಿದಿರುವ ರಾಜ ತುಜಿ ನಾನೋ, ಉಳಿದಿರುವ ರಾಜ ನಾನೋ. ಗರುಡನಿಗೆ ಆಹಾರವಾಗಿ ಹೋಗುವುದಕ್ಕೆ ಸಿದ್ಧನಾದಂತಹ ನಾನು ಅಮ್ಮನನ್ನು ಕರೆದುಕೊಂಡು ಶಿವಾಲಯಕ್ಕೆ ಹೋಗಿ ಶಿವನನ್ನು ಪ್ರಾರ್ಥಿಸಿ ಅಮ್ಮನನ್ನು ಮನೆಗೆ ಕಳುಹಿಸಿ ವಧಾಸ್ಥಾನದತ್ತ ಹೋಗ್ತಾ ಇದ್ದವನು ನಾನು. ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ರೋದನವೊಂದು ಕೇಳಿ ಬಂತಲ್ಲ ಎಂಬ ಹಾಗೆ ಆ ರೋದನ ಎಲ್ಲಿಂದ ಬಂತು ಎಂಬುದನ್ನು ತಿಳಿಯುವುದಕ್ಕಾಗಿ ಮುಂದತ್ತಿಕೊಂಡು ಬಂದವನಿದ್ದೇನೆ. ಅರಮನೆಯಲ್ಲಿ ಇವರೆಲ್ಲರೂ ದುಃಖಿಸ್ತಾ ಇದ್ದಾರೆ. ಕೈಯಲ್ಲೊಂದು ಚೂಡಾಮಣಿ ಕಾಣುತ್ತಾ ಉಂಟು. ಬಹುಶಃ ಆ ಚೂಡಾಮಣಿ ಯಾರದ್ದು ಅಂತ ಕಂಡ್ರೆ ವಿದ್ಯಾಧರ ಪತಿಯಾದಂತಹ ಜಿಮೂತ ವಾಹನನದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಅವನ ಚೂಡಾಮಣಿ ಕೆಳಕ್ಕೆ ಉರುಳಬೇಕು ಅಂತಿದ್ರೆ ಇದಕ್ಕೆ ಕಾರಣ ಗರುಡನೇ ಇರಬಹುದೇ? ನನ್ನ ಬದಲಾಗಿ ತನ್ನ ಜೀವವನ್ನು ಕೊಡುವುದಕ್ಕೆ ಜಿಮೂತ ವಾಹನ ಹೋಗಿರಬಹುದೇ? ಹಾಗಿದ್ದರೆ ಅರಸನಿಗೆ ನಾನು ದ್ರೋಹವನ್ನೆಸಗಿದಂತಾಯಿತು. ಅಯ್ಯೋ, ನಾನು ಪಾಪಿಯಾದೆ. ಅರಸ ನೋಡುತ್ತಲಿಂದ ಮುರಗ ಮರುಗಲಿಗೆ ಅರಸುವುದಾರನು ನೀನು, ಅರಸುವುದಾರನು ನೀನು. ತೆರಳುವುದೆಲ್ಲಿಂದ ಕರುಣ ಕಥೆಯ ಪೇಳು, ತೆರಳುವುದೆಲ್ಲಿಂದ ಕರುಣ ಕಥೆಯ ಪೇಳು. ಪರಹಿತ ಕೊದಗಿದ ನ್ಯಾರೋ, ಪರಹಿತ ಕೊದಗಿದ ನ್ಯಾರೋ. ನೀ ಬರುತ್ತಿರುವಂತಹ ಕ್ರಮದಲ್ಲಿ ನೀನು ಉರಗ ಜಾತಿಯವ ಎನ್ನುವುದನ್ನು ಅರ್ಥೈಸಿಕೊಂಡೆ. ಇಳಿಯುತ್ತಿರುವಂತಹ ಕಣ್ಣೀರನ್ನು ಒರೆಸಿಕೊಂಡೆ. ಕಣ್ತುಂಬಿದ ನೀರಿನಿಂದ ಮೊದಲು ನೀನಾರು ಅಂತ ಸ್ಪಷ್ಟವಾಗಲಿ. ತೀವ್ರತರವಾದಂತಹ ನೋವು ನನ್ನನ್ನು ಬಾಧಿಸಿದರೂ ಕೂಡ ನನ್ನ ರಾಜ್ಯದಲ್ಲಿ, ನಾನಾಳಿದ ರಾಜ್ಯದಲ್ಲಿ ಮತ್ತೊಬ್ಬರ ಕಣ್ಣೀರು
ಮತ್ತೊಬ್ಬರ ವೇದನೆಯ ರೋದನದ ಮಾತು ಕೇಳಿಸಿಕೊಳ್ಳುವುದಕ್ಕೆ ನನಗಿಷ್ಟ. ಅದಕ್ಕಾಗಿಯೇ ಕೇಳುತ್ತಾ ಇದ್ದೆ. ಹಾ ವಿದ್ಯಾಧರಪತಿ, ಹಾ ಅರಸು ಅಂತ ನೀ ಕುಸಿದು ಬೀಳುವಲ್ಲಿ ನೀನು ಅರಸುತ್ತಾ ಬಂದಂತಹ ಅರಸು ಯಾರು? ನಿನ್ನನ್ನು ಈ ರೀತಿಯಾದಂತಹ ಶೋಕ ಆವರಿಸುವುದಕ್ಕೆ ಕಾರಣವಾದರೂ ಏನು? ಮಾತಾಡುತ್ತಾ ಮಾತಾಡುತ್ತಾ ನಿನ್ನ ಕೊರಳ ಸೆರೆ ಹಿಗ್ಗುವುದಕ್ಕೆ ಕಾರಣವೇನು? ರಕ್ತವರ್ಣದ ಬಟ್ಟೆಯನ್ನು ಧರಿಸಿಕೊಂಡು ಹೆಡೆ ಎತ್ತಿ ನಡೆಯಬೇಕಾದಂತಹ ನೀನು ಈ ರೀತಿಯಾಗಿ ನೆಲನೋಟಕನಾಗಿ ಮುಂದುವರಿಯುವುದಕ್ಕೆ ಒಂದು ಕಾರಣ ಬೇಕಲ್ಲ? ಯಾರಯ್ಯ ನೀನು? ಯಾಕೆ ದುಃಖ? ಯಾಕೆ ಇಂತಹ ಮಂದಗತಿ? ಯಾರನ್ನು ಹುಡುಕುತ್ತಾ ಬಂದವೋ ನೀನು? ಗರುಡಗೆ ಉರಗೇಶ ಕಳುಗಿದ ಕರುಣಳು ವಿದ್ಯಧರ ಗರುಡಗೆ ತಿನಿಸಗೆ ಉರಗೇಶ ಕಳುಗಿದ ಕರುಣಳು ವಿದ್ಯಧರ ಕೇಳಿಸಿಕೊಂಡಂತಹ ಆತ ನಮ್ಮಲ್ಲಿಗೆ ಬಂದದ್ದು ಮಾತ್ರವಲ್ಲ, ನನ್ನ ಬದಲಾಗಿ ಗರುಡನಿಗೆ ಆಹಾರವಾಗಿ ನಾನೇ ಹೋಗ್ತೇನೆ ಅಂತ ಹೇಳಿದ್ರು. ಹೇಳಿದ್ರೆ ಅದಕ್ಕೆ ನಾನು ಬೇಡ ಅಂತ ಒಪ್ಪಿಕೊಂಡೆ. ಹಾಗಾಗಿ ವಧಾಸ್ಥಳಕ್ಕೆ ಹೋಗುವ ಮೊದಲು ಶಿವನನ್ನು ಅರ್ಚಿಸಬೇಕಾದ್ದು ಕರ್ತವ್ಯ ಅಂತ ತಿಳಿದು ಶಿವಪೂಜೆಗೆ ಅಮ್ಮನೊಂದಿಗೆ ನಾನು ಹೋದವನಿದ್ದೇನೆ. ಶಿವಪೂಜೆಯನ್ನು ಮುಗಿಸಿ ವಧಾಸ್ಥಳಕ್ಕೆ ಹೋಗುವಂತಹ ಈ ಸಮಯದಲ್ಲಿ ನಿಮ್ಮ ದುಃಖವನ್ನು ಕಂಡು ಬಹುಶಃ ಗರುಡನಿಗೆ ಆಹಾರವಾಗಿ ಹೋಗುವುದಕ್ಕೆ ನಿಮ್ಮ ಮಗನೇ ಹೋಗಿದ್ದಾನೆ.
ದಿನವೂ ಕೂಡ ಮೃತ್ಯುಂಜಯ ಅಂತ ನಿನ್ನನ್ನು ಜಪಿಸುತ್ತಿದ್ದನಲ್ಲವೇ ನನ್ನ ಮಗ? ಅವರನ್ನು ನೀನೇ ಎಳಕೊಂಡೆಯ ಮಗು, ನೀನೇ ಎಳಕೊಂಡೆಯ ತಂದೆ. ಎದೆ ತರಕ್ಕೆ ಬೆಳೆದು ನಿಂತಹ ಮಗನನ್ನು ಕಳೆದುಕೊಳ್ಳುವಂತಹ ತಪ್ಪನ್ನಾದರೂ ಕೂಡ ನಾವೇನು ಮಾಡಿದ್ದೇವೆ ತಂದೆಯೇ? ಏನು ಮಾಡಿದ್ದೇವೆ? ಬೀಸಿ ಬರುವ ಗಾಳಿ ಕೈಯನ್ನು ಎತ್ತಿದಾಗ ಬೀಸಿ ಬರುವ ಗಾಳಿಯಿಂದ ಮತ್ತೊಬ್ಬನಿಗೆ ನೋವಾಗುತ್ತದೆ ಅಂತಾದರೆ ಎತ್ತಿದ ಕೈಯನ್ನು ಎತ್ತಿಯೇ ಹಿಡಿಯುವಂತಹ ಪ್ರೇಮ ಸ್ಥಿತಿ ನನ್ನ ಮಗ. ಒಂದು ಉದ್ಗಾರ ಆಹಾ ಇಹಿ ಚೀತು ಅಂತ ಮತ್ತೊಬ್ಬರಿಗೆ ಹೇಳಿದವನಲ್ಲ, ಧ್ವನಿ ಏರಿಸಿ ಮಾತಾಡಿದವನಲ್ಲ, ಮತ್ತೊಬ್ಬರನ್ನು ಕೀಳಾಗಿ ಕಂಡವನಲ್ಲ. ಅಂತವರನ್ನು ಹೀಗೆ ಎಳೆದುಕೊಳ್ಳುವುದಕ್ಕೆ ಮನಸ್ಸಾದರೂ ಹೇಗೆ ಬಂತು ತಂದೆಯೇ? ಜಗತ್ತಿನ ತಂದೆ ತಾಯಿಗಳು ನೀವು ಎನ್ನುವ ಹಾಗೆ ನಿನ್ನ ನನವರತ ಧ್ಯಾನಿಸುತ್ತಿದ್ದಂತಹ ನನ್ನ ಮಗನನ್ನು ಎಳೆದುಕೊಳ್ಳುವುದರ ಮೂಲಕವಾಗಿ ವೃದ್ಧಾಪ್ಯದಲ್ಲಿ ನಮಗಿಂತ ನೋವನ್ನು ಕೊಟ್ಟೆ ಅಲ್ಲ ಓ ಪಾಲನೇತ್ರ. ನಿನ್ನೆದುರಿಗೆ ಅರ್ಧ ಅಂತ ತಿಳಿದುಕೊಂಡವರನ್ನು ನೀನು ಶಿರದಲ್ಲಿ ಧರಿಸಿಕೊಳ್ಳುತ್ತೀಯಂತೆ. ಅಂತಹ ಯೋಗ್ಯತಾವಂತರಾದಂತಹ ನನ್ನ ಮಗನನ್ನು ನಮ್ಮ ಕೈಯಿಂದ ಕಸಿದು ಈ ಪ್ರಾಯದಲ್ಲಿ ಈ ನೋವನ್ನು ಯಾಕೆ ಕೊಟ್ಟೆ ತಂದೆಯೇ? ಯಾಕೆ ಕೊಟ್ಟೆ? ನನ್ನವರಿಗೆ ದುರಂತ ಒದಗಿ ಬಂದಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆ. ಅದೆಷ್ಟು ಆಸೆ ನಿಲ್ಲಿಸಿಕೊಂಡಾಕಿ ಈ ಮಲೆಯಾದಿಕ್ಕೆ. ಆದರೆ ನನ್ನ ಆಶಾ ಗೋಪುರವೇ ನುಚ್ಚ ನೂರಾಗಿ ಹೋಯಿತಲ್ಲ. ಕಡಿದಾದ ಪರ್ವತದಂಚಿನಲ್ಲಿ ಸಾಗುತ್ತಿರುವ ಪತಿತರ ಸ್ಥಿತಿ ಆಯಿತು ನನ್ನದು. ಗಾಳಿಗುಟ್ಟಿದ ಸೊಡರಿನಂತಾಗಿದೆ ನನ್ನ ಜೀವನ. ಭಗವಂತ, ನನ್ನವರನ್ನು ಕಳೆದುಕೊಂಡೆ. ಆ ಅಮೂಲ್ಯ ರತ್ನವನ್ನು ನಾನು ಇನ್ನು ಮುಂದಕ್ಕೆ ಪಡೆಯುವುದಕ್ಕೆ ಅಸಾಧ್ಯ. ಸಗುಣ ಸಂಪನ್ನ ಮಾನವಂತ ಎನ್ನುವಂತ ನೆಗಲ್ತಿಗೆ ಪಾತ್ರರಾದವರು ನನ್ನವರು. ಆದರೆ ಅವರನ್ನು ಉಳಿಸಿಕೊಳ್ಳುವಂತ ಭಾಗ್ಯ ಇಲ್ಲದೆ ಹೋಯಿತು. ಆ ಭಾಗ್ಯವನ್ನು ಆ ವಿಧಿ ಕಸಿದುಕೊಂಡು ಬಿಟ್ಟ. ಪ್ರಭು, ಭಾರತ ಲೋಕವನ್ನು ಸೇರಿಕೊಂಡಿದೆ, ನನ್ನನ್ನು ಯಾಕೆ ಬಿಟ್ಟು ಹೋದಿರಿ? ನಿಮ್ಮನ್ನು ಅನುಸರಿಸಿಕೊಂಡು ನಾ ಬರುತ್ತೇನೆ ಎಂಬುದಾಗಿ ಅಂದು ಸಪ್ತಪದಿ ತುಳಿಯುವಂತ ಸಮಯದಲ್ಲಿ ಆಡಿದಂತ ಮಾತು ಸ್ವಾಮಿ, ಅದನ್ನು ಸುಳ್ಳು ಮಾಡಲಾರೆ. ನಿಮ್ಮ ಜೊತೆಯಲ್ಲಿ
ನಾನು ಬರ್ತೇನೆ ಸ್ವಾಮಿ, ನಾನು ಬರ್ತೇನೆ. ಎನ್ನ ಜೀವ ಮಗನೇ ಜನ ಸೇವಾಯೇಕೆಂದು ತೋರಿದೆ ಯಾಕೆ ಮಗನೇ ಹೋದೆ? ಹಾಕಂದ ಎನ್ನ ಜೀವ ಗುರುಜನ ಸೇವಾಯೇಕೆಂದು ತೋರಿದೆ ಶೋಕ ಸಾಗರದಲ್ಲಿ ನಾಕ ಸೇರಲು ಎಂತು ಏಕೆ ಮನವು ಬಂತು? ಯಾಕೆ ಮಗನೇ ಈ ಬಾರಿ? ನಾಕ ಸೇರಲು ಎಂತು ಏಕೆ ಮನವು ಬಂತು? ಅಯ್ಯೋ ಹರದೆ, ಬರಸಿಡಿಲೊಂದು ಅಪ್ಪಳಿಸಿ ನನ್ನೆದೆಗೆ ಬಡಿದಂತಹ ಅನುಭವ ನನಗಾಯಿತಲ್ಲ. ಇಂತಹ ವಿಚಾರವನ್ನು ಕೇಳುವುದಕ್ಕೆ ನಾನಿನ್ನು ಬದುಕಿರಬೇಕಿದ್ದೆ. ಈ ಭೂಮಿಯ ಬಾಯಿ ತೆರೆದು ನನ್ನನ್ನೊಮ್ಮೆ ನುಂಗಬಾರದಿತ್ತೆ. ಯಾಕಿಂತಹ ಸ್ಥಿತಿ ಬಂತು ನನಗೆ? ಹೆಂಡತನದ ಜೀವನವೆಂಬುದು ಸಾರ್ಥಕತೆಯನ್ನು ಹೊಂದುವುದು ಯಾವಾಗ? ಸಂತಾನ ಭಾಗ್ಯದಿಂದ. ನೀ ಹುಟ್ಟಿದಂತಹ ಸಂದರ್ಭದಲ್ಲಿ ನನ್ನ ಹೆಂಡತನ ಸಾರ್ಥಕತೆಯನ್ನು ಹೊಂದಿದ್ದು ಎಂಬ ಹಾಗೆ ಭಾವಿಸಿಕೊಂಡೆ ಮಗನೇ. ಆದರೆ ವೀರಪುತ್ರನನ್ನು ಪಡೆದುಕೊಂಡಿದ್ದೇನೆ ಎಂಬ ಹಾಗೆ ಸಂತೋಷ ಪಟ್ಟಂತಹ ತಾಯಿಯನ್ನೇ ಬಿಟ್ಟು ನೀ ಹೋದೆಯ ಮಗನೇ. ನೀನು ಪ್ರತಿದಿನವೂ ನನ್ನಲ್ಲಿ ಬಂದಾಡಿದಂತಹ ಮಾತು ಪ್ರಜೆಗಳ ಕ್ಷೇಮವನ್ನು ನೋಡಿಕೊಳ್ಳಬೇಕು ಎಂಬ ಹಾಗೆ, ಪ್ರಜಾರಂಜಕನಾಗಿ ಮೆರೆಯಬೇಕು ಎಂಬ ಹಾಗೆ ಬಯಸಿದಂತಹ ನೀನೆಂದು ಒಬ್ಬನಿಗಾಗಿ ನಿನ್ನ ಜೀವವನ್ನೇ ಕೊಡುವುದಕ್ಕಾಗಿ ಮುಂದಾದೆಯ ಮಗನೇ. ಆದರೆ ನಿನಗಾಗಿ ಕಾಯುತ್ತಿದ್ದಂತಹ 3 ಜೀವಗಳ ನೆನಪಾಗಲಿಲ್ಲವೇ ನಿನಗೆ? ನೀನು ನನ್ನ ಕಣ್ಣಿದ್ದ ಹಾಗೆ ನನ್ನ ಕಣ್ಣನ್ನು ಕಳೆದುಕೊಂಡು ಹೇಗೆ ಬದುಕಿರಲಿ ಮಗನೇ? ಇಲ್ಲ ಇಲ್ಲ, ಇಂತಹ ಒಂದು ಶೋಕವನ್ನು ಅನುಭವಿಸುವುದಕ್ಕೆ ನಮಗೀಗ ಇಂತಹ ಸಂದರ್ಭವನ್ನು ಒದಗಿಸಿಕೊಟ್ಟೆಯ? ನೀನಿಲ್ಲದ ಈ ಪ್ರಪಂಚದಲ್ಲಿ ಹೇಗೆ ಬದುಕಲಿ ಮಗನೇ? ಹೇಗೆ ಬದುಕಲಿ? ಏನು ತಸತಿ ಮಾತೆಯರು ಮರುಗಿ ವಸುಂಧರಾ ದೀಪ ಏನು ತಸತಿ ಮಾತೆಯರು ಮರುಗಿ ವಸುಂಧರಾ ದೀಪನೊಂದು ಅಗ್ನಿಜ ಹೊಂದುವುದೇ ಸರಿಯೆಂದೋ ಅಗ್ನಿಜ ಹೊಂದುವುದೇ ಸರಿಯೆಂದು ಅಹಿತ ಅಗ್ನಿಜನು ತರಳಲೆಲದೆ ಪುತ್ರನನ್ನು ಕಳೆದುಕೊಂಡಂತಹ ನೋವು ನಮಗಾದರೆ ಪತಿಯನ್ನು ಕಳೆದುಕೊಂಡ ದುಃಖ ನಿನಗೆ. ಪ್ರತಿನಿತ್ಯವೂ ನಮ್ಮನ್ನು ಬಾಧಿಸುವುದು ಸಹಜವೇ ತಾನೆ. ಬೀಸುವ ಗಾಳಿಯಲ್ಲಿ, ಹರಿಯುವ ನೀರಿನಲ್ಲಿ, ಪ್ರತಿಯೊಂದರಲ್ಲಿಯೂ ಅವನೇ ಕಾಣುತ್ತಾನೆ ಅಂತಾದ ಮೇಲೆ ಅವನಿಲ್ಲದ ಜೀವನವನ್ನು ನಾವು ಕಲ್ಪಿಸಿಕೊಳ್ಳಲಾರೆ. ಯಾರ ಮೂಲಕವಾಗಿ ಪ್ರಪಂಚದ ಉಳಿದ ಕ್ಷೇಮವನ್ನು ನಾವು ಕಾಣುತ್ತಾ ಇದ್ದೇವೆ, ಅವನೇ ಇಲ್ಲಂತಾದ ಮೇಲೆ ಯಾರಿಗೆ ಕ್ಷೇಮ ಉಂಟು? ಬೇಡವೇ ಬೇಡ. ಪ್ರತಿನಿತ್ಯ ಮರುಗುವಂತಹ ಈ ಸ್ಥಿತಿಯನ್ನು ಅನುಭವಿಸುವುದರ ಬದಲು ಅವನಿಲ್ಲದಂತಹ ಜೀವನ ಇಂದಿಗೆ ನಮಗೆ ಕೊನೆಯಾಗಲಿ. ಆದ ಕಾರಣವೇ ಅಥೋ ಅಗ್ನಿಯನ್ನು ಸಿದ್ಧಪಡಿಸಿದ್ದೆ.
ಮಗು, ನೀನಿಲ್ಲದೆ ನಮಗೆ ಯಾಕೆ ಈ ಜೀವನ? ಎಲ್ಲಿಗೆ ನೀ ಸೇರುತ್ತೀಯೋ ನಿನ್ನ ಜೊತೆಗೆ ನಾವೂ ಬರುವುದಕ್ಕೆ ಸಿದ್ಧರಾಗಿದ್ದೇವೆ. ನನ್ನ ನಿಲುವಿಗೆ ನಿಮ್ಮ ಸಹಮತ ಉಂಟು? ಖಂಡಿತ ಇದೆ ಬಾವ, ಖಂಡಿತ ಇದೆ. ಯಾಕೆ ತಡ? ಕಾಣುತ್ತಿರುವಂತಹ ಅಗ್ನಿಕುಂಡಕ್ಕೆ ಮರು ನೊಂದು ಮನದಲ್ಲಿ ಶಂಕ ತಡೆಯುತ್ತ ಎಂದ ದೈವ ವಿಲಾಸ ವಿಚಿತ್ರ, ದೈವ ವಿಲಾಸ ವಿಚಿತ್ರ ಇಂದವನ ನರನೆಂದು ತಿಳಿಯುತ್ತ ಗರುಡ ಬಿಡಬಹುದು. ಇಂದವನ ನರನೆಂದು ತಿಳಿಯುತ್ತ ಗರುಡ ಬಿಡಬಹುದು. ಆತ್ಮಹತ್ಯೆಯನ್ನು ಮಾಡುವುದಕ್ಕಾಗಿ ಹೊರಟಿದ್ದೀರಾ? ಆತ್ಮಹತ್ಯೆ ಅನ್ನುವುದು ಮಹಾಪಾಪ. ಅಂತಹ ಪಾಪವನ್ನು ಗೈಯುವುದಕ್ಕೆ ನೀವು ಹೊರಟಿದ್ದೀರಲ್ಲ. ಆತ್ಮವೇ ಇಲ್ಲದ ಮೇಲೆ ಇನ್ನು ಬದುಕ್ಯಾಕೆ ಶಂಕಾಚ? ವಿಚಾರವನ್ನು ಕೇಳಿದ ಕ್ಷಣವೇ ನೀವು ಮೂವರು ಆತ್ಮಹತ್ಯೆಗೆ ಯತ್ನಿಸುವುದು ತರವಲ್ಲ. ಈ ಸಮಯದಲ್ಲಿ ಗರುಡನಿಗೆ ಆಹಾರವಾಗಿ ಹೋದಂತಹ ಜಿಮೂತ ವಾಹನ, ತಿನ್ನುವುದಕ್ಕೆ ಹೊರಟಂತಹ ಗರುಡ ಜಿಮೂತ ವಾಹನ ಹಾವಲ್ಲ ಅಂತ ತಿಳಿದ್ರೆ ಖಂಡಿತ ಬದುಕುವುದಕ್ಕೆ ಅವಕಾಶ ಉಂಟು ತಾನೆ. ನಾನೆಂದು ತಿಳಿದರೆ ಬಿಟ್ಟಾನೆ. ಖಂಡಿತ ಹೌದು. ಆದರೆ ಆ ವಧಾಸ್ಥಳ ಯಾವುದು? ಜೀಮೂತ ವಾಹನ ಎಲ್ಲಿದ್ದಾನೆ? ಗರುಡ ಹಾವು ಅಂತ ತೆಗೆದುಕೊಳ್ಳುವಂತ ಸ್ಥಳವಾದರೂ ನಮಗೆ ತಿಳಿದಿಲ್ಲ ತಾನೆ. ನನಗೆ ಗೊತ್ತುಂಟಲ್ಲ, ನಾನು ಆಹಾರವಾಗಿ ಹೋಗೋಣ ತಾನೆ. ಬನ್ನಿ, ನಾನು ಕರೆದು ಹೋಗೋಣ. ಗರುಡನಾದಂತಹ ನಾನು ನನ್ನ ಆಹಾರವನ್ನು ತಿನ್ನುವುದಕ್ಕಾಗಿ ಬಂದವನು. ಆದರೆ ವಿಚಿತ್ರವನ್ನೇ ಕಾಣುತ್ತಾ ಇದ್ದೇನಲ್ಲ ನಾನು. ಇಷ್ಟರವರೆಗೆ ಯಾವುದೇ ಒಂದು ಸರ್ಪವನ್ನಾಗಲಿ ನನ್ನ ಕ್ರೂರವಾದಂತಹ ಕೊಕ್ಕಿನಿಂದ ಕಚ್ಚಿ ಕಚ್ಚಿ ಎಳೆದಾಗ ನರನಾಡಿಯನ್ನು ಎಳೆದಂತಹ ಸಂದರ್ಭದಲ್ಲಿ ಗರುಡ ಬಿಟ್ಟು ಬಿಡು ಎಂಬುದಾಗಿ ವಿಲನೆ ಒತ್ತಾಡುತ್ತಾ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಬರ್ತಾ ಇತ್ತು ಸರ್ಪಗಳೆಲ್ಲವೂ. ಆದರೆ ಈ ಸರ್ಪದ ಮಾಂಸವನ್ನು ಕಿತ್ತು ಕೀಳುವಾಗ ಯಾವುದೇ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸುವುದಿಲ್ಲ. ಯಾಕಿರಬಹುದು? ಯಾರಿರಬಹುದು? ಇವನಲ್ಲಿ ಕೇಳಿದರೆ ಹೇಗೆ? ನಿನ್ನನ್ನು ಕಾಣುವಾಗ ವಿಚಿತ್ರವೇ ಕಾಣುತ್ತಾ ಇದ್ದೇನೆ ನಾನು. ಆದರೆ ಈ ಸಂದರ್ಭದಲ್ಲಿ ನಾನೆಷ್ಟು ನಿನ್ನ ಮಾಂಸವನ್ನು ಕಿತ್ತು ತಿಂದರೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದಿಲ್ಲ ನೀನು. ಅದಕ್ಕಾಗಿ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಯಾರು ನೀನು? ಹೆಸರೇನು ನಿನ್ನದು? ಪರಿಚಯ ಹೇಳುವೆಯಾ?
ನಿನ್ನ ತೀರಿಗೂ ತವ ಭೂರಿ ಹಸುದೃಶಿ ಯಾರೆಂದು ಕೇಳಬೇಡ ಯಾರೆಂದು ಕೇಳಬೇಡ ಅಯ್ಯ ಗರುಡ, ನಿನ್ನ ಆಹಾರವಾಗಿ ಒದಗಿ ನಾನು ಬಂದಿದ್ದೇನೆ. ನಿಜ. ಏನಯ್ಯ ನಿನ್ನದು ವಿಪರೀತವಾದಂತಹ ಒಂದು ನಡೆ. ಯಾವ ರೀತಿಯಲ್ಲಿ? ಬಹುವಾಗಿ ಆಶ್ಚರ್ಯಗೊಳ್ಳುವ ಹಾಗೆ ಮಾಡಿತು ನನಗೆ. ಇಲ್ಲಿಯವರೆಗೆ ಯಾವನನ್ನಾದರೂ ನಾಗನನ್ನು ತಿನ್ನುವಾಗ ನೀನಾರು, ನಿನ್ನ ವಿಳಾಸ ಏನು, ನಿನ್ನ ಹಿನ್ನೆಲೆ ಏನು, ಈ ಪರಿಯಾಗಿ ಕೇಳಿದ್ದಿಲ್ಲವಲ್ಲ ನೀನು. ಇಲ್ಲ. ಪೂರ್ವದಲ್ಲಿ ಇಲ್ಲದ ಹೊಸದೊಂದು ಪರಂಪರೆಯನ್ನು ಯಾಕೆ ಸೃಷ್ಟಿಸಿದೆಯೋ ನನಗಂತೂ ತಿಳಿಯದು. ಅಯ್ಯ, ನಿನಗೆ ಮತ್ತೊಬ್ಬರ ದೇಹದ ರಕ್ತ ಮಾಂಸ, ಅವರ ಪ್ರಾಣ, ಇದರ ಬಗ್ಗೆ ಗಣ್ಯವಲ್ಲವಲ್ಲ. ನಿನ್ನ ಹೊಟ್ಟೆಯ ಹಸಿವು ನೀಗಿದ್ರೆ ಮಾತ್ರ ನಿನಗೆ ಸಂತೃಪ್ತಿ ಆಗುವುದಲ್ವೇ? ನಿಜ. ಮತ್ತೊಬ್ಬರ ಆರ್ತನಾದವನ್ನು ಕೇಳುವಾಗ ಅವರು ವಿಲವಿಲನೇ ಒದ್ದಾಡುವಾಗ ಅದರಲ್ಲಿ ಒಂದು ವಿಶಿಷ್ಟವಾದಂತಹ ಸಂತೃಪ್ತಿಯನ್ನು ಅನುಭವಿಸ್ತಾ ಇದ್ದವ ನೀನು. ಸತ್ಯ. ನಿನಗೆ ಬಾಯಾರಿಕೆ ಆದ್ರೆ ತಣಿಸುವುದಕ್ಕೆ ಯಾರ ರಕ್ತವೂ ಆಗ್ತದೆ. ಸರಿ. ನಿನಗೆ ಹಸಿವೆ ಆದ್ರೆ ತಿನ್ನುವುದಕ್ಕೆ ಯಾರ ಮಾಂಸವೂ ಆಗ್ತದೆ. ನಿನ್ನ ದೇಹವನ್ನು ಪುಷ್ಟಿಗೊಳಿಸುವುದಕ್ಕೆ ಯಾರ ಪ್ರಾಣ ಬಲಿ ಕೊಟ್ಟರೂ ಆಗ್ತದೆ. ಯಾವತ್ತಾದರೂ ರಕ್ತವನ್ನು ಕುಡಿಯುವಾಗ ಆ ಕುಡಿಯುವ ರಕ್ತದ ಹಿಂದೆ ಎಷ್ಟು ಮಕ್ಕಳ ಕಣ್ಣೀರು ಉಂಟು ಅಂತ ನೋಡಿದ್ದೀಯೋ? ಎದೆಯನ್ನು ಬಗೆದು ಮಾಂಸವನ್ನು ತಿನ್ನುವಾಗ ಆ ಒಡಲಿನಲ್ಲಿ ಎಷ್ಟು ಮಂದಿ ತಂದೆಯಂದಿರ ತಾಯಂದಿರ ಬೆಂಕಿ ಉಂಟು ಅಂತ ನೋಡಿದ್ದೀಯೋ? ಇಲ್ಲ. ಮಾಂಸವನ್ನು ಖಂಡವಾಗಿ ಎಳೆದು ಸೆಳೆದು ನರ ನಾಡಿಗಳನ್ನು ಜಿಗುಟಿ ತಿನ್ನುವಂತಹ ಸಮಯದಲ್ಲಿ ಕರುಳುಗಿದ ಎದೆ ಬಿರಿದ ಆ ಕಳೇವರಗಳಲ್ಲಿ ಎಷ್ಟು ಮಂದಿ ಮಾನವೀಯರ ಮಾಂಗಲ್ಯ ಅಡಗಿದೆ ಅಂತ ನೋಡಿದ್ದೀಯ. ಹಾಗೆ ನೋಡದೇ ಇರುವ ನಿನಗೆ ಸೋರುತ್ತಿರುವ ರಕ್ತದಲ್ಲಿ ಬಾಯಾರಿಕೆಯನ್ನು ತಣಿಸಿಕೊಂಡು ಸುಪುಷ್ಟವಾಗಿ ಬೆಳೆದಂತ ದೇಹದ ಮಾಂಸದಲ್ಲಿ ಹಸಿವೆಯನ್ನು ಹಿಂಗಿಸಿಕೊಂಡು ಪ್ರಾಣ ಹೋಗುತ್ತಿರುವಂತಹ ಸಮಯದಲ್ಲಿ ನಿನ್ನ ಹೊಟ್ಟೆಯ ಹಸಿವನ್ನು ನೀಗಿಸಿದಂತ ಸಂತೃಪ್ತಿಯನ್ನು ಪಡೆಯುವುದು ಬಿಟ್ಟು ನಾನೇ ಯಾರೆನ್ನುವಂತ ಹಿನ್ನೆಲೆ ಯಾಕಯ್ಯ? ತಿನ್ನು ಕುಡಿ, ತಿನ್ನು ಕುಡಿ. ತಿನ್ನುವುದಕ್ಕೆ ಮುಂದುವರಿಯಬೇಡ. ತಿನ್ನಲೇಬೇಕು. ನನ್ನ ಹಸಿವು ದೂರ ಆಗಬೇಕಾದ್ರೆ ಇದರ ಮಾಂಸವನ್ನು ತಿನ್ನಲೇಬೇಕು ನಾನು. ಹಾಗೆಂದು ನಿನ್ನ ಹಸಿವನ್ನು ನೀಗಿಸಿಕೊಳ್ಳಬೇಕಾದ ಆಹಾರ ಅವನಲ್ಲ, ಮತ್ತೆ ನಾನು. ಅಯ್ಯ, ಇಷ್ಟರವರೆಗೆ ಹಸಿವನ್ನು ತಡೆಯುವುದಕ್ಕಾಗುತ್ತಾ ಇರಲಿಲ್ಲ. ಆ ಮಾಂಸವನ್ನು ತಿನ್ನುತ್ತಿರುವಂತಹ ಸಂದರ್ಭದಲ್ಲಿ ಇದುವೇ ನನಗೆ ಆಹಾರ ಎಂಬುದಾಗಿ ತಿಳಿದುಕೊಂಡವನು ನಾನು. ಆದರೆ ಈಗ ನಿನ್ನನ್ನು ನೋಡುವಾಗ ವಿಶೇಷವೂ ವಿಚಿತ್ರವೂ ಅನಿಸ್ತಾ ಇದೆ. ಆದರೆ ನಿನ್ನ ಶರೀರದಲ್ಲೂ ಕೆಂಪು ಬಟ್ಟೆ ಇದೆ, ಇಲ್ಲಿ ಮಲಗಿದಂತಹ ವ್ಯಕ್ತಿಯ ಮೇಲೂ ಕೆಂಪು ಬಟ್ಟೆ ಇದೆ. ಆದ್ದರಿಂದಲೇ ಕೇಳುತ್ತಾ ಇದ್ದೇನೆ, ನೀನು ಯಾರು, ಇವನು ಯಾರು? ನೀವಿರುವರು ಈ ಸ್ಥಳಕ್ಕೆ ಬರಬೇಕಿದ್ರೆ ಕಾರಣವೇನು ಹೇಳುವೆಯಾ? ಈತ ವಿದ್ಯಾಧರ ಪತಿಯೋ ಜೀಮೂತವಾಗನ ಈತ ವಿದ್ಯಾಧರ ಪತಿಯೋ ಜೀಮೂತವಾಗನ ಕರುಣದ ಈತನಲಿಯಳು ಕುಲವಿನಾಶ
ನಿನಗೆ ಆಹಾರವಾಗುವುದಕ್ಕೆ ಬಂದವನು ಬೇರೆ ಯಾರೂ ಅಲ್ಲ. ಯಾರಪ್ಪ ಇವ? ಈತ ವಿದ್ಯಾಧರ ಪತಿಯು ಜೀಮೂತ ವಾಹನನೆಂಬವನು. ನನ್ನ ವಿಚಾರವನ್ನೆಲ್ಲ ಕೇಳಿಸಿಕೊಂಡು ನಾನು ಕೆಂಪು ವಸ್ತ್ರವನ್ನು ಧರಿಸಿ ನಿನ್ನ ಬಳಿಗೆ ಬರುವುದಕ್ಕಿಂತ ಮೊದಲೇ ತಾನೂ ಕೆಂಪು ವಸ್ತ್ರವನ್ನು ಧರಿಸಿ ನಿನಗೆ ಆಹಾರವಾಗಿ ಬಂದಿದ್ದಾನೆ. ಒಂದು ವೇಳೆ ಇವ ಅಳಿದ ಅಂತಾದ್ರೆ ಕುಲವೇ ನಾಶವಾದಿ ಹೋದಿತ್ತು. ಅದಕ್ಕೆ ನೀನು ಎಡೆ ಮಾಡಿಕೊಡ್ಬೇಡ, ಅವನನ್ನು ಬಿಟ್ಟು ಬಿಡ. ಘೋರ ನರಕವೇ ಗತಿಗೆ ನಗೆ, ಘೋರ ನರಕವೇ ಗತಿಗೆ ನಗೆ. ಅದು ಯಾರೋ ಬರುದಿಗರು ಅಗ್ನಿ ತೆಗೆದಲೆ ಎನ್ನುತ್ತಲೇ ಗರುಡ. ಅಯ್ಯೋ ಅಯ್ಯೋ, ಎಂತಹ ಸ್ಥಿತಿಗೆ ನಾನು ತಂದು ಬಿಟ್ಟೆ. ನನ್ನ ಜೀವನದಲ್ಲಿ ಇಂತಹ ಸ್ಥಿತಿ ಬರುತ್ತದೆ ಎಂಬುದಾಗಿ ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ನಾನು ಎಣಿಸಿರಲಿಲ್ಲ. ಏನು ಮಾಡೋಣ, ಏನು ಮಾಡೋಣ? ಒಂದು ಪುರವನ್ನು ಕಾಯಬೇಕಾದಂತ ಅರಸ, ಪ್ರಜೆಗಳನ್ನು ಸಂತೋಷದ ಕಾಣಬೇಕಾದ ಅರಸನನ್ನೇ ಕೊಂದು ಬಿಟ್ಟೆನಲ್ಲ, ನಾನು ಕೊಂದು ಬಿಟ್ಟೆನಲ್ಲ. ಇದಕ್ಕಿಂತ ನರಕ, ಘೋರ ನರಕ ಇನ್ನು ಬೇಕೇ? ಇಲ್ಲಪ್ಪ, ಇನ್ನು ಬದುಕುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಈ ಅರಸನನ್ನು ಕೊಂದ ಮೇಲೆ ಈ ಜೀವ ಈ ಭೂಮಿ ಮೇಲೆ ಉಳಿಯಬೇಕೇ? ಇಲ್ಲ. ಅದಕ್ಕಾಗಿ ಒಂದೇ ಒಂದು ದಾರಿ, ಕಾಣುತ್ತಿರುವಂತಹ ಅಗ್ನಿಗೆ ಹಾರಿ ನನ್ನ ಪ್ರಾಣವನ್ನೇ ಬಿಡುತ್ತೇನೆ. ಪಿತಮಾತೆ ಭಾಮಿಗಳ ತ್ಯಜಿಸುತ್ತ ಕಾಮಿಸಿದೆಯ ಸ್ವರವ ಹೋಲಿಸಿದೆಯ ಧರ್ಮವನ್ನು ನೆಲೆಗೊಳಿಸಿ ಕರ್ಮನಿ ನಡೆಸಿ ಧರ್ಮವನ್ನು ನೆಲೆಗೊಳಿಸಿ ಕರ್ಮನಿ ನಡೆಸಿ ಧರ್ಮಾತ್ಮನೆಂದೆನಿಬೆ ಎಂಬ ಹಾಳ ಕಂದ 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 ಅಂದು ನಿನಗೆ ಪಟ್ಟಾಭಿಷೇಕ ಮಾಡಿದ ಸಂದರ್ಭದಲ್ಲಿ ನಾನೇ ಹೇಳಿದ್ದೆ, ಇನ್ನೇನು ಬೇಕು ನನ್ನ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯಕ್ಕೆ ಎನ್ನುವ ಹಾಗೆ. ಸರ್ವರೂ ಪ್ರೀತಿಸುವಂತಹ ನನ್ನ ಮಗ ಅರಸನಾಗುವುದರ ಮೂಲಕವಾಗಿ ಸರ್ವಜನ ಪ್ರೀತನಾಗುತ್ತಾನೆ ಎನ್ನುವಂತಹ ನಂಬಿಕೆಯಿಂದಲ್ಲವೇ ನಾ ಹೊರಟದ್ದು. ಮಗು ಮಗು, ಇದು ನಿನ್ನಪ್ಪಯ್ಯ ಕರೀತಾ ಇದ್ದಾನೆ. ಒಂದು ಬಾರಿ ಕರೆದಾಗ ಧ್ವನಿಕಂಪನ ಮುಗಿಯುವ ಮೊದಲು ನನ್ನೆದುರಿಗೆ ಬಂದು ನಿಲ್ಲುತ್ತಾ ಇದ್ದವ ನೀನು. ಯಾಕೆ ಮಗುವೋ ಹೇಳುತ್ತಾ ಇಲ್ಲ? ಮಾತಾಡು ಮಗನೇ, ಮಾತಾಡು. ತಂದೆಯನ್ನು, ತಾಯಿಯನ್ನು, ಸತಿಯನ್ನು ಬಿಟ್ಟು ಕರ್ಮಾನುಷ್ಠಾನಿ ಆಗುತ್ತೇನೆ ಎನ್ನುವಂತಹ ನಿಲುಮೆಯಿಂದ ತೊಡಗಿಸಿಕೊಂಡಂತಹ ನಿನಗೆ ಧರ್ಮದಲ್ಲಿ, ಅರ್ಥದಲ್ಲಿ ಒಟ್ಟಿಗಿರುತ್ತೇನೆ ಎನ್ನುವಂತಹ ವಚನಬದ್ಧತೆಯನ್ನು ನಿನ್ನ ಅರಸಿಗೆ ಹೇಳಿದ್ದು ಮರೆತು ಹೋಯಿತಾ ಮಗು? ಮರೆತು ಹೋಯಿತಾ ಹೇಳು. ವ್ಯಕ್ತಿಗಿಂತ ರಾಷ್ಟ್ರ ಮುಖ್ಯ ಎನ್ನುವಂತಹ ನಿಲುವಿನಲ್ಲಿ ಅನುಸಂಧಾನದಲ್ಲಿ ತೊಡಗಿಸಿಕೊಂಡವನಲ್ಲವೇ ನೀನು? ಒಂದು ವ್ಯಕ್ತಿಗಾಗಿ ರಾಷ್ಟ್ರವೇ ಪ್ರೀತಿಸುವಂತಹ ನೀನು ನಿನ್ನನ್ನೇ ನೀನು ಸಮರ್ಪಿಸಿಕೊಂಡೆಯ? ಧರ್ಮಾನುಷ್ಠಾನದಲ್ಲಿ ಅಮಿತವಾದಂತಹ ಪ್ರೀತಿಯನ್ನು ಹೊಂದಿದವನು ನೀ. ನಾನು ಉಸಿರಾಡುತ್ತಿರುವುದು ಧರ್ಮವನ್ನಪ್ಪ. ನನ್ನ ಕೈಗಳು ಮುಂದುವರಿಯುವುದು ಧರ್ಮದ ಕೆಲಸಕ್ಕೆ. ನನ್ನ ನಡೆ ಧರ್ಮ ನಡೆ. ದೇಹದ ಸರ್ವಾಂಗಗಳನ್ನೂ ಕೂಡ
ಇರುವಂತಹ ನಿನಗೆ ನಿನ್ನನ್ನು ಪ್ರೀತಿಸುವ ಅನೇಕ ಮಂದಿಗೆ ನೀ ಬೇಕು ಮತ್ತು ಅವರ ಅನೇಕ ಭಾವನೆಗಳನ್ನು ಪೂರೈಸುವುದು ನಿನ್ನ ಧರ್ಮ ಅಂತ ನಿನಗೆ ಮರೆತು ಹೋಯ್ತಾಕ. ಇದು ನಿನ್ನ ಅರಸುತನಕ್ಕೆ ನಿನ್ನ ಬಾಲ್ಯದಲ್ಲಿ ಕುದುರೆಯಾಗಿದ್ದಂತಹ ಆನೆಯಾಗಿದ್ದಂತಹ ನಿನ್ನಪ್ಪನೇ ಕರೀತಾ ಇದ್ದಾನೆ. ಓ ನನ್ನ ಮರಿಯನೇ ಏಳು, ಮಾತಾಡು ಕಂದ, ಮಾತಾಡು. ಆದರೆ ನಮ್ಮ ಊರಿನ ಪ್ರಜೆಗಳನ್ನು ಕ್ಷೇಮದಿಂದ ಕಾಪಾಡಿಕೊಂಡು ಬರುವಂತಹ ರಾಜನನ್ನೇ ನೀನು ಕುಕ್ಕಿ ಕುಕ್ಕಿ ಕೊಲ್ಲುವುದಕ್ಕಾಗಿ ಮುಂದಾದೆ. ನಿನ್ನ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ನೀನು ಎಷ್ಟೋ ಮಂದಿಗಳನ್ನು ಕಾಪಾಡಿಕೊಂಡು ಬರುತ್ತಿರುವಂತಹ ಮಹಾರಾಜನನ್ನೇ ಕೊಂದೆ. ಯಾಕೆ ಸುಮ್ಮನಿರುವೆ? ಇನ್ನೂ ನಿನಗೆ ಹೊಟ್ಟೆ ತುಂಬಲಿಲ್ಲವೇ? ನಮ್ಮ ಕುಲವನ್ನು ನಾಶ ಮಾಡುವುದಕ್ಕಾಗಿ ಬಂದೆಯಲ್ಲ. ತಿನ್ನು, ನೀ ಎಷ್ಟು ಬೇಕಾದರೂ ತಿನ್ನು. ಇವನ ದೇಹ ಸಾಕಾಗುವುದಿಲ್ಲವೇ? ನನ್ನ ದೇಹವನ್ನು ಸ್ವೀಕರಿಸು, ನನ್ನ ದೇಹವನ್ನು ಸ್ವೀಕರಿಸು. ಎನ್ನ ಮಂಗಳ ಸ್ತೋತ್ರ ಕುಂಕುಮವನ್ನು ಅಳಿದಲು ಬಗೆದವನೇ ನಿನಗೆ ನರಕವೇ ಸಿಗದೆ, ನಿನಗಿನ್ನು ನರಕವೇ ಸಿಗದೆ ಯಾವುದಳುತ್ತ ಮಲಯಾವತಿಯೋ ಎಂದಳುತ್ತ ಮಲಯಾವತಿಯೋ. ನನ್ನ ಹಣೆಯ ಕುಂಕುಮ ಭಾಗ್ಯವನ್ನೇ ಅಳಿಸಿಬಿಟ್ಟೆ, ಕೂರಲ ಮಾಂಗಲ್ಯವನ್ನೇ ತುಂಡರಿಸಿದೆ, ಮುಡಿಯ ಹೂ ಕಮರುವಂತೆ ಮಾಡಿಬಿಟ್ಟೆಲ್ಲ, ಕೈ ಬಳೆಗಳನ್ನೇ ಚೂರಿಸಗಿಬಿಟ್ಟೆ. ಈ ರೀತಿಯಾದಂತ ಕೆಟ್ಟ ಕಾರ್ಯ ಮಾಡಿದ ದಿಸೆಯಿಂದ ನಿನ್ನ ಪಾಲಿಗೆ ನರಕವೇ ಬರಲಿ, ನರಕವೇ ಬರಲಿ. ಅಯ್ಯೋ ಮೊದಲೇ ಹರಿಕುಲ ಕಾಲ ಸುಜನರ ಬದಿಗೆ ಕಾರಣವು ನಾಶಕ ಬದುಕುವಿನೆ ಅಗ್ನಿಯಲ್ಲಿ ಬೇಯುವೆ ನಾ ಅಗ್ನಿಯಲ್ಲಿ ಬೇಯುವೆ ಎನಲು ಗರುಡ. ಲಿಖಿತವೇ ಈ ರೀತಿಯಲ್ಲಿತ್ತು ಏನೋ. ಆದರೆ ಇಷ್ಟವರೆಗೆ ಈಗ ನನಗೆ ಅರ್ಥ ಆಗುತ್ತಾ ಇದೆ, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ. ಆದ್ದರಿಂದಲೇ ಇನ್ನು ಮುಂದಕ್ಕೆ ನನಗೆ ಜೀವನದಲ್ಲಿ ಬಾಳಿ ಬದುಕಬೇಕೆನ್ನುವಂತ ಆಸೆಯೂ ಇಲ್ಲ. ಅದಕ್ಕಾಗಿ ಒಂದೇ ಒಂದು ದಾರಿ, ಕಾಣುತ್ತಿರುವಂತಹ ಅಗ್ನಿಗೆ ಹಾರಿ ನನ್ನ ಪ್ರಾಣವನ್ನೇ ಬಿಡುತ್ತೇನೆ. ಹೋಗದೆ
ತನುವ ಬಿಡಿ ಪಾಪ ಹೋಗದು ತನುವ ಬಿಡಿ ಅನುತಾಪ ಪಡುತ್ತಲೇ ಹಿಂಸೆಯನ್ನು ತೊರೆ ಅನುತಾಪ ಪಡುತ್ತಲೇ ಹಿಂಸೆಯನ್ನು ತೊರೆ ನಿರ್ಲೇಪನಾಗುವೆ ಎಂದನ ಜೀಮೂತವಾಗ ಗರುಡ 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 ಯಾಕಪ್ಪ ತಡೆದೆ? ಯಾವ ಬೆಂಕಿಗೆ ಹಾರಿ ಯಾವ ಪಾಪವನ್ನು ಕಳೆದುಕೊಳ್ಳುತ್ತಿ ಗರುಡ? ಈಗ ನಿನಗೆ ವಿಷಯದ ಆಳ ಅರ್ಥವಾಯಿತೆ. ಮತ್ತೊಬ್ಬರ ಕಣ್ಣೀರಿಗಿರುವ ಬೆಲೆ ಅರ್ಥ ಆಗಬೇಕಾದ್ರೆ ಇಷ್ಟು 1000 ವರ್ಷಗಳು ಕಳೆದು ಹೋಗಬೇಕಾಯಿತೆ. ಯೋಚಿಸು ಗರುಡ, ನೀನು ಗರುಡನೆನಿಸಿಕೊಂಡದ್ದು ಯಾವ ಸಂದರ್ಭದಲ್ಲಿ? ವೈನತೆಯ ನಾಮಕನಾದಂತಹ ನೀನು ತಾಯಿಯೊಬ್ಬಳ ಅಳಲನ್ನು ಕಂಡು ತಾಯಿಯೊಬ್ಬಳ ದಾಸ್ಯವನ್ನು ಬಿಡಿಸುವುದಕ್ಕೆ ಬೇಕಾಗಿ ದೇವತೆಗಳನ್ನು ಲೆಕ್ಕಿಸದೆ ಗುರುತರವಾದ ಭಾರವನ್ನು ಹೊತ್ತು ಪ್ರಪಂಚದಲ್ಲಿ ವಿಶಿಷ್ಟವಾಗಿ ಕಂಡ ಕಾರಣ ಗರುಡ ಎನ್ನುವ ಅನ್ವರ್ಥ ನಾಮವನ್ನು ಧರಿಸಿ ಯಾವುದೋ ಆನೆಯನ್ನು ಹೊತ್ತುಕೊಂಡು ಹೋದೆ ಎನ್ನುವುದು ಭಾರ ಅಲ್ಲ. 500 ವರ್ಷಗಳಿಂದ ದಾಸ್ಯದ ಪಾತಳಿಯಲ್ಲಿ ಬಿದ್ದು ಪರಿತಾಪ ಪಡುತ್ತಿದ್ದಂತಹ ತಾಯಿಯ ಭಾರವನ್ನು ಹೆಗಲಲ್ಲಿ ಹೊತ್ತ ಕಾರಣ ನೀನು ಗರುಡನೆನಿಸಿಕೊಂಡೆ. ನಿನ್ನ ತಾಯಿಯ ಕಣ್ಣೀರಿಗೆ ಮರುಗುವ ನಿನಗೆ ಹೀರುವಂತ ಒಬ್ಬೊಬ್ಬ ನಾಗನಿಗೂ ಹುಟ್ಟಿನ ಮೂಲದಲ್ಲಿ ಒಬ್ಬಳು ತಾಯಿ ಇದ್ದಾಳೆ, ಒಬ್ಬ ತಂದೆ ಇದ್ದಾನೆ. ಅವನ ಬದುಕಿನ ಹಿಂದೆ ಒಬ್ಬಳು ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ ಎನ್ನುವಂತ ಯಥಾರ್ಥ ಅರಿವಾಗದೆ ಹೋಯಿತಲ್ಲ ಗರುಡ. ಬೆಂಕಿಯಲ್ಲಿ ಹಾರಿದ್ರೆ ನಿನ್ನ ರೆಕ್ಕೆ ಸುಟ್ಟೀತು, ಬೆಂಕಿಯಲ್ಲಿ ಹಾರಿದ್ರೆ ನಿನ್ನ ಮಾಂಸಖಂಡಗಳು ಸುಟ್ಟಾವು. ಆದರೆ ಬೆಂಕಿಯಲ್ಲಿ ಹಾರಿದ್ರೆ ಅನೇಕ ಮಕ್ಕಳ, ಅನೇಕ ತಾಯಂದಿರ, ಅನೇಕ ಮಾನಿನಿಯರ, ಅನೇಕ ತಂದೆಯಂದಿರ ಆ ಶಾಪದ ಬೆಟ್ಟ ಸುಟ್ಟೀತೆ. ಇಲ್ಲಪ್ಪ, ಅವರ ಕಣ್ಣೀರು ನಿನ್ನ ಮೈಗೆ ಅಂಟಿ ಮಾಡಿದಂತಹ ಕೊಳೆಯನ್ನು ಯಾವ ನದಿಯಲ್ಲಿ ತೊಳೆದುಕೊಳ್ತಿ ಹೇಳು? ಯಾವ ನದಿಯಲ್ಲಿ ತೊಳೆದುಕೊಳ್ತಿ ಹೇಳು? ಹೇಳಿದೆಯಲ್ಲ, ಸಿಂಧೂರ ಅಳಿಸಬೇಕು ಅಂತ ಹೊರಟದ್ದಲ್ಲ, ಪುತ್ರ ಶೋಕ ಭರಿಸಬೇಕು ಅಂತ ಹೊರಟದ್ದಲ್ಲ. ನಾಗ ಸಂತತಿಗೂ ಅದು ಉಂಟಲ್ಲ, ಅದನ್ನು ಯೋಚಿಸಲಾಗದಷ್ಟು ಅಜ್ಜನಲ್ಲವಲ್ಲ ನೀನು. ಹೊರಗೆ ಎಷ್ಟು ತೊಳೆದುಕೊಂಡ್ರೂ ಪ್ರಯೋಜನವಿಲ್ಲವಪ್ಪ. ಒಳಗೆ ಶುದ್ಧವಾದರೆ ಮಾತ್ರ ನಮ್ಮ ಶುದ್ಧಿಗೆ ನಿಜವಾದ ಅರ್ಥ ಬರುವುದು. ಒಳಗೆ 4 ಸಲ ಸ್ನಾನ ಮಾಡಿಯೂ ಮನಸ್ಸಿನಲ್ಲಿ ಕೆಸರನ್ನು ಇಟ್ಟುಕೊಂಡ್ರೆ ಒಳಗಿನ ಹುಣ್ಣಿಗೆ ಹೊರಗೆ ಯಾವ ಲೇಪವನ್ನು ಹಚ್ಚಿದ್ರೇನು? ಒಳಗಿನಿಂದಲೇ ವಾಸಿಯಾಗಬೇಕು ಎಂದಾದರೆ ನಾನೇನು ಮಾಡಬೇಕು? ನೀನು ಬೆಂಕಿಗೆ ಹಾರುವುದಲ್ಲ, ಮತ್ತೆ ಹೊರಗಿನ ಬೆಂಕಿಗೆ ಹಾರುವುದಲ್ಲ, ನಿನ್ನ ಒಳಗಿಂದಲೇ ಬೆಂಕಿಯನ್ನು ಸೃಷ್ಟಿಸು. ಆ ಬೆಂಕಿಗೆ ಪಶ್ಚಾತ್ತಾಪ ಅಂತ ಹೆಸರು. ಪಶ್ಚಾತ್ತಾಪದ ತಾಪದಲ್ಲಿ ನಿನ್ನ ಪಾಪ ಲೇಪವನ್ನು ಸುಟ್ಟುಕೊಂಡು ನಿರ್ಲೇಪನಾಗಿ ಒಳಗಿಂದ ಭೂತದಯ ಪರತೆಯನ್ನು ಬೆಳೆಸಿಕೋ. ನಾಗ ಸಂತತಿಗೆ ಇನ್ನು ಮುನಿಯುವುದಿಲ್ಲ ಎನ್ನುವುದಾಗಿ ನೀನು ಸಂಕಲ್ಪ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಬೆಂಕಿ, ಅದಕ್ಕಿಂತ ದೊಡ್ಡ ಪವಿತ್ರ ತೀರ್ಥ, ಅದಕ್ಕಿಂತ ದೊಡ್ಡ ಪಾಪನಾಶಕ ಮತ್ತೊಂದಿಲ್ಲ, ಮತ್ತೊಂದಿಲ್ಲ, ಮತ್ತೊಂದಿಲ್ಲ. ಕಣ್ಣಿಗಡರಿದ ಮಬ್ಬು ತೊಲಗಿಸಿ ಎನ್ನ ನೆಚ್ಚರಿಸಿದೆಯೆದು ತವ ಪುಣ್ಯ ಪಾದಗಳನೆ ತೊರೆದೆನು ಪ್ರಾಣ ಹಿಂಸೆ. ತವ ಪುಣ್ಯ ಪಾದಗಳನೆ ತೊರೆದೆನು ಪ್ರಾಣ ಹಿಂಸೆ. ಎಂತಹ ಮಾತನ್ನು ಹೇಳಿಬಿಟ್ಟೆ ನೀನು, ಎಂತಹ ಮಾತನ್ನು ಹೇಳಿಬಿಟ್ಟೆ. ಈ ಕ್ಷಣದಲ್ಲಿ ಅಜ್ಞಾನ ಎನ್ನುವಂತ ಅಂಧಕಾರದಲ್ಲಿ ನಾನು ಮುಳುಗಿ ಹೋಗಿದ್ದವನು ನಾನು.
ಅಹಂಕಾರವೇ ನನ್ನಲ್ಲಿ ಮನೆ ಮಾಡಿತ್ತು. ಮಕ್ಕಳು, ಹೆಂಡತಿ, ತಂದೆ, ತಾಯಿ ಯಾರ ಬಗ್ಗೆಯೂ ನನಗೆ ಕಣೇಕರವೇ ಇಲ್ಲದಾಗಿ ಹೋಗಿತ್ತು. ಆ ಸಂದರ್ಭದಲ್ಲಿ ಅವರ ಮಾಂಸವನ್ನೇ ತಿನ್ನುತ್ತಾ ಇದ್ದೇನೆ ವಿನಃ ಅದರೊಳಗೆ ಅಡಗಿರುವಂತಹ ನೋವನ್ನು ನಾನು ಗ್ರಹಿಸಿಲ್ಲ ಅರಸ, ಗ್ರಹಿಸಿರಲಿಲ್ಲ. ಈಗ ನನ್ನ ಬಾಳಿನಲ್ಲಿ ದಿವ್ಯ ಜ್ಯೋತಿಯನ್ನು ಮೂಡಿಸಿದವನು ನೀನು. ಆದ್ದರಿಂದಲೇ ಇದೋ ಕರ ತಟ್ಟಿ ಭಾಷೆಯನ್ನು ಕೊಡುತ್ತಾ ಇದ್ದೇನೆ ನಾನು. ಇನ್ನು ಮುಂದಕ್ಕೆ ಯಾವುದೇ ಒಂದು ಸರ್ಪ ಸಂತತಿಗೆ ನಾನು ನೋವನ್ನು ಕೊಡುವುದಿಲ್ಲ. ತಗೋ ಭಾಷೆ. ಎಂದ ಗರುಡನು ನುಡಿಯ ಕೇಳುತ್ತ ಧನ್ಯ ಧನ್ಯ ಹೊಂದಿಜಿ ಮೂತಾಕ್ಯ ದೋಷದೊಳೆದುಂದ ನಾನೇ ಧನ್ಯ ನಾನೇ ಧನ್ಯ ತೆರಳೆ ಶಂಕ ಚೂಡಾಖ್ಯ ತೆರಳೆ ಶಂಕ ಚೂಡ ಮುಂದಿರುವ ಜನರೆಲ್ಲರ ತಾವಂದಿಸುತ್ತ ಮುಂದಿರುವ ಜನರೆಲ್ಲರನ್ನು ತಾನೊಂದಿಸುತ್ತ ಕಣ್ಣಚ್ಚಲ ಕ್ಷಣ ಸಂಕಲ್ಪಬದ್ಧವಾಗಿ ಮಾತು ಕೊಟ್ಟೆಯ ನಿಜ. ಧನ್ಯನಾದೆ. ಹರಿದ ರಕ್ತಕ್ಕೆ, ಬಿರಿದ ಎದೆಗೆ, ಕಡಿದ ಮಾಂಸಕ್ಕೆ ಮೌಲ್ಯ ಬಂತಯ್ಯ, ಮೌಲ್ಯ ಬಂತು. ಶಂಖಚೂಡಾಖ್ಯ ಮಹಾರಾಜ ಕೇಳಿದೆಯಲ್ಲ ಗರುಡನ ಮಾತನ್ನು. ಮಕ್ಕಳನ್ನು ಕಳೆದುಕೊಂಡು ಭೂತಕಾಲದ ಬಗ್ಗೆ ಚಿಂತಿಸುತ್ತಿರುವಂತಹ ತಾಯಿ ತಂದೆಯ, ಗಂಡರನ್ನು ಕಳೆದುಕೊಂಡು ವರ್ತಮಾನ ಕಾಲದ ಬಗ್ಗೆ ಯೋಚಿಸುತ್ತಿರುವ ಮಾನಿನಿಯರು, ತಂದೆಯನ್ನು ಕಳೆದುಕೊಂಡು ಭವಿಷ್ಯ ಇಲ್ಲ ಎನ್ನುವುದಾಗಿ ಭಾವಿಸುವ ಮಕ್ಕಳು, ಈ ತ್ರಿಕಾಲದ ಅಭದ್ರತೆಯ ನಿಮ್ಮ ಬದುಕಿಗೊಂದು ವಿರಾಮ ಹಾಡಿತು. ಹಾಡಿದ್ದು ಜೀಮೂತ ವಾಹನ ಅಂತ ಭಾವಿಸಬೇಡ, ದೈವವೇ ನನ್ನ ಮೂಲಕ ಹಾಡಿಸಿತು ಅಂತ ಭಾವಿಸು. ನಾಳೆ ನಾನು ಬಲಿಯಾಗಬೇಕಲ್ಲ, ನಾಡಿದ್ದು ನನ್ನ ಮಗ ಬಲಿಯಾಗಬೇಕಲ್ಲ, ಮತ್ತೊಂದು ದಿವಸಕ್ಕೆ ನನ್ನ ಬಾಂಧವ ಬಲಿಯಾಗಬೇಕಲ್ಲ. ಈ ಭಯದ ಕೂಪದಲ್ಲಿ ಬಿದ್ದಂತ, ಭಯದ ಕೆಸರಿನಲ್ಲಿ ಹೊರಲಾಡುತ್ತಿರುವಂತ ನಿನ್ನವರಿಗೆ ಅಭಯ ವಚನವನ್ನು ಹೇಳಿ ಅವರಿಗೊಂದು ಭದ್ರ ಬದುಕು ಸಿಕ್ಕಿತು ಅಂತ ಸಮಾಧಾನ ಮಾಡು. ನಾಗ ಸಂತತಿಯನ್ನೆಲ್ಲ ಸಮಾಧಾನ ಪಡಿಸು. ನಿಮ್ಮ ಬದುಕಿನಲ್ಲಿ ಭಯ ಇಲ್ಲದ ಒಂದು ಭದ್ರ ವಾತಾವರಣ ಬದುಕು ಸಿದ್ಧಿಯಾಗಲಿಲ್ಲ. ತೆರಳು ಮಹಾರಾಜ. ಓ ಇಷ್ಟವರೆಗೆ ಭಯದಿಂದಲೇ ಇಂದು ನಾನು ಬರಬಹುದೇ ಗರುಡನಿಗೆ ಆಹಾರವಾಗಿ, ನಾನು ಬರಬಹುದೇ ಎಂಬ ಹಾಗೆ ಚಿಂತಿಸುತ್ತಾ ಜೀವನವನ್ನು ಸಾಗಿಸ್ತಾ ಇದ್ದವರು. ಅಂತಹ ನಮಗೆ ಇನ್ನು ಮುಂದಕ್ಕೆ ಭಯವಿಲ್ಲದೆ ಬದುಕುವಂತಹ ಮರು ಹುಟ್ಟನ್ನು ಕಲ್ಪಿಸಿಕೊಟ್ಟಂತಹ ನಿನ್ನನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಸ್ವಾಮಿ, ಮರೆಯುವುದಿಲ್ಲ. ಗಾಳಿ ನೀರು ಅನ್ನ ಇಲ್ಲದೆ ಬದುಕುವುದಕ್ಕಾದೀತು. ಆದರೆ ನಾಳೆ ಬದುಕುತ್ತೇವೆ ಎನ್ನುವಂತ ಒಂದು ಭರವಸೆ ಇಲ್ಲದೆ ಇದ್ರೆ ಆ ಬದುಕಿಗೊಂದು ಅರ್ಥವೇ ಇಲ್ಲ. ಭರವಸೆಯನ್ನು ಹೇಳು ಒಳ್ಳೆದ. ಅಪ್ಪ, ಬಹುವಾದ ನಿರೀಕ್ಷೆಯನ್ನಿರಿಸಿಕೊಂಡವರು ನೀವು. ಕೇವಲ ಯೌವನದ ಸೊಕ್ಕನ್ನು ಇಳಿಸುವುದಕ್ಕೆ ಬೇಕಾಗಿ ಪುತ್ರ ಸಂತಾನವನ್ನು ಪಡೆದವರಲ್ಲವಲ್ಲ. ಬಾಲ್ಯದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮದಲ್ಲಿ ದಾನ ಯಜ್ಞಾದಿ ಕರ್ಮಗಳು, ಬದುಕಿನ ಆ ನಂತರದಲ್ಲಿ ತ್ಯಾಗ ಜೀವನ, ಇದಲ್ವೇ ಉನ್ನತವಾದ ವಂಶಕ್ಕೆ ಇರುವಂತಹ ಹಂತಗಳು. ಅಪ್ಪಯ್ಯ, ವಾನಪ್ರಸ್ಥಕ್ಕೆ ತೆರಳುವಾಗ ನಿಮ್ಮ ಯೌವನವನ್ನು ಶ್ವೇತಪುರದಲ್ಲಿ ನಿಕ್ಷೇಪಿಸಿ ಹೋದವರು. ನಿಮ್ಮ ಯೌವನದ ರೂಪವಾದಂತಹ ನಾನು ಶ್ವೇತಪುರದಲ್ಲಿ ಅರಾಜಕವಾಗದಂತೆ ರಾಜನಾಗಿ ಕುಳಿತುಕೊಳ್ಳಬೇಕು ಎನ್ನುವ ತುಂಬು ಹಂಬಲದ ನಿರೀಕ್ಷೆಯ ಕಂಗಳಿಂದ ನೀವು
ಎರಡು ಕೈ ಎತ್ತಿ ಆಶೀರ್ವಾದ ಮಾಡಿ ಹೋದಂತ ಆ ಸಂದರ್ಭವನ್ನು ಎಂದೆಂದಿಗೂ ಮರೆಯಲಾರೆ. ನಿಮ್ಮ ಅಂತರಂಗದಲ್ಲಿ ನೋವಿದ್ದೀತು, ಕಣ್ಣಿನಲ್ಲಿ ಕಂಬನಿ ಹನಿಗೂಡಿದೆ. ನನ್ನ ನಂತರ ಸಿಂಹಾಸನವನ್ನು ಏರಬೇಕಾದಂತ ಮಗ ಮರಣದ ಮನೆಯ ಅತಿಥಿಯಾದನಲ್ಲ. ಯೋಚಿಸಬೇಡಿ ಅಪ್ಪಯ್ಯ, ಯೋಚಿಸಬೇಡಿ. ನೀವು ಬಿಟ್ಟ ಸಿಂಹಾಸನವನ್ನು ಏರದೇ ಇದ್ರೇನಂತೆ? ನೀವು ಬಿಟ್ಟ ಸಿಂಹಾಸನವನ್ನು ಏರಿದರೆ ಎಷ್ಟು ಸಮಯ ಇದ್ದೇನು? ನನ್ನ ಬದುಕಿನಲ್ಲಿ ಎಲ್ಲಿಯವರೆಗೆ ತ್ರಾಣ ಉಂಟೋ ಅಲ್ಲಿಯವರೆಗೆ ಇದ್ದೇನು, ಹೆಚ್ಚಂದ್ರೆ ಉಸಿರಿರುವವರೆಗೆ ಇದ್ದೇನು. ಆದರೆ ಕೋಟಿ ಕೋಟಿ ನಾಗ ಸಂತತಿಯ ಹೃದಯ ಸಿಂಹಾಸನದಲ್ಲಿ ರಾಜನಾಗಿ ಮೆರೆಯುವಂತ ನಾನು ಅವರ ಉಸಿರಿರುವವರೆಗೂ ಸಿಂಹಾಸನದಲ್ಲಿರ್ತೇನೆ. ನಿಮ್ಮ ಮಗನಿಗೆ ಅಷ್ಟಕ್ಕಿಂತ ದೊಡ್ಡ ಅಧಿಕಾರ ಶ್ವೇತಪುರದಲ್ಲಿ ಬೇರೆ ಸಿಗುವುದಕ್ಕುಂಟೆ? ಅಳದಿ ಅಮ್ಮ, ಮಗನಾದವನೊಬ್ಬನನ್ನು ಕಳೆದುಕೊಳ್ಳುವ ಒಳಗಿನ ನೋವು ಏನು ಎನ್ನುವುದಾಗಿ ನಿನ್ನ ಮಡಿಲಲ್ಲಿ ಬೆಳೆದ ನಿನ್ನ ಕೈತುತ್ತನ್ನು ಉಂಡಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಿನ್ನ ಒಡಲಿನ ಉರಿಯನ್ನು ಶಮನ ಮಾಡುವುದಕ್ಕೆ ನನ್ನ ಒಣ ಮಾತುಗಳಿಂದ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತುಂಟು. ಆದರೆ ಈ ಪ್ರಪಂಚದಲ್ಲಿ ಹುಟ್ಟಿದವನು ಯಾರೂ ಶಾಶ್ವತವಾಗಿ ಉಳಿಯುವುದಿಲ್ಲವಲ್ಲ. 2 ದಿವಸ ಹಿಂದೆ ಮುಂದೆ ಆದೀತು. ತಾಯೇ, ಒಂದು ನನಗೆ ಧೈರ್ಯ ಉಂಟು. ನಿನ್ನ ಒಡಲಿನ ಉರಿಯನ್ನು ಯಾವ ಸಮುದ್ರದ ನೀರೂ ತಣಿಸದೇ ಇದ್ರು ನಮಗೆ ಬೇಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದಂತ ಜೀಮೂತ ವಾಹನ ಅಮರನಾಗಿ ಉಳಿಯಲಿ ಎನ್ನುವುದಾಗಿ ನಾಗ ಸಂತತಿಯ ತಾಯಂದಿರ 4 ಮಾತುಗಳ ತಂಪಿನ ಹನಿ ನಿನ್ನ ಒಡಲುರಿಯನ್ನು ಖಂಡಿತವಾಗಿಯೂ ತಣಿಸ್ತದೆ ತಾಯೇ, ತಣಿಸ್ತದೆ, ತಣಿ. ಮಲಯಾಂಬಿಕಾ, ಕೊರಳ ಮಾಂಗಲ್ಯ, ಹಣೆಯ ತಿಲಕ, ತಲೆಯ ಹೂ, ಕೈಯ ಬಳೆ, ಕಾಲಿನ ಉಂಗುರ, ಈ 5 ಮುತ್ತು ಒಬ್ಬಳನ್ನು ಮುತ್ತೈದೇ ಎನ್ನಿಸ್ತದೆ. ಯೋಚಿಸಬೇಡ. ನಿನ್ನ ಕುಂಕುಮದ ತಿಲಕವನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಅಂತ ಯೋಚಿಸಬೇಡ. ಹರಿದು ಹೋದ ನಿನ್ನ ಗಂಡನ ರಕ್ತದಲ್ಲಿ ಕೆಲವು ಮಾನಿನಿಯರ ತಿಲಕ ಉಳಿಯಿತು ಅಂತ ಭಾವಿಸು. ಕಳೆದು ಹೋದ ನಿನ್ನ ಕರಿಮಣಿ ಕೆಲವು ಮಾನಿನಿಯರ ಕರಿಮಣಿಯಲ್ಲಿ ಎಳೆ ಎಳೆಯಾಗಿ ಉಂಟು ಅಂತ ಕಾಣು. ಹರಿದು ಹೋದ ನಿನ್ನ ಗಂಡನ ಕರುಳು ಕೆಲವು ಮಾನಿನಿಯರ ತಲೆಗೆ ಹೂವಾಯಿತು ಅಂತ ಭಾವಿಸು. ನಿನಗೆ ಗಂಡ ಅಂತ ಕರೆಯುವುದಕ್ಕೆ ಸ್ವರ ಇಲ್ಲದೆ ಇದ್ರೂ ಗಂಡನನ್ನು ಉಳಿಸಿಕೊಂಡು ಸಂಭ್ರಮದ ಬದುಕನ್ನು ಬಾಳುವಂತ ಆ ಮಾನಿನಿಯರ ಬಳೆಗಳ ಸದ್ದಿನಲ್ಲಿ ನಿನ್ನ ಸಂಭ್ರಮವನ್ನು ಕಾಣು. ನಮ್ಮ ಸಂಭ್ರಮಕ್ಕೊಂದು ಇತಿಮಿತಿ ಉಂಟು ಮಲಯಾಂಬಿಕಾ. ನಮ್ಮನ್ನು ನಾವು ತೆತ್ತುಕೊಂಡು ಮತ್ತೊಬ್ಬರ ಬದುಕಿನಲ್ಲಿ ಸಂಭ್ರಮವನ್ನು ಕಾಣುವುದಕ್ಕೆ ಮಿತಿಯೇ ಇಲ್ಲ. ಆ ಪಕ್ವತೆಯನ್ನು ಹೊಂದಿದೆ ಎಂದಾದ್ರೆ ಕಳೆದುಕೊಂಡ ಗಂಡನಲ್ಲಿಯೂ ಉಳಿದವರ ಮುತ್ತೈದೆತನದಲ್ಲಿ ಗಂಡ ಕಳೆದುಕೊಳ್ಳಿಲ್ಲ ಅಂತ ನೋಡ್ಲಿಕ್ಕಾಗ್ತದೆ. ಆ ದರ್ಶನ ನಿನಗಾಗಲಿ, ಆ ದರ್ಶನ ಮಾತ್ರ ನಿನಗುಳಿದಿರುವುದು. ಏನು ಇಲ್ಲಿಯವರೆಗೆ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರದರ್ಶನವಾಗಿತ್ತೋ ಆ ಜೀಮೂತ ವಾಹನನ ದೇಹ ಗರುಡನ ಆಕ್ರಮಣದಿಂದ ಛಿದ್ರ ಛಿದ್ರವಾಗಿದೆ. ರಕ್ತ ಹರಿದು ಹೋಗಿದೆ, ನಿತ್ರಾಣ ಆವರಿಸಿದೆ, ಕಣ್ಣು ಮಂಜಾಗಿದೆ, ಅಡಗಿದೆ. ಪ್ರಾಣ ಪಿಡಿದೇವೆ ಎಂದ ಕಾಣುತ್ತೇನೆ ಎಂಬ ಹಾಗೆ ಯಾವುದತ್ತೂ ನಾನು ಯೋಚಿಸಿರಲಿಲ್ಲ. ನಮ್ಮ ಚಿತೆಗೆ ಬೆಂಕಿ ಇಡಬೇಕಾದಂತಹ ನೀನಿದ್ದು ಇಂತಹ ಸ್ಥಿತಿಯಲ್ಲಿ ಮಲಗಿರುವೆಯ ಮಗನೇ. ಹೇಗೆ ನಿನ್ನನ್ನು ಈ ತರದಲ್ಲಿ ಕಾಣಲಿ ಸಾಧ್ಯವಾಗುತ್ತಿಲ್ಲ. ಯಾಕಿಂತಹ ಪರಿಸ್ಥಿತಿ ಬಂತು ಮಗನೇ? ಎನ್ನಗಲಿದೆಯಾ
ಲೋಕ ನಿನಗೆ ನಾ ಬಗೆನಯ್ಯ ನೀ ತಿಳ್ಕೊಂಡಯ್ಯೋ ಪ್ರಿಯನೇ ಕಾಲ. ಪ್ರಭು 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 ಸುದೀರ್ಘವಾದ ದಾಂಪತ್ಯವನ್ನ ಜೀವನವನ್ನು ನಡೆಸಿ ಮುತ್ತೈದೆಯಾಗಿ ಬಾಳಿ ಬದುಕಬೇಕೆನ್ನುವಂತ ಆಸೆಯನ್ನು ಕಟ್ಟಿಕೊಂಡೆ. ಆದರೆ ಆ ಆಸೆಯೆಲ್ಲವೂ ನುಚ್ಚು ನೂರಾಗಿ ಹೋಯಿತು ಪ್ರಭು, ನುಚ್ಚು ನೂರಾಗಿ ಹೋಯಿತು. ನಿಮ್ಮನ್ನು ಕಳೆದುಕೊಂಡೆ ಪ್ರಭು, ನಿಮ್ಮನ್ನು ಕಳೆದುಕೊಂಡೆ. ನಿಮ್ಮ ಜೊತೆಯಲ್ಲಿ ನಾನು ಬರ್ತೇನೆ ಪ್ರಭು, ನಾನು ಬರ್ತೇನೆ. ಉಳಿವಿಲ್ಲ ಸತ್ಯಕ್ಕೆ ನೆಲೆಯಿಲ್ಲ, ಧರ್ಮಕ್ಕೆ ತಲೆ ವಿನಯ ಶಮೆ ಧಮೆಗೆ ಆಶಯಗಳಿಲ್ಲ. ಭಲದೇ ವಿನ್ನಿಲ್ಲ ಶೂನ್ಯವೇ ಜಗವೆಲ್ಲ, ನೀನಿಲ್ಲದಿರಲು ಮಗನೇ ಉಳಿವಿಲ್ಲ ಸತ್ಯಕ್ಕೆ ನೆಲೆಯಿಲ್ಲ, ಧರ್ಮಕ್ಕೆ ಸಲೆ ವಿನಯ ಶಮೆ ಧಮೆಗೆ ಆಶಯಗಳು ಏನಿಲ್ಲ ಕಂದ ಕಂದ. ಈ ಭೂಮಿಯನ್ನು ಆಳುವಂತಹವನನ್ನು ಕ್ಷಮೆಯೇ ರಕ್ಷಿಸ್ತದಂತೆ. ಮತ್ತೊಬ್ಬರ ಜೀವನ ಉಳಿಸುವುದಕ್ಕೆ ಬೇಕಾಗಿ ತೊಡಗಿಸಿಕೊಂಡಂತ ನಿನ್ನನ್ನು ರಕ್ಷಿಸುವುದಕ್ಕೆ ಅವಳೇ ಬರಲಿಲ್ಲ ಅಂತಾದ್ರೆ ಕ್ಷಮೆಯಲ್ಲಿಟ್ಟು ಹೇಳು. ಇಲ್ಲ ಇಲ್ಲ, ಮಾತು ಬರಿದಾಗಿದೆ. ನೀನಿಲ್ಲದೆ ಎಲ್ಲವೂ ಶೂನ್ಯ ಕಂದ, ನೀನಿಲ್ಲದೆ ಎಲ್ಲವೂ ಶೂನ್ಯ. ಮಲಮಲನೆ ಮರುಗುತ್ತಿರಲಿತು ನಂದೆ ಎಲೆ ಲೋಕಪಾಲಕರೇ ಧರ್ಮ ಸಂರಕ್ಷಕರೇ ಕರುಣೆ ದೋರಿ ನೀವಮೃತ ಸೇಚನೆಗೈದು ಬದುಕಿಸಿರಿ ಮಮ ಪುತ್ರನ, ಬದುಕಿಸಿರಿ ಮಮ ಪುತ್ರನ. ಲೋಕಪಾಲಕ, ಈ ಪ್ರತಿಯೊಂದು ಜೀವಿಗಳನ್ನು ಪಾಲಿಸುವವ ನೀನಲ್ವೇ ತಂದೆ. ನೀನಿಲ್ಲದೆ ಈ ಲೋಕ ಇಲ್ಲವಂತೆ. ಹಾಗಿರುವಾಗ ಒಂದು ತೃಣವೊಂದು ಅಲುಗಾಡಬೇಕೆಂದಿದ್ದರೆ ನಿನ್ನ ಸಂಕಲ್ಪ ಬೇಕಂತೆ. ನೋಡಿದೆಯಾ ತಂದೆ, ನನ್ನ ಮಗ ಈ ಸಂದರ್ಭದಲ್ಲಿ ಬಿದ್ದಿರುವಂತಹ ದೃಶ್ಯವನ್ನು ನೀ ಕಾಣುತ್ತಿರುವೆ ಅಲ್ಲ. ಅವನನ್ನೊಪ್ಪಿ ಎಬ್ಬಿಸಬಾರದೆ. ವಿಧಾತ, ಸೃಷ್ಟಿಕರ್ತನೆಂಬ ಹಾಗೆ ನಿನ್ನನ್ನು ಕರೆಯುತ್ತಾರೆ. ಪ್ರತಿಯೊಂದು ಜೀವರಾಶಿಯ ಸೃಷ್ಟಿಯನ್ನು ನೀ ಮಾಡಿದೆಯಂತೆ. ಯಾಕೆ ತಂದೆ, ಯಾಕೆ ನನ್ನ ಮಗನ ಹಣ್ಣೆ ಬರಹವನ್ನು ಇಷ್ಟು ಬೇಗ ನೀನು ಬರೆದು ಬಿಟ್ಟೆ? ನಮ್ಮಿಂದ ಇಷ್ಟು ಬೇಗ ದೂರ ಮಾಡುವ ಹಾಗೆ ನೀನು ಯಾಕೆ ಮಾಡಿದೆ, ಯಾಕೆ ಮಾಡಿದೆ? ದೇವಾದಿ ದೇವತೆಗಳೇ, ಸುರಲೋಕದಲ್ಲಿದ್ದವರು ನೀವು. ಅಂದೊಂದು ದಿವಸ ನೀವು ಪ್ರಯತ್ನಿಸಿ ಅಮೃತವನ್ನು ಕುಡಿದವರಂತೆ. ತನ್ಮೂಲಕ ನಿಮಗೆ ಯಾವ ಸಾವೂ ಒದಗಿ ಬರುವುದಕ್ಕೆ ಸಾಧ್ಯವಿಲ್ಲವಂತೆ. ಅಂತಹ ಅಮೃತ ಸ್ವಲ್ಪ ಉಳಿದಿದ್ರೆ ನನ್ನ ಮಗನಿಗೆ ಕೊಡಬಹುದಲ್ವೇ? ಯಾರಾದ ಅದಕ್ಕಾಗಿ ಆಲೋಚನೆಯನ್ನು ಮಾಡಬೇಡಿ. ಈ ಹಿಂದೆ ತಾಯಿಯ ದಾಸ್ಯತ್ವವನ್ನು ಬಿಡಿಸುವುದಕ್ಕಾಗಿ ಸ್ವರ್ಗವನ್ನು ಸೇರಿ ಆ ಸುರರೊಡನೆ ಹೋರಾಟವನ್ನು ಮಾಡಿ ಅಮೃತ ತಂದವನು ನಾನು. ಅದೇ ಕ್ಷಣದಲ್ಲಿ ಈಗ ಹೋಗ್ತೇನೆ, ಆ ಅಮೃತ ಭಾಂಡವನ್ನು ತರುತ್ತೇನೆ. ನನ್ನ ನಿರೀಕ್ಷೆಯಲ್ಲಿ ನೀವು ಸುಮನಸರು ತಡೆದ್ರೆ ಹುಡುಗ
ಅಮೃತ ಭಾಂಡವನ್ನು ನಿಮಗೆ ತರುತ್ತೇನೆ. ನಾನು ನಿರೀಕ್ಷೆ ದೇವಿ ಭಗವತೆ ಗೌರಿ ಪಾರ್ವತಿ ವಚಿತಿ ಜಯನ್ನ ವಲ್ಲಭ ಭೂವಲಯ ಚಕ್ರೇಶನಗ ಈಗ ಗತಿಗೆ ಮಗೆ ಒದಗಿತು ನೋಡು ತಾಯಿ ನೋಡು ತಾಯಿ ಅಮ್ಮ ಜಗದೀಶ್ವರಿ, ನಿನ್ನ ಅನುಗ್ರಹದಿಂದಲೇ ಈ ಪ್ರಪಂಚದ ಬೆಳಕನ್ನು ಕಂಡಾಕಿ ಮಲಯಾಂಬಿಕೆ. ನಿನ್ನ ಅನುಗ್ರಹದಿಂದಲೇ ನನ್ನ ವರನನ್ನು ಆಯ್ಕೆ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಂತ ಮಹಾ ತಾಯಿ. ಆದರೆ ನನ್ನ ಮಾಂಗಲ್ಯ ಭಾಗ್ಯವನ್ನು ಮಾತ್ರ ನೀನು ಕಸಿದುಕೊಂಡಿಲ್ಲ ತಾಯಿ, ಕಸಿದುಕೊಂಡಿಯಲ್ಲ. ಸಕಲ ನಿನ್ನ ಬಳಿಗೆ ಬಂದು ಸೆರಗೊಟ್ಟಿ ಬೇಡಿದ ಕಾಲದಲ್ಲಿ ಎಲ್ಲರಿಗೂ ಮುತ್ತೈದೆ ಭಾಗ್ಯವನ್ನು ಕರುಣಿಸುವಂತ ಮಹಾತಾಯಿ ನೀನಮ್ಮ. ಅಮ್ಮ, ನನ್ನ ಮಾಂಗಲ್ಯ ಭಾಗ್ಯವನ್ನು ತುಂಡರಿಸುವುದಕ್ಕೆ ಮುಂದಾದೆಯಲ್ಲ ತಾಯಿ. ನಾನೇನು ಅಪರಾಧ ಮಾಡಿದ್ದೇನೆ? ಇದು ಇದು ನಿನ್ನ ಮಗಳಾದ ನಾನು ಬೇಡುವುದು ಒಂದೇ ಅಮ್ಮ, ನನಗೆ ಮುತ್ತೈದೆ ಭಾಗ್ಯವನ್ನು ಅನುಗ್ರಹಿಸುತ್ತಾರೆ. ಮಗಳೇ ಹುದುವಿನ ಕೊಡವಿ ಜಲಚಿ ಮಡದೆ ಮಲಯಾಮಿಗೆ ತುಮಂಗಲೇ ನುಡಿಯು ಹುಸಿಯಲು ನಂಬಿಕೋ ಜಂಗಳಗೆ ಗಂಡನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಅನನ್ಯವಾದ ಭಕ್ತಿಯಿಂದ ನನ್ನನ್ನೇ ಉಳಿಸಿಕೊಂಡೆಯ ಮಗ. ಸನ್ನಿಕರಿಸಿಕೊಂಡೆ ತಾಯೇ. ಮಗಳೇ, ಈ ಲೋಕದಲ್ಲಿ ಯಾವ ಹೆಣ್ಣು ಮಕ್ಕಳು ಕೂಡ ತನ್ನ ಹಣೆಯ ಸಿಂಧೂರವನ್ನೇ ಅಲಿಸಿ ಕೊರಳ ಮಾಂಗಲ್ಯವನ್ನೇ ಕಡಿದು ಮುತ್ತೈದೆ ಭಾಗ್ಯವನ್ನು ಕಳೆದುಕೊಂಡು ಬದುಕುವುದಕ್ಕೆ ಇಚ್ಛೆ ಪಡುವುದಿಲ್ಲ. ಇಲ್ಲವಲ್ಲ, ಈ ಮುತ್ತೈದೆ ಭಾಗ್ಯವನ್ನು ಕೇಳುತ್ತಾ ಇದ್ದೀಯಾ? ಕೇಳುತ್ತಾ ಇದ್ದೇನೆ. ನಾನು ಗ್ರಹಿಸುತ್ತೇನೆ. ಅನುಗ್ರಹಿಸಲೇಬೇಕಮ್ಮ. ಹಾಗಾಗಿ ಏಳು ಏಳೈ ಏಳು ಏಳೈ ವತ್ತ ನೀಲಿ ಏಳು ಲೋಕದಿ ಮಾನ ನೆನೆಸಿದೆ ಬಾಳು ಮುಂದ ಜಗದಲ್ಲಿ ಯಶವ ಗಳಿಸಿ ಜೀವೋತ ವಾಹನ ಪರರ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ನಿನ್ನ ಪ್ರಾಣವನ್ನೇ ಪಣಕ್ಕಿಟ್ಟೆಯ. ಸ್ವಾರ್ಥವೇ ತುಂಬಿದಂತಹ ಈ ಪ್ರಪಂಚದಲ್ಲಿ ನಿಸ್ವಾರ್ಥದ ಬದುಕನ್ನೇ ಸಾಧಿಸಿ ನಿನ್ನದಾದಂತಹ ಕೀರ್ತಿ ಪತಾಕೆಯನ್ನೇ ಹಾರಿಸಿದೆಯ ಮಗನೇ. ನಿನ್ನ ಕೀರ್ತಿ ಮಹತ್ವವಾದದು. ಇನ್ನು ಮುಂದಕ್ಕೆ ಲೋಕಮುಖದಲ್ಲಿ ಸೂರ್ಯ ಚಂದ್ರರು ಇರುವ ತನಕ ನಿನ್ನ ಹೆಸರು ಚಿರಶಾಂತಿಯಾಗಿ ಉಳಿಯಲಿ. ಮಾತ್ರವಲ್ಲದೆ ನಿನ್ನದಾದಂತಹ ಕೀರ್ತಿಯನ್ನು ಯಾರು ಆಡುತ್ತಾರೋ, ಯಾರು ಕೇಳುತ್ತಾರೋ, ಯಾರು ಓದುತ್ತಾರೋ ಅಂತವರನ್ನು ಸದಾ ನಾನೇ ಅನುಗ್ರಹಿಸುತ್ತಾ ಬರುತ್ತೇನೆ. ನೀನು ಲೋಕದಲ್ಲಿ ಅಳಿಯಬಾರದು, ಉಳಿಯಬೇಕು. ಏಳು ಮಗನೇ, ಏಳು ಮಗನೇ, ಏಳು ಮಗನೇ. ತ್ಯಾಗಭೋಗದ ಮೂಲ ಮಂತ್ರವಾಗದಿ ಮನ ಶಾಂತಿ ಯಶ ಅನುರಾಗ ಸುಖ ಸಂಪದವು ಮಂಗಲ ತ್ಯಾಗದಿಂದ ಮಂಗಳ ತ್ಯಾಗದಿಂದ ಮಲಯಾಂಬಿಕಾ ಏನೊಂದು ಸುಖಾಂತವಾದಂತಹ ಒಂದು ಅಂತ್ಯವನ್ನು ಜಗದಂಬಿಕೆ ಕರುಣಿಸಿ ಬಿಟ್ಟಳು.
ಜ್ಞಾನಪೂರ್ಣೆಯೂ ಅನ್ನಪೂರ್ಣೆಯೂ ಆದಂಥ ಅವಳು ನೀಡಿದಂತಹ ಮತಿಯಿಂದಲೇ ಸರ್ವವನ್ನೂ ತಿಳಿದುಕೊಂಡಿದ್ದೇನೆ. ಪತಿವ್ರತ ಧರ್ಮವನ್ನು ಮೇಳವೀಸಿದಂತಹ ನಿನ್ನದಾದಂತಹ ತ್ಯಾಗ, ನಿನ್ನದಾದಂತಹ ಭಕ್ತಿ, ಮಹಾಮಾತೆಯನ್ನೇ ಇಲ್ಲಿಯವರೆಗೆ ಕರೆತಂದು ಸತ್ತು ಬಿದ್ದಂತ ನನ್ನನ್ನು ಬದುಕಿಸುವ ಹಾಗೆ ಮಾಡಿತು. ಈ ಪ್ರಪಂಚದಲ್ಲಿ ಯಾವುದು ಮುಖ್ಯವಾಗಿ ಬೇಕಾದ್ದು ಅಂತ ಕೇಳಿದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಸಂಪತ್ತಂತೆ. ಯಾವನಾದ್ರೂ ವಿದೇಶಕ್ಕೆ ಹೋದ್ರೆ ಯಾವುದು ಸಂಪತ್ತು? ಅವನಲ್ಲಿರುವ ವಿದ್ಯೆಯೇ ಸಂಪತ್ತು. ಯಾವನಿಗಾದ್ರೂ ವ್ಯಸನ ಕಾಲ ಬಂದ್ರೆ ಯಾವುದು ಸಂಪತ್ತು? ಅವನಲ್ಲಿರುವ ಮತಿಯೇ ಸಂಪತ್ತು. ಯಾವನಾದ್ರೂ ಪರಲೋಕಕ್ಕೆ ಹೋದರೆ ಯಾವುದು ಸಂಪತ್ತು? ಧರ್ಮವೇ ಸಂಪತ್ತು. ವಿದೇಶೇಶು ಧನಂ ವಿದ್ಯಾ, ವ್ಯಸನೇಶು ಧನಂ ಮತಿ, ಪರಲೋಕೇ ಧನಂ ಧರ್ಮ, ಶೀಲಂ ಸರ್ವತ್ರ ವೈತನಂ. ಶೀಲ ಎನ್ನುವುದು ಎಲ್ಲ ಕಾಲದಲ್ಲಿಯೂ, ಎಲ್ಲ ಕ್ಷೇತ್ರದಲ್ಲಿಯೂ, ಎಲ್ಲ ಪಾತ್ರದ ಮುಂಭಾಗದಲ್ಲಿಯೂ ಬಹುದೊಡ್ಡ ಸಂಪತ್ತು. ಅದು ಎಲ್ಲಿಂದ ಬಂತು ಅಂತ ಕೇಳಿದರೆ ಹುಟ್ಟುವಾಗ ಬರುವುದು ಗುಣ ಅಂತೆ, ತಂದೆ ತಾಯಿಯೋ ಗುರುವೋ ಕೊಡುವ ಸಂಸ್ಕಾರದಿಂದ ಬರುವುದು ಶೀಲವಂತೆ. ಜೀಮೂತ ವಾಹನ ನಾಗಾನಂದವನ್ನು ಕೊಡುವಷ್ಟು ಶೀಲವಂತನಾಗಿ ಬೆಳೆಯುವುದಕ್ಕೆ ಕಾರಣ ಎದೆ ಹಾಲು ಕೊಟ್ಟಂತಹ ತಾಯಿ, ಅನ್ನ ಕೊಟ್ಟಂತಹ ತಂದೆ, ಅನ್ನ ಮತ್ತು ಹಾಲಿನೊಟ್ಟಿಗೆ ಸಂಸ್ಕಾರವನ್ನು ಬೆರೆಸಿಕೊಟ್ಟಿದ್ದಾರೆ ಅಂತ ಅರ್ಥ. ನಾಗಾನಂದಕ್ಕೆ ಕಾರಣವಾದಂತಹ ನನ್ನ ಕರ್ತವ್ಯ, ತ್ಯಾಗಕ್ಕಿಂತಲೂ ಹೆಚ್ಚಾಗಿ ಕರ್ತವ್ಯ, ಅದನ್ನು ಮಾಡುವುದಕ್ಕೆ ತಂದೆ ತಾಯಿಗಳಾದಂತಹ ನೀವು ಕೊಟ್ಟ ಸಂಸ್ಕಾರವೇ ಕಾರಣ. ತಂದೆ ತಾಯಿಗಳು ಹೇಗಿರ್ತಾರೆ ಎನ್ನುವುದರಿಂದ ಮಗ ಲೋಕದಲ್ಲಿ ಪ್ರಕಟಗೊಳ್ತಾನೆ. ತಂದೆ ತಾಯಿಗಳು ದುರಹಂಕಾರಿಗಳಾದರೆ ಮಗ ಪ್ರಪಂಚದ ಮುಂಭಾಗದಲ್ಲಿ ಬೆತ್ತಲೆ ಆಗುತ್ತಾನೆ. ತಂದೆ ತಾಯಿಗಳು ಸಂಸ್ಕಾರ ಕೊಟ್ಟರೆ ಪ್ರಪಂಚದ ಮುಂಭಾಗದಲ್ಲಿ ಮಾನವಂತನಾಗುತ್ತಾನೆ. ಇದೇ ಪ್ರಪಂಚದಲ್ಲಿ ಇರುವುದು. ಇದು ಒಂದು ಹಂತದವರೆಗಿನ ಬದುಕಾದ್ರೆ ಮದುವೆಯ ನಂತರದ ಬದುಕಿರುವುದು ಅವನ ಮಡದಿಯ ಕೈಯಲ್ಲಿ. ಒಬ್ಬ ಗಂಡುಸಾದವನು ಮೇರೆ ಮೀರಿದಂತಹ ಸಾಧನೆ ಮಾಡುವುದಕ್ಕೂ, ಗಂಡುಸಾದವನು ಮೇರೆ ಮೀರಿದಂತಹ ಅತಿಕ್ರಮಣ ಮಾಡುವುದಕ್ಕೂ ಹೆಣ್ಣಾದವಳ ಪಾತ್ರ ಬಹುಮುಖ್ಯವಾಗಿ ನಿಲ್ತದೆ. ಮಲಯಾಂಬಿಕೆಯಾದಂತಹ ನೀನು ಮಾಡಿದಂತಹ ತ್ಯಾಗವು, ಪತಿವ್ರತಾ ಧರ್ಮದ ಸಾಧನೆಯು ನನ್ನನ್ನು ಮತ್ತೆ ಬದುಕಿಸಿದೆ. ನೋಡಿದಿರ, ಮೇಲಿನಿಂದ ಅಮೃತ ವರ್ಷ ಸುರಿದಿದೆ. ನಾಗ ಸಂತತಿ ಯಾವುದೆಲ್ಲ ಎಲುಬಿನ ರಾಶಿಯಲ್ಲಿ ಪರ್ವತೋಪಾದಿಯಲ್ಲಿ ಬಿದ್ದಿತ್ತು, ಅವೆಲ್ಲ ಜೀವ ತಳೆದು ನಗು ನಗುತ್ತಾ ಬಾಂಧವರನ್ನು ಸೇರುವ ಉತ್ಸಾಹದಿಂದ, ಅದೆಷ್ಟೋ ಸಮಯದಿಂದ ಕಾಣದೇ ಇರುವ ಮಳೆಯನ್ನು ಕಂಡ ಚಾತಕ ಪಕ್ಷಿ ಓಡೋಡಿ ಬರುವಂತೆ ಓಡೋಡಿ ಹೋಗುತ್ತಾ ಇದ್ದಾರೆ. ಕಂಡು ಸಂತೋಷವಾಗಿದೆ. ಇದಲ್ವೇ ನಿಜವಾದಂತಹ ಆನಂದ. ಪ್ರಪಂಚದಲ್ಲಿ ಯಾವನಿಗೆ ಬೇಕು ಎನ್ನುವ ಭೋಗದ ಭಾವ ಇರ್ತದೋ ಅವನಿಗೆ ನಿಜವಾಗಿಯೂ ಒಂದು ಹಂತದಲ್ಲಿ ಕೊನೆ ಉಂಟು ಅಂತ ಅರ್ಥ. ಬೇಕು ಎನ್ನುವ ಈ ಪ್ರಪಂಚದಲ್ಲಿ ಯಾರು ಉಳಿದಿದ್ದಾನೆ? ನನಗೆ ಬೇಡ ಎನ್ನುವುದಾಗಿ ಹೇಳಿದವನೇ ಪ್ರಪಂಚದಲ್ಲಿ ಸ್ಥಾಯಿಯಾಗಿ ಸೂರ್ಯಚಂದ್ರ ಇರುವವರೆಗೂ ಉಳಿಯುವುದಕ್ಕೆ ಸಾಧ್ಯ. ಉಪವಾಸಿಯಾದವನಿಗೆ ತಂಗಳನ್ನವೂ ಸಾಕಾಗ್ತದೆ. ತಂಗಳನ್ನವನ್ನು ಆದರೂ ಸಾಕೆನ್ನುವನು ಉಪವಾಸಿ. ಆಮೇಲೆ ಬಂಗಾರಗಳು, ಆಮೇಲೆ ಸಿಂಗಾರ ಸಂಗಾತಿ ಉಂಡವನಿಗೆ ಬೇಕು. ಉಂಡ ಮೇಲೆ ಬಂಗಾರ ಪದವಿ ಪ್ರತಿಷ್ಠೆಗಳು ಬೇಕು ಅಂತ ಕಾಣ್ತದೆ. ಹಿಂಗದ ಎದೆ ಚಿಲುಮೆ ಇದು ಯಾವಾಗ ಹಿಂಗಿ ಹೋಗ್ತದೆ? ನನಗೆ ಸಾಕು, ಮತ್ತೊಬ್ಬನಿಗೆ ಬೇಕಾಗಿ ತ್ಯಾಗ ಮಾಡುವ ಅಂತ ಕಂಡ್ರೆ ತ್ಯಾಗೇ ನೈಕೆ ಅಮೃತತ್ವ ಮಾನಶು. ಎಂದೆಂದೂ ಸಾಯದ, ಎಂದೆಂದೂ ಅಳಿಯದ ತ್ಯಾಗ ಅಮೃತತ್ವವಾದದ್ದು, ಅಮೃತಪೂರ್ಣವಾದದ್ದು. ಕತ್ತಲಿನಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೊಡೆಗೆ, ಮೃತ್ಯುವಿನಿಂದ ಅಮೃತತ್ವದೊಡೆಗೆ ಕೊಂಡು ಹೋಗಬೇಕು ಎಂದಾದರೆ ನಮಗೆ ಬೇಕಾಗಿ ಬದುಕುವುದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೆ ಬೇಕಾಗಿ ಬದುಕುವವ ಅಮರನಾಗುತ್ತಾನೆ. ತಾನೇ ಬದುಕುವುದು ನರ, ಯಾರ ಬಗ್ಗೆ ಯೋಚಿಸದೆ ಬದುಕುವುದು ಮರ, ಮತ್ತೊಬ್ಬರಿಗೆ ಬೇಕಾಗಿ ಬದುಕುವವ ಅಮರ. ಹುಟ್ಟಿದ್ದು ಯಾವ ಜಾತಿಯಲ್ಲಿ ಅಂತ ಮುಖ್ಯ ಅಲ್ಲ, ಮಾಡಿದ ಕರ್ಮ ಅವನನ್ನು ಅಮರವಾಗಿರ್ತದೆ. ಈ ತತ್ವವನ್ನು ಯಾರು ತಿಳಿದುಕೊಂಡು ಮತ್ತೊಬ್ಬರಿಗೆ ಬೇಕಾಗಿ ಬದುಕುವಂತಹ ಹಂಬಲವನ್ನು, ತುಮುಲವನ್ನು ಬೆಳೆಸಿಕೊಂಡು ಸಂಸ್ಕಾರವಾಗಿ ಉಳಿಸಿಕೊಳ್ತಾರೋ ಆಗ ಜೀಮೂತ ವಾಹನ ಮಾಡಿದಂತಹ ಕರ್ತವ್ಯಕ್ಕೊಂದು ನಿಜವಾದ ಬೆಲೆ ಬರ್ತದೆ. ಮಲಯಾಂಬಿಕೆಯ ಪತಿವ್ರತಾ ಧರ್ಮ, ನಾಗಾನಂದವನ್ನು ಕೊಟ್ಟಂತಹ ಜೀಮೂತ ವಾಹನನ ಕರ್ತವ್ಯ, ನನ್ನನ್ನು ಇಷ್ಟು ಸಿದ್ಧ ಮಾಡಿದಂತಹ ನಿಮ್ಮಿಬ್ಬರ ಕರ್ತವ್ಯದ ಬಗೆಗಿನ ಪ್ರಜ್ಞೆ, ವಾನಪ್ರಸ್ಥದಲ್ಲಿದ್ದರೂ ಮಗನಿಗೆ ಬೇಕಾಗಿ ಇಲ್ಲಿ ಓಡಿ ಬಂದಂತಹ ನಿಮ್ಮ ಪುತ್ರ ಪ್ರೇಮ, ಇದೆಲ್ಲವೂ ಆದರ್ಶ ರೂಪವಾಗಿ ಪ್ರಪಂಚದಲ್ಲಿ ಉಳಿಯುವಂತಹ ಒಂದೊಂದು ತತ್ವಗಳು. ಈ ತತ್ವಗಳೇ ಪ್ರತಿಯೊಬ್ಬರಿಗೂ ಪ್ರಸಾದವಾಗಲಿ. ಹಣೆಯಲ್ಲಿ ಧರಿಸುವ ಸಿಂಧೂರಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿನಲ್ಲಿ ಎಷ್ಟು ಅಚ್ಚೊತ್ತಿ ನಿಂತಿದೆ ಎನ್ನುವುದೇ ಮುಖ್ಯ.
ಒಳಗೆ ನಂಬಿಕೆ ಇಲ್ಲದಿದ್ರೆ ಹೊರಗೆ ಯಾವುದನ್ನು ಧರಿಸಿಯೂ ಪ್ರಯೋಜನ ಇಲ್ಲ. ಹೊರಗೆ ಧರಿಸದಿದ್ರೂ ಒಳಗೆ ನಂಬಿಕೆ ಇದ್ರೆ ಅದರಲ್ಲಿ ಒಂದು ಪಾತ್ರತ್ವ ಉಂಟು ಅಂತ ಅರ್ಥ. ಈ ಪ್ರಕರಣದ ಒಳಗಿರುವಂತಹ ತತ್ವ ಪ್ರಸಾದವಾಗಿ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂತಾನವನ್ನು ಕಲಾಮಾತೆಯಾದಂತಹ ಭ್ರಮರಾಂಬೆ, ಅಗ್ರಪೂಜ್ಯನಾದ ಮಹಾಗಣಪತಿ ದೇವರು, ಸ್ಥಳದ ದೈವ ದೇವರು ನೀಡಿ ರಕ್ಷಿಸಲೆಂದು ಪ್ರಾರ್ಥಿಸಿಕೊಳ್ಳುತ್ತಾ ಮಂಗಳದಾಯಕವಾದಂತಹ ಕಥೆಗೆ ಮಂಗಳಮಯವಾದಂತಹ ಮುಹೂರ್ತದಲ್ಲಿ ಮಂಗಳಕರವಾದಂತಹ ಕ್ಷೇತ್ರದಲ್ಲಿ ಸನ್ಮಂಗಳವನ್ನು ಹಾಡುವರೇ ಸಭ್ಯರ ಅಪ್ಪಣೆ. ಕ್ಷತಿ